ಮದ ಅಕ್ಷಯವು ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು ಇವರ ನಮ್ಮ ನಲ್ಮೆಯ ಅಶೋಕಣ್ಣ. ಪರಿಶುದ್ಧ ಸಮಾಜಕ್ಕೆ ಸದಾ ಮಾದರಿಯು, ನಾಡಿನ ಐಕ್ಯತೆಗೆ ಧ್ಯಾನಿಸುವ ಮನಸ್ಸು, ಊರಿನ ಪ್ರಗತಿಗೆ ಪಣ ತೊಡುವ ಗುಣವು, ಮನುಜ ಮತವನು ಗೌರವಿಸುವ ಸಿರಿತನವು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು ನಮ್ಮ ನಲ್ಮೆಯ ಅಶೋಕಣ್ಣ. ನಿಸ್ವಾರ್ಥದ ನದಿಯು ಇವರ ಬದುಕು, ಅಭಿವೃದ್ಧಿ ಮಂತ್ರವನು ಜಪಿಸುವ ಮನವು, ಸಹೋದರತ್ವ ಸತ್ವವನು ಬೆಳೆಸುವ ಮುಂದಾಳು, ಬಾಂಧವ್ಯ ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಾಲಿಮೆಯ ಅಶೋಕಣ್ಣ. ಮಹಿಷಿ ಮರ್ದಿನಿ ಅನುಗ್ರಹದಾತ, ಮಹಾಲಿಂಗೇಶ್ವರನಿಗೆ ಶರಣಾದ ಕಾಯಕ, ಸ್ವಚ್ಛಂದ ಮನದಲ್ಲಿ ಸದಾ ನಗುವ ವೀರ, ನಿಸ್ವಾರ್ಥದ ಸ್ವರವು ಮೊಳಗಿಸುವ ಶೂರ. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ.
ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರ ನಮ್ಮ ನಲ್ಮೆಯ ಅಶೋಕಣ್ಣ ಸುಯೋಗದ ನಾಡಿಗೆ ಮುನ್ನುಡಿಗಾರರು ನಿಸ್ವಾರ್ಥ ಸೇವೆಯನ್ನು ಕೊಂಡವರು ನಾಡಿನ ಭಾವನೆಗೆ ಚಿಂತಿಸುವ ಮನಸ್ಸು ದಯಾಪರ ಗುಣಗಳು ನಿರ್ಮಲ ಹೃದಯವು ಜನಮನದಲ್ಲಿ ಪುತ್ತೂರಿನ ಆರೋಗ್ಯ ಸೇವೆಗೆ ಸದಾ ಕೈ ಜೋಡಿಸುವ ಕರುಣಾಳು ಬಾಡಿದ ಬದುಕಲಿ ಸಂತಸಾರೆಯಾಗಿಸಿದವರು ನೋವುಂಡ ಜೀವದಲ್ಲಿ ಖುಷಿಯ ನಲಿಸಿದವರು ನಗು ಮರೆತ ಮೊಗದಲ್ಲಿ ನಗುವನ್ನು ಅರಳಿಸಿದರು ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರು ನಮ್ಮನಲ್ಲಿಂದ ಅಶೋಕಣ್ಣ ಶಿಕ್ಷಣದ ದೀಪವನ್ನು ಮನೆ ಮನಗಳಲ್ಲಿ ಬೆಳಗಿದವರು ಅಕ್ಷರದ ಬೆಳಕು ಹರಡಿದ ಸಂಭಾವಿತರು ಬಡದಿನರ ನೋವು ಮರೆಸುವ ಯೋಗಿಯು ಆದರಣೀಯರೇ, ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಕೀರ್ತಿಶೇಷ ಕೆಪಿ ಸಂಜೀವ ರೈ ವೇದಿಕೆಯಲ್ಲಿ ಅಶೋಕ ಜನಮನ, ಇದು ಜನಸಾಮಾನ್ಯರ ನಾಡಿಮಿಡಿತ. ಈ ಕಾರ್ಯಕ್ರಮಕ್ಕೆ ಪುತ್ತೂರಿನ ರಾಜಕಾರಣದ ಧೀಮಂತ ನಾಯಕ, ಪುತ್ತೂರಿನ ಅಭಿವೃದ್ಧಿಯ ಹರಿಕಾರ, ಪುತ್ತೂರು ತಾಲೂಕಿನ ಸುಮಾರು 25,000 ಜನರಿಗೆ ನೇರ ಸಹಾಯ ಹಸ್ತವನ್ನ ಚಾಚುವ ಮೂಲಕ ಪುತ್ತೂರಿನ ಬಡವರ ಬಂಧು, ಧರ್ಮಾತ್ಮ ಅನ್ನುವ ಬಿರುದನ್ನ ಜನಸಾಮಾನ್ಯರಿಂದ ಪಡೆದುಕೊಂಡಿರುವ ಪುತ್ತೂರಿನ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಈ ಕಾರ್ಯಕ್ರಮಕ್ಕೆ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಎಲ್ಲ ಅಶೋಕಣ್ಣನ ಅಭಿಮಾನಿಗಳ ಪರವಾಗಿ ಅಶೋಕಣ್ಣನನ್ನ ಅತ್ಯಂತ ಗೌರವದಿಂದ ನಿಮ್ಮ ಚಪ್ಪಾಳಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಆರೋಗ್ಯ ಸೇವೆಗೆ ಸದಾ ಕೈ ಜೋಡಿಸುವ ಕರುಣಾಳು ಬಾಡಿದ ಬದುಕಲಿ
ಸಂತಸಾಲೆಯಾಗಿಸಿದವರು. ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಕೀರ್ತಿಶೇಷ ಕೆಪಿ ಸಂಜೀವ ರೈ ವೇದಿಕೆ ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿಮಿಡಿತ 2025 ಈ ಕಾರ್ಯಕ್ರಮದ ವಿಶೇಷತೆ ಕರ್ನಾಟಕ ಘನ ಸರ್ಕಾರದ ಪಂಚ ಗ್ಯಾರಂಟಿಗಳ ಸರದಾರ ಪುತ್ತೂರಿನ ಮೆಡಿಕಲ್ ಕಾಲೇಜ್ ಹರಿಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಘನ ಸರ್ಕಾರ 11:30 ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಇವತ್ತು ವೇದಿಕೆಯ ಮುಂಭಾಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸುವ ಹಿನ್ನೆಲೆಯಲ್ಲಿ ಪ್ರೋಟೋಕಾಲ್ ಅಪ್ಲೈ ಆಗತ್ತೆ. ಆ ನಿಟ್ಟಿನಲ್ಲಿ ಸರ್ವರ ಗಮನಕ್ಕೆ ಯಾರು ಅಗತ್ಯ ಅನ್ನುವುದನ್ನ ಬಿಟ್ಟು ಉಳಿದಿರುವ ಸರ್ವರು ಕೂಡ ದಯವಿಟ್ಟು ಎಲ್ಲರೂ ತೆರವುಗೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ಅಶೋಕಣ್ಣ ಮತ್ತು ಅವರ ಕುಟುಂಬಸ್ಥರು ಮತ್ತು ಸಂಬಂಧಪಟ್ಟಂತ ಪ್ರಮುಖ ವ್ಯಕ್ತಿಗಳನ್ನ ಬಿಟ್ಟು ಉಳಿದಿರುವ ಸರ್ವರು ಕೂಡ ವೇದಿಕೆಯ ಹಿಂಭಾಗದ ಆಸನವನ್ನ ಸ್ವೀಕರಿಸಬೇಕು ಅನ್ನುವಂತ ಸೂಚನೆಗಳನ್ನ ಪೊಲೀಸ್ ಇಲಾಖೆಯ ವತಿಯಿಂದ ಬೆಳಗ್ಗೆಯಿಂದ ನಮಗೆ ಪದೇ ಪದೇ ಸೂಚನೆಗಳು ಬರ್ತಾ ಇದೆ. ದಯವಿಟ್ಟು ನಾವೇ ಸ್ವತಃ ಇದನ್ನ ಪಾಲನೆ ಮಾಡಿಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರವನ್ನ ನೀಡುವಂತದ್ದು ನಮ್ಮ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ವ್ಯವಸ್ಥೆಯ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಊರಿನ ಪ್ರಗತಿಗೆ ಪಣ ತೊಡುವ ಗುಣವು ಮನುಜ ಮತವನು ಗೌರವಿಸುವ ಸಿರಿತನವು ಜನಮನದಲ್ಲಿ ನೆಲೆಯಾದ ನಾಯಕ. ದಯವಿಟ್ಟು ವೇದಿಕೆಯ ಮುಂಭಾಗದ ಗಣಹೋಮ ನಡೆಯುವಂತ ಜಾಗದಲ್ಲಿ ದಯವಿಟ್ಟು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನ ಹೊರತುಪಡಿಸಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಕುಟುಂಬಸ್ಥರನ್ನ ಹೊರತುಪಡಿಸಿ ಮತ್ತೆಲ್ಲರೂ ತೆರವುಗೊಳ್ಳಬೇಕು ಅನ್ನುವಂತ ಸೂಚನೆಯನ್ನ ಪೊಲೀಸ್ ಇಲಾಖೆಯ ವತಿಯಿಂದ ನೀಡಲಾಗ್ತಾ ಇದೆ. ದಯವಿಟ್ಟು ಯಾರು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ಪೊಲೀಸ್ ಇಲಾಖೆಯವರೇ ನಿಮ್ಮನ್ನ ಹೊರಗೆ ಕಳಿಸುವ ಮುನ್ನ ದಯವಿಟ್ಟು ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ತಾವೆಲ್ಲ ಹಿಂಭಾಗಕ್ಕೆ ಬರಬೇಕು. ವಿಐಪಿ ಬಾಕ್ಸ್ ಅಲ್ಲಿ ವಿಐಪಿಗೆ ಸಂಬಂಧಪಟ್ಟಂತ ಪಾಸ್ ಇರುವವರನ್ನ ಬಿಟ್ಟು ಉಳಿದವರು ಕೂಡ ತೆರವುಗೊಳ್ಳಬೇಕು ಅನ್ನುವಂತ ಸೂಚನೆಯನ್ನ ಪೊಲೀಸ್ ಇಲಾಖೆ ವತಿಯಿಂದ ನೀಡಲಾಗ್ತಾ ಇದೆ. ಸ್ವಾಗತ ಸಮಿತಿಯವರು ಆಲ್ರೆಡಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಹೂ ಮತ್ತು ಶಾಲಿನೊಂದಿಗೆ ಬಂದಿರುವಂತ ಎಲ್ಲ ಅತಿಥಿಗಳನ್ನ ಶಾಲು ಹಾಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಯ ಮುಂಭಾಗದ ಗಣಹೋಮ ನಡೆಯುವಂತಹ ಜಾಗದಲ್ಲಿ ಯಾರೂ ನಿಲ್ಲುವ ಹಾಗಿಲ್ಲ. ಲಿಂಗೇಶ್ವರನಿಗೆ ಶರಣಾದ ಕಾಯಕ ಸ್ವಚ್ಛಂದ ಮನದಲ್ಲಿ ಸದಾ ನಗುವ ವೀರ ನಿಸ್ವಾರ್ಥದ ಸ್ವರವು. ದಯವಿಟ್ಟು ವೇದಿಕೆಯ ಮುಂಭಾಗ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ಹಸ್ತಾಂತರಗೊಳ್ಳುತ್ತಿದೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈಯನ್ನ ಹೊರತುಪಡಿಸಿ ಮತ್ತಾರೂ ಕೂಡ ಈ ಝೋನಿನ ಒಳಗೆ ಬರುವ ಹಾಗಿಲ್ಲ ಅನ್ನುವ ಸೂಚನೆಯನ್ನ ಪೊಲೀಸ್ ಇಲಾಖೆ ನೀಡುತ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ವರು ಕೂಡ ಸಹಕಾರವನ್ನ ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ದಯವಿಟ್ಟು ಬ್ಯಾರಿಕೇಡಿನ ಒಳಭಾಗದ ಝೋನ್ ಅಲ್ಲೂ ಕೂಡ ನಿಲ್ಲುವ ಹಾಗಿಲ್ಲ. ದಯವಿಟ್ಟು ಹಿಂಭಾಗಕ್ಕೆ ಹೋಗಿ ಸಹಕಾರವನ್ನ ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಪುತ್ತೂರಿನ ಸನ್ಮಾನ್ಯ ಶಾಸಕರಾಗಿರುವ ಅಶೋಕ ಜನಮನ 2025 ಕಾರ್ಯಕ್ರಮದ ರುಬಾರಿ ನಮ್ಮೆಲ್ಲರ ನಾಯಕ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಸಮಿತಿಯ ಮೇಲ್ವಿಚಾರಣೆಯನ್ನ ಮಾಡುತ್ತಾ ಅತಿಥಿಗಳನ್ನ ಸ್ವಾಗತಿಸುವಂತ ಕಾರ್ಯಕ್ರಮ ಸಾಗ್ತಾ ಇದೆ. ದಯವಿಟ್ಟು ವಿಐಪಿ ಝೋನ್ ಅಲ್ಲಿ ಆಯ್ದ ವಿಐಪಿಗಳನ್ನ ಬಿಟ್ಟು ಉಳಿದಿರತಕ್ಕಂತಹ ಪ್ರತಿಯೊಬ್ಬರೂ ಕೂಡ ಅಲ್ಲಿಂದ ತೆರವುಗೊಳ್ಳಬೇಕು ಅನ್ನುವಂತ ಸೂಚನೆಯನ್ನ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನೀಡಲಾಗ್ತಾ ಇದೆ. ಪಾಸ್ ಇಲ್ಲದ ಯಾವುದೇ ವಿಐಪಿ ಅವರು ವಿಐಪಿ ಬಾಕ್ಸ್ ಅಲ್ಲಿ ಕೂತ್ಕೊಳ್ಳುವ ಹಾಗಿಲ್ಲ ಅನ್ನುವ ಸೂಚನೆಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಪೊಲೀಸ್ ಇಲಾಖೆ ನೇರವಾಗಿ ವೈಯಕ್ತಿಕವಾಗಿ ನಿಮಗೆ ಹೇಳುವ ಮುನ್ನ ಇಲ್ಲಿಂದ ತೆರವುಗೊಳ್ಳಬೇಕು ಅನ್ನುವಂತ ಸೂಚನೆಗಳನ್ನ ನೀಡುತ್ತಾ ಇದ್ದೇವೆ. ವೇದಿಕೆಯ ಮುಂಭಾಗ ಸಂಪೂರ್ಣವಾಗಿ ವಿಐಪಿ ಬಾಕ್ಸ್ ಇದು ಸೆಕ್ಯೂರಿಟಿ ಝೋನ್ ಆಗಿರುತ್ತೆ. ತಪ್ಪಿಯೂ ಕೂಡ ಒಳಭಾಗಕ್ಕೆ ಅನಗತ್ಯವಾಗಿ ಬರುವ ಹಾಗಿಲ್ಲ. ದಯವಿಟ್ಟು ಸೂಚನೆಯನ್ನ ಪಾಲಿಸಿ. ಆದರಣೀಯರೇ, ಪುತ್ತೂರು ತಾಲೂಕು ಕಂಡಂತಹ
ಧೀಮಂತ ನಾಯಕ, ಮಾತಿಗೆ ತಪ್ಪದ ನಾಯಕ, ಬಡವರ ಬಗ್ಗೆ ವಿಶೇಷ ಕಾಳಜಿಯೊಂದಿಗೆ ಬಡವರಿಗೋಸ್ಕರವೇ ದೀಪಾವಳಿ ಹಬ್ಬವನ್ನ ಇವತ್ತು 1 ಲಕ್ಷಕ್ಕಿಂತ ಅಧಿಕ ಜನ ಸೇರಿಸುವ ಮೂಲಕ ಅದ್ದೂರಿಯಾಗಿ ಆಯೋಜಿಸುತ್ತಿರುವಂತ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿಯವರು ಈ ಕಾರ್ಯಕ್ರಮದ ವ್ಯವಸ್ಥೆಯ ಬಗ್ಗೆ ಒಂದು ಸುತ್ತು ತೆರಳಿ ವಿಶೇಷವಾಗಿ ಕಾರ್ಯಕ್ರಮದ ಸಿದ್ಧತೆಯನ್ನ ಪರಿಶೀಲನೆಯನ್ನ ಮಾಡುವವರಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಸಮಿತಿಯವರು ಆದಷ್ಟು ಬೇಗ ನಿಮ್ಮ ಕಾರ್ಯದಲ್ಲಿ ನಿರತರಾಗಿದ್ದೀರಾ ಅನ್ನುವಂತ ಪ್ರಶ್ನಾರ್ಥಕ ಚಿಹ್ನೆಯನ್ನ ಹಾಕಿಕೊಂಡು ಎಷ್ಟರ ಮಟ್ಟಿಗೆ ಸಿದ್ಧತೆಗಳು ನಡೆದಿದೆ, ಇನ್ನೇನು ನಡಿಬೇಕು, ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅಶೋಕ ಜನಮನ, ಇದು ಜನಸಾಮಾನ್ಯರ ನಾಡಿ ಮಿಡಿತ. ಅಶೋಕ್ ಕುಮಾರ್ ರೈಯವರ ನೇತೃತ್ವದಲ್ಲಿ ವರ್ಷಂಪ್ರತಿಯಂತೆ 1 ಲಕ್ಷ ಜನ ಸೇರಿಸಿ ದೀಪಾವಳಿ ಹಬ್ಬದ ಅದ್ದೂರಿ ವಸ್ತ್ರ ವಿತರಣಾ ಕಾರ್ಯಕ್ರಮಕ್ಕೆ ಅಂತಿಮ ಸಿದ್ಧತೆಗಳು ಸಾಗಿವೆ. ಎಲ್ಲ ವ್ಯವಸ್ಥೆಗಳನ್ನ ಪರಿಶೀಲಿಸುವರೆ ಮಾನ್ಯ ಶಾಸಕರು ಇಡೀ ಒಂದು ಸುತ್ತು ಸಭಾವೇದಿಕೆಯಲ್ಲಿ ಹೋಗಿ ಸಿದ್ಧತೆಯನ್ನ ಪರಿಶೀಲನೆ ಮಾಡುವವರಿದ್ದಾರೆ. ವೇದಿಕೆಯ ಮೇಲ್ಭಾಗದಲ್ಲೂ ಕೂಡ ಜನ ಕಾಣಬಾರದು ಅನ್ನುವಂತ ಸೂಚನೆಯನ್ನ ಪೊಲೀಸ್ ಇಲಾಖೆ ನೀಡುತ್ತಾ ಇದೆ. ಸೊ ದಯವಿಟ್ಟು ಸಂಬಂಧ ಪಡೆದವರು ದಯವಿಟ್ಟು ಇಲ್ಲಿಂದ ತೆರವುಗೊಳ್ಳಬೇಕು. ವೇದಿಕೆಯ ಮುಂಭಾಗ ಸಂಪೂರ್ಣವಾಗಿ ಸೆಕ್ಯೂರಿಟಿ ಝೋನ್ ಪೊಲೀಸ್ ಇಲಾಖೆಯ ಹದ್ದುಬಸ್ತಿನಲ್ಲಿರುತ್ತೆ. ದಯವಿಟ್ಟು ಅನಗತ್ಯವಾಗಿ ಇಲ್ಲಿ ಬಂದು ಅಡಚಣೆಯನ್ನ ಮಾಡದೆ ನಿಮ್ಮೆಲ್ಲರ ಸಹಕಾರವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅಕ್ಷರದ ಬೆಳಕು ಹರಡಿದ ಸಂಭಾವಿತರು, ಬಡದಿನರ ನೋವು ಮರೆಸುವ ಯೋಗಿಯು, ಜರ್ಜರಿತ ಮನಗಳಿಗೆ ಸಾಂತ್ವನ. ಆದರಣೀಯರೇ, ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಕೀರ್ತಿಶೇಷ ಕೆಪಿ ಸಂಜೀವ ರೈ ವೇದಿಕೆಯಲ್ಲಿ ಸರಿಸುಮಾರು 11:30 ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಇವರ ಆಗಮನ ಆಗತ್ತೆ. ಅದ್ದೂರಿ ಸಭಾ ಕಾರ್ಯಕ್ರಮ ನೆರವೇರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕಿಂತ ಅಧಿಕ ಜನ ಸೇರುವ ನಿರೀಕ್ಷೆ ಇರುವ ಕಾರಣ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ Z+ ಸೆಕ್ಯೂರಿಟಿ ಇರುವಂತ ಕಾರಣ ವೇದಿಕೆಯ ಮುಂಭಾಗದ ಅಷ್ಟು ಜಾಗವನ್ನ ಪೊಲೀಸ್ ಇಲಾಖೆ ತನ್ನ ಹದ್ದುಬಸ್ತಿಗೆ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಬಂದು ಹೋಗುವವರೆಗೆ ಸಂಪೂರ್ಣವಾದ ಜವಾಬ್ದಾರಿ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಇರುವ ಕಾರಣ ಪೊಲೀಸ್ ಇಲಾಖೆ ಇವತ್ತು ಯಾರನ್ನೂ ಕೂಡ ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ಕಾನೂನಿನ ಅಡಿಯಲ್ಲಿ Z+ ಸೆಕ್ಯೂರಿಟಿ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯ ಭದ್ರತೆಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಸಂಪೂರ್ಣ ನಮ್ಮ ಜಿಲ್ಲಾಡಳಿತ ತಿಳಿದುಕೊಂಡು ಇವತ್ತು ಎಲ್ಲ ಅಧಿಕಾರಿಗಳನ್ನ ಒಟ್ಟು ಸೇರಿಸಿಕೊಂಡು ಅತ್ಯಂತ ವ್ಯವಸ್ಥಿತವಾಗಿ ಮಾಡುತ್ತಾ ಇದೆ. ಆ ನಿಟ್ಟಿನಲ್ಲಿ ಸಂಘಟಕರು ಮತ್ತು ಜನಸಾಮಾನ್ಯರು ವೇದಿಕೆಯ ಮುಂಭಾಗದಲ್ಲಿ ಅನಗತ್ಯ ಬಂದು ಹೋಗದೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯ ಜೊತೆ ಸಹಕಾರವನ್ನ ಕೊಡಬೇಕು ಅನ್ನುವ ವಿನಂತಿಯನ್ನ ಪೊಲೀಸ್ ಇಲಾಖೆಯ ಪರವಾಗಿ ಸರ್ವರಿಗೂ ಕೂಡ ಸಮರ್ಪಿಸುತ್ತಿದ್ದೇವೆ. ಸತ್ವವನ್ನು ಬೆಳೆಸುವ ಮುಂದಾಳು, ಬಾಂಧವ್ಯದ ತೇರು ಎಳೆಯುವ ಬಂಧು, ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರೇ ನಮ್ಮ ನಾಲಿಮೆಯ ಅಶೋಕಣ್ಣ. ಮಹಿಷಿ ಮರ್ದಿನಿ ಅನುಗ್ರಹದಾತ, ಮಹಾಲಿಂಗೇಶ್ವರನಿಗೆ ಶರಣಾದ ಕಾಯಕ, ಸ್ವಚ್ಛಂದ ಮನದಲ್ಲಿ ಸದಾ ನಗುವ ವೀರ, ನಿಸ್ವಾರ್ಥದ ಸ್ವರವು ಮೊಳಗಿಸುವ ಶೂರ. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ.
ರೈ ಎಸ್ಟೇಟ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಕೀರ್ತಿ ಶೇಷ ಕೆಪಿ ಸಂಜೀವ ರೈ ವೇದಿಕೆಯಲ್ಲಿ ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿಮಿಡಿತ 2025. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ಪುತ್ತೂರಿಗೆ ಮೆಡಿಕಲ್ ಕಾಲೇಜು ತಂದ ಧೀಮಂತ ನಾಯಕ, ಬಡವರ ಆಶಾ ಕಿರಣ, ಪುತ್ತೂರಿನ ಅಭಿವೃದ್ಧಿಯನ್ನ ಯೋಜನೆಯಲ್ಲಿ ಇಟ್ಟುಕೊಂಡಂತಹ ಪುತ್ತೂರಿನ ಆಧುನಿಕ ಭಗೀರಥ ಶ್ರೀ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಕಾರ್ಯಕ್ರಮದ ಉದ್ಘಾಟಕರು, ಪಂಚ ಗ್ಯಾರಂಟಿಗಳ ಸರದಾರ, 16 ಬಾರಿ ಬಜೆಟ್ ಮಂಡಿಸಿದ ಧೀಮಂತ ನಾಯಕ, ಕರ್ನಾಟಕ ರಾಜ್ಯ ಕಂಡ ಅಗ್ರಗಣ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ಉಡುಗೊರೆ ಮತ್ತು ವಿತರಣೆಯನ್ನ ಮಾಡಲಿರುವವರು ಶ್ರೀ ಯುಟಿ ಖಾದರ್, ಮಾನ್ಯ ಸಭಾಪತಿಗಳು, ಕರ್ನಾಟಕ ವಿಧಾನಸಭೆ. ಶ್ರೀ ದಿನೇಶ್ ಗುಂಡೂರಾವ್, ಮಾನ್ಯ ಉಸ್ತುವಾರಿ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದ ಆಶೀರ್ವಚನ ನೀಡಲಿರುವ ಯತಿವರಿಯರು ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವ ದತ್ತ ಸಂಸ್ಥಾನಂ ಒಡಿಯೂರು, ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ್ ಪರಮಹಂಸ ಸ್ವಾಮೀಜಿ, ಶ್ರೀಧಾಮ ಮಾನಿಲ. ಜೊತೆಯಾಗುವಂತ ಗಣ್ಯರು ರೆವರೆಂಡ್ ಲಾರೆನ್ಸ್ ಮಾಸ್ಕರೆನೆಸ್ ಧರ್ಮಗುರುಗಳು, ಮೈದ ದೇವಸ್ ಚರ್ಚ್ ಪುತ್ತೂರು. ಎಸ್ ಬಿ ದಾರಿಮಿ, ಖ್ಯಾತ ಸುನ್ನಿ ವಿದ್ವಾಂಸರ ಜೊತೆಗೆ ಹಲವಾರು ಗಣ್ಯರ ಉಪಸ್ಥಿತಿಯಲ್ಲಿ ಅಶೋಕ ಜನಮನ 2025 ಇದು ಜನಸಾಮಾನ್ಯರ ನಾಡಿಮಿಡಿತ. ನಗು ಮರೆತ ಮೊಗದಲ್ಲಿ ನಗುವನ್ನು ಅರಳಿಸಿದವರು, ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರೇ ನಮ್ಮ ನಲ್ಲಿಮೆಯ ಅಶೋಕಣ್ಣ. ಶಿಕ್ಷಣದ ದೀಪವನು ಮನೆ ಮನಗಳಲ್ಲಿ ಬೆಳಗಿದವರು, ಅಕ್ಷರದ ಬೆಳಕು ಹರಡಿದ ಸಂಭಾವಿತರು, ಬಡದೀನರ ನೋವು ಮರೆಸುವ ಯೋಗಿಯು, ಜರ್ಜರಿತ ಮನಗಳಿಗೆ ಸಾಂತ್ವದ ಅಕ್ಷಯವು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ. ಪರಿಶುದ್ಧ ಸಮಾಜಕ್ಕೆ ಸದಾ ಮಾದರಿಯು, ನಾಡಿನ ಐಕ್ಯತೆಗೆ ಧ್ಯಾನಿಸುವ ಮನಸ್ಸು, ಊರಿನ ಪ್ರಗತಿಗೆ ಪಣ ತೊಡುವ ಗುಣವು, ಮನುಜ ಮತವನು ಗೌರವಿಸುವ ಸಿರಿತನವು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ. ನಿಸ್ವಾರ್ಥದ ನದಿಯು ಇವರ ಬದುಕು, ಅಭಿವೃದ್ಧಿ ಮಂತ್ರವನು ಜಪಿಸುವ ಮನವು, ಸಹೋದರತ್ವ ಸತ್ವವನು ಬೆಳೆಸುವ ಮುಂದಾಳು, ಬಾಂಧವ್ಯದ ತೇರು ಎಳೆಯುವ ಬಂಧು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರೇ ನಮ್ಮ ನಾಲಿಮೆಯ ಅಶೋಕಣ್ಣ. ಮಹಿಷಿ ಮರ್ದಿನಿ ಅನುಗ್ರಹದಾತ, ಮಹಾಲಿಂಗೇಶ್ವರ
ಪರಮೇಶ್ವರನಿಗೆ ಶರಣಾದ ಕಾಯಕ ಸ್ವಚ್ಛಂದ ಮನದಲ್ಲಿ ಸದಾ ನಗುವ ವೀರ ನಿಸ್ವಾರ್ಥದ ಸ್ವರವು ಮೊಳಗಿಸುವ ಶೂರ ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರ ನಮ್ಮ ನಲ್ಮೆಯ ಅಶೋಕಣ್ಣ. ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ. ಸುಯೋಗದ ನಾಡಿಗೆ ಮುನ್ನುಡಿಗಾರರು ನಿಸ್ವಾರ್ಥ ಸೇವೆಯನ್ನು ಗುರಿಯಾಗಿಸಿಕೊಂಡವರು. ನಮ್ಮ ಬ್ಯಾರಿಕೇಡ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಒಬ್ಬರು ದಯವಿಟ್ಟು ಮೈಕ್ ಪಾಯಿಂಟ್ ಅನ್ನ ಸಂಪರ್ಕ ಮಾಡಬೇಕು. ಭದ್ರತೆಯ ದೃಷ್ಟಿಯಿಂದ ಬ್ಯಾರಿಕೇಡ್ ಅನ್ನ ಜೋಡಿಸಿದ ವ್ಯಕ್ತಿಗಳಿದ್ದೀರಿ, ದಯವಿಟ್ಟು ಅಗತ್ಯವಾಗಿ ಒಮ್ಮೆ ನಮ್ಮನ್ನ ಸಂಪರ್ಕ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ. ಆರೋಗ್ಯ ಸೇವೆಗೆ ಸದಾ ಕೈ ಜೋಡಿಸುವ ಕರುಣಾಳು ಬಾಡಿದ ಬದುಕಲಿ ಸಂತಸಾಲೆಯಾಗಿಸಿದವರು ನೋವುಂಡ ಜೀವದಲ್ಲಿ ಖುಷಿಯ ನಲಿಸಿದವರು ನಗು ಮರೆತ ಮೊಗದಲ್ಲಿ ನಗುವನ್ನು ಅರಳಿಸಿದವರು ಜನಮನದಲ್ಲಿ ನೆಲೆ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯ ಅಶೋಕಣ್ಣ. ಶಿಕ್ಷಣದ ದೀಪವನು ಮನೆ ಮನಗದಿ ಅವರು ಕೂಡ ತಮ್ಮ ಉಪಸ್ಥಿತಿಯಲ್ಲಿರಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅತಿಥಿಗಳು
ನಾವು ಮುಖ್ಯವಾಗಿ ಈ ನಾಡಿಗೆ ಓರ್ವ ಧೀಮಂತ ವ್ಯಕ್ತಿಯನ್ನ ನೀಡಿರುವ ಮಾತೆ ಅಶೋಕ್ ಕುಮಾರ್ ರೈ ಅವರ ಮಾತೃಶ್ರೀ, ನಮಗೆಲ್ಲರಿಗೂ ಆಶೀರ್ವಾದವನ್ನು ನೀಡುತ್ತಿರುವ ಮಾತೃಶ್ರೀ ಅವರಾದಂತಹ ಶ್ರೀಮತಿ ಗಿರಿಜಾ ಎಸ್ ರೈ ಅವರನ್ನ ಈ ಅಶೋಕ ಜನಮನ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯ ವೇದಿಕೆಗೆ ಎಲ್ಲರ ಪರವಾಗಿ ಪ್ರೀತಿಯಿಂದ ಅವರನ್ನ ಕೈ ಮುಗಿದು ಈ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಮ್ಮ ಎಲ್ಲರ ಮಾತೃ ಸಮಾನರಾದ ಶ್ರೀಮತಿ ಗಿರಿಜಾ ಎಸ್ ರೈ ಅವರು ಈ ವೇದಿಕೆಯಲ್ಲಿ ತಾಂತ್ರಿಕ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ದೀಪ ಬೆಳಗಿಸಿ ಮಾಡಲಿಕ್ಕಿದ್ದಾರೆ. ಪ್ರೀತಿಯ ಸ್ವಾಗತವನ್ನ ಮಾಡಲಿಕ್ಕಿದ್ದಾರೆ. ಅವರ ಮಾತೃಶ್ರೀ ಅವರಿಗೆ ಶ್ರೀಯುತ ಅಶೋಕ್ ಕುಮಾರ್ ರೈ ದಂಪತಿಗಳು ಸುಮಯ ಅಶೋಕ್ ರೈ ಅವರು ಸೇರಿಕೊಂಡು ಎಲ್ಲರ ಪರವಾಗಿ ಶಾಲನ್ನ ನೀಡುವುದರ ಮೂಲಕ, ಅವರ ಆಶೀರ್ವಾದವನ್ನ ಬೇಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಎಲ್ಲರ ಚಪ್ಪಾಳೆಯ ನಿರೀಕ್ಷೆಯೊಂದಿಗೆ ಓರ್ವ ಹಿರಿಯ ಸಾಧಕಿ, ಓರ್ವ ಕೃಷಿ ಕುಟುಂಬದಿಂದ ಬಂದು ತನ್ನ ಮಕ್ಕಳನ್ನು ಬೆಳೆಸಿ ಈ ಸಮಾಜಕ್ಕೆ ಕೊಡುಗೆಯನ್ನಾಗಿ ನೀಡಿರುವ ಮಾತೆ ಶ್ರೀಮತಿ ಗಿರಿಜಾ ಸಂಜೀವ ರೈ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ತನ್ನ ಹಿರಿಯ ಸಹೋದರಾದ ಸುಬ್ರಹ್ಮಣ್ಯ ರೈ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಶಾಲನ್ನು ನೀಡಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಅಶೋಕ್ ರೈ ಅವರು. ಹಾಗೇನೆ ರಾಜ್ಕುಮಾರ್ ರೈ ಅವರಿಗೆ, ನಳಿನಿ ಪಿ ಶೆಟ್ಟಿ ಸಹೋದರಿ ನಳಿನಿ ಪಿ ಶೆಟ್ಟಿ ಅವರಿಗೆ ಶ್ರೀಮತಿ ವಿಶಾಲಾಕ್ಷಿ, ಹಿರಿಯ ಸಹೋದರಿ ವಿಶಾಲಾಕ್ಷಿ ಅವರಿಗೆ ಈ ಶಾಲು ತನ್ನ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಆಗಿದೆ ಎಂದು ಭಾವಿಸುತ್ತಾ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ, ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಬಯಸ್ತಿದ್ದಾರೆ ಅಶೋಕ್ ಕುಮಾರ್ ರೈ ಅವರು. ತನ್ನ ಟ್ರಸ್ಟಿನ ಪರವಾಗಿ, ವೈಯಕ್ತಿಕವಾಗಿ ಅಶೋಕ್ ರೈ ಅವರ ಪರವಾಗಿ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಮಾನಿಲದ ಸ್ವಾಮಿಗಳಿಗೆ ಶ್ರೀ ಸುರೇಶ್ ಶೆಟ್ಟಿ ಅವರಿಗೆ ಮತ್ತಿನ ಕಾರ್ಯಕ್ರಮದಲ್ಲಿ ನಾವು ಸ್ವಾಮೀಜಿಗಳಿಗೆ ಗೌರವಾರ್ಪಣೆ ಮಾಡಲಿಕ್ಕಿದ್ದೇವೆ. ನಿಹಾಲ್ ಪಿ ಶೆಟ್ಟಿ ಅವರಿಗೆ, ಬಂದಿರುವ ಎಲ್ಲರನ್ನ ಗೌರವಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಕುಟುಂಬದ ಸದಸ್ಯರ ಸಮ್ಮಿಲನವನ್ನ ನಾವು ಕೂಡ ನಮ್ಮ ಆದರ್ಶವಾಗಿ ಭಾವಿಸಬೇಕು. ಈಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಪ್ರಾರ್ಥನೆ ಶ್ರೀರಾಮಕೃಷ್ಣ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ. ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ
ಮೋದ ಭಕ್ತರಿಗಿತ್ತು ಆದಿಪೂಜಿತ ನೀನು ಮೋದ ಭಕ್ತರಿಗಿತ್ತು ಮಾಧವನಲ್ಲಿ ಮನ ಸದಾ ನೆಲೆಸೋನಿ ಮಾಧವನಲ್ಲಿ ಮನ ಸದಾ ನೆಲೆಸೋನಿ ಸಂಕಟ ಬಾರದ ಶ್ರೀ ವೆಂಕಟ ವಿಠಲನೆ ಸಂಕಟ ಬಾರದ ಶ್ರೀ ವೆಂಕಟ ವಿಠಲನೆ ಕಿಂಕರ ನೆನೆಸೆನ್ನ ಶಂಕರ ತನಯನೆ ಕಿಂಕರ ನೆನೆಸೆನ್ನ ಶಂಕರ ತನಯನೆ ಗಣಪತಿಯನ್ನ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಗಣಪತಿಯನ್ನ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಪಾಲಿಸೋ ಪಾಲಿಸೋ. ವಂದನೆಗಳು ಶ್ರೀರಾಮಕೃಷ್ಣ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ. ಈಗ ಮಾನಿಲ ಶ್ರೀಗಳ ಅನುಮತಿಯನ್ನು ಬೇಡಿಕೊಳ್ಳುತ್ತಾ ಈಗ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ. ಪ್ರಮುಖವಾದ ಸಾಂಕೇತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿರುವ ಶ್ರೀಮತಿ ಗಿರಿಜಯಶ್ರೀಯವರು ಮತ್ತು ಎಲ್ಲ ಕುಟುಂಬಿಕರು ಸೇರಿಕೊಂಡು ಈ ಒಂದು ಸರ್ವರನ್ನ ಪ್ರೀತಿಸುವ ಸರ್ವರನ್ನ ಆಹ್ವಾನಿಸಿರುವ ಎಲ್ಲರ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗಿಸುವ ಮೂಲಕ शुभं कुरु त्वं कल्याणम् आरोग्यं धनसम्पदं शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरु त्वं कल्याणम् आरोग्यं धनसम्पदम्. ಅಶೋಕ ಜನಮನ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ದೀಪವನ್ನ ಬೆಳಗಿಸುವ ಮೂಲಕ ಶಾಸಕರ ಮಾತೃಶ್ರೀ ಗಿರಿಜಾ ಎಸ್.ರೈ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರಿಗೆ ಎಲ್ಲ ರೈಯವರ ಅಭಿಮಾನಿಗಳ ಪರವಾಗಿ ಸಮಸ್ತ ಜನತೆಯ ಪರವಾಗಿ ಅಶೋಕ ಜನಮನ ಕಾರ್ಯಕ್ರಮದ ಸರ್ವ ಸಮಿತಿಗಳ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮದಲ್ಲಿ ನಾವೊಂದು ಬದಲಾವಣೆಯನ್ನು ಮಾಡಿಕೊಂಡಿದ್ದೇವೆ. ರೈ ಅವರ ಯಶೋಗಾಥೆಯ ಚಿತ್ರಣದ ತುಣುಕನ್ನು ಇಲ್ಲಿ ಪಡಿಸಲಿಕ್ಕಿದ್ದೇವೆ. ಒಂದು 5 ನಿಮಿಷದ ಈ ಒಂದು ಚಿತ್ರಣವನ್ನ ಈ ವೇದಿಕೆಯಲ್ಲಿ ಸ್ವರ್ಗೀಯ ಕೀರ್ತಿಶೇಷ KP ಸಂಜೋರೈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಶಾಸಕರ ಯಶೋಗಾಥೆಯ ಚಿತ್ರಣದ ತುಣುಕನ್ನ ಪಡಿಸಲಿಕ್ಕಿದ್ದೇವೆ. ಆಶಾಕಿರಣ ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಅಭಿವೃದ್ಧಿಯ ವಿಚಾರ ಬಂದ್ರೆ ಇವರನ್ನ ಹಿಂದೆ ಹಾಕುವುದು ಕನಸಿನಲ್ಲೂ ಅಸಾಧ್ಯ. ಬಡವರ ಆರ್ತನಾದಕ್ಕೆ ಸಹಾಯ ಹಸ್ತ ಚಾಚುವ ದೀನಬಂಧು. ತುಳುನಾಡ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದ ಸಂಸ್ಕೃತಿಯ ರಕ್ಷಕ. ರಾಜಕೀಯ ರಹಿತವಾಗಿ ಪುತ್ತೂರಿನ ಅಭಿವೃದ್ಧಿಗಾಗಿ ರಾತ್ರಿ ಹಗಲೆನ್ನದೆ ಶ್ರಮಿಸುತ್ತಿರುವ ಜನ ಮೆಚ್ಚಿದ ನಾಯಕ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಶೋಕಣ್ಣ ಶ್ರೀ ಅಶೋಕ್ ಕುಮಾರ್ ರೈ.
ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದ ಅಶೋಕ್ ರೈ ಅವರಿಗೆ ಬಾಲ್ಯದಿಂದಲೂ ಬಡವರ ಸೇವೆ ಮಾಡಬೇಕೆಂಬ ಕನಸು. ತನ್ನ ಶಾಲಾ ಜೀವನದಲ್ಲಿ ನಾಯಕತ್ವ ಗುಣವನ್ನು ರಕ್ತಗತವಾಗಿಸಿಕೊಂಡು ಬೆಳೆಯುತ್ತಾರೆ. ಸಮಾಜದಲ್ಲಿ ಯಾರಾದರೂ ಹಸಿವಿನಿಂದ ಅಳುತ್ತಿದ್ದರೆ ಅವರ ಮನಸ್ಸು ನಲುಗುತ್ತಿತ್ತು. ಜೀವನದ ಪ್ರತಿ ನಿಮಿಷ ಅವರು ಅಸಹಾಯಕರ ಸೇವೆ ಮಾಡಬೇಕೆಂದು ಹಪಹಪಿಸುತ್ತಿದ್ದರು. ತನ್ನ ಜೀವನದಲ್ಲಿ ಉತ್ತಮ ಶಿಕ್ಷಣ ಪಡೆದು ಉದ್ಯಮ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಯಶಸ್ವಿ ಉದ್ಯಮಿಯಾದರೂ ಅದರಲ್ಲಿ ಒಂದು ಪಾಲು ಜನರಿಗೆ ಕೊಟ್ಟು ಜನಸೇವೆ ಮಾಡಬೇಕೆಂಬುದು ಅವರನ್ನು ಕಾಡುತ್ತಲೇ ಇತ್ತು. ಸಿಕ್ಕಿದ್ದೆಲ್ಲವನ್ನು ಬಾಚಿಕೊಂಡು ಬದುಕೋಣ ಎಂದು ಬದುಕುವ ಈ ಕಾಲಘಟ್ಟದಲ್ಲಿ ಅಶೋಕಣ್ಣ ಬಡವರ ಸೇವೆಗೆ ಸಿದ್ಧರಾಗುತ್ತಾರೆ. ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಆರಂಭಿಸಿ ಸಮಾಜದಲ್ಲಿ ದೀನದಲಿತರಿಗೆ ಬಡ ಕುಟುಂಬದ ಕಣ್ಣೀರನ್ನು ಒರೆಸುತ್ತಲೇ ಇದ್ದಾರೆ. ಇರಲು ಮನೆಯಿಲ್ಲದೆ ಬಳಲುತ್ತಿದ್ದ ಸುಮಾರು 112 ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಿ ಕೊಟ್ಟಿದ್ದಾರೆ. ಸುಮಾರು 2980 ಬಡ ಕುಟುಂಬಗಳ ಮನೆ ನಿರ್ಮಾಣಕ್ಕೆ ವಿವಿಧ ಸಲಕರಣೆಗಳನ್ನು ಒದಗಿಸಿದ್ದಾರೆ. 1800ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, 477ಕ್ಕೂ ಅಧಿಕ ವಿಕಲಚೇತನರಿಗೆ ಮಾಸಿಕ ಸೌಲಭ್ಯದ ವಿಕಲಚೇತನ ಪತ್ರ, 427 ಕುಟುಂಬಗಳಿಗೆ ಶೌಚಾಲಯ ಮತ್ತು ನೀರಿನ ಸೌಲಭ್ಯ, ಸುಮಾರು 1500ಕ್ಕೂ ಹೆಚ್ಚು ಮಂದಿಗೆ ಪಾನ್ ಕಾರ್ಡ್, 500ಕ್ಕೂ ಹೆಚ್ಚು ಮಂದಿಗೆ ಕಾರ್ಮಿಕ ಕಾರ್ಡ್, 1800ಕ್ಕೂ ಅಧಿಕ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಮದುವೆ ಅನಾರೋಗ್ಯದ ಸಂದರ್ಭದಲ್ಲಿ ಸಹಾಯ, 925 ಮಹಿಳೆಯರಿಗೆ ಟೈಲರಿಂಗ್ ತರಬೇತಿಯೊಂದಿಗೆ ಉಚಿತ ಮೆಷಿನ್, 8000ಕ್ಕೂ ಅಧಿಕ ಬಡವರಿಗೆ ಆರ್ಥಿಕ ನೆರವು, 3750 ಉಚಿತ ಆಯುಷ್ಮಾನ್ ಕಾರ್ಡ್, ಆಹಾರ ಕಿಟ್ ವಿತರಣೆ, ಉದ್ಯೋಗ ತರಬೇತಿ, ಉದ್ಯೋಗ ಸೃಷ್ಟಿ, ಹೀಗೆ ಆಡುಮುಟ್ಟದ ಸೊಪ್ಪಿಲ್ಲ, ಅಶೋಕಣ್ಣ ತಲುಪದ ಕ್ಷೇತ್ರವಿಲ್ಲ ಎಂಬಂತೆ ಪ್ರತಿ ಮನೆಗೂ ತನ್ನ ಸೇವೆಯನ್ನು ಮಾಡುತ್ತಲೇ ಬಂದಿದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪುತ್ತೂರಿನ ಗದ್ದುಗೆ ಹಿಡಿದ ಅಶೋಕಣ್ಣ ಇಂದು ಪ್ರತಿ ಮನೆ ಮೆಚ್ಚುವ ನಾಯಕನಾಗಿ ಬೆಳೆದು ನಿಂತಿದ್ದಾರೆ. ವಿಷನ್ 2030ರ ಅಡಿಯಲ್ಲಿ ರಾಜ್ಯದ ಯಾವುದೇ ತಾಲೂಕಿನಲ್ಲಿ ಕಾಣದ ಅಭಿವೃದ್ಧಿಯನ್ನು ಪುತ್ತೂರಿನಲ್ಲಿ ಮಾಡಲು ಅಶೋಕಣ್ಣ ಪಣ ತೊಟ್ಟಿದ್ದಾರೆ. ಪುತ್ತೂರನ್ನು ಮೆಡಿಕಲ್ ಹಬ್, ಟೂರಿಸಂ ಹಬ್, ಕೈಗಾರಿಕಾ ಹಬ್, ಆನಿಮಲ್ ಹಬ್, ಟೆಂಪಲ್ ಟೂರಿಸಂ ಹೀಗೆ ಪಂಚ ಹಬ್ಗಳನ್ನಾಗಿ ಮಾಡುವ ಯೋಜನೆಗಳು ನಿರಂತರವಾಗಿ ನಡೆಯುತ್ತಲೇ ಇವೆ. ಕೋಡಿಂಬಾಡಿ ಮಠಂದ ಬಿಟ್ಟು ಶ್ರೀ ಮಹಿಷ ಮರ್ದಿನಿ ದೇವಸ್ಥಾನ ಸೇರಿದಂತೆ ಜಿಲ್ಲೆಯ ವಿವಿಧ ದೇವಸ್ಥಾನಗಳ ಬ್ರಹ್ಮಕಲಶಗಳ ನೇತೃತ್ವ ವಹಿಸಿ ದೊಡ್ಡ ಮೊತ್ತದ ಆರ್ಥಿಕ ನೆರವನ್ನು ನೀಡಿದ್ದಾರೆ. ಅಧಿಕಾರ ಹಿಡಿದ 2ನೇ ವರ್ಷದಲ್ಲಿ ಪುತ್ತೂರಿಗೆ 2100 ಕೋಟಿ ರೂಪಾಯಿ ಯೋಜನೆ ತಂದ ಏಕೈಕ ಎಂಎಲ್ಎ ನಮ್ಮ ಅಶೋಕಣ್ಣ. ಇಂದು ಮನೆಗೂ ನೀರು ತಲುಪುತ್ತಿದೆ. ಪುತ್ತೂರು ಉಪ್ಪಿನಂಗಡಿ ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿ, ಹೀಗೆ ಅಶೋಕ್ ಕುಮಾರ್ ರೈ ಆಡಳಿತದಲ್ಲಿ ಪುತ್ತೂರನ್ನು ಹುಡುಕಿಕೊಂಡು ಬರುತ್ತಿರುವ ಯೋಜನೆಗಳು ಒಂದೆರಡಲ್ಲ. ತುಳುನಾಡ ಸಾಂಸ್ಕೃತಿಕ ವೈಭವವಾದ ಕಂಬಳವನ್ನು ಬೆಂಗಳೂರಿನಲ್ಲಿ ಮಾಡುವ ಮೂಲಕ ಇತಿಹಾಸ ಸ್ಥಾಪಿಸಿದ್ದಾರೆ. ತುಳು ಭಾಷೆಗಾಗಿ ಸದನದಲ್ಲಿ ನಿರಂತರವಾಗಿ ಧ್ವನಿ ಎತ್ತುತ್ತಲೇ ಇದ್ದಾರೆ. ಪ್ರತಿ ವರ್ಷ ದೀಪಾವಳಿಯ ಶುಭ ದಿನದಂದು ಬಡವ ಬಲ್ಲಿದ ಜಾತಿ ಮತ ಭೇದವಿಲ್ಲದೆ ತನ್ನ ಸ್ವಂತ ಸಂಪಾದನೆಯಿಂದ ಸಮಾಜಕ್ಕೆ ದಾನ ಮಾಡುವ ಅತಿ ದೊಡ್ಡ ಜನಮನ ಗೆದ್ದ ಕಾರ್ಯಕ್ರಮವೇ ಅಶೋಕ ಜನಮನ. ಅಂದು 50 ಜನರಿಂದ ಪ್ರಾರಂಭವಾದ ಈ ಕಲ್ಪನೆ ಇಂದು 1 ಲಕ್ಷಕ್ಕೂ ಅಧಿಕ ಜನರನ್ನು ತಲುಪಿದೆ.
2025ರ ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಒಲುಮೆಯ ಬಂಧುಗಳಿಗೆ ಪ್ರೀತಿಪೂರ್ವಕ ಸ್ವಾಗತ. ನಿಮ್ಮೊಂದಿಗೆ, ನಿಮಗಾಗಿ, ನಿಮ್ಮ ಕಷ್ಟದಲ್ಲಿ ಸುಖದಲ್ಲಿ ಎಂದೆಂದಿಗೂ ಅಶೋಕ್ ರೈ ಇದ್ದೇ ಇರುತ್ತಾರೆ. ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು, ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದಾರೆ. ನಮ್ಮ ಮಾನಿಲ ಶ್ರೀಗಳ ದಿವ್ಯ ಉಪಸ್ಥಿತಿಯಲ್ಲಿ ಶಾಸಕರ ಮಾತೃಶ್ರೀ ಶ್ರೀಮತಿ ಗಿರಿಜಾ ಎಸ್ ರೈ ಅವರು ಮತ್ತೆಲ್ಲ ಶಾಸಕರ ಒಂದು ಪ್ರೀತಿಯಿಂದ ಎಲ್ಲ ಕುಟುಂಬದ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಎಲ್ಲರನ್ನ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ನಾವು ಅತಿ ನಿರೀಕ್ಷೆಯಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ನಮ್ಮ ಶಾಸಕರು, ನಮ್ಮ ಪ್ರೀತಿಯ ಶಾಸಕರು ನಮ್ಮನ್ನು ಉದ್ದೇಶಿಸಿ ಮಾತುಗಳನ್ನು ಆಡಲಿದ್ದಾರೆ. ಮಹಾಗಣಪತಿ ದೇವರ ಅನುಗ್ರಹವನ್ನು ಬೇಡುತ್ತಾ, ಪುತ್ತೂರು ಮಹಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ, ಕೋಡಿಂಬಾಡಿ ಮಹಿಷಮರ್ದಿನಿ ದೇವರ ಅನುಗ್ರಹವನ್ನು ಬೇಡುತ್ತಾ, ಅದೇ ರೀತಿ ಎಲ್ಲ ಧರ್ಮದವರು ನಂಬಿರುವಂಥ ಎಲ್ಲ ಧರ್ಮದ ದೈವ ದೇವರುಗಳ ಆಶೀರ್ವಾದವನ್ನು ಬೇಡುತ್ತಾ, ರೈ ಎಸ್ಟೇಟ್ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ಅಶೋಕ ಜನಮನ 2025 ಇದರ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಸಭಾವೇದಿಕೆಯಲ್ಲಿರುವಂಥ ನನ್ನ ತಾಯಿಯಾಗಿರುವಂಥ ಗಿರಿಜಾ ಎಸ್ ರೈ ಅವರ ಆಶೀರ್ವಾದವನ್ನು ಬೇಡುತ್ತಾ, ಅದೇ ರೀತಿ ನನ್ನ ಸಹೋದರನಾದ ಸುಬ್ರಹ್ಮಣ್ಯ ರೈ ಮತ್ತು ರಾಜಕುಮಾರ್ ರೈ ಅವರ ಆಶೀರ್ವಾದವನ್ನು ಬೇಡುತ್ತಾ, ನನ್ನ ಸಹೋದರಿಯಾಗಿರುವಂಥ ವಿಶಾಲಾಕ್ಷಿ ಮತ್ತು ನಳಿನಿ ಇವರ ಆಶೀರ್ವಾದವನ್ನು ಬೇಡುತ್ತಾ, ನನ್ನ ಧರ್ಮಪತ್ನಿ ಸುಮಾ ಹಾಗೂ ನನ್ನ ಕುಟುಂಬದ ನನ್ನ ಎಲ್ಲ ಸದಸ್ಯರ ಸಹಕಾರವನ್ನು ಕೋರುತ್ತಾ, ಇಲ್ಲಿ ನೆರೆದಿರುವಂಥ ನನ್ನ ಎಲ್ಲ ಪ್ರೀತಿಯ ಬಂಧುಗಳೇ, ಇವತ್ತು ಅಶೋಕ ಜನಮನ 2025 ಕಾರ್ಯಕ್ರಮದ ಉದ್ಘಾಟನೆ ಈಗ ತಾನೇ ಆಗಿದೆ. ಮುಖ್ಯವಾದ ಸಭಾ ಕಾರ್ಯಕ್ರಮ ಸುಮಾರು 11:30 ಗಂಟೆಗೆ ಆರಂಭ ಆಗಲಿಕ್ಕಿದೆ. ಈಗ ತಾನೇ ಮುಖ್ಯಮಂತ್ರಿಯವರು ಬೆಂಗಳೂರಿಂದ ಹೊರಟಿದ್ದಾರೆ. ವಿಶೇಷ ವಿಮಾನದ ಮೂಲಕ ಸುಮಾರು 45 ನಿಮಿಷದಲ್ಲಿ ಮಂಗಳೂರಿಗೆ ಬಂದು ಅಲ್ಲಿಂದ ರಸ್ತೆ ಮೂಲಕ ಇಲ್ಲಿ ಬರುವವರಿದ್ದಾರೆ. ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ನಾವೆಲ್ಲ ಕಾದು ಕುಳಿತಿದ್ದೇವೆ. ಎಲ್ಲ ಕಾರ್ಯಕರ್ತರು ಅವರವರ ಜವಾಬ್ದಾರಿಯನ್ನು ಪ್ರಾಮಾಣಿಕತನದಲ್ಲಿ ನಡೆಸಿಕೊಡಬೇಕು, ಕಾರ್ಯನಿರ್ವಹಿಸಬೇಕು. ಯಾಕಂತ ಹೇಳಿದ್ರೆ ಸುಮಾರು 1 ಲಕ್ಷ ಜನರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹೌದು, ಸ್ವಲ್ಪ ತೊಂದರೆಗಳು ಆಗಿದೆ, ಕೆಸರುಮಯ ಆಗಿದೆ, ವರುಣನ ಕೃಪೆಯಿಂದ ಈ ರೀತಿ ಆಗಿದೆ. ದೇವರ ಇಚ್ಛೆ ಏನಿದೆ ಅದನ್ನು ಯಾರೂ ತಪ್ಪಿಸಲಿಕ್ಕೆ, ಪ್ರಕೃತಿಯ ನೀತಿ ನಿಯಮಗಳನ್ನು ಯಾರಿಗೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಮಳೆ ಬಂದಿದೆ, ಇವತ್ತು ಒಳ್ಳೆ ಬಿಸಿಲು ಇದೆ, ಸ್ವಲ್ಪ ಆ ಕಡೆ ಈ ಕಡೆ ಹೋಗುವಾಗ ತೊಂದರೆ ಆಗ್ತದೆ. ಆದರೂ ಕಾರ್ಯಕರ್ತರು ಯಾರೆಲ್ಲ ಅವರವರ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ, ನಗುಮುಖದಿಂದ ಎಲ್ಲ ಬಂದವರು, ಬಡವ ಬಲ್ಲಿದ ಶ್ರೀಮಂತ ಯಾರೆಲ್ಲ ಬರ್ತಾರೆ ಅವರೆಲ್ಲ ಅತಿಥಿಗಳು ಅನ್ನುವ ಮನೋಭಾವನೆಯಿಂದ ಅವರನ್ನು ಸ್ವೀಕರಿಸುವಂಥ ಕೆಲಸ ಮಾಡಬೇಕು, ಸ್ವಾಗತಿಸುವಂಥ ಕೆಲಸ ಮಾಡಬೇಕು. ಅವರಿಗೆ ಅತಿಥಿ ಸತ್ಕಾರವನ್ನು ಕೊಟ್ಟು ನಗುಮುಖದಿಂದ ಎಲ್ಲರನ್ನು ವಸ್ತ್ರ ವಿತರಣೆ ಆಗಿರಲಿ, ಅನ್ನದಾನ ಇರುವಲ್ಲಿ ಆಗಲಿ, ಅಲ್ಲ ನಮ್ಮ ದೋಸೆ ಕ್ಯಾಂಪ್ ಏನಿದೆ ದೋಸೆ ವಿತರಣೆ ಆಗ್ತದೆ ಅಲ್ಲಿ ಕೂಡ ಬೆಳಗಿಂದ ಸಾಯಂಕಾಲದವರೆಗೆ ನೀವೆಲ್ಲ ಸಹಕಾರ ಕೊಡಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತೇನೆ. ಮುಖ್ಯಮಂತ್ರಿಯವರು ಈ ಕಾರ್ಯಕ್ರಮಕ್ಕೆ ಬರುವುದರಿಂದ ಪೊಲೀಸಿನವರು ಅವರ ಭದ್ರತೆಯನ್ನು ನಿರ್ವಹಣೆ ಮಾಡುವ ಅವಶ್ಯಕತೆ ಇದೆ. ತಾವುಗಳು ನಾವು ಸುಮಾರು 53 ಜನರನ್ನು ಅತಿಥಿಯಾಗಿ ಕರೆದಿದ್ದೀವಿ.
ನಾವೆಲ್ಲ ಈ ಕಾರ್ಯಕ್ರಮದ ಸಹಪಾಠಿಗಳು, ನಮ್ಮ ಈ ಕಾರ್ಯಕ್ರಮವನ್ನು ನಾವು ನಡೆಸಿಕೊಳ್ಳುವವರು, ಗೌರವಾನ್ವಿತರು ಸಹಕರಿಸಬೇಕು. ಕಾನೂನಿನ ಮತ್ತೆ ಭದ್ರತೆಯ ಅಡಿಯಲ್ಲಿ ಅವರಿಗೆ ಕೆಲವೊಂದು ಜನರನ್ನು ಮಾತ್ರ ವೇದಿಕೆಗೆ ಬಿಡಲಿಕ್ಕೆ ಅವಕಾಶ ಇದೆ. ಅವರು ಕೂಡ ವೈಯಕ್ತಿಕ ನೆಲೆಯಲ್ಲಿ ಅಲ್ಲ, ಅವರ ಕಾನೂನಿನ ದೃಷ್ಟಿಕೋನದಿಂದ ಅದನ್ನು ಪಾಲಿಸಬೇಕಾಗ್ತದೆ. ಇಲ್ಲಿ ಬಂದಿರುವಂಥ ಎಲ್ಲ ಗೌರವಾನ್ವಿತರು ಕೂಡ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಅದನ್ನು ನಾವು ಸಹಕರಿಸಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಸ್ವಾಮೀಜಿಯವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಇವತ್ತು ನಮ್ಮ ಪೂರ್ತಿ ಕಾರ್ಯಕ್ರಮದಲ್ಲಿ, ಮಾನಿಲ ಸ್ವಾಮೀಜಿಯವರು ಪೂರ್ತಿ ನಮ್ಮ ಕಾರ್ಯಕ್ರಮದಲ್ಲಿ ಸಾಯಂಕಾಲದವರೆಗೆ ನಾನು ಇದ್ದು ನಿಮ್ಮ ಜೊತೆ ಸಹಕರಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರಿಂದ ಅವರ ಸಹಕಾರ ಕೂಡ ಇದೆ. ಮುಂದಿನ ಸಭಾ ಕಾರ್ಯಕ್ರಮ ಸುಮಾರು 11:15 ಗಂಟೆಗೆ ಆರಂಭ ಆಗ್ತದೆ. ಅಲ್ಲಿವರೆಗೆ ಯಾರೆಲ್ಲ ಅಲ್ಲಿ ನಮ್ಮ ಜನ ಬರ್ತಾರೆ, ಅಲ್ಲಿ ಕಾರ್ಯಕರ್ತರು ಯಾರಿದ್ದಾರೆ ಅವರು ಖಾಲಿ ಇರುವಂಥ ಈ ಕಡೆಯ ಚಾರುಗಳಲ್ಲಿ ಬಂದವರನ್ನು ಕೂರಿಸುವಂಥ ಕೆಲಸವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿ, ಮುಖ್ಯಮಂತ್ರಿಯವರು ಬಹುಶಃ ಚುನಾವಣಾ ಸಮಯದಲ್ಲೂ ಬಂದಿಲ್ಲ, ಬಹುಶಃ 2 ವರ್ಷದ ನಂತರ ಈ ಪುತ್ತೂರಿಗೆ ಬರ್ತಾ ಇದ್ದಾರೆ. ಅವರನ್ನು ಅತ್ಯಂತ ಒಳ್ಳೆಯ ರೀತಿಯಿಂದ ಸ್ವೀಕಾರ ಮಾಡಿ ಸ್ವಾಗತ ಮಾಡಿ ಕಳಿಸಿಕೊಡುವಂಥ ಜವಾಬ್ದಾರಿ ಈ ಪುತ್ತೂರಿನ ಮಹಾ ಜನತೆಗೆ ಇದೆ. ಅದಕ್ಕಾಗಿ ನಾವೆಲ್ಲ ಸಹಕರಿಸುತ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ಮುಂದಿನ ನಾನು ಆಮೇಲೆ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಲಿಕ್ಕಿದ್ದೇನೆ. ಅದರಿಂದ ಹೆಚ್ಚಿನ ವಿಚಾರಗಳನ್ನು ಏನು ಈಗ ಹೇಳಲಿಕ್ಕೆ ಹೋಗುವುದಿಲ್ಲ. ಮುಂದೆ ಮುಖ್ಯಮಂತ್ರಿಯವರು ಬಂದ ನಂತರ ನಮ್ಮ ವಿಚಾರಗಳು, ನಿಮ್ಮ ವಿಚಾರಗಳು, ಈ ಟ್ರಸ್ಟಿನ ವಿಚಾರಗಳನ್ನೆಲ್ಲ ಮುಖ್ಯಮಂತ್ರಿಯವರ ಮುಂದಿಟ್ಟು ನಮ್ಮ ಎಲ್ಲ ಪುತ್ತೂರಿನ ಅಭಿವೃದ್ಧಿಗೆ ಏನೆಲ್ಲ ಸಹಕಾರಗಳು ಬೇಕಾ ಅದನ್ನು ಮುಖ್ಯಮಂತ್ರಿಯವರ ಹತ್ರ ಮನವಿ ಮಾಡುವ ಮುಖಾಂತರ, ಅದೇ ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ಸಾಯಂಕಾಲದವರೆಗೆ ಎಲ್ರಿಗೂ ನಗುಮುಖದ ಆತಿಥ್ಯವನ್ನು ಕೊಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಯಶಸ್ವಿಗೆ ಸಹಕರಿಸಬೇಕು. ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ನೀವು ಕೂಡ ಪಾತ್ರರಾಗಬೇಕು ಅಂತ ನಾನು ವಿನಂತಿ ಮಾಡಿಕೊಂಡು ಎಲ್ರಿಗೂ ಶುಭವನ್ನು ಹಾರೈಸಿ, ಅದರ ಜೊತೆಯಲ್ಲಿ ಮಹಿಳೆಯರಿಗೆ ಟಾಯ್ಲೆಟ್ಗಳು ಬೇಕಿದ್ರೆ, ವಾಶ್ರೂಮ್ ಅನ್ನು ಬಳಕೆ ಮಾಡಬೇಕಿದ್ರೆ ಈ ಭಾಗದಲ್ಲಿದೆ. ಈ ಭಾಗದಲ್ಲಿ ಬನ್ಸಂಗದ ಹಾಲಿನಲ್ಲಿಯೂ ಕೂಡ ಇದೆ. ನೀರಿನ ವ್ಯವಸ್ಥೆಗಳು ಕೂಡ, ಕುಡಿಯುವ ನೀರಿನ ವ್ಯವಸ್ಥೆಗಳಿದೆ. ಆದರೆ ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ಸಂತೋಷವಾಗಿ ಕೂತು ಅನ್ನ ಸಂತರ್ಪಣೆಯನ್ನು ಪಡ್ಕೊಂಡು, ದೋಸೆಯನ್ನು ಪಡ್ಕೊಂಡು, ಇವತ್ತು ಕೊಡುವಂಥ ಉಡುಗೊರೆಯನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕಂತ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅತ್ಯಂತ ವಿನಯದಿಂದ ವಿನಮ್ರದಿಂದ ಬಂದಿರುವ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ತನ್ನ ಮಾತುಗಳನ್ನು ಆಡಿದ್ದಾರೆ. ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನೇತೃತ್ವವನ್ನು ವಹಿಸಿಕೊಂಡಿರುವ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಈಗ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯ ಕಡೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿ ತನ್ನ ಅಮೃತ ಹಸ್ತದಿಂದ ದೀಪವನ್ನು ಬೆಳಗಿಸಿದ ಶಾಸಕರ ಮಾತೃಶ್ರೀ ಹಿರಿಯರಾದಂತಹ ಶ್ರೀಮತಿ ಗಿರಿಜಾ ಎಸ್ ರೈ ಅವರಿಗೆ ಎಲ್ಲರ ಪರವಾಗಿ ಪ್ರಣಾಮಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತಿನ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸ್ವಾಮೀಜಿಗಳು ಆಶೀರ್ವಚನವನ್ನು ಕೂಡ ನೀಡಲಿಕ್ಕಿದ್ದಾರೆ. ಈಗ ಈ ಕಾರ್ಯಕ್ರಮವನ್ನು ತೆರವುಗೊಳಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೊಂದಿಗೆ ಸರ್ವ ಮಾರ್ಗದರ್ಶನ ನೀಡಿದ ಶಾಸಕರಿಗೆ, ಅವರ ಸಹೋದರ ಸಹೋದರಿಯರಿಗೆ, ಧರ್ಮಪತ್ನಿಗೆ, ಈ ಕಾರ್ಯಕ್ರಮದಲ್ಲಿ ಸೇರಿರುವ ಎಲ್ಲ ಕುಟುಂಬದ ಸರ್ವ ಪ್ರೀತಿಯ ವ್ಯಕ್ತಿಗಳಿಗೆ, ಕಿರಿಯರಿಗೆ ಕೂಡ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಪರವಾಗಿ, ಕಾರ್ಯಕ್ರಮದ ಸರ್ವ ಸಮಿತಿಗಳ ಪರವಾಗಿ ಪ್ರೀತಿಯ ವಂದನೆಗಳನ್ನು ಅರ್ಪಿಸುತ್ತಾ ಈಗ ಈ ಸಭಾ ವೇದಿಕೆಯಲ್ಲಿ ದಯಾನಂದ ರೈ ಕೋರ್ಮಂಡ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರು ವೇದಿಕೆಗೆ ಬರಬೇಕು. ಮುಂದಿನ ಕಾರ್ಯಕ್ರಮಕ್ಕೆ ತಯಾರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕೀರ್ತಿಶೇಷ ಸಂಜೀವ ರೈ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ದಯಾನಂದ ರೈ ಕೋಳಿರನ್ನ
ರೈ ಎಸ್ಟೇಟ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. ಅಶೋಕ ಜನಮನ 2025 ಇದು ಜನಸಾಮಾನ್ಯರ ನಾಡಿಮಿಡಿತ. ದೀಪಾವಳಿಯ ಪ್ರಯುಕ್ತ ವಸ್ತ್ರ ವಿತರಣಾ ಸಮಾರಂಭ ಈಗಾಗಲೇ ವೇದಿಕೆಯಲ್ಲಿ ಉದ್ಘಾಟನೆಗೊಂಡಿದೆ. 12 ಗಂಟೆಗೆ ಸರಿಯಾಗಿ 11:30ಯಿಂದ 12 ಗಂಟೆಗೆ ಸರಿಯಾಗಿ ಕರ್ನಾಟಕದ ಗಣವೆತ್ತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಉಪಸ್ಥಿತಿಯಲ್ಲಿ ಶ್ರೀ ಅಶೋಕ್ ಕುಮಾರ್ ರೈ ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರ ಅಧ್ಯಕ್ಷತೆಯಲ್ಲಿ ಉಡುಗೊರೆಯ ವಿತರಣೆಯ ಉದ್ಘಾಟನೆಯನ್ನ ಶ್ರೀ ದಿನೇಶ್ ಗುಂಡೂರಾವ್ ಮಾನ್ಯ ಉಸ್ತುವಾರಿ ಸಚಿವರು ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀ UT ಖಾದರ್ ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನಸಭಾ ಕ್ಷೇತ್ರ ಸಭೆ ಆಶೀರ್ವಚನವನ್ನು ನೀಡಲಿರುವ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವ ದತ್ತ ಸಂಸ್ಥಾನಂ ಒಡಿಯೂರು, ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ, ರೆವರೆಂಡ್ ಲಾರೆನ್ಸ್ ಮಸ್ಕರೆನಸ್ ಧರ್ಮಗುರುಗಳು ಮೈದದೇವಸ್ ಚರ್ಚ್ ಪುತ್ತೂರು, SB ಧಾರಿಮಿ ಖ್ಯಾತ ಸುನ್ನಿ ವಿದ್ವಾಂಸರು ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ರೈ ಎಸ್ಟೇಟ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಕೀರ್ತಿಶೇಷ KP ಸಂಜೀವ ರೈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿಬರಲಿದೆ. ಹಲೋ ಆತ್ಮೀಯರೇ, ಅಶೋಕ್ ಜನಮನ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಲಿಕ್ಕೆ ನಮ್ಮ ಮುಂದೆ ಬಂದಿದ್ದಾರೆ ಶ್ರೀಯುತ ಚಂದ್ರಶೇಖರ್ ಹೆಗಡೆ ಮತ್ತು ಬಳಗ. ಶ್ರೀಯುತರು ಪುತ್ತೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಹಳಷ್ಟು ಹೆಸರಿರುವಂಥ ಹಿನ್ನೆಲೆ ಗಾಯಕರು. ಅವರ ಈ ತಂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಕೊಡಲಿಕ್ಕಿದ್ದಾರೆ. ಶ್ರೀಯುತ ಚಂದ್ರಶೇಖರ್ ಹೆಗಡೆ ಮತ್ತು ಬಳಗಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ದಯವಿಟ್ಟು ಮುಂದಿನ ಕಾರ್ಯಕ್ರಮ ನೀವು ನಡೆಸಿಕೊಡಬೇಕಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇವೆ. ಹಲೋ 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 ಮೈಕ್ ಹಲೋ ಹಲೋ Hello, church. Testing. Testing. How? Hello, church. How? ಹಲೋ Hello, church. Testing. Testing. How? Hello, church. Testing. Testing. Church. Shabba. Female voice. Okay. ಹಲೋ ಹಲೋ ಮೈಕ್ ಹಲೋ Church. ಎಲ್ರಿಗೂ ನಮಸ್ಕಾರ. ಬಹುಶಃ ಒಂದು ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಒಂದು ಪುತ್ತೂರಿನ ಈ ಒಂದು ಸುಂದರವಾದ ವೇದಿಕೆ ಮೇಲೆ ನಡೆದ ನಾನಾ ಕಡೆಯಿಂದ ನಮ್ಮ ಬಹು ನಿರೀಕ್ಷಿತ ಒಂದು ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮೆಲ್ಲರ ಪ್ರೀತಿ ಅಶೋಕಣ್ಣ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದಾರೆ. ನಮ್ಮೆಲ್ಲ ಜನಗಳ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸುವಂತಹ ಒಬ್ಬ ಅದ್ಭುತ ನಾಯಕರು. ಹಾಗಾಗಿ ಅವರ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಕಡೆಯಿಂದ ಶುಭ ಹಾರೈಸ್ತಾ ಇವತ್ತಿನ ಈ ಸಡಗರ ಈ ಒಂದು ಸಂಭ್ರಮದ ಕ್ಷಣದಲ್ಲಿ
ಒಂದಿಷ್ಟು ಸುಂದರವಾದ ಹಾಡುಗಳ ಮೂಲಕ ನಿಮ್ಮ ಮನರಂಜಿಸುವಂತ ಕಾರ್ಯಕ್ರಮ ಪುತ್ತೂರಿನ ಪುನೀತ್ ಆರ್ಕೆಸ್ಟ್ರಾ ತಂಡದ ಮೂಲಕ ನಾಡಿನಾದ್ಯಂತ ತಮ್ಮ ಒಂದು ಸಾಕಷ್ಟು ಹೆಸರು ಗಳಿಸಿದಂತಹ ಗಾಯಕರು, ಹಲವಾರು ಗಾಯಕರನ್ನು ನಾಡಿಗೆ ಪರಿಚಯ ಮಾಡಿದಂತಹ ಒಬ್ಬ ಅದ್ಭುತ ಕಲಾವಿದರು, ಸಂಗೀತ ಗುರುಗಳು ಅಂತ ಹೇಳ್ಬೋದು. ನಮ್ಮ ಶ್ರೀಯುತ ಚಂದ್ರಶೇಖರ್ ಹೆಗಡೆ ಅವರ ನೇತೃತ್ವದಲ್ಲಿ ಪುನೀತ್ ಆರ್ಕೆಸ್ಟ್ರಾ ತಂಡ ನಿಮ್ಮ ಮುಂದೆ, ನಾನು ವಿನೋದ್ ಆಚಾರ್ಯ ನಿಮ್ಮೆಲ್ಲರೂ ತುಂಬಾ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಯಾವುದಿನಂದೆ ಒಂದು ಗೀತೆ ನಮ್ಮ ದೇವರನ್ನು ಸ್ಮರಿಸಿದ ಕಾರ್ಯಕ್ರಮ ಶುರು ಮಾಡುವಂಥದ್ದು ಶ್ರೀಯುತ ಚಂದ್ರಶೇಖರ್ ಹೆಗಡೆ ಇವರ ಸುಂದರವಾದ ಕಂಠದಲ್ಲಿ. ಹಲೋ ಹಲೋ ಮೈಕ್ ಹಲೋ 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 ಗಜಾನನಂ ಭೂತಗಣಾದಿಸೇವಿತಂ ಕಪಿತಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈಶ್ವರ ಜಗದೀಶ್ವರ ಲೋಕ ಸಂರಕ್ಷಕ ಶ್ರೀ ಜಗದೀಶ್ವರ. ಪುತ್ತೂರುದ ಮಹಾಲಿಂಗೇಶ್ವರ ಲೋಕ ಸಂರಕ್ಷಕ ಶ್ರೀ ಜಗದೀಶ್ವರ. ಜಗದೀಶ್ವರ ಭುವನೇಶ್ವರ. ൂരി ഭക്ത ശിവലിംഗോ മൂർത്ത ബഹുഭക്തിയുടെ പൂജനര പാലന. കുമ്പുടൂരി ഭക്ത ശിവലിംഗോ മൂർത്ത ബഹുഭക്തിയുടെ പൂജനര പാലനെ. ആ പൂജಗೊಳಿದೆ ಇನಲೂರಿಗೆ ಭಕ್ತ ಕೋವಿದ ಸೇವೆನ ಕೈಗೊಂಡಗೆ. ಭಕ್ತ ಗೋಪಿಗ ಸೇವೆನ ಕೈಗೊಂಡಗೆ. ಪುತ್ತೂರುದ ಮಹಾಲಿಂಗೇಶ್ವರ ಲೋಕ ಸಂರಕ್ಷಕ ಶ್ರೀ ಜಗದೀಶ್ವರ. ಜಗದೀಶ್ವರ ಭುವನೇಶ್ವರ. ತುಳುನಾಡುಗೌರಿ ಪಾಳೆಯಗಾರೆ
ಪುತ್ತೂರುದ ಮಹಾಲಿಂಗೇಶ್ವರ ಲೋಕ ಸಂರಕ್ಷಕ ಶ್ರೀ ಜಗದೀಶ್ವರ ಜಗದೀಶ್ವರ ಭುವನೇಶ್ವರ ನೀರು ಮಾತೇರ ಮಲ್ತೇರಿಗೆ ಅನ್ನ ಸಂತರ್ಪಣೆ ತೆರಟಿಜಿ ನೀರು ಮಾತೇರ ಮಲ್ತೇರಿಗೆ ಅನ್ನ ಸಂತರ್ಪಣೆ ಬತ್ತಂದಿಗೆ ಬಸ ಮುಪ್ಪು ನೀರಿಗೆ ಹೂವೆ ಮುತ್ತುದವರು ಕುದರಾಡಿಗೆ ಹೂವೆ ಮುತ್ತುದವರು ಕುದರಾಡಿಗೆ ಪುತ್ತೂರುದ ಮಹಾಲಿಂಗೇಶ್ವರ ಲೋಕ ಸಂರಕ್ಷಕ ಶ್ರೀ ಜಗದೀಶ್ವರ ಜಗದೀಶ್ವರ ಭುವನೇಶ್ವರ ಜಗದೀಶ್ವರ ಭುವನೇಶ್ವರ ಜಗದೀಶ್ವರ ಭುವನೇಶ್ವರ ಮಹಾಲಿಂಗೇಶ್ವರ. ಪುತ್ತೂರಿನ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾಕಂತ ಹೇಳಿದ್ರೆ ಹತ್ತೂರಲ್ಲಿದ್ದಂತಹ ಎಲ್ಲ ಪುತ್ತೂರಿಗರನ್ನು ಕೂಡ ಕ್ಷಣ ಕಾಲ ಕೂಡ ಅನುಗ್ರಹಿಸ್ತಾ ಕಾಪಾಡುವಂತಹ ನಮ್ಮ ಎಲ್ಲರ ಆರಾಧ್ಯ ದೈವ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಕುರಿತಾಗಿರುವಂತಹ ಸುಂದರವಾದ ಗೀತೆಗೆ ಧ್ವನಿಯಾದರು ನಮ್ಮ ಚಂದ್ರಶೇಖರ್ ಹೆಗ್ಡೆ ಅವರು. ಮುಂದಿನ ಒಂದು ಗೀತೆ ಇದು ಎಂಕ್ಲನ ಒಂಜಿ ತುಳುನಾಡದ ಬಾರಿ ಬೋಲದ ಒಂಜಿ ಪದ. ಏತು ವರ್ಷ ಕರೆಂಡಲ್ಲ ಈ ಒಂಜಿ ಪದ ಕೇಳಿನಾಗ ಎಂಕ್ಲಿಗೆ ಓಲ್ಡ್ ಇಸ್ ಗೋಲ್ಡ್ ಪಂಬರದ್ದೆ ಅಂಚಿನ ಒಂಜಿ ಮೆಮೊರೀಸ್ ಬರ್ಪನ ಅಂಚಿನ ಪದ ಐಕ್ ಎಂಕ್ಲನ ಅಶೋಕ್ ಅಣ್ಣಗ ಬಾರಿ ಮೋಕೆದ ಪದ ಅಲ್ಲ ಮೋಕೆ ಬಣ್ಣಗನೆ ನೆನಪಾಪುಂಡು ಓ ಬಂಡ ಮೋಕೆದ ಸಿಂಗಾರಿ ಅಂಚದ ಈ ಒಂಜಿ ಪದನು ನಿಂಕಲ ಮುಂದು ತುಂಬ ಒಂಜಿ ಪ್ರೆಸೆಂಟ್ ಬಂದದುಲ್ಲ. ಹಲೋ ಹಲೋ ಅಂತ ಪ್ಲೇಸ್ ಅಂತ ಹಲೋ ಮೋಕೆರ ಸಿಂಗಾರಿ ಎಂತದೆ ವಯ್ಯಾರಿ ಮೋಕೆದ ಸಿಂಗಾರಿ ಎಂತದೆ ವಯ್ಯಾರಿ ಯಾನು ಮೂಲಕ ತಂದುಲ್ಲೆ ಮೊದಲೇ ಪೋಪನ ಓ ಪುಣ್ಯಗೆನ್ನ ಮೂಲೆ ತುದು ತಾಯೇ ಕೋಪನ ಮೋಕೆದ ಸಿಂಗಾರಿ ಎಂತದೆ ವಯ್ಯಾರಿ ಜಾಜಿ ಕೂತರೇಟ್ ಬೀದು ಓಡಪೋಪದೆ ಆಜಿ ಮೂಜಿ ಅಚ್ಚದಿಂದ ತಾನೆ ಸಾಪದೆ ನಾಚಿ ಕೇಡು ಮೋನೆ ನಿನ್ನ ತಂತದಾನೆದೆ ಓಲು ತೂಗು ಓಲು ಪೋಪ ಸ್ವರ್ಗ ಮೂಲದೆ
ನೀಲಿ ಕಣ್ಣು ಸೂದು ನಿನ್ನ ಕೊಲ್ಲು ಪಂತರೆ ಆಲು ತುಣ್ಣು ಏರು ತಂದು ಗೆನದ ಕೇಂದರೆ ಊರು ಪೂರ ಕೇಳೊಂದುಂಡು ಕೈನು ಪಾದರೆ ಭಾಗ್ಯವಂತೆ ಹುರಿಯಾರು ಮದಿಮೆಯಾದರೆ ಭಾಗ್ಯವಂತೆ ಹುರಿಯಾರು ಮದಿಮೆಯಾದರೆ ಮೂಗರ ಸಿಂಗಾರಿ ಕೊಂಚದೆ ಮೈಯಾರಿ ಹಾಡು ಇಷ್ಟ ಆಗಿದ್ರೆ ಜೋರಾಗಿ ಒಂದು ಚಪ್ಪಾಳೆ ಕೊಟ್ಟರೆ ನಮಗೆ ಈ ಮಧ್ಯಾಹ್ನದ ಸುಡು ಬಿಸಿಲಲ್ಲಿ ಕೂಡ ಒಂದಷ್ಟು ತಂಪು ಅನುಭವ ಆಗ್ಬೋದು. ಹಾಡು ನಮ್ಮ ಹಾಡುಗಳು ನಿಮಗೆ ತಲುಪಿದೆಯಾ ಅಥವಾ ನಿಮ್ಮ ಮನಸ್ಸನ್ನು ಸೆಳೆದಿದೆ ಎಂಬುದು ನನಗೆ ಗೊತ್ತಾಗಲಿಕ್ಕೆ ಇನ್ನಷ್ಟು ಹಾಡಲಿಕ್ಕೆ ಇನ್ನಷ್ಟು ಹಾಡು ನಿಮ್ಮನ್ನು ಸಂತೋಷ ಪಡಲಿಕ್ಕೆ ನಮಗೊಂದು ಸ್ಫೂರ್ತಿ ಆಗ್ತದೆ ಅಂತ ಹೇಳ್ಕೊಡುತ್ತಾ. ಇವಾಗ ಸೆಕೆ ಆಗ್ತಿದೆ ಎಲ್ರಿಗೂ ಕೂಡ, ಹೌದಲ್ಲ? ಸಿಕ್ಕಾಪಟ್ಟೆ ಬಿಸಿಲು, ಜೊತೆಗೆ ಸಂಜೆ ಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಗುಡುಗು, ನಮ್ಮ ಕರಾವಳಿಯ ವೈಶಿಷ್ಟ್ಯ ಅಂತ ಹೇಳ್ಬೋದು. ಆದ್ರೆ ನಿಮ್ಮನ್ನೆಲ್ಲರ ಇವಾಗ ಒಂದು ಕ್ಷಣಕ್ಕೆ ಕಾಶ್ಮೀರಕ್ಕೆ ತೆಗೆದುಕೊಂಡು ನಮ್ಮ ಒಂದು ಪ್ರಯತ್ನ ನಮ್ಮ ಚಂದ್ರಶೇಖರ್ ಹೆಗಡೆ ಜೊತೆಗೆ ಇನ್ನೊಬ್ಬರು ಅದ್ಭುತ ಒಂದು ಗಾಯಕಿ ರಶ್ಮಿ ಕಿರಿಭಾಗ್ ಅವರು ವೇದಿಕೆಯಲ್ಲಿ ಪ್ರೇಮ ಕಾಶ್ಮೀರ ಎಂಬುದು ಸುಂದರವಾದ ಗೀತೆ. ಪ್ರೇಮ ಕಾಶ್ಮೀರ ಕಾಶ್ಮೀರದಲ್ಲಿ ಬೇರೂರ ಬಾಲೆ, ಕೈಲಾಸದಲ್ಲಿ ಮೈಸೂರ ಮಲ್ಲೆ. ಓ ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ ಬೇರೂರ ಬಾಲೆ, ಈ ಪ್ರೇಮ ಧಾಮದ ತುಂಬ ಕಸ್ತೂರಿ ಕನ್ನಡದ ಕಂಪು, ಈ ಸಂಗಮ ಹೃದಯಂಗಮ ನಾನೊಂದು ಮರೆಯಲಾರೆ. ಓ ಪ್ರೇಮ ಕಾಶ್ಮೀರ, ಕಪ್ಪಿಗರ ತಂಬೆಲರೆ ಕಪ್ಪಿಗೋ ಕನ್ನಡತಿಯ, ದಂತದ ಬೊಂಬೆಗೆ ಇವಳೆ ಗಂಧದ ಬೊಂಬೆಗೆ ಇವಳೆ ಉಪಮಾನ ಉಪಮೇಯ. ಕಾವೇರಿಯಲ್ಲಿ ಬಿಂದ ಮೈಸೂರ ಮೈಗೆ, ಓ ಪ್ರೇಮ ಕಾಶ್ಮೀರ,
ಕಾಶ್ಮೀರದಲ್ಲಿ ಬೇಲೂರ ಬಾಲೆ ಕೈಲಾಸದಲ್ಲಿ ಮೈಸೂರ ಮರಳೆ ತಂಪಿನ ಮಂಜಿನ ಹೇಳುವ ಮನೆಯಲ್ಲೂ ಮೊದಲಿರುಳ ನೆನೆದರೆ ಮಿಂಚಿನ ಸಂಚಾರ ಒಲವೊಂದೇ ದಾರಿ ದೀಪ ಈ ಸ್ನೇಹ ಸೇತುವೆಗೆ ದಲ್ಲಿ ಬೇಲೂರ ಬಾಲೆ ಕೈಲಾಸದಲ್ಲಿ ಮೈಸೂರ ಮರಳೆ ಈ ಪ್ರೇಮ ಭಾವದ ತುಂಬ ಕಸ್ತೂರಿ ಕನ್ನಡದ ಕಂಪು ಸೀಮೆಯ ತುಂಬ ಗಂಧರ್ವ ಕೋಗಿಲೆಯ ಇಂಬು ಈ ಸಂಗಮ ಹೃದಯಂಗಮ ನಾನೊಂದು ಮರೆಯಬಾರೆ ಎಂದು ಮರೆಯಲಾರೆ ಓ ಪ್ರೇಮ ಕಾಶ್ಮೀರ ಪ್ರೇಮ ಕಾಶ್ಮೀರ ಒಂದು ಸುಂದರವಾದ ಗೀತೆ ಕೇಳ್ಕೊಂಡು ಬಂದವು. ಇವುಗಳ ಗೀತೆಗಳಲ್ಲಿ ನಮ್ಮ ರಾಜ್ಕುಮಾರ್ ಅವರ ವಾಯ್ಸ್ ಅಂತ ಕೇಳಿದ್ರೆ ತುಂಬಾ ಖುಷಿ ಆಗುವುದು. ಸಾಹಿತ್ಯ ಇರಬಹುದು, ಸಂಗೀತ ಇರಬಹುದು, ಯಾವತ್ತಿಗೂ ಯಾವ ಹೊತ್ತಿಗೂ ಕೂಡ ಕೇಳಬಹುದು, ಕಾಡ್ಬೋದು ಅಂತ ಒಂದು ಗೀತೆಗಳು. ಈಗ ಮುಂದೆ ಇನ್ನೊಬ್ರು ಗಾಯಕಿ ಶಿವಪ್ರಿಯ ಆಚಾರ್ಯ ಮುಂದೆ ಬರ್ತಾ ಇದ್ದಾರೆ. ಅವರ ಜೊತೆ ಒಂದು ಹಾಡು. ಅವಾಗ ಅವರು ಕಾಶ್ಮೀರ್ಗೆ ಕರ್ಕೊಂಡು ಹೋದ್ರು. ಇವಾಗ ಮತ್ತೆ ನಾನು ಸ್ವಲ್ಪ ತಂಪು ಮಾಡುವ ಕಾಡಿಗೆ ಕರ್ಕೊಂಡು ಹೋಗುವ. ಯಾಕಂತಂದ್ರೆ ಈ ಹಾಡು ಶುರು ಹೋಗುದೇ ಕಾಡು ನೋಡ ಹೋದೆ ಎಂಬ ಒಂದು ಸುಂದರವಾದ ಗೀತೆ. CBI ಶಂಕರ್ ಚಿತ್ರದಿಂದ ಆಯ್ದಂತ ಗೀತೆ. ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ ಕವಿತೆಯೊಳಗೆ ಹೋಗಿ ರಾಗದೊಡನೆ ಬಂದೆ ಕಡಲ ನೋಡ ಹೋದೆ ಮಾಯದ ಕಲೆಗೆ ಬಲೆಯ ತಂದೆ ಬಲೆಯ ಬೇಸಿ ಕಾದು ಮೋಹದ ತರುಣಿಯೊಡನೆ ಬಂದೆ ಮಾತನಾಡಲು ಅವಳು ಮಾಯವಾದಳು ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ
ಅದೇಗೆ ನೀರು ಮಾಡಿದೆ ನನ್ನೇಗೆ ಸ್ನಾನ ಮಾಡಿದೆ ಅಲೆಗಳಾಗಿ ಹೋದೆ ನಿಬಿಡದಿಂಗಳಾಗಿ ಬಂದೆ ಅದೇನು ಮೋಡಿ ಮಾಡಿದೆ ನಾನೇಗೆ ಮೇಲೆ ಹಾರಿದೆ ಇಳಿದರೆ ಧಾರೆಯಾಗುವ ಹಿಮವೆ ಸೆಳೆದರೆ ಪ್ರಳಯವಾಗುವ ಸುಮವೆ ಚೆಲುವ ಬಾವಿಕೆ ಕವಿಯ ಕಾಣಿಕೆ ಮಾತನಾಡಲು ಅವಳು ಮಾಯವಾದಳು ಕಾಡು ನೋಡದೆ ಕವಿತೆಯೊಡನೆ ಬಂದೆ ಬಲೆಯ ಬೇಸಿ ಕಾದು ಮೋಹದ ತರುಣಿಯೊಡನೆ ಬಂದೆ ಮಾತನಾಡಲು ಅವಳು ಮಾಯವಾದಳು. ಥ್ಯಾಂಕ್ ಯು ಶಿವಪ್ರಿಯ ಅವರಿಗೆ. ಹಾಗೆ ಇನ್ನಷ್ಟು ಹಾಡುಗಳು ನಿಮ್ಮ ಮುಂದೆ ಬರುವಂಥದ್ದು ನಮ್ಮ ಚಂದ್ರಶೇಖರ್ ಹೆಗಡೆ ಅವರ ಸಾರಥ್ಯದ ಒಂದು ಪುನೀತ್ ಆರ್ಕೆಸ್ಟ್ರಾ ತಂಡದ ಮೂಲಕ. ಹಾಗೆ ಒಂದು ಮತ್ತೊಮ್ಮೆ ನಮ್ಮೆಲ್ಲರ ಕಡೆಯಿಂದ ಒಂದು ಶುಭಾಶಯಲ್ಲಿ ಅಶೋಕನಿಗೆ ಇನ್ನಷ್ಟು ವರ್ಷ ಇದೇ ರೀತಿಯ ಚೈತನ್ಯವನ್ನು, ಆರೋಗ್ಯವನ್ನು, ಇದೇ ರೀತಿಯ ಒಂದು ಸಾಮರ್ಥ್ಯವನ್ನು ಆ ಮಾಲಿಂಗೇಶ್ವರ ದೇವರು ಸದಾಕಾಲ ಅನುಗ್ರಹಿಸಲಿ ಎಂಬ ಒಂದು ಹಾರೈಕೆಯ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಒಂದು ಗೀತೆ ಓ ಮಲೆನಾಡಿನ ಮೈಸಿರಿಯೇ ಎಂಬ ಒಂದು ಸುಂದರವಾದ ಗೀತೆ. ಹೌದು ಓ ಮಲೆನಾಡಿನ ಮೈಸಿರಿಯೇ ಆರ ವಿಚಾರಿಸು ಊಗರಿಯೇ ನನ್ನಯಾಳಿಗೆ ನೀಡಿರೆ ಸಾಕ್ಷಿಗೆ ನೀಡುವೆ ನನ್ನೆಯ ಬೆಚ್ಚಿದ ಚೆಲುವೆಗೆ ಮೈಸಿರಿಯೇ ಆನೆಗೆ ಕೈ ಕೊಡು ಪನ್ನೀರಿನ ಮನಸಲಿ ಬರೆದಿಡು ಅಂತರ ಗಂಗೆ ನೀನು ನನ್ನ ಪ್ರೇಮಕ್ಕೆ ಮಂತ್ರದ ಹೂವು ನಾನು ನಿನ್ನ ಸ್ನೇಹಕ್ಕೆ ಮರೆಯಬೇಡವೇ
ದೇವರ ನುಡಿಯಂತೆ ವೇದದ ನುಡಿಯಂತೆ ನಾದನಾಲೆಯಂತೆ ಪ್ರೇಮವು ಮೇಘದ ಧ್ವನಿಯಂತೆ ವರ್ಷದ ಶರದಂತೆ ಧರಣಿಯ ಹಸಿರಂತೆ ಪ್ರೇಮವು ಆತ್ಮಕ್ಕೆ ಸಾವು ಇಲ್ಲ ಎಂದು ತೋರಿಸು ಪ್ರೇಮಕ್ಕೆ ಸಾವು ಇಲ್ಲ ಎಂದು ಪ್ರೀತಿಸು ಮರೆಯಬೇಡವು ಓ ಮಲೆನಾಡಿನ ಮೈಸಿರಿಯೇ ಆರ ವಿಚಾರಿಸು ಊಗರಿಯೇ ನನ್ನ ಯಾಣೆಗೆ ನೀಡಿರೆ ಸಾಕ್ಷಿಗೆ ನೀಡುವೆ ನನ್ನೆಲ್ಲ ಮೆಚ್ಚಿದ ಚೆಲುವೆಗೆ ಮಲೆನಾಡಿನ ಮೈಸಿರಿಯೇ ಆರ ವಿಚಾರಿಸು ಹೋಗರಿಯೇ ನನ್ನಯ ಆಣೆಗೆ ನೀಡಿರೆ ಸಾಕ್ಷಿಗೆ ನೀಡುವೆ ನನ್ನೆ ನಾದೆಂದಿದ ಚೆಲುವೆಗೆ ಓ ಮಲೆನಾಡಿನ ಮೈಸಿರಿಯೇ ಆರ ವಿಚಾರಿಸು ಹೋಗರಿಯೇ ಥ್ಯಾಂಕ್ ಯು ಓ ಮಲೆನಾಡಿನ ಮೈಸೂರಿಗೆ ಹಂಸಲೇಖ ಅವರ ರಾಗ ಮತ್ತು ಅವರ ಒಂದು ಸಾಹಿತ್ಯ ಅಂತ ಹೇಳಿದ್ರೆ ತುಂಬ ಅದ್ಭುತವಾಗಿರುವಂಥದ್ದು. ತುಂಬ ಸುಂದರವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದರು ಚಂದ್ರಶೇಖರ್ ಹೆಗ್ಡೆ ಜೊತೆಗೆ ನಮ್ಮ ರಶ್ಮಿ ಅವರು. ಈಗ ಮುಂದಿನ ಒಂದು ಗೀತೆ ನಾವು ಸ್ವಲ್ಪ ಹಳದರ ಜೊತೆ ಹೊಸದನ್ನು ಮಿಕ್ಸ್ ಮಾಡುವ ಅಂತ ನಮ್ಮ ಕನ್ನಡದ ಹುಡುಗ ಸಂಜಿತ್ ಹೆಗ್ಡೆ ಜೊತೆಗೆ ಹಿಂದಿಯ ಸೋನೆಗೆ ಅವರೊಂದು ಸೇರ್ಕೊಂಡು ಹಾಡು ಬಂದಿತ್ತು, ಸಾಕಷ್ಟು ಸುದ್ದಿ ಮಾಡಿದ್ದು. ಇವಾಗ ಅದು ಮೇಲ್ ಮತ್ತು ಮೇಲ್ ಡಿಯೋಡ್ ಆಗಿದೆ, ಆದರೆ ಇವಾಗ ಸ್ವಲ್ಪ ಚೇಂಜ್ ಮಾಡುವ ಮೇಲ್ ಫಿಮೇಲ್ ಡಿಯೋದಲ್ಲಿ ಅದು ಹಾಡುವಂತ. ಸ್ವಲ್ಪ ಟ್ರ್ಯಾಕ್ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಕೊಡಬೇಕಾಗ್ತದೆ. ಚಂದ್ರನೇ ಜುಂಕಿ ಮಾಡಿ ಇಟ್ಕೊಂಡಿದ್ಲು ಹಾಯ ಪುಟ್ಟವ ಕಣ್ಣಿಗೂ ಪುಟ್ಟ ಕೆನ್ನೆಗೂ ನಕ್ಷತ್ರ ತಂದು ಕೊಡಲೇ ಅದು ಮಾಯಾವೇ ಮಿನುಗು ನೀನು ಮುಂಜಾನೆ ಬಿಸಿಲು ನೀನು ಸಾಲದಿರೋ ಹಾಡು ನೀನು ಬೇಕೆನಿಸು ಸಂಜೆ ನೀನು ಎದೆಯ ಧ್ವನಿಗೆ ಬೆಳಕು ನೀನೆ ನೀನಾದೆ ನೀನಾದೆ.
ಯಾರೋ ಕನಸಲ್ಲಿ ಯಾರೋ ಇರದಾಗ ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ. ಹೃದಯ ಮೌನ ತಾಡುವಾಗ ಮಾತು ಹೇಗೆ ಮಾಡಲಿ? ಹುಡುಗಿ ಹೋದೆ ಎಲ್ಲ ದೂಡಿ ನೀನೇ ಸಿಕ್ಕ ಶಾಯರೇ. ಸೋದೆ ಹೋದೆ ಸೋದೆ ಹೋದೆ ಸೋದೆ ಹೋದೆ ಸೋದೆ ಹೋದೆ ಸೋದೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ. ಒಳಗೆ ಬರಲು ತಡೆಯೇ ಕಿಟಕಿಲೇ ನಾಕಾದೆ. ಥ್ಯಾಂಕ್ ಯು ಮಾಯಾವಿ. ಒಂದು ಸುಂದರವಾದ ಗೀತೆ ಕೇಳ್ಕೊಂಡು ಬಂದು ಹಾಡ್ಕೊಂಡು ಬಂದೆವು ಕೂಡ. ಮುಂದೆ ನಮ್ಮ ಚಂದ್ರಶೇಖರ್ ಹೆಗಡೆ ಅವರ ಒಂದು ಧ್ವನಿಯಲ್ಲಿ ಒಂದು ಸುಂದರವಾದ ಗೀತೆ ಬರ್ತಿರುವಂಥದ್ದು. ಎಸ್, ಅವ್ರ ಜೊತೆ ರಶ್ಮಿ ಕಿರಿಬಾಗ್ ಅವರು. ಹಾಗೆ ಪ್ರೇಕ್ಷಕರಲ್ಲಿ ನಮ್ಮೆಲ್ಲ ಬಂಧು ಮಿತ್ರರಲ್ಲಿ ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ತುಂಬಾ ಹಾಟ್ ಆದ ಅಂದ್ರೆ ತುಂಬಾ ಬೆಚ್ಚಗಿನ ವಾತಾವರಣ, ಸಿಕ್ಕಾಪಟ್ಟೆ ಕೋಪ ಇದೆ ಸೂರ್ಯನಿಗೆ ನಮ್ಮ ಮೇಲೆ. ಆದ್ರೆ ಇಲ್ಲಿ ನಾವೆಲ್ಲ ಕೂತ್ಕೊಂಡಿದ್ದೇವೆ, ನಿಮ್ಮೆಲ್ಲರ ಕಡೆಯಿಂದ ಒಂದು ಇಷ್ಟು ಚಪ್ಪಾಳೆ ಬರ್ಬೋದು ಅಂತ ಹೇಳಿದ್ರೆ ನಾವು ಈ ಒಂದು ಅಲ್ಲಿ ಫ್ಯಾನ್ ಬೇಡ, ನಿಮ್ಮ ಚಪ್ಪಾಳೆ ಸದ್ದಿನ ಒಂದು ಗಾಳಿಯ ಸಾಕಾಗುವುದು. ಹಾಗಾಗಿ ಒಂದು ಜೋರಾದ ಚಪ್ಪಾಳೆ ಬಂದ್ರೆ ಇನ್ನಷ್ಟು ಹಾಡ್ಲಿಕ್ಕೆ, ಇನ್ನಷ್ಟು ಮುಂದೆ ಮಾತಾಡ್ಲಿಕ್ಕೆ ಚೈತನ್ಯ ನಮಗೆ ಸ್ಫೂರ್ತಿ ಅಂತ ಹೇಳ್ಕೊಡ್ದ ಕಂಠಿ ಚಿತ್ರದ ಒಂದು ಯುಗಳ ಗೀತೆ ನಿಮ್ಮ ಮುಂದೆ. ಹಲೋ ಹಲೋ ಸಂಗಾತಿ ಸಂಪ್ರೀತಿ ನಲಿ ನಲಿ ನಲಿಯುತ್ತಿದೆ. ನಿನ್ನನ್ನು ಕಂಡೆ ನಾನಂದುಕೊಂಡೆ ನೀ ಚಂದ್ರನ ತಂಗಿಯೇ. ಜಿನು ಜಿನುಗೋ ಜೋರಾಲಿ ಮಿನು ಮಿನುಗೋ ತುಟಿಗೆ ಬನ್ನಿ.
ನಕ್ಕ ಮೋಡಿ ಆ ಚುಕ್ಕಿ ನೋಡಿ ಬಾನಿಂದಲೇ ಜಾರಿದೆ. ಚೈತ್ರ ಚಿತ್ರ ಬರೆದು ಆ ಚಿತ್ರ ಜೀವ ತೆರೆದು ಎದೆ ಭೂಮಿಯಲ್ಲಿ ಹಸಿರನ್ನು ಚೆಲ್ಲಿ ಹರುಷವ ಹರಡಿಹುದು. ನಯನದಲ್ಲಿ ಸಂಗಾತಿ ಸಂಪ್ರೀತಿ ನಲಿ ನಲಿ ನಲಿಯುತ್ತಿದೆ. ಸುಂದರವಾದ ಜಿನು ಜಿನುಗೋ ಜಯನವೇ ಸುಂದರವಾದ ಗೀತೆ ಕೇಳ್ಕೊಂಡು ಬಂದು ಹೊಸತು ಹಳತು ಹೊಸತು ಹೊಸತು ಹಳತು ಅಂತ ಹೇಳ್ಬೇಕಾದ್ರೆ ಏನು ಇವಾಗ ದೀಪಾವಳಿ ಹಬ್ಬ, ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯನ್ನು ನಾವು ಮೊದಲು ಸಲ್ಲಿಸಬೇಕಿತ್ತು, ಆದರೆ ತಡವಾಗಲಿಲ್ಲ. ನಮ್ಮೆಲ್ಲ ಬಂದಂಥ ಎಲ್ಲ ಜನತೆಗೆ ಬಂಧು ಮಿತ್ರರಿಗೆ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ಸಲ್ಲಿಸ್ತಾ ಪ್ರತಿಯೊಬ್ಬರ ಒಂದು ಬದುಕಲ್ಲಿ ಈ ಒಂದು ದೀಪಾವಳಿ ಸದಾ ಬೆಳಕನ್ನು ತರ್ತಾ ಇರಲಿ. ಯಾಕಂತ ಹೇಳಿದ್ರೆ ದೀಪ ಅಂತ ಹೇಳಿದ್ರೆ ಬೆಳಕು ಅಂತ ಹೇಳಿದ್ರೆ ಖುಷಿ, ಸಂತೋಷ, ಆರೋಗ್ಯ, ಐಶ್ವರ್ಯ ಎಲ್ಲ ಕೂಡ. ಹಾಗಾಗಿ ಈ ದೀಪಾವಳಿ ಹಬ್ಬದ ನಂತರ ಈ ಹಬ್ಬಗಳ ಸರತಿ ಸಾಲಿನಲ್ಲಿ ಮುಖ್ಯವಾಗಿ ಕೊನೆಯಲ್ಲಿ ಬರುವಂಥದ್ದು ಯಾವುದು ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ಕೂಡ ಪ್ರಕೃತಿಯಲ್ಲಿ ಕೂಡ ತುಂಬಾ ವಿಶೇಷವಾಗಿ ಕಾಣುವಂಥದ್ದು. ಈ ಸಂಕ್ರಾಂತಿ ಬಂದಾಗ ಯಾವ ರೀತಿ ಇತ್ತು ಅಂತ ಒಂದು ಪ್ರಣಯ ಗೀತೆಯಾಗಿ ಅದನ್ನು ಮಾರ್ಪಡಿಸಿದವರು ನಮ್ಮ ರವಿಚಂದ್ರನ್ ಅವರು, ಹಂಸಲೇಖ ಅವರ ಜೊತೆ. ಆ ಒಂದು ಗೀತೆ ನಾನು ಮತ್ತು ಲಕ್ಷ್ಮಿ ಅವರು ಹಾಕೊಂಡ್ಬರುವ ಸಂಕ್ರಾಂತಿ ಮನಸ್ಸಲ್ಲಿ ಮನಸ್ಸು ಬಿತ್ತು ಬಿತ್ತು ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ಬೇರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಿತ್ತು ಬಿತ್ತು ಎಳ್ಳು ಬೆಲ್ಲ ಬೇರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮನ್ಮಥನ ಹಬ್ಬಗಳು. ದಿನರಾತ್ರಿ ಕಾಡಿದ ಕುಡಿ ಮೀಸೆ ಕೂಗಿದ ಚೆಲುವೆ ಚೆಲುವೆ ನೀನೇನಾ. ಕಣ್ಣಿಗಿಟ್ಟ ಕಪ್ಪು ಕಾಡಿಗೆ ಮೂಗಿಗಿಟ್ಟ ಕೆಂಪು ಮೂಗುತಿ ನಡೆಸಿದ ಹುಡುಕಾಟ ನಿನಗೆ. ಅತ್ತ ಹಿತ್ತವಾಡೋ ಮನಸ್ಸು ಚಿತ್ತಭಂಗ ಮಾಡೋ ಕನಸು ನಡೆಸಿದ ಪರದಾಟ ನಿನಗೆ. ಮಾರಾಣಿ ನನ್ನ ಜೊತೆಗಾತಿ ಸುದ್ದಿ ಹಾಡಿನಂತೆ ನೀ ಬಂದೆ ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಿಟ್ಟು ಬಿಟ್ಟು ಎಳ್ಳು ಬೆಲ್ಲ ಬೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮನ್ನತ
ಮನ್ಮಥನ ಹಂಬುಗಳು ಝುಮ್ 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 ಝುಮ್. ಚಿತ್ತಾರ ಹಾಕುತ್ತ ರಂಗೋಲಿ ಹಾಕಿದೆ ಪ್ರೀತಿಯ ಸುಗ್ಗಿಯ ಕಣದಲ್ಲಿ. ಸೋಲಿ ಹಾಡುತ್ತಾ ಹೋರಾಟ ಸಾಗಿದೆ ಪ್ರೀತಿಯ ರಾಶಿಯ ಎದುರಲ್ಲಿ. ಪುಟ್ಟ ಬಾಯ ಕೆಂಪು ಕುಂಚದ ತಿದ್ದಿ ತೀಡು ಮುದ್ದು ಚಿತ್ರದ ಸೊಗಸಿಗೆ ಮನಸೋದೆ ಮರುಳೆ. ಮಾರಾಣಿ ನನ್ನ ಜೊತೆಗಾತಿ ಸುಗ್ಗಿ ಕಾಲದಂತೆ ನೀ ಬಂದೆ ನನ್ನ ಬಾಳಿಗೆ. ರತು ರತು ಮನಸ್ಸಲ್ಲಿ ಮನಸ್ಸು ಕೊಟ್ಟು ತಗೋ ಮಾತಾಯಿತು ಮತ್ತಾಯಿತು ಬೈಯಲ್ಲಿ ಏರುತ್ತಿದೆ ಮನ್ಮಥನ ಹಂಬುಗಳು ಝುಮ್ 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 ಝುಮ್. ಥ್ಯಾಂಕ್ ಯು ರಶ್ಮಿ ಅವರಿಗೆ, ಥ್ಯಾಂಕ್ ಯು ಸೋ ಮಚ್ ಹೇಳ್ಕೊಳ್ತಾ. ಓಕೆ ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ಹೆಮ್ಮೆಯ ಅಶೋಕಣ್ಣ ಸುಯೋಗದ ನಾಡಿಗೆ. ಆದರಣೀಯ ಎಲ್ಲ ಬಂಧುಗಳೇ, ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಇದರ ನೇತೃತ್ವವನ್ನು ವಹಿಸಿಕೊಂಡ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆದರಣೀಯರೂ ಆದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಅಶೋಕ ಜನಮನ 2025 ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥ ನಮ್ಮೆಲ್ಲ ಆತ್ಮೀಯ ಬಂಧುಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುವುದರೊಂದಿಗೆ ನಾವು ಈಗಾಗಲೇ ನಿರೀಕ್ಷೆ ಮಾಡಿದ ನಮ್ಮೆಲ್ಲರ ನೆಚ್ಚಿನ ಆದರಣೀಯ ಕರುನಾಡಿನ ಜನನಾಯಕ ಕೆಲವು ಕ್ಷಣಗಳಲ್ಲಿ ಈ ವೇದಿಕೆಯನ್ನು ಅಲಂಕರಿಸಲಿಕ್ಕಿದ್ದಾರೆ. ಅದಕ್ಕಿಂತ ಮೊದಲು ಉತ್ತರ ದಕ್ಷಿಣ ಗಾಣಗಾಪುರದ ಗೌರವಾನ್ವಿತ ಶ್ರೀಗಳು ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಒಡಿಯೂರು ಅವರ ಪಾದಾರ್ಪಣೆ ನಮಗೆಲ್ಲ ಖುಷಿ ಕೊಟ್ಟಿದೆ. ಅವರ ಉಪಸ್ಥಿತಿ, ಅವರ ಸಾಂಗತ್ಯ ನಮಗೆಲ್ಲ ಸಂತಸ ತಂದಿದೆ. ಅವರನ್ನು ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾರೆ ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟಿನ ಕಾರ್ಯಾಧ್ಯಕ್ಷರು
ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಸನ್ಮಾನ್ಯ ಸುದೇಶ್ ಆರ್ ಶೆಟ್ಟಿ ಇವರು. ಸನ್ಮಾನ್ಯ ಸ್ವಾಮೀಜಿಗಳಿಗೆ ಅಶೋಕ್ ಕುಮಾರ್ ರೈ ದಂಪತಿಗಳು ಸುದೇಶ್ ಶೆಟ್ಟಿ ಗೌರವಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಸ್ವಾಮೀಜಿಗಳು ಪ್ರಾರ್ಥಿಸಲಿಕ್ಕಿದ್ದಾರೆ. ಗೌರವಾನ್ವಿತ ಸ್ವಾಮೀಜಿಗಳನ್ನ ಸ್ವಾಗತಿಸಲಿಕ್ಕಿದ್ದಾರೆ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದಂಥ ಸುದೇಶ್ ಆರ್ ಶೆಟ್ಟಿ ಇವರು. ಆತ್ಮೀಯ ಬಂಧುಗಳೇ, ರೈ ಎಸ್ಟೇಟ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಇವತ್ತು ನಡೆಯುವಂಥ ಅಶೋಕ ಜನಮನ 2025 ಈ ಒಂದು ಸಂತೋಷ ಸಂದರ್ಭದಲ್ಲಿ ನಮ್ಮಲ್ಲಿ ಜೊತೆಯಾಗಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಗುರುದೇವದತ್ತ ಸಂಸ್ಥಾನ ಒಡೆಯವರು, ನಮ್ಮ ಪೂಜ್ಯರು ತುಳು ಭಾಷೆಗೆ ಅಪಾರ ಕೊಡುಗೆ ನೀಡಿ ಗ್ರಾಮೋತ್ಸವ ಎಂಬ ಪರಿಕಲ್ಪನೆಯೊಂದು ಮೂಲಕ ಸಮಾಜದ ಸರ್ವರ ಜೊತೆ ನಡೆದು ಧರ್ಮವೆಂದರೆ ಬದುಕುವ ರೀತಿ ಎಂಬುದನ್ನು ಸಮಾಜಕ್ಕೆ ತೋರಿಸಿಕೊಟ್ಟಂಥ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲಿರುವಂಥ ತಮ್ಮ ನೆಚ್ಚಿನ ಶಾಸಕರು, ನಮ್ಮ ಟ್ರಸ್ಟಿನ ಅಧ್ಯಕ್ಷರಂತ ಶ್ರೀಯುತ ಅಶೋಕ್ ಕುಮಾರ್ ಅವರಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕೆಪಿಸಿಸಿಯ ಸಂಯೋಜಕರಂತ ಕಾವು ಹೇಮನ ಶೆಟ್ಟಿ ಅವರಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಟ್ರಸ್ಟಿನ ನಮಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಬೆನ್ನೆಲುಬಾಗಿ ನಿಂತು ತಮಗೆ ಪ್ರೋತ್ಸಾಹವನ್ನು ಕೊಡುವಂಥ ನಮ್ಮ ಟ್ರಸ್ಟಿ ಆದಂಥ ಸುಮಾ ಅಶೋಕ್ ಕುಮಾರ್ ಅವರಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಶೋಕ ಜನಮನ ಈ ಕಾರ್ಯಕ್ರಮದುದ್ದಕ್ಕೂ ಕೂಡ ಪೂಜ್ಯರಾದಂತಹ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಒಡಿಯೂರು ಇವರ ಆಶೀರ್ವಾದ ನಿರಂತರ ಇದೆ. ಕಳೆದ ಅವಧಿಯಲ್ಲಿ ಕೂಡ ಈ ಕಾರ್ಯಕ್ರಮದಲ್ಲಿ ಅವರ ಉಪಸ್ಥಿತಿಯನ್ನು ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಈಗ ಪೂಜ್ಯರಾದ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಕ್ಷೇತ್ರ ಒಡಿಯೂರು ಇವರಿಂದ ಆಶೀರ್ವಚನ. ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇನ ಶಂಕಂ ಚಕ್ರಂ ಗದಾ ಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಮನುಷ್ಯನ ಮನಸ್ಸಿಗೆ ಮುಟ್ಟುವಂತಹ ಒಂದು ಕಾರ್ಯಕ್ರಮ ಅಂತ, ಜನ ಮನ ಅಂತ ಹೇಳಿಕೊಂಡು. ಜನ ಮನ ಗೆಲ್ಲುವುದು ಸುಲಭ ಎನ್ನುವಲ್ಲ, ಅದಕ್ಕೆಲ್ಲ ಅರ್ಹವಾದ ಸಾಮರ್ಥ್ಯವನ್ನು ಹೊಂದಿದವರು ನಮ್ಮ ಅಶೋಕ್ ರೈಗಳು. ಆ ಅಶೋಕ್ ರೈಗಳನ್ನು ನಾವೊಮ್ಮೆ ಒಂದು ಯಾವುದೇ ಜವಾಬ್ದಾರಿಯನ್ನು ಅವರ ಕೈಗೆ ಕೊಟ್ಟರೆ ಅದನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ಯಶಸ್ವಿಯಾಗ್ತಾರೆ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಮತ್ತೊಂದು ಕಂಡುಕೊಂಡಿರುವಂಥ ಸತ್ಯ ಏನು ಅಂತಂದರೆ, ಒಂದು ಭಾರತೀಯ ಪರಂಪರೆಯಲ್ಲಿ ಮಾತೃದೇವೋಭವ ಎನ್ನುವಂಥ ಒಂದು ವಿಚಾರ ಬರ್ತದೆ. ಆ ಮಾತೃ ಪಾದವನ್ನು ಮುಟ್ಟದೆ ಯಾವುದೇ ಕಾರ್ಯವನ್ನು ಅವರು ಕೈಗೊಳ್ಳಲಿಕ್ಕಿಲ್ಲ. ಆದ್ದರಿಂದ ಮಾತಾ ಪಿತೃಗಳಿಗೆ ಕೊಡುವಂಥ ಒಂದು ಏನು ಗೌರವ ಇದೆಯೋ ಅದನ್ನು ಅಶೋಕ್ ರೈಗಳಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ಇವತ್ತು ಅವರ ಶ್ರೇಯಸ್ಸಿನ ಹಿಂದೆ ಅವರ ಪಕ್ಕದಲ್ಲಿ ಕೂತಿರುವಂಥ
ಆ ಧರ್ಮಪತ್ನಿಯವರಿಗೆ ಬಹುಶಃ ಅವರಿಗೆ ಅದನ್ನು ಸಲ್ಲಿಸಬೇಕು. ಅವರಿಗೊಂದು ಪ್ರತ್ಯೇಕವಾದ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ಪ್ರೋತ್ಸಾಹ ಮಾಡದಿದ್ದರೆ ಇವರು ಇನ್ನಷ್ಟು ಮುಂದೆ ಹೋಗಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ರಾಜ ಮತ್ತು ಮಂತ್ರಿ ಅಂತ ಹೇಳ್ತಾರೆ. ಅವರ ಬದುಕು ಕೂಡ ಹಾಗೆ ಇದೆ ಅಂತ ಹೇಳಬಹುದು. ಆದರೆ ಇನ್ನೊಂದು ಕಂಡುಕೊಂಡಂಥ ವಿಚಾರ ಯಾವುದು ಅಂತಂದರೆ, ಧರ್ಮಶ್ರದ್ಧೆ ಇವರಲ್ಲಿ ಇದೆ. ಅದನ್ನು ಬಿಟ್ಟು ಯಾವುದೇ ರಾಜಕೀಯ ಅವರು ಮಾಡುವುದಿಲ್ಲ. ಧರ್ಮ ಶ್ರದ್ಧೆಯ ಒಂದಿಗೆ ರಾಜಕೀಯದಲ್ಲಿ ಅವರನ್ನು ತೊಡಗಿಸಿಕೊಂಡವರು. ಆ ನಾಯಕತ್ವ ಗುಣ ಅವರಲ್ಲಿ ಇದೆ. ಅದನ್ನು ಸಮಾಜದ ಹಿತಕ್ಕಾಗಿ ಬಳಸಿದರೆ ಹೇಗೆ ಅಂತ ಹೇಳಿಕೊಂಡು ರಾಜಕೀಯಕ್ಕೆ ಪ್ರವೇಶ ಮಾಡಿಕೊಂಡು ಅವರ ಅವಧಿಯನ್ನು ಈಗಾಗಲೇ ಶಾಸಕತ್ವದಲ್ಲಿ ಅವರು ಏನೆಲ್ಲ ಮಾಡಿದ್ದಾರೆ ಅಂತಂದರೆ ನಾವೆಲ್ಲ ನೋಡಿರುವಂಥ ವಿಚಾರ. ಈಗಾಗಲೇ ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜ್ ಬರ್ತದೆ ಅಂದರೆ ಅವರ ಪರಿಶ್ರಮಕ್ಕೆ ಚಪ್ಪಾಳೆ ಬೇಕೋ ಬೇಡೋ ಅಂತೇಳಿ. ಆದರೆ ಎಲ್ಲರನ್ನು ಕರೆದು ಮಾತಾಡಿಸುವಂಥ ಗುಣ ಅವರಲ್ಲಿದೆ. ನಾನು ನೋಡಿದ್ದೇನೆ, ಈ ಮೊದಲು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಅವರು ಕ್ರಿಯಾಶೀಲತೆಗೆ ಇನ್ನೊಂದು ಹೆಸರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕ್ರಿಯಾಶೀಲತೆಗೆ ಇನ್ನೊಂದು ಹೆಸರು. ಚುರುಕಾಗಿದ್ದಾರೆ ಅವರು. ವಿಧಾನಸೌಧದಲ್ಲಿ ಕೂಡ ಒಂದಷ್ಟು ಸ್ವರವನ್ನು ಎತ್ತುತ್ತಾರೆ. ಮತ್ತೊಂದು ಹೇಳುವಂಥದ್ದು, ಕರಾವಳಿಯ ಭಾಗದಲ್ಲಿ ಜನಪ್ರಿಯವಾಗಿರುವಂಥ ಸಂಸ್ಕೃತಿಯ ಭಾಗವಾಗಿರುವಂಥ ಕಂಬಳವನ್ನು ಬೆಂಗಳೂರಿನಲ್ಲಿ ಒಂದಷ್ಟು ಪರಿಚಯಿಸಿದಂಥ ಕೀರ್ತಿ ಅವರಿಗೆ ಸಲ್ಲಬೇಕು. ಅದನ್ನು ಅವರು ಮಾಡಿದ್ದಾರೆ. ಇವತ್ತು ನಾವು ನೋಡಬೇಕಾಗಿರುವಂಥ ವಿಚಾರ ಯಾವುದು ಅಂತಂದರೆ, ಜನರಲ್ಲಿ ಒಂದಷ್ಟು ಜಾಗೃತಿ ಮಾಡುವಂಥ ಕೆಲಸ ಆಗಬೇಕು ಅಂತ. ಎಲ್ಲ ವರ್ಗದ ಜನರಿಗೆ ಒಂದಷ್ಟು ಶಾಂತಿ ನೆಮ್ಮದಿ ದೊರಕಬೇಕು ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ನಾನು ಮತ್ತೂ ಮೆಚ್ಚುವಂಥ ವಿಚಾರ ಯಾವುದು ಅಂತಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಬರುವಂಥ ಸಮಯ ನಮಗೆ ಸ್ವಲ್ಪ ಒತ್ತಡ ಇರುವುದರಿಂದ ಬೇರೆ ಭಾಗ ಸೇರಬೇಕಾಗಿದೆ. ಆದರೂ ಅವರ ಸಮ್ಮುಖದಲ್ಲಿ ನಮ್ಮ ರೈಗಳು ಈ ಕೆಲಸವನ್ನು ಮಾಡ್ತಾರೆ ಅಂತ ನಾನು ತುಂಬ ಸಂತಸಪಟ್ಟು ಹೇಳ್ತೇನೆ. ಯಾಕಂತಂದರೆ ನಮ್ಮ ತುಳು ಭಾಷೆಗೆ ಬೇಕಾಗಿರುವಂಥ ಒಂದು ಎರಡನೇ ಭಾಷೆಯಾಗಿ, ರಾಜ್ಯದ ಎರಡನೇ ಭಾಷೆಯಾಗಿ ಅದು ಘೋಷಣೆ ಆಗಬೇಕು. ಆದರೆ ಮಾತ್ರ 8ನೇ ಪರಿಚ್ಛೇದಕ್ಕೆ ಅದು ಸೇರಲಿಕ್ಕೆ ಸಾಧ್ಯತೆ ಆಗ್ತದೆ. ಆದ್ದರಿಂದ ರಾಜ್ಯದ ಎರಡನೇ ಭಾಷೆಯಾಗಿ ಘೋಷಣೆ ಮಾಡೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ರೈಗಳು ಮಾಡ್ತಾರೆ ಅಂತ ನಾನು ವಿಶ್ವಾಸ ಇಟ್ಟಿದ್ದೇನೆ. ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಇರ್ತಾರೆ. ಬಹುಶಃ ಕಿವಿಯಲ್ಲಿ ಹೇಳಿಬಿಟ್ಟು ಅದನ್ನು ಮಂಜೂರಾಗುವಂತೆ ಮಾಡಬಹುದು ಅಂತ ನಾನು ಸಂತಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಿದ್ದೇನೆ. ವಿಧಾನಸೌಧದಲ್ಲಿ ಒಂದಷ್ಟು ನಮ್ಮ ಪರಮಪ್ರಿಯರಾಗಿರುವಂತಹ UT ಖಾದರ್ರನ್ನು ಕೂಡ ನಾನು ನೆನಪು ಮಾಡಬೇಕು. ಆ ವಿಧಾನಸೌಧದಲ್ಲಿ ತುಳುವಿನ ಒಂದಷ್ಟು ಮಾತುಗಳು ಅಲ್ಲಿ ಓಡಾಡಿದಲ್ವಾ, ಅವರ ಜೊತೆಗೆ ಸಭಾಧ್ಯಕ್ಷರ ಮುಂದೆ ರೈಗಳು ತುಳುವನ್ನು ಅಷ್ಟು ಮೆಚ್ಚುಗೆಯಿಂದ ಒಪ್ಪುವಂತೆ ಮಾಡಿದಾರಲ್ವ. ನಿಖಿಲಿಗೆ ಅರ್ಥ ಮಾರ್ರೆ ಎಂಗ್ಲಿಗೆ ಅರ್ಥ ಪುಣತ ಅಂತ ಹೇಳಿಕೊಂಡು ಅದನ್ನು ಒಪ್ಪಿಸಿದ್ದಾರಲ್ವ. ಆದ್ದರಿಂದ ಮತ್ತೂ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಸಂದರ್ಭದಲ್ಲಿ ಅದು ಜಾರಿ ಆಗಬಹುದು ಅಂತ ನಾನು ಮೆಚ್ಚುಗೆಯಿಂದ ಹೇಳ್ತಾ ಇದ್ದೇನೆ. ಬಹುಶಃ ಅದಕ್ಕೆ ಒತ್ತಡ ಕೊಡಬೇಕು ಅಂತ ನಾನು ಇವರ ಮೂಲಕ ಅವರಿಗೆ ನೀವು ಒತ್ತಬೇಕು ಅಂತ ನಾನು ವಿಚಾರವನ್ನು ಮುಂದಿಟ್ಟುಕೊಳ್ತೇನೆ. ದೇಶದ ಒಂದು ಒಳಿತಿಗಾಗಿ ನಾವು ಸಂಘಟಿತರಾಗಬೇಕಾದಂಥ ಅಗತ್ಯತೆ ಇದೆ. ನಾನು ಹೇಳುವಂಥದ್ದು, ಭಾರತ ದೇಶದಲ್ಲಿರುವವರು ಎಲ್ಲರೂ ಭಾರತೀಯರು. ನಾವು ಭಾರತೀಯರಾಗಿ ಬದುಕುವುದಕ್ಕೆ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿ ಬೇಕು, ಇದೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಬದುಕಿದಾಗ ಧರ್ಮ ಅನ್ನುವಂಥದ್ದು ಬರೀ ಒಂದು ಜಾತಿ ಮತಕ್ಕೆ ಸೀಮಿತ ಅಲ್ಲ, ವಿಸ್ತೃತವಾಗಿರುವಂಥ ಧರ್ಮ ಅನ್ನುವಂಥದ್ದು, ಧಾರಣೆಗೆ ಯೋಗ್ಯವಾಗಿರುವಂಥ ಧರ್ಮವನ್ನು ಅನುಷ್ಠಾನ ಮಾಡಿಕೊಂಡು ಬಂದಾಗ ನಾವು ಬೆಳೀಲಿಕ್ಕಾಗ್ತದೆ, ದೇಶವು ವಿಕಾಸ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ. ಒಂದು ವ್ಯಕ್ತಿ ವಿಕಾಸ ಆಗದೆ ರಾಷ್ಟ್ರದ ವಿಕಾಸ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಆ ವ್ಯಕ್ತಿ ವಿಕಾಸಕ್ಕೆ ಪೂರಕವಾಗಿರುವಂಥ ಜನ ಮನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸುತ್ತಾ, ನಮ್ಮ ಪಕ್ಕದಲ್ಲಿ ಪರಮಪ್ರಿಯರು ಇದ್ದಾರೆ. ಬಹುಶಃ ಪುತ್ತೂರು ಭಾಗಕ್ಕೆ ಸೇರ್ತಾರೆ, ಇವರ ಮಠವೂ ಅದಕ್ಕೆ ಸೇರಿಕೊಳ್ತದೆ. ಒಂದಷ್ಟು ಅವರ ಬೆಳವಣಿಗೆಯಲ್ಲೂ ಶಾಸಕರ ಪಾತ್ರ ಇದೆ. ಅವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ನೀವು ನಮ್ಮಲ್ಲೂ ಕೂಡ ಬರಬೇಕು. ನಿಮಗೆ ಒತ್ತಡ ಇರೋದರಿಂದ ಬರಲಿಕ್ಕಾಗಲಿಲ್ಲ. ಮುಂದಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಈಗಲೇ ನಾವು ಆಮಂತ್ರಣ ಕೊಡ್ತಿದ್ದೇವೆ. ರಥೋತ್ಸವದ ಸಂದರ್ಭದಲ್ಲಿ ತುಳುನಾಡ ಜಾತ್ರೆ ಅಂತ ನಡೀತದೆ, ಅದು ನಿಮ್ಮ ಭಾಗವಹಿಸಿಕೆ ಬೇಕು ಅಂತ ಈ ಸಂದರ್ಭದಲ್ಲಿ ಕರೆಯನ್ನು ಕೊಡ್ತಾ ಇದ್ದೇವೆ. ಒಂದು ವಿಶೇಷವಾದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇವರು ಬೇರೆ ಬೇರೆ ವೈವಿಧ್ಯತೆ ಇರುವಂತಹ ಒಂದೇ ಈ ಸಲ ಏನು ಮಾಡಿದ್ರು, ಸೀರಿಯಲ್ ಇನ್ನು ಏನಾದರೂ ಬೇರೆ ಎಲ್ಲ ಮಾಡಲಿಕ್ಕೆ ಆಗ್ತದಾ ಅಂತ ಒಂದಷ್ಟು ಪ್ರಯತ್ನ ಪಟ್ಟು ಒಂದಷ್ಟು ಜನ ಬಳಕೆಗೆ ಬೇಕಾಗಿರುವಂಥ ದಿನ ಬಳಕೆಗೆ ಬೇಕಾಗಿರುವಂಥ ವಸ್ತುಗಳನ್ನು ಪೂರೈಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಲ್ಲಿ ಜಾತಿ ಮತ ಭೇದ ಇಲ್ಲದೆ ಎಲ್ಲವನ್ನ ಮೀರಿ ಮಾನವರು ಅನ್ನುವಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇಲ್ಲಿ ಸಂಘಟನೆ ಮಾಡಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ಒಟ್ಟು
ಮರವಿದ್ದರೇನಯ್ಯ ನೆರಳಿಲ್ಲದನಕ, ನೆರಳಿದ್ದರೇನಯ್ಯ ನೀರಿಲ್ಲದನಕ, ನೀರಿದ್ದರೇನಯ್ಯ ಹೊರತಿಲ್ಲದನಕ, ದನವಿದ್ದರೇನಯ್ಯ ಕೊಡುವ ಮನವಿಲ್ಲದನಕ, ದನವಿದ್ದರೇನಯ್ಯ ಮನವಿದ್ದರೇನಯ್ಯ ಜ್ಞಾನವಿಲ್ಲದನಕ. ದೇವ ಪುರಂದರ ವಿಠ್ಠಲ ರಾಯನ ಊಳಿಗ ಮಾಡದವನ ಬಾಳುವೆ ಏತಕೆ ಅಂತ ದಾಸರು ಹೇಳ್ತಾರೆ. ಆದರೆ ಇದಕ್ಕೆ ಇದು ಅಪವಾದ. ನಮ್ಮ ರೈಗಳು ಅದನ್ನೆಲ್ಲ ಮೀರಿ ಮರವೂ ಇದೆ, ನೆರಳೂ ಇದೆ, ಎಲ್ಲವನ್ನ ಬಳಸಿಕೊಂಡು ಸಮಾಜಕ್ಕೆ ಏನಾದರೂ ಕೊಡಬಹುದಾ ಎನ್ನುವಂಥ ಚಿಂತನೆ ಇಟ್ಟುಕೊಂಡು ಬಹುಶಃ ಅವರು ಬೆಳೀತಾ ಇದ್ದಾರೆ. ಅದು ಶ್ರೇಯಸ್ಸ ಆಗಲಿ ಅಂತ ಈ ಸಂದರ್ಭದಲ್ಲಿ ಅವರ ಜನಪ್ರಿಯತೆಗೆ ಇದೊಂದು ಕೈಕನ್ನಡಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದು ಯಶಸ್ವಿಯಾಗಿ ಜರಗಲಿ. ಒಂದು ಮಾತಿದೆ, ನಮ್ಮಲ್ಲೆಲ್ಲ ಸಂಪತ್ತು ಬಂದರೆ ಚಲಾವಣೆ ಮಾಡಬೇಕಾದ್ರೆ ಅನ್ಯ ದೇಶಕ್ಕೆ ಹೋದರೆ ನಾವು ಏನು ಮಾಡಬೇಕು ಅಂತಂದರೆ ಅದನ್ನು ಕನ್ವರ್ಟ್ ಮಾಡಬೇಕಾಗ್ತದೆ. ಅನ್ಯ ದೇಶಕ್ಕೆ ಹೋಗುವಾಗ ಒಂದು ದೇಶಕ್ಕೆ ಹೋದು ಅಲ್ಲಿ ಡಾಲರ್ ಆಗಿ ನಾವು ಅದನ್ನು ಕನ್ವರ್ಟ್ ಮಾಡಬೇಕು. ಆದರೆ ಒಬ್ಬರು ಶ್ರೀಮಂತರು ಹೇಳಿದ್ರಂತೆ, ಒಬ್ಬರು ಸಾಧುಗಳ ನಿಮಂತ್ರಂತೆ, ನಾವು ಇಲ್ಲಿರುವಂಥ ಎಲ್ಲ ಸಂಪತ್ತನ್ನು ಗಂಟು ಕಟ್ಟಿಕೊಂಡು ಹೋಗಬೇಕು, ಏನಾದರೂ ದಾರಿ ಇದ್ದರೆ ಹೇಳಿ ಅಂತ ಬೇರೆ ಬೇರೆ ವ್ಯಕ್ತಿಗಳು ಹೇಳಿದ್ರು. ಆದರೆ ಸಾಧುಗಳೊಬ್ಬರು ಹೇಳಿದ್ರಂತೆ, ನೀವು ಒಂದು ಮಾಡಿ, ನಿಮಗೆಲ್ಲ ಎಲ್ಲಿಂದಲೇ ಎತ್ತುಕೊಂಡು ಹೋಗ್ಲಿಕ್ಕೆಲ್ಲ ಭಾರ ಆಗಬಹುದು, ಅದು ಸ್ವಲ್ಪ ಭಾರ ಕಡಿಮೆ ಮಾಡಿ ಹೋಗಬೇಕಲ್ಲ, ನೀವು ಲಗೇಜ್ ಸ್ವಲ್ಪ ಕಡಿಮೆ ಆಗಬೇಕಲ್ಲ, ಅದಕ್ಕೆ ನಿಮಗೊಂದು ದಾರಿ ಹೇಳ್ತೇನೆ ಅಂತ ಅಂದರು. ಏನು ಅಂತಂದರೆ, ಅನ್ಯ ದೇಶಕ್ಕೆ ಹೋಗುವಾಗ ಹೇಗೆ ನಾವು ಹಣವನ್ನು ಪರಿವರ್ತನೆ ಮಾಡುತ್ತೇವೆಯೋ ಅದೇ ರೀತಿಯಲ್ಲಿ ಇಲ್ಲಿರುವಂಥ ಸಂಪತ್ತನ್ನು ನೀವು ಪರಿವರ್ತನೆ ಮಾಡಬೇಕು, ಮಾಡಿದರೆ ನೇರವಾಗಿ ಹೋಗುವಾಗ ಹಿಡ್ಕೊಂಡು ಹೋಗಲಿಕ್ಕೆ ಆಗ್ತದೆ ಅಂತ ಹೇಳಿದರು. ಅದು ಹೇಗೆ ಅಂತಂದರೆ, ಇಲ್ಲಿ ದಾನ ಧರ್ಮವನ್ನು ಮಾಡಿದರೆ ಪುಣ್ಯ ಸಂಚಯನಕ್ಕೆ ಅದು ಹೇತುವಾಗ್ತದೆ ಅಂತ ರೈಗಳದನ್ನು ಮನವಟ್ಟು ಮಾಡಿಕೊಂಡು ಆ ಕಾರ್ಯವನ್ನು ಮಾಡುತ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದು ಪುಣ್ಯ ಸಂಚಯನಕ್ಕೆ ಭಾಜನವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಸೇರಿರುವಂಥ ಎಲ್ಲರಿಗೂ ಕೂಡ ನಮ್ಮವರು ಅಂತ, ಹೇಮಂತ್ ಶೆಟ್ಟರನ್ನು ನಮ್ಮವರು ಅಂತ ಹೇಳಬೇಕು, ನಮ್ಮ ಪಕ್ಕದವರು, ಬಹುಶಃ ಎಲ್ಲ ಕಾರ್ಯದಲ್ಲೂ ಅವರನ್ನು ತೊಡಗಿಸಿಕೊಳ್ತಾರೆ. ಕ್ಷೇತ್ರದ ಯಾವುದೇ ಕಾರ್ಯ ಇದ್ದರೂ ಯಾನೊಳ್ಳಿ ಸ್ವಾಮಿಲ ದಾದಾ ಉಡುಪಲ್ನೆ ಅಂತ ಹೇಳಿಕೊಂಡು ಮುಂಚೂಣಿಯಲ್ಲಿರುವವರು ಅವರು. ಹಾಗೆ ಅಂತ ಪುತ್ತೂರಲ್ಲಿ ಹಲವಾರು ಜನರನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಅವರ ಮಕ್ಕಳಿಗೂ ಕೂಡ ಬಹುಶಃ ಹೆಜ್ಜೆ ಗಟ್ಟಿಯಾಗಿ ಇಟ್ಟುಕೊಂಡಿದ್ದಾರೆ. ಅವರು ಕೂಡ ಅಮ್ಮೇರ್ದಾನೆ ಒಣಪೇರೆ ಎಂಕ್ಲ ಅವೇ ಪಜ್ಜ ದೀವೋಡು, ಅಪ್ಪೆದಾನೆ ಒಣಪೇರೆ ಅವೇ ಪಜ್ಜನ ಎಂಕ್ಲ ದೀವೋಡು, ಹಿರಿಯರಿಗೆ ಗೌರವ ಕೊರಪನೆ ಎಂಕ್ಲ ಕೋರುಡು ಅಂಚಾದು ಈ ಒಂಜಿ ಕಾರ್ಯಕ್ರಮ ಎಲ್ಲ ಪಣವಿರ ತುಳುಟೆ ಪಾತ್ರೆನ ಸ್ವಾಮಿ ಇನ್ನು ಕನ್ನಡ ದಯ ಪಾತ್ರೆ ಒಂತೆ ಎತ್ತು ನಕ್ಲಿಗೆ ಎತ್ತಾಡೋದು ಯಾನು ಕನ್ನಡ ಭಾಷೆಯ ಪಾತ್ರೆದೆ. ನಂಗೆ ಕನ್ನಡ ತುಳು ಇನಿಪಿನವರು ಅಡ್ಡು ನಾಡಲ್ಲ ಮೆಗ್ದಿ ಬಳ್ದಿದ್ಲೆಕ್ಕ ನಮ್ಮ ತೂವನೋಡು ಕನ್ನಡ ಬೊಕ್ಕ ಭಾರತ ಜನನೀಯ ತನು ಜಾತೆ ಎಂದು ಪಣ್ಪೆರತ್ತ, ಕರ್ನಾಟಕ ಹೇ ಮಾತೆ ಎಂದು ಪಣ್ಪೆರತ್ತ ಅಂಚ ತುಳು ಮೆಗಿದಿ ಅದು ಚಿಕ್ಕಮ್ಮ ಅದು ಸಂಗತಿ ದಾಲ ಇಜ್ಜೆ ಇಟ್ಟು ಅಂತ ಭಾಷೆದ ಜಾಗೃತಿ ನಮ್ಮ ಯಾಪಲ್ ಮನ್ಪುಣಂಚಿನ ಅಗತ್ಯತೆ ಉಂಡು ಈ ಸಂದರ್ಭ ಪಂಡೊಂದು ಸೇರಿನಂಚಿನ ಮಾತ್ರೆಗಳ ದೇವರೆಡ್ಡೆ ಪುದಿಪಾವಡು ಈ ಕಾರ್ಯಕ್ರಮ ಇನಿ ಮಾತ್ರ ವರ್ಷ ನಡಪಾವಾಯಿರು, ವರ್ಷ ವಿಭಿನ್ನವಾದ ರೀತಿ ನಡತೊಂದುಂಡು. ಇನಿ ಸಿದ್ದರಾಮಯ್ಯರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರ್ಪೇರು ವ್ಯವಸ್ಥಿತವಾಯಿನ ಮುಲ್ಪದ ವ್ಯವಸ್ಥೆಗೆ ಒಂಜಿ ನಿಜವಾದ ಅಭಿನಂದನೆ ಅನ್ಪಂಡುದಿಲ್ಲ. ವ್ಯವಸ್ಥೆ ಮಂತ್ರಂಚಿನ ರೈತಳಿಗೂ ಮತ್ತು ಕೂಟದಕ್ಕೆ ಮಾತ್ರೆಗಳ ಎಡ್ಡೆಪ್ಪು ಈ ಸಂದರ್ಭ ಬಯಸೊಂದು ಈ ಕಾರ್ಯಕ್ರಮ ಜನಪ್ರಿಯ ಆವಡು, ಜನಪ್ರಿಯ ಶಾಸಕನ ಜನಪ್ರಿಯ ಕಾರ್ಯಕ್ರಮ ಜನಮನ ಗೆಂದುನ ಕಾರ್ಯಕ್ರಮ ಆವಡು ಅಂದ್ಕೊಂಡು ನೆನಪು ಪಾತಿರುವಂತಹ ಅವಧೂತ ಚಿಂತನ್ ಗುರುದೇವ ದತ್ತ. ಪ್ರಣಾಮಗಳು ಸ್ವಾಮೀಜಿಯವರೇ. ಜನಪ್ರಿಯತೆ ಮತ್ತು ಮುಂದಿನ ಎಲ್ಲ ಕಾರ್ಯಕ್ರಮಗಳು ಅದು ಬಹಳ ಯಶಸ್ವಿಯಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ಇವರ ನೇತೃತ್ವದಲ್ಲಿ ನಡೆಯಲಿ ಎನ್ನುವ ಶುಭ ಹರಿಕೆ ಮತ್ತು ಹಾರೈಕೆಗಳನ್ನು ನೀಡಿದ್ದೀರಿ. ಈ ಒಂದು ಸಂಸ್ಥೆಯ ಟ್ರಸ್ಟಿನ ಪರವಾಗಿ ತಮಗೆ ಅತ್ಯಂತ ಆತ್ಮೀಯವಾದಂಥ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀವಿ. ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ನೀಡಿದ್ದೀರಿ. ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರೀತಿಯ ಆಶೀರ್ವಾದವನ್ನ ಶಾಲು ಹಾಕುವುದರ ಮೂಲಕ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈಯವರಿಗೆ ನೀಡುವುದರ ಮೂಲಕ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಗೌರವಾನ್ವಿತ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಲ್ಮೆಯ
ಅಶೋಕಣ್ಣ. ಸುಯೋಗದ ನಾಡಿಗೆ ಮುನ್ನುಡಿಗಾರರು, ನಿಸ್ವಾರ್ಥ ಸೇವೆಯನ್ನು ಗುರಿಯಾಗಿಸಿಕೊಂಡವರು. ನಾಡಿನ ಬವಣೆಗೆ ಚಿಂತಿಸುವ ಮನಸ್ಸು, ದಯಾಪರ ಗುಣಗಳೇ ನಿರ್ಮಲ ಹೃದಯವು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು. ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ, ನಮ್ಮ ನಲ್ಮೆಯ ಅಶೋಕಣ್ಣ. ಆರೋಗ್ಯ ಸೇವೆಗೆ ಸದಾ ಕೈ ಜೋಡಿಸುವ ಕರುಣಾಳು, ಬಾಡಿದ ಬದುಕಲಿ ಸಂತಸಾಲೆಯಾಗಿಸಿದವರು. ನೋವುಂಡ ಜೀವದಲ್ಲಿ ಖುಷಿಯ ನಲಿಸಿದವರು. ನಗು ಮರೆತ ಮೊಗದಲ್ಲಿ ನಗುವನ್ನು ಅರಳಿಸಿದವರು. ಜನಮನದಲ್ಲಿ ಕಾರ್ಯಕ್ರಮ ಸಂಗೀತ ರಸಮಂಜರಿ ಮುಂದುವರಿಯುತ್ತದೆ. ಕೆಲವು ಸಮಯಗಳ ಒಳಗೆ ಮತ್ತು ಈ ಕಾರ್ಯಕ್ರಮ ಇನ್ನೇನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು 30 ನಿಮಿಷಗಳ ಒಳಗೆ ಈ ಸಭಾ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಿಕ್ಕಿದ್ದಾರೆ. ಅಲ್ಲಿವರೆಗೆ ಈ ಒಂದು ರಸಮಂಜರಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮತ್ತೆ ಕಾರ್ಯಕ್ರಮ ಮುಂದುವರಿಸುವ. ಮಧ್ಯಾಹ್ನದ ಹೊತ್ತಲ್ಲಿ ಸ್ವಲ್ಪ ತಂಪಾದ ಗೀತೆ ಕೇಳ್ತಾ ಇದ್ದಾರೆ, ಮನಸ್ಸು ಕೂಡ ತಂಪಾಗ್ತದೆ. ಹಾಗಾಗಿ ಪುನೀತ್ ಆರ್ಕೆಸ್ಟ್ರಾ ತಂಡ ನಮ್ಮ ಚಂದ್ರಶೇಖರ್ ಹೆಗ್ಡೆ ಅವರ ಮುಂದಾಳತ್ವದಲ್ಲಿ ನೀವು ಮುಂದೆ ಇವತ್ತು ಈ ಒಂದು ದಿನ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ತಮ್ಮ ಒಂದು ಗಾಯನವನ್ನು ಪ್ರಸ್ತುತಪಡಿಸಿರುವಂಥದ್ದು ಮುಂದಿನ ಗೀತೆ. ಬಹುಶಃ ಕನ್ನಡದ ಎಲ್ಲ ಒಂದು ಗೀತೆಗಳ ಸಾಲಲ್ಲಿ ಕೂಡ ಈ ಒಂದು ಚಿತ್ರದ ಗೀತೆ ಮತ್ತು ಒಂದು ಅತಿ ಶ್ರೇಷ್ಠವಾದ ಸ್ಥಾನ ಪಡೆದುಕೊಳ್ಳುವಂಥದ್ದು. ಯಾಕಂತ ಹೇಳಿದ್ರೆ ಈ ಚಿತ್ರದ ಎಲ್ಲ ಹಾಡುಗಳು ಕೂಡ ಒಂದಕ್ಕಿಂತ ತುಂಬಾ ಅದ್ಭುತವಾಗಿರುವಂಥದ್ದು. ಅಮೃತ ವರ್ಷಿಣಿ ಚಿತ್ರದ ಒಂದು ಸುಂದರವಾದ ಗೀತೆ ಈ ಸುಂದರ ಬೆಳದಿಂಗಳ ಶಿವಪ್ರಿಯ ಆಚಾರ್ಯ ಜೊತೆಗೆ ಚಂದ್ರಶೇಖರ್ ಹೆಗ್ಡೆ. ಹಲೋ 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 ಚೆಕ್ ಹಲೋ 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 ಚೆಕ್ ಹಲೋ 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 ಚೆಕ್ ಹಲೋ 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 ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿ ಹೋಗೋ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ.
ನಲಿ ಮುಂದೆ ವರವೆನ್ನುತ್ತ ನಾನರಿದೆ ಒಲವೇ ನಿನ್ನ ಗೆಲುವುಂದೆ ಬರವೆನ್ನುತ್ತ ನಾನೆರವೆ ನನ್ನ ಎದೆಯೊಳಗಿನ ಸ್ವರ ನುಡಿಸುವ ಕೈಗಳು ನಿನದು ನಿನ್ನ ಕೈಗಳ ಜೊತೆ ಕೈ ಸೇರಿಸಿ ಜಗವ ಕೊಳ್ಳು ಮನಸ್ಸು ನನ್ನದು ಈ ಸುಂದರ ಎಲ್ಲ ಇನ್ನು ಮಾತು ಬರಿತೊಡಲು ಈ ಸುಂದರ ಬೆಳದಿಂಗಳ ಸುಂದರವಾದ ಗೀತೆ ಕೆ ಕಲ್ಲಿನವರ ಒಂದು ರಚನೆ, ದೇವರ ಸಂಗೀತ. ಇರ್ಲಿ, ನಾವೊಂದು ಮುಂದೆ ಒಂದು ಗೀತೆಗೆ ಹೋಗುವಂಥದ್ದು. ಈ ಒಂದು ಗೀತೆ ನನಗೆ ತುಂಬಾ ಇಷ್ಟದ ಗೀತೆ ಕೂಡ, ಸ್ವತಾರ್ಕದಲ್ಲಿ ಹಾಡ್ಬೋದು. ಹಾಗಾಗಿ ಕರುನಾಡಿ ಕೈ ಚಾಚಿದೆ ನೋಡೆ ಎಂಬ ಗೀತೆಯನ್ನು ಹಾಡುವಂತ ಪ್ರಯತ್ನ. ಕರುನಾಡೆ ಕೈ ಚಾಚಿದೆ ನೋಡೆ ಹಸಿರುಗಳೇ ಆ ತೋರಣಗಳೇ ಬಿಸೋ ಗಾಳಿ ಚಾಮರ ಬಿಸಿದೆ ಆಡೋ ಹಟ್ಟಿ ಸ್ವಾಗತ ಕೋರಿದೆ. ಕರುನಾಡೆ
ಕೂತ್ಕೊಂಡು ತಾಳ ಹಾಕ್ಬೋದಲ್ಲಿ ಎಲ್ಲರೂ ಕೂತ್ಕೊಂಡು ಹೌದಾ ಹಿಂದೆದು ಎಲ್ಲಿ ಈ ಕಡೆ ಕೂತ್ಕೊಳ್ಳಿ ಸ್ವಲ್ಪ ಸೆಕೆ ಜಾಸ್ತಿ ಅಲ್ಲ ತಾಳ ಹಾಕ್ತಾ ಗಾಳಿ ಹಾಕ್ತಾರೆ ಮೇಘವೇ ಸೂಜಿ ಮಲ್ಲಿಗೆ ಭೂಮಾತೆಯ ಮುಡಿಗೆ ಮೈಸೂರ ಮಲ್ಲಿಗೆ ಸಂಪಿಗೆ ಪೆಂಡ ಸಂಪಿಗೆ ಭೂಮಾತೆಯ ಕೆನ್ನೆಯ ನಮ್ಮೂರ ಸಂಪಿಗೆ ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು ನಾನು ಬೀಸೋ ಗಾಳಿ ಚಾಮರ ಬೀಸಿದೆ ಹರೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುರ ಕರುಣಾರೆ ಎದೆ ಹಾಸಿದೆ ನೋಡೆ ಹೂವುಗಳೇ ಶುಭ ಕೋರಿವೆ ನಡೆ ಮೋಹನ ಸೂರ್ಯನೇ ಅರಿಶಿನ ಭಾಂಡಾರ ಕಡುವನ ಸೂರ್ಯನೇ ಕುಂಕುಮ ಭಾಂಡಾರ ಕಾಮನ ಬೆಲ್ಲು ರಂಗೋಲಿ ಹಾಸಿದೆ ಈ ಮಣ್ಣಿನ ವಾಸನೆ ಶ್ರೀಗಂಧ ಬಂದಿದೆ ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು ನಾನು ಬೀಸೋ ಗಾಳಿ ಚಾಮರ ಬೀಸಿದೆ ಹರೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುರ ಧನ್ಯವಾದಗಳು ಕನ್ನಡಿನ ನಮ್ಮ ಸುಂದರವಾದ ಗೀತೆ ಕೇಳ್ಕೊಂಡು ಮಲ್ಲ ಚಿತ್ರದಿಂದ ಮುಂದಿನ ಒಂದು ಗೀತೆ ಧ್ವನಿಯಲ್ಲಿಗೆ ಬರ್ತಿರುವಂತವರು ನಮ್ಮ ರಶ್ಮಿ ಕನ್ನಡದಲ್ಲಿ ಪದಗಳ ಜೊತೆ ಚಮತ್ಕಾರ ಮಾಡ್ತಾ ಇದ್ದಂತ ಒಂದು ಕವಿ ಅಂತೇಳಿದ್ರೆ ಜಿ.ಪಿ. ರಾಜರತ್ನವರು ಅವರ ಒಂದು ಸುಂದರವಾದ ಗೀತೆ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಆಂಗ್ಲ ಭಾಷೆಯಲ್ಲಿ ಹಲವು ರೈಮಿಂಗ್ ವರ್ಡ್ಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಒಂದು ಪದಗಳ ಜೊತೆ ಆಡುವಂತಹ ಹಾಡುಗಳು ಸಿಕ್ಕಾಪಟ್ಟೆ ಇದ್ವು. ಆದ್ರೆ ಅದಕ್ಕೆ ಸವಾಲಿಸುವ ರೀತಿಯಲ್ಲಿ ಒಂದು ಹಾಡು ಬಂದಿತ್ತು, ಅದು ಕೋಳಿಕೆ ರಂಗ ಅಂತ. ಆ ಕೋಳಿಕೆ ರಂಗ ಒಂದು ಸುಂದರವಾದ ಗೀತೆ ಇದೀಗ ವೇದಿಕೆಯಲ್ಲಿ ರಶ್ಮಿ ಕಿರಿ ಭಾಗ. ಬಾಯ್ ಬಿಡ ಕರ್ನಾಟಕ ಬರಬೇಕಾಯ್ತು ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು
ಯಾಕಂದ್ರೆ ಇವರಿಗೆ ನನ್ನಷ್ಟೇನೆ ಕೈಲ ನಾನು ನಾನು ರಂಗ ನಾನು ರಂಗ ನಾನು ಇಲ್ಲಿ ದೊಡ್ಡ ಗಡಿಯಾರದ ದೀಪದ ಚೌಕದ ಕಂಬದ ಹಿಂದೆ ತಂದಿದ್ದ ತನಲನ್ನ ತಿಂದಿದ್ದೆ ನಾನು 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 ಸವಾರಯ್ಯನಪ್ಪ ನಾಳೆ ಕೊಂಡ ಸವಾರಯ್ಯನಪ್ಪ ನನ್ ಬೆದರಿಸಿದ ನನ್ ಬೆದರಿಸಿದ ಏ ಯಾರ ನೀನು ನಿನ್ ಹೆಸರೇನು ಅಂದ. ಅದಕ್ಕೆ ನಾ ಹೇಳಿದೆ ನಾ ಕೋಳಿಗೆ ರಂಗ ಒಂದು ಸುಂದರವಾದ ಪ್ರಸ್ತುತಿ. ಯಾಕಂದ್ರೆ ಆ ಒಂದು ಪದಗಳ ಚಮತ್ಕಾರ ಆ ರೀತಿ ಇದೆ. ರಾಜರತ್ನ ಅವರು ಅದ್ಭುತವಾಗಿ ತಮ್ಮ ಒಂದು ಪರ್ಫಾರ್ಮೆನ್ಸ್ ನೀಡಿದ್ರು. ರಶ್ಮಿ ಕಿರಿಭಾಗ ಅವರು ಇದೀಗ ಮತ್ತೆ ನಮ್ಮ ಹೆಗ್ಗಡೆ ಗೀತೆ ಅಂತ ನಾವು ಹೆಜ್ಜೆ ಹಾಕ್ತಿರುವಂತದ್ದು ಚಂದ್ರಶೇಖರ್ ಹೆಗ್ಡೆ ಅವರು ಬರ್ತಾ ಇದ್ದಾರೆ. ಅವರ ಜೊತೆ ಶಿವಪ್ರಿಯ ಆಚಾರ್ಯ ಬರ್ತಾ ಇದ್ದಾರೆ. ಹಳೆಯ ನೆನಪುಗಳನ್ನು ಹೊತ್ಕೊಂಡು ಹಳೆಯ ಗೀತೆಗಳನ್ನು ಅವ್ರು ಹಾಡುವಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಹಳೆ ಗೀತೆ ಕೇಳಬೇಕಾದ್ರೆ ತಮ್ಮೆಲ್ಲರ ಹೃದಯದಲ್ಲಿ ಆ ಒಂದು ಹಳೆ ನೆನಪು ಹಾಡುವಂಥದ್ದು. ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿಮಿಡಿತ 2025. ರೈ ಎಸ್ಟೇಟ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಕೀರ್ತಿಶೇಷ ಕೆಪಿ ಸಂಜೀವ ರೈ ವೇದಿಕೆಯಲ್ಲಿ ಉದ್ಘಾಟನೆಗೊಳ್ಳಲಿದೆ. ಈಗಾಗಲೇ ಕರುನಾಡು ಕಂಡ ಆಧುನಿಕ ಭಗೀರಥ, 16 ಬಾರಿ ಬಜೆಟ್ ಮಂಡಿಸಿದ ನಾಯಕ, ಪಂಚ ಗ್ಯಾರಂಟಿಗಳ ಸರದಾರ, ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿ ಈಗಾಗಲೇ ಮಂಗಳೂರಿನ ವಿಮಾನ ನಿಲ್ದಾಣ ತಲುಪಿದ್ದಾರೆ ಎನ್ನುವಂತ ವರದಿ ಬಂದಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮ ಈ ವೇದಿಕೆಯಲ್ಲಿ ಸೇರಿಕೊಳ್ಳಲಿದ್ದಾರೆ. ಅತ್ಯಂತ ಗೌರವಪೂರ್ವಕವಾಗಿ ನಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಅವರನ್ನ ಪ್ರೀತಿಯಿಂದ ಸ್ವಾಗತಿಸುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇವೆ. Hello.
ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ. ಒಂದು ಕ್ಷಣ ಮುಂದರುವೆ ನಾ ತಾಳಲಾರೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ. ನವೇ ಒಮ್ಮೆ ಬದುಕಿರಲಾರೆ. ಇನ್ನೆಂದೂ ನಿನ್ನನ್ನು ಅಗಲಿ ನನ್ನವಳಾಗಿರು ನೀನು ಎನ್ನುವುದೊಂದೇ ನೀವಿರೋಣಾದರೆ ಸ್ವರ್ಗವೂ ನೀಗಲೇ ನಾವಿನ್ನ ಜೋಡಿಯಾಗಿ ಎಂದು ಬಾಳುವೆ ಬಾಳುವೆ ಬಾಳುವೆ. ಎಂದೆಂದೂ ನಿನ್ನನ್ನು ಮರೆತು ತಂಪಾದ ಗೀತೆ. ಯಾಕಂದ್ರೆ ಹಳೆಯ ಗೀತೆಗಳೊಂದು ಸ್ವಾರಸ್ಯ ಇದೆ ಅಲ್ಲ, ಯಾವ ಕಾಲ ಕೂಡ ಕೇಳ್ಬೋದು. ಮಾಧ್ಯಮದಲ್ಲಿ ಸಂಜೆ ಹೊತ್ತಲ್ಲಿ ಕೂಡ ಕೇಳ್ಬೋದು. ಈಗ ಮುಂದಿನ ಗೀತೆ ಹಾಡಿಗೆ ನಾನು ಮತ್ತು ರಶ್ಮಿ ಕಿರಿಭಾಗ್ ಅವರು ಬಂದಿದ್ದಾರೆ. ಇದೊಂದು ಸುಂದರವಾದ ಬುದ್ಧಿವಾದ ಹೇಳುವಂತ ಗೀತೆ ಇರಬಹುದು. ನಮ್ಮ ಕರಾವಳಿ ಭಾಗದಲ್ಲಿ ಸಾಕಷ್ಟು ಜನಪ್ರಿಯ ಆಗಿರುವಂತಹ ನಟ ಅಂತ ಹೇಳಿದ್ರೆ ವಿಷ್ಣುವರ್ಧನ್ ಅವರು. ಅವರ ಚಿತ್ರ ಆಪ್ತ ಮಿತ್ರ ಚಿತ್ರದ ಒಂದು ಸುಂದರವಾದ ಗೀತೆ. ಸಂತೆಯಲ್ಲಿ ಚಿಂತೆ ಬೇಡ, ಅಂತೆ ಕಂತೆ ಮಾತು ಬೇಡ, ಕೊಂಕು ಬಿಂಕ ಬೆಲ್ಲ ಬೇಡ. ಹೇಳು ಬೇಡ, ಅಂತೆ ಕಂತೆ ಮಾತು ಬೇಡ, ಕೊಂಕು ಬಿಂಕ ಬೆಲ್ಲ ಬೇಡ.
ನನ್ನ ಬಾಡು ಬಾಡಿಗಲ್ಲ ನಾನುಡಿ ಚಂದನ ಎನ್ನು ಕಂಡ ಬಾವಿಗೆ ಕದಲು ಬೀಳಬಾರದು ಎನ್ನು ಕಂಡ ಬಾವಿಗೆ ಕದಲು ಬೀಳಬಾರದು ಕಾದೆ ಮಾತ್ರ ಸೊಗಸು ಸಂತೆಯಲ್ಲಿ ಚೆಂದಬೇಡ ಅಂತೆ ಕಂತೆ ಮಾತಬೇಡ ಬೆಂಕು ಬೆಂಕವೆಲ್ಲ ಬೇಡ ಮೊಂಡನಲ್ಲಿ ಬಸವದ ಬೋಧೆ ಚಂದನ ಬೇಡ ಅಂತೆ ಕಂತೆ ಮಾತಬೇಡ ಬೆಂಕು ಬಿಂಕವೆಲ್ಲ ಬೇಡ ಎಸ್ ಥ್ಯಾಂಕ್ ಯು. ಇವತ್ತು ಜೊತೆಗೆ ಎಂತ ಸುಂದರವಾದ ಬುದ್ಧಿವಾದ ಇದೆ ಅಂತ ಹೇಳಿದ್ರೆ ನಾವು ಹೇಳಿಕೊಂಡು ಹೋಗಿ ಹಾಗಲ್ಲಿ ಬೀಳ್ಬಾರ್ದು. ಈ ರೀತಿ ಗಾನದ ಮಾತುಗಳನ್ನೇ ಪೋಣಿಸಿ ಹಿಡಿದಂತ ಒಂದು ಗೀತೆ ನಮ್ಮ ಮಂಗಳೂರಿನ ಚೆಲುವ ಗುರುಕಿರಣ್ ಅವರ ಸಂಗೀತ ನಿರ್ದೇಶಕ ಬಂದಂತ ಆತ್ಮದ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಮುಂದಿನ ಗೀತೆಗೆ ಧ್ವನಿಯಾಗಿ ಬರ್ತಾ ಇರೋರು ಮತ್ತೆ ರಥ ಸಪ್ತಮ್ ಚಿತ್ರದ ಒಂದು ಸುಂದರವಾದ ಗೀತೆಗೆ ಇದೀಗ ವೇದಿಕೆಯಲ್ಲಿ ಧ್ವನಿಯಾಗ್ತಿರುವಂತಹ ಗಾಯಕ ಜೋಡಿ ನಮ್ಮೆಲ್ಲರ ಸಾರಥ್ಯದಿಂದ ಇರಬೇಕು. ಕಳೆದ 40 ವರ್ಷಗಳಿಂದ ಮೈಕಿ ಸಂಗೀತ ಕ್ಷೇತ್ರದಲ್ಲಿ ನಿರಂತರವಾಗಿ ಕಾರ್ಯಕ್ರಮ ನೀಡ್ತಾ ಬಂದಿರುವಂತಹ ಒಂದು ಪುನೀತ್ ಆರ್ಕೆಸ್ಟ್ರಾ ತಂಡ ಅಂತ ಹೇಳಿದ್ರೆ ನಮ್ಮ ಚಂದ್ರಶೇಖರ್ ಅವರ ಸಾರಥ್ಯದಲ್ಲಿ ಇದೀಗ ಅವರ ಧ್ವನಿ ಜೊತೆ ಶಿವಪ್ರಿಯ ಆಚಾರ್ಯ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರಿ ನನ್ನ ಉಸಿರಲ್ಲಿನಿ ಎಂದು ಉಸಿರಾಗಿರಿ ನಿನ್ನ ಬಿಡಲಾರೆ ಜೊತೆಯಾಗಿ
ಕಣ್ಣಲ್ಲಿ ಆ ಸೂರ್ಯನದಲ್ಲಿ ಹೊರಬಿದ್ದ ನಾವೀಗ ಈ ಗಂಗಟದಲ್ಲಿ ಒಂದಾಗಿ ಸರಿಯಾದ ಮಾತೊಂದ ನುಡಿವ ಈ ಒಂದು ಹಾಡಿನೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ನಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ನಮ್ಮೆಲ್ಲರ ಕಡೆಯಿಂದ ಅಶೋಕನಿಗೆ ಶುಭಾಶಯ ಹೇಳ್ತಾ ಇದ್ದೇನೆ. ಯಾಕಂತೇಳಿದ್ರೆ ಅವರ ಒಂದು ಕಾರ್ಯತತ್ಪರತೆ, ಕಾರ್ಯ ಯೋಜನೆಗಳು, ಯೋಚನೆಗಳು ಎಲ್ಲ ಕೂಡ ಅದ್ಭುತವಾಗಿರುವಂಥದ್ದು. ಪುತ್ತೂರಿನ ಒಂದು ನಿರ್ಮಾಣಕ್ಕೋಸ್ಕರ ಅವರ ಯೋಜನೆಗಳು ತುಂಬಾ ದೊಡ್ಡದಿದೆ, ಕನಸು ದೊಡ್ಡದಿದೆ. ಈ ಕನಸುಗಾರನಿಗೆ ಇನ್ನಷ್ಟು ಶಕ್ತಿ, ಇನ್ನಷ್ಟು ಸಮರ್ಥನೆ ಒದಗಿಸಿಕೊಳ್ಳಿ ಒಂದು ಹಾರೈಕೆ ಜೊತೆ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಶುಭಾಶಯ ಜೊತೆ ಪುನೀತ್ ಆರ್ಕೆಸ್ಟ್ರಾ ತಂಡ, ನಾನು ವಿನೋದ್ ಆಚಾರ್ಯ ಪುತ್ತೂರು, ಚಂದ್ರಶೇಖರ್ ಹೆಗ್ಡೆ ಪುತ್ತೂರು, ರಶ್ಮಿ ಕಿರಿಭಾಗ ಹಾಗೂ ಶಿವಪ್ರಿಯ ಆಚಾರ್ಯ ಪ್ರೀತಿಯಿಂದ ಎಲ್ಲರಿಗೂ ಬೀಳ್ಕೊಡುತ್ತಾ ಅವಕಾಶಕ್ಕೋಸ್ಕರ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಆದರಣೀಯರೇ, ನಮ್ಮ ಸಭಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಸುಮಾರು ಮಾಣಿ ತಲುಪಿದ್ದಾರೆ. ಇನ್ನೇನು 10 ನಿಮಿಷಗಳಲ್ಲಿ ಈ ಸಭಾ ವೇದಿಕೆಯನ್ನು ಸೇರ್ಲಿಕ್ಕೆ ಇದ್ದಾರೆ. ಅದಕ್ಕಿಂತ ಮೊದಲು ನಾವು ಈ ಸಭಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈ ಸಭಾ ವೇದಿಕೆಗೆ ನಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು 13 ವರ್ಷಗಳಿಂದ ಅನುಷ್ಠಾನ ಮಾಡತಕ್ಕಂಥ ನಮ್ಮ ನೆಚ್ಚಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈಯವರು ಮತ್ತು ಅವರ ಧರ್ಮಪತ್ನಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ನಮ್ಮ ನೆಚ್ಚಿನ ಪರಮ ಪೂಜ್ಯ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಇದ್ದಾರೆ. ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇಜಸ್ ಇದ್ದಾರೆ. SP ದಾರಿಮಿ, ತಾವೆಲ್ಲ ವೇದಿಕೆಗೆ ಬರಬೇಕು, ಆಗಮಿಸಬೇಕು. ಗೌರವಾನ್ವಿತ ಶ್ರೀ ಮಂಜುನಾಥ್ ಭಂಡಾರಿ, ವಿನಯ್ ಕುಮಾರ್ ಸೊರಕೆ, ನಮ್ಮ ನೆಚ್ಚಿನ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಮಿಥುನ್ ರೈ, ಎಂ ಶಹೀರ್, ಶ್ರೀ ಹೇಮನಾಥ್ ಶೆಟ್ಟಿ, ಕೃಷ್ಣ ಪ್ರಸಾದ್ ಆಳ್ವ, MB ವಿಶ್ವನಾಥ್ ರೈ, ಅಮಲ ರಾಮಚಂದ್ರ, ಈಶ್ವರ ಭಟ್ ಪಂಜಿಗೂಡೆ,
ದಿವಾಕರ ದಾಸ್, ಪ್ರವೀಣ್ ಚಂದ್ರ ಆಳ್ವ, ಡಾಕ್ಟರ್ ರಾಜಾರಾಮ್, ಪದ್ಮನಾಭ ಪೂಜಾರಿ, ಚಂದ್ರಹಾಸ ಶೆಟ್ಟಿ, ವಿಶ್ವಾಸ್ ದಾಸ್, ಭರತ್ ಮುಂಡೋಡಿ, ಇನಾಯತ್ ಅಲಿ, ಜೆ.ಆರ್. ಲೋಬೋ, ಐವನ್ ಡಿಸೋಜಾ, ಗೌರವಾನ್ವಿತ ಹರೀಶ್ ಕುಮಾರ್, ಗೌರವಾನ್ವಿತ ಶ್ರೀ ರಮಾನಾಥ್ ರೈ, ಶ್ರೀ ಅಭಯ ಚಂದ್ರ ಜೈನ್, ಪದ್ಮರಾಜ್ ಆರ್ ಪೂಜಾರಿ, ಶ್ರೀ ರಚಿತ್ ಶಿವರಾಮ್, ಶ್ರೀಮತಿ ಮಮತಾ ಗಟ್ಟಿ, ಶ್ರೀಮತಿ ಮಲ್ಲಿಕಾ ಪಕಳ್, ಶ್ರೀ ಎಂ.ಎಸ್. ಮಹಮ್ಮದ್, ಶ್ರೀ ಉಮಾನಾಥ್ ಶೆಟ್ಟಿ, ಶ್ರೀ ಯು.ಟಿ. ತೌಸೀಫ್, ಮುರಳೀಧರ್ ರೈ ಮಠಂತಬೆಟ್ಟು, ಶ್ರೀ ರಾಧಾಕೃಷ್ಣ ನಾಯಕ್, ನಿಹಾಲ್ ಶೆಟ್ಟಿ ತಾವೆಲ್ಲ ಮತ್ತು ಶ್ರೀಮತಿ ಸುಮಾ ಅಶೋಕ್ ರೈ ತಾವೆಲ್ಲ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಸಾಂತ್ವದ ಅಕ್ಷಯವು ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಬದುಕು ಅಭಿವೃದ್ಧಿ ಮಂತ್ರವನ್ನು ಜಪಿಸುವ ಮನವು, ಸಹೋದರತ್ವ ಸತ್ವವನ್ನು ಬೆಳೆಸುವ ಮುಂದಾಳು, ಬಾಂಧವ್ಯದ ತೇರು ಎಳೆಯುವ ಬಂಧು, ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರೇ ನಮ್ಮ ನಾಲಿಮೆಯ ಅಶೋಕಣ್ಣ. ಮಹಿಷಿ ಮರ್ದಿನಿ ಅನುಗ್ರಹದಾತ, ಮಹಾಲಿಂಗೇಶ್ವರನಿಗೆ ಶರಣಾದ ಕಾಯಕ, ಸ್ವಚ್ಛಂದ ಮನದಲ್ಲಿ ಸದಾ ನಗುವ ವೀರ, ನಿಸ್ವಾರ್ಥದ ಸ್ವರವು ಮೊಳಗಿಸುವ ಶೂರ, ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲ
ಜಗದ ನಾಡಿಗೆ ಮುನ್ನುಡಿಗಾರರು ನಿಸ್ವಾರ್ಥ ಸೇವೆಯನ್ನು ಗುರಿಯಾಗಿಸಿಕೊಂಡವರು ನಾಡಿನ ಭವನೆಗೆ ಚಿಂತಿಸುವ ಮನಸ್ಸು ದಯಾಪರ ಗುಣಗಳೇ ನಿರ್ಮಲ ಹೃದಯವು ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ ಆರೋಗ್ಯ ಸೇವೆಗೆ ಸದಾ ಕೈ ಜೋಡಿಸುವ ಕರುಣಾಳು ಬಾಡಿದ ಬದುಕಲಿ ಸಂತಸಾಲೆಯಾಗಿಸಿದವರು ನೋವುಂಡ ಜೀವದಲ್ಲಿ ಖುಷಿಯ ನಲಿಸಿದವರು ನಗು ಮರೆತ ಮೊಗದಲ್ಲಿ ನಗುವನ್ನು ಅರಳಿಸಿದವರು ಜನಮನದಲ್ಲಿ ನೆಲೆಯ ನಾಯಕ ಎಸ್ಟೇಟ್ಸ್ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಇದರ ನೇತೃತ್ವವನ್ನು ವಹಿಸಿಕೊಂಡ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ನಡೆಯುವ ಅಶೋಕ ಜನಮನ 2025 ಇದು ಜನಸಾಮಾನ್ಯರ ನಾಡಿಮಿಡಿತ ದೀಪಾವಳಿ ಹಬ್ಬದ ಪ್ರಯುಕ್ತ ನಡೆಯುತ್ತಂತಹ ವಸ್ತ್ರ ವಿತರಣೆ ಮತ್ತು ಉಡುಗೊರೆ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರುವುದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿ ಅಭ್ಯಾಗತರಾಗಿ ಬಂದಂತ ನಮ್ಮೆಲ್ಲ ಆದರಣೀಯ ಗೌರವಾನ್ವಿತ ಸಾಮಾಜಿಕ ಧಾರ್ಮಿಕ ರಾಜಕೀಯ ಶೈಕ್ಷಣಿಕ ಎಲ್ಲ ಮುಖಂಡರುಗಳನ್ನು ಮತ್ತು ಇಲ್ಲಿ ಬಂದಂತ ಎಲ್ಲ ಗೌರವಾನ್ವಿತ ಬಂಧುಗಳನ್ನ ಸ್ವಾಗತಿಸಲಿಕ್ಕಿದ್ದಾರೆ. ರೈ ಎಸ್ಟೇಟ್ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಸುದೇಶ್ ಆರ್ ಶೆಟ್ಟಿ ಇವರು. ಪರಿಶುದ್ಧ ಸಮಾಜಕ್ಕೆ ಸದಾ ಮಾದರಿಯು ನಾಡಿನ ಐಕ್ಯತೆಗೆ ಧ್ಯಾನಿಸುವ ಮನಸ್ಸು. ಎಲ್ಲರಿಗೂ ನಮಸ್ಕಾರ. ಕ್ಷೇತ್ರದ ಆರಾಧ್ಯ ಮೂರ್ತಿ ಪುತ್ತೂರು ಮಹಾತೋಬರ ಶ್ರೀ ಮಹಾಲಿಂಗೇಶ್ವರ ದೇವರ ಪುಣ್ಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಸರ್ವ ಧರ್ಮದ ಸರ್ವ ದೈವ ದೇವರುಗಳಿಗೆ ತಲೆಬಾಗಿ ಪ್ರಾರ್ಥನೆ ಸಲ್ಲಿಸಿಕೊಂಡು ಯತಿವರೇಣ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ಕೀರ್ತಿಶೇಷ ಕೆಪಿ ಸಂಜೀವರೈ ವೇದಿಕೆಯಲ್ಲಿ ಆಸೀನರಾಗಿರುವ 13ನೇ ವರ್ಷದ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಇರುವ ಎಲ್ಲ ನಮ್ಮ ಪ್ರೀತಿಯ ಬಂಧುಗಳೇ, 12 ವರ್ಷಗಳ ಹಿಂದೆ ರೈ ಎಸ್ಟೇಟ್ ಕೋಡಿಂಬಾಡಿಯಲ್ಲಿ ಸಮಾಜದ ಕಟ್ಟಕಡೆಯ ಜನರೊಂದಿಗೆ ತಾನು ಬೆರೆತು ತನ್ನವರೊಂದಿಗೆ ತಾನು ಜೊತೆಯಾಗಿ ತನ್ನ ಮನೆಯಲ್ಲಿ ದೀಪ ಬೆಳಗಿದರೆ ಸಮಾಜದ ಎಲ್ಲ ಬಂಧುಗಳ ಮುಖದಲ್ಲಿ ದೀಪ ಅರಳಿದಂತೆ ಎಂಬ ಯೋಚನೆಯಲ್ಲಿ ದೀಪಾವಳಿ ಕಾರ್ಯಕ್ರಮ ನಡೆಸಿಕೊಂಡು 10ನೇ ವರ್ಷದಿಂದ ಪುತ್ತೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಆಯೋಜಿಸಿ ಯಶಸ್ವಿಯಾಗಿ ನಡೆಸಿ ಇಂದು ಲಕ್ಷಾಂತರ ಜನರ ಜೊತೆ ಬೆರೆತು ಮುನ್ನಡೆದು ಸಾಗುತ್ತಿರುವುದು ಸಂತಸ ವಿಚಾರವೇ. ಇವತ್ತು ನಮ್ಮ ಜೊತೆ ಹಲವು ಬ್ರಹ್ಮ ಕಲಶಗಳಲ್ಲಿ ಜೊತೆ ಸೇರಿ ಕರಸೇವೆಗೆ ಹೊಸ ಪರಿಕಲ್ಪನೆ ನೀಡಿ ಮಾನಿಲ ಎಂಬ ಪುಟ್ಟ ಗ್ರಾಮದಲ್ಲಿ ಪ್ರತಿ ವರ್ಷ 48 ದಿನಗಳ ಕಾಲ ವರಮಹಾಲಕ್ಷ್ಮಿ ವೃತ ಪೂಜೆಯನ್ನು ಮಾಡುವ ಮೂಲಕ ಸಮಾಜದ ಚಿಂತನೆಯ ಜಪ ನಡೆಸುವ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ತಮಗೆ ಶಿರಬಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ವಧರ್ಮದ ಚಿಂತನೆ ದೇವರೊಬ್ಬನೇ ನಾಮ ಅಲವೆನ್ನುವ ರೀತಿ ಒಂದೇ ತಾಯಿಯ ಮಕ್ಕಳೆನ್ನುವ ಯುಕ್ತಿಯಂತೆ ನಮ್ಮ ವೇದಿಕೆಯಲ್ಲಿ ಜೊತೆಯಾದ ಶ್ರೀ ಲಾರೆನ್ಸ್ ಮಸ್ಕರೇನ್ಸ್ ಧರ್ಮಗುರುಗಳು ಮೈದದೇವ್ಸ್ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧರ್ಮವೆಂಬುದು ಆರಾಧನೆಗಳಲ್ಲಿ ಆಚರಣೆಗಳಲ್ಲಿ ಮಾತ್ರ, ಪೂಜೆ ಪುರಸ್ಕಾರಗಳ ರೀತಿ ಬೇರೆ ಆಗಿರಬಹುದು. ದೇವರೊಬ್ಬನೇ ಎಂಬ ಯೋಚನೆ ನಮ್ಮವರೆಂಬಂತೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ SP ಧಾರ್ಮಿ
ಖ್ಯಾತ ಸುನ್ನಿ ವಿದ್ವಾಂಸರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮ ಪುತ್ತೂರಿನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಕೃಷ್ಣ ಪ್ರಸಾದ್ ಆಲ್ ಅವರಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿಎಫ್ ಎಂಎಸ್ ಮಹಮ್ಮದ್ ಅವರಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪುತ್ತೂರಿನ ಮಾಜಿ ಶಾಸಕರಂತ ಶಕುಂತಲಾ ಶೆಟ್ಟಿ ಅವರಿದ್ದೀರಾ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಪದ್ಮನಾಭ ಪೂಜಾರಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವಿಟ್ಲ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯುಟಿ ತೌಸಿಫ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಉಪ್ಪಿನಂಗಡಿ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ಪುತ್ತೂರು ಉಮಾನಂದ ಶೆಟ್ಟಿ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಪುತ್ತೂರು ಮಹಮ್ಮದ್ ಬಡಗನ್ನವರು, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ರಾಜಾರಾಮ್ ಮಾಜಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಪುತ್ತೂರು, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಮುರಳೀಧರ್ ರೈ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಕೂಡ ಅಧ್ಯಕ್ಷರು ಅಮಲ ರಾಮಚಂದ್ರ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಪ್ರವೀಣ್ ಚಂದ್ರ ಆಳ್ವಾ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮಹಾತೋಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಸಮಿತಿ ಅಧ್ಯಕ್ಷರು ಪಂಜುಗುಡಿ ಈಶ್ವರ ಭಟ್ ತಮ್ಮೊಂದಿಗೆ ಜೊತೆಯಾಗಿದ್ದರ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆದರಿಂದ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಾಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಶ್ರೀಮತಿ ಚಂದ್ರಪ್ರಭಾ ಗೌಡ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ತಪ್ಪಿಗೆ ಕ್ಷಮೆ ಇರಲಿ. ಸರ್ವಧರ್ಮದ ಚಿಂತನೆ, ದೇವರೊಬ್ಬನೇ ನಾಮ ಅಳವೆನ್ನುವ ರೀತಿ, ಒಂದೇ ತಾಯಿಯ ಮಕ್ಕಳೆನ್ನುವ ಯುಕ್ತಿಯಂತೆ ನಮ್ಮ ವೇದಿಕೆಯಲ್ಲಿ ಜೊತೆಯಾದ ಶ್ರೀ ಲಾರೆನ್ಸ್ ಮಸ್ಕರಿನ್ ಧರ್ಮಗುರುಗಳು ಮೈದದೇವ್ಸ್, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾ ಗ್ಯಾರಂಟಿ ಸಹಕಾರ ಇದರ ಅಧ್ಯಕ್ಷರಾದ ಭರತ್ ಮುಂಡೋಡಿ ಅವರಿದ್ದೀರಾ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಂತ ಶ್ರೀಮತಿ ಉಷಾ ಅಂಚನ್ ತಮ್ಮೊಂದಿಗೆ ಸೇರಿಕೊಂಡಿದ್ದ, ತಮ್ಮನ್ನು ಈ ಕಾರ್ಯಕ್ರಮ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮಿನಿಮಮ್ ವೇಜಸ್ ಮೋಟರ್ಸ್ ಇದರ ಅಧ್ಯಕ್ಷರು ಟಿ.ಎಂ. ಶಹೀದ್ ಅವರಿದ್ದೀರಾ, ತಮ್ಮನ್ನು ಗುರುತಿಸಿಕೊಂಡು ಈ ಕಾರ್ಯಕ್ರಮ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಅಶೋಕ ಜನಮನ ಕಾರ್ಯಕ್ರಮ 2025 ಈ ಕಾರ್ಯಕ್ರಮದ ಜೊತೆಯಾಗಿರುವಂತಹ ಕೆಪಿಸಿಸಿಯ ಪದಾಧಿಕಾರಿಗಳು, ನಿಗಮದ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ರಾಜ್ಯ ಸಮಿತಿಯ ಪ್ರಮುಖರು, ವಿವಿಧ ಅಕಾಡೆಮಿಯ ಪ್ರಮುಖರು, ಬೇರೆ ಬೇರೆ ಬ್ಲಾಕಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ನಾಯಕರುಗಳು, ವಿವಿಧ ತಾಲೂಕಿನ ಪದಾಧಿಕಾರಿಗಳು, ಮಹಿಳಾ ವಿಭಾಗದ ಪದಾಧಿಕಾರಿಗಳು, ಹಾಗೆ ಉದ್ಯಮಿಗಳು, ಧಾರ್ಮಿಕ ಕ್ಷೇತ್ರದ ಪ್ರಮುಖರು, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರು, ಬೇರೆ ಬೇರೆ ಕ್ಷೇತ್ರದ ಸಾಧಕರು, ಮಾಧ್ಯಮ, ದೃಶ್ಯ ಮಾಧ್ಯಮ, ಛಾಯಾಗ್ರಾಹಕರು, ಜಿಲ್ಲಾ ಮತ್ತು ತಾಲೂಕಿನ ಆರಕ್ಷಕ ಸಿಬ್ಬಂದಿ ವರ್ಗದವರು, ಬೇರೆ ಬೇರೆ ಇಲಾಖೆಯ ಅಧಿಕಾರಿ ವರ್ಗದವರು ಹಾಗೂ ನೆರೆದಿರುವ
ನಮ್ಮ ಪ್ರೀತಿ ಇಟ್ಟು ಆಗಮಿ ಸರ್ವ ಧರ್ಮ ಸಮಸ್ತರನ್ನು ಈ ಕಾರ್ಯಕ್ರಮ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪುತ್ತೂರಿನ ವಿಜಯ ವಿಕ್ರಮ ಜೋಡಕರೆ ಕಂಬಳದ ಚಂದ್ರರಾಜ್ ಶೆಟ್ಟಿ ಅವರು ಅಧ್ಯಕ್ಷರು. ಚಂದ್ರರಾಜ್ ಶೆಟ್ಟಿ ತಮ್ಮನಿಗಿದ್ದೀರಾ, ತಮ್ಮನ್ನು ಈ ಕಾರ್ಯಕ್ರಮ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪುತ್ತೂರಿನ ಕೋಟಿ ಚೆನ್ನೈ ಕಂಬಳದ ಅಧ್ಯಕ್ಷರು ಚಂದ್ರರಾಜ್ ಶೆಟ್ಟಿ ತಮ್ಮನಿಗಿದ್ದೀರಾ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಈ ಒಂದು ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಸುದೇಶ್ ಶೆಟ್ರೆ, ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುವುದರೊಂದಿಗೆ ಕಳೆದ ಬಾರಿ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಸುಮಾರು 85,000ಕ್ಕಿಂತ ಹೆಚ್ಚಿನ ಜನ ಆ ಕಾರ್ಯಕ್ರಮದ ವೈಭವಕ್ಕೆ ಸಾಕ್ಷಿಯಾಗಿದ್ರು. ಈ ಸಲದ ಕಾರ್ಯಕ್ರಮದ ಒಂದು ಆವೇಶ ಮತ್ತು ವಿಚಾರಧಾರೆಗಳಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಂಡೋಪತಂಡವಾಗಿ ಈ ಕಾರ್ಯಕ್ರಮದಲ್ಲಿ, ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಸೇರಿಕೊಳ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ನಮ್ಮೊಂದಿಗೆ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಅವರಿಂದ ಆಶೀರ್ವಚನದ ಮೂಲಕ ಈ ಕಾರ್ಯಕ್ರಮ ಆರಂಭ ಆಗ್ತದೆ. ಗೌರವಾನ್ವಿತ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಅವರ ಆಶೀರ್ವಚನಕ್ಕಾಗಿ. ಸರ್ವಮಂಗಲ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪೆ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಲೋಕಜ್ಞಾನಿ ಶ್ರೀಗುರುದೇವಂ ಓಂ ನಮೋ ನಿತ್ಯಾನಂದಂ. ಸತ್ಯಮೋದ ಧರ್ಮಂ ಚರ. ಪುತ್ತೂರಿನ ಮಾಲಿಂಗೇಶ್ವರನನ್ನು ಸ್ಮರಿಸಿಕೊಂಡು ಜನಮಾನಸದಲ್ಲಿ ಸಮಾಜ ಸೇವೆ, ತ್ಯಾಗ, ಸಮರ್ಪಣಾ ಭಾವಕ್ಕೆ ಶಕ್ತಿ ಕೊಟ್ಟಂಥ ಮನೋಭಾವಗಳನ್ನು ಈ ಒಂದು ವಿಶೇಷವಾದಂಥ ಈ ಕಾರ್ಯಕ್ರಮ ಕಳೆದ 13 ವರ್ಷಗಳಿಂದ ಮಾತ್ರ ಅಲ್ಲ, ಅದಕ್ಕಿಂತ ಮೊದಲು ಕೂಡ ಸಮಾಜಮುಖಿ ಬೆಳವಣಿಗೆಯಲ್ಲಿ ತನ್ನಲ್ಲಿರತಕ್ಕಂಥ ಸಂಪತ್ತನ್ನು ಸಮಾಜಕ್ಕೆ ದಾರಿ ಎರೆಯುವುದರ ಮೂಲಕ ಮಾಡತಕ್ಕಂಥ ಮಾತ್ಕಾರ್ಯದಲ್ಲಿ ಬಹುಶಃ ಈ ಒಂದು ಅಶೋಕ ಜನಮನ ಕಾರ್ಯಕ್ರಮ ಇವತ್ತು ಭಾಳಷ್ಟು ಸಮಾಜಕ್ಕೆ ಒಂದು ದಾರಿದೀಪ ಆಗುವಂಥ ರೀತಿಯಲ್ಲಿ, ವಿಶೇಷವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಸ್ಲಾಂ ಮತದ ಧರ್ಮಗುರುಗಳು ಮತ್ತು ಕ್ಯಾಥಲಿಕ್ ಧರ್ಮಗುರುಗಳ ಸಹಭಾಗಿತ್ವವನ್ನು ನಡೆಸಿಕೊಂಡು ಸಮಾಜದಲ್ಲಿ ದೀನರ, ದುರ್ಬಲರ, ಆರ್ತರ, ದುಃಖಿಗಳ ಸೇವೆಯನ್ನು ಮಾಡಿ ಆ ಕೃತಾರ್ಥತೆಯನ್ನು ಯಾವ ಥರ ಹೊಂದಬಹುದು ಅನ್ನೋದಕ್ಕೆ ಸಾಕ್ಷಿಯಾದಂಥ ಕಾರ್ಯಕ್ರಮ. ವಿಶೇಷವಾಗಿ ನಮ್ಮ ಪುತ್ತೂರಿನ ಶಾಸಕರಿಗೆ ಮಾಣಿಲದಲ್ಲಿ ಒಂದು ಮಠ ಇರೋದು ಅವರ ಭಾಗಕ್ಕೆ. ಆದರೆ ಅವರ ಈ ಚಟುವಟಿಕೆ ನಾನು ಈಗಲ್ಲ, ನಾನು ಪ್ರಾರಂಭದಿಂದಲೇ ಭಾಳಷ್ಟು ವರ್ಷದಿಂದ ಗಮನಿಸ್ತಾ ಇದ್ದೆ. ಮಠಕ್ಕೂ ಆರ್ತರು, ದುಃಖಿಗಳು, ಸಂಕಷ್ಟದಲ್ಲಿರುವವರು ಬರ್ತಾ ಇರ್ತಾರೆ. ಬಂದಾಗ ನಮಗೆ ನೆನಪಾಗೋದು ಅಶೋಕ್ ರೈಗಳದ್ದು. ಅವರಿಗೇನಾದರೂ ಫೋನ್ ಮಾಡಿ ನಾನು ಹೇಳಿದರೆ, ಇಂಥವರಿಗೆ ಮನೆ ಇಲ್ಲ, ಇಂಥವರು ಸಂಕಷ್ಟದಲ್ಲಿದ್ದಾರೆ, ಆಸ್ಪತ್ರೆ ಶುಶ್ರೂಷೆಗೆ ಅವರಿಗೆ ಸಂಕಷ್ಟ ಆಗ್ತಾ ಇದೆ,
ನಿಮ್ಮಿಂದ ಏನಾದರೂ ಪ್ರಯತ್ನ ಮಾಡಬೇಕು ಹೇಳಿದ ತಕ್ಷಣ ಅವರು ಅದಕ್ಕೆ ಸ್ಪಂದಿಸುವುದು ಮಾತ್ರ ಅಲ್ಲ, ಕೊಟ್ಟ ಮಾತನ್ನು ಯಾವತ್ತೂ ತಪ್ಪಿದವರಲ್ಲ. ಆದ್ದರಿಂದ ಅವರ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ಅವರ ಕಾರ್ಯಕ್ರಮ ಅನ್ನೋದು ನಮ್ಮ ಕಾರ್ಯಕ್ರಮ ಅನ್ನುವಂಥ ನಿಟ್ಟಿನಲ್ಲಿ ಭಾಳಷ್ಟು ವರ್ಷದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಆದರೆ ನಾನು ಪಾಶ್ಚಾತ್ಯ ರಾಷ್ಟ್ರ ಹೊರದೇಶಗಳಲ್ಲಿ ಹೆಚ್ಚು ಚಟುವಟಿಕೆಯಲ್ಲಿ ಇರೋದರಿಂದ, ಆ ಥರ ಹೋಗಿರೋದ್ರಿಂದ ನನಗೆ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ. ಈ ಸಲ ಈ ಕಾರ್ಯಕ್ರಮಕ್ಕೆ ಅಶೋಕ್ ರೈಗಳು ಆಮಂತ್ರಣ ಕೊಡುವ ಮೊದಲೇ ನಾನು ಹೇಳಿದ್ದೆ, ನಾನು ಬರ್ತೇನೆ ಈ ಕಾರ್ಯಕ್ರಮದಲ್ಲಿ ಕೊನೆ ತನಕ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ. ಒಬ್ಬ ಮನುಷ್ಯ ಎತ್ತರಕ್ಕೆ ಏರೋದು ಯಾವುದರಲ್ಲಿ, ಇದನ್ನು ಜನ ಮಾನಸ ಮೊದಲು ತಿಳ್ಕೊಳ್ಬೇಕು. ಇನ್ನೊಬ್ಬರ ಒಳ್ಳೆತನವನ್ನು, ಇನ್ನೊಬ್ಬರನ್ನು ಒಳ್ಳೆಯದನ್ನು, ಇನ್ನೊಬ್ಬರ ಒಳ್ಳೆಯ ಸದ್ಗುಣತೆಯನ್ನು, ಇನ್ನೊಬ್ಬರ ಒಳ್ಳೆಯ ಮನೋಭಾವಗಳನ್ನು, ಇನ್ನೊಬ್ಬರ ಶುದ್ಧವಾದ ಭಾವನೆಗೆ ಚ್ಯುತಿ ಬಾರದಂಥ ರೀತಿಯಲ್ಲಿ ಸಮಾಜದಲ್ಲಿ ಬಾಳಿ ಬದುಕುವುದೇ ಅದು ಸಾರ್ಥಕತೆಯ ಬದುಕು. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಜನಮನ ಕಾರ್ಯಕ್ರಮದ ಜೊತೆಯಲ್ಲಿ ಸಮಾಜಕ್ಕೆ ದೀಪಾವಳಿ ಹಬ್ಬದ ಶುಭಾಶಯದೊಂದಿಗೆ ಕಡು ಬಡವರಾಗಿರತಕ್ಕಂಥ, ಸಂಕಷ್ಟದಲ್ಲಿರತಕ್ಕಂಥ ಎಷ್ಟೋ ದೀನರ, ಆರ್ತರ, ದುಃಖಿಗಳ ಕಣ್ಣೂರೊರೆಸಿದಂಥ ಧೀಮಂತ ನಾಯಕ ಕೂಡ. ಇವತ್ತು ಅದು ಮಾತ್ರ ಅಲ್ಲ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಷ್ಟೋ ದೇವಸ್ಥಾನದ ಪುನರುತ್ಥಾನದ ಕಾರ್ಯದಲ್ಲಿ ನಾವು ಅವರ ಜೊತೆಯಲ್ಲಿ, ಅವರು ನಮ್ಮ ಜೊತೆಯಲ್ಲಿ ಭಾಳಷ್ಟು ತೊಡಗಿಕೊಂಡಿದ್ದದ್ದನ್ನು ನಾನು ಕಂಡಿದ್ದೇನೆ. ಆ ಸಮಯದಲ್ಲಿ ಕೂಡ ಸಮಯ ಪ್ರಜ್ಞೆ ಮತ್ತು ಸಮಯದ ಆ ಧರ್ಮ ಪ್ರಜ್ಞೆಯಲ್ಲಿ ಅವರ ಕಾರ್ಯತತ್ಪರತೆಯನ್ನು ನಾನು ಭಾಳ ಹತ್ತಿರದಲ್ಲಿ ಕಂಡಿರೋದರಿಂದ ಅವರಿಗೆ ಇನ್ನಷ್ಟು ಭಗವಂತ ಶಕ್ತಿ ಕೊಡಬೇಕು. ಅವರ ಸಹಧರ್ಮಿಣಿ ಅದಕ್ಕೆ ಪೂರಕವಾಗಿದ್ದಾರೆ. ಅವರ ಮಾತೃಶ್ರೀಯವರು, ಅವರ ಕುಟುಂಬದವರೆಲ್ಲರೂ, ಮಕ್ಕಳು ಕೂಡ ಅವರಲ್ಲಿ ಒಳ್ಳೆಯ ಸಹಭಾಗಿತ್ವವನ್ನು ಅವರ ಇಡೀ ಕುಟುಂಬದ ಸದಸ್ಯರು ಈ ಕಾರ್ಯಕ್ರಮವನ್ನು ಮತ್ತು ಅವರ ಆತ್ಮೀಯ ಬಂಧುಗಳು, ಕಾರ್ಯಕರ್ತ ಬಂಧುಗಳು, ಸ್ವಯಂ ಸೇವಕರು ಹಗಲು ರಾತ್ರಿ ಇದಕ್ಕೋಸ್ಕರ ಭಾಳಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಪ್ರೀತಿ ಅನ್ನುವುದಕ್ಕೆ ಒಂದು ದೊಡ್ಡ ಆದರ್ಶ ಈ ಕಾರ್ಯಕ್ರಮ. ಮನುಷ್ಯ ಪ್ರೀತಿಯಲ್ಲಿ ಇರಬೇಕು, ಎಲ್ಲರನ್ನೂ ಪ್ರೀತಿಸಬೇಕು. ಅವ ಯಾವುದೇ ಜಾತಿ ಇರಲಿ, ಯಾವುದೇ ಮತ ಇರಲಿ, ಯಾವುದೇ ಪಂಥ ಇರಲಿ, ಅದು ಮುಖ್ಯ ಅಲ್ಲ. ಬದುಕಿನಲ್ಲಿ ನೀತಿಯನ್ನು ಕಟ್ಟಿಕೊಂಡು ಬದುಕುವಂಥದ್ದು ನಿಜವಾದ ಜೀವನ. ಅದು ಯಾರು ಶಾಶ್ವತ ಅಲ್ಲ ಈ ಪ್ರಪಂಚದಲ್ಲಿ. ನಾವು ಹೇಳ್ಬೋದು, ನಾವು ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು ಅಂತ ಹೇಳ್ಬೋದು, ಆದರೆ ಯಾರೂ ಶಾಶ್ವತವಲ್ಲ. ಶಾಶ್ವತವಾದರೂ ಈ ಜಗತ್ತು. ಇದರಲ್ಲಿ ಸಿಗತಕ್ಕಂಥ ನಮ್ಮ ಆಯುಷ್ಯ ಪ್ರಮಾಣದಲ್ಲಿ ನಾವು ಒಳ್ಳೆತನವನ್ನು, ಒಳ್ಳೆಯದನ್ನು, ಒಳ್ಳೆಯ ದೃಷ್ಟಿಯನ್ನು ನೋಡೋದ್ರ ಜೊತೆಯಲ್ಲಿ ಎಲ್ಲರನ್ನು ಪ್ರೀತಿಸಬೇಕು. ಇದು ಭಗವಂತನ ಸಾಮ್ರಾಜ್ಯ, ಇದು ಭಗವಂತನ ಸೃಷ್ಟಿ. ಇದು ಈ ಭಗವಂತನ ಸಾಮ್ರಾಜ್ಯ ಮತ್ತು ಭಗವಂತನ ಸೃಷ್ಟಿಯಲ್ಲಿ ಯಾವುದೇ ಭೇದ ಭಾವ ಇಲ್ಲ. ನೀವು ಗಮನಿಸಿ, ನೀವು ಉಸಿರಾಡುವ ಗಾಳಿ ಇರ್ಬೋದು, ತಿನ್ನುವ ಆಹಾರ ಇರ್ಬೋದು, ಯಾವುದೇ ಇರ್ಬೋದು, ಭಗವಂತ ಯಾವುದೇ ವ್ಯತ್ಯಾಸವನ್ನು ಯಾರಿಗೂ ಮಾಡಲಿಲ್ಲ. ನಿಮ್ಮ ದೇಹದ ರಕ್ತ ಕೂಡ ಯಾರ್ಯಾರಿಗೆ ಯಾವ ಯಾವ ರಕ್ತ ಪ್ರಮಾಣ ಬೇಕೋ ಅದು ಹಿಂದೂಗಳ ರಕ್ತ ಮುಸ್ಲಿಮರಿಗಾಗ್ತದೆ, ಮುಸ್ಲಿಮರ ರಕ್ತ ಕ್ರಿಶ್ಚಿಯನ್ರಿಗಾಗ್ತದೆ, ಕ್ರಿಶ್ಚಿಯನ್ ರಕ್ತ ಬಂಟನಿಗಾಗ್ತದೆ, ಪೂಜಾರಿಗೆ, ಎಲ್ಲ ಸಮುದಾಯಗಾಗತ್ತೆ. ಭಗವಂತನ ಸೃಷ್ಟಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆ ಭಗವಂತ ಸೃಷ್ಟಿಸಿದಂಥ ಈ ಜಗತ್ತಿನಲ್ಲಿ ನೀವು ನಿಮ್ಮದು ನಮ್ಮದು ಅನ್ನುವಂಥ ಭಾವನೆಯನ್ನು ಬಿಟ್ಟು ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಈ ದೇಶದ ನಾಗರಿಕರು, ಈ ದೇಶದ ಸ್ವಸ್ಥ ಸಮಾಜಕ್ಕೋಸ್ಕರ ವಿಶ್ವಶಾಂತಿಯನ್ನು ಬಯಸಿದಂಥ ದೇಶ ಇದು ಜಗತ್ತಿನಲ್ಲಿ. ನೆನಪಿಟ್ಟುಕೊಳ್ಳಿ, ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ, ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಿ ಬಾಳಲಿ ಅನ್ನುವಂಥ ಸಂದೇಶ ಕೊಟ್ಟಂಥ ಜಗತ್ತಿನಲ್ಲಿ ಒಂದು ಸಂಸ್ಕೃತಿ, ಒಂದು ಪರಂಪರೆಯನ್ನು ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಇದೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಅಶೋಕಣ್ಣನವರು ಶಾಸಕರಾಗಿ ಮಾತ್ರ ಅಲ್ಲ, ಶಾಸಕರಾಗುವ ಮೊದಲೇ ಅಥವಾ ರಾಜಕೀಯದಲ್ಲಿಗಿಂತ ಮೊದಲೇ ಅಥವಾ ಎಷ್ಟೋ ಸತ್ಕರ್ಮ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಅವರ ಜೊತೆಯಲ್ಲಿ ಎಷ್ಟೋ ಬಡವರಿಗೆ, ದುಃಖಿಗಳಿಗೆ, ಆರ್ತರಿಗೆ, ಸಂಕಷ್ಟದಲ್ಲಿರುವವರಿಗೆ ಅವರ ಮೂಲಕ ಎಷ್ಟೋ ಕಾರ್ಯವನ್ನು ನಾನು ಮಾಡಿಸಿದ್ದೇನೆ. ಅವರಲ್ಲಿ ನಮಗೆ ಅಪಾರವಾದ ಪ್ರೀತಿ ಇದೆ, ಅವರಲ್ಲಿ ಅಪಾರವಾದ ಗೌರವ ಇದೆ. ಅವರ ಮನೆತನಕ್ಕೆ, ಅವರ ಕುಟುಂಬಕ್ಕೆ ಇನ್ನಷ್ಟು ದೇವರು ಶಕ್ತಿ ಕೊಡಲಿ. ಎಷ್ಟೋ ದೇವಸ್ಥಾನದ ಜೀರ್ಣೋದ್ಧಾರ ಅದು ನಿಲ್ತದೆ ಅಂತಾಗುವಾಗ ಅಶೋಕ್ ರೈಗಳಲ್ಲಿ ಹೋಗಿ ಭಕ್ತರನ್ನು ಕಳಿಸಿದಾಗ ಅವರು ಅಲ್ಲಿ ಬಂದು ಸ್ಪಂದನೆ ಮಾಡಿ ಎಷ್ಟೋ ದೇವಸ್ಥಾನದ ಪುನರುತ್ಥಾನ ಕಾರ್ಯದಲ್ಲಿ ಕೂಡ ಅವರು ಸಹಭಾಗಿತ್ವವನ್ನು ವಹಿಸಿದ್ದನ್ನು ನಾನು ಕಂಡಿದ್ದೇನೆ. ಎಷ್ಟೋ ಕುಟುಂಬದ ಕಣ್ಣೀರು ಒರೆಸಿದಂಥ ಕಾರ್ಯ ಅವರು ಭಾಳಷ್ಟು ಕಡೆ ಮಾಡಿದ್ದಾರೆ. ಇದು ನಾನು ಕಂಡಂಥ ಸತ್ಯ. ಆದ್ದರಿಂದ ಅವರ ಜೊತೆಯಲ್ಲಿ ನಾವು ಯಾವತ್ತೂ ಇರ್ತೇವೆ.
ಯಾಕೆಂದರೆ ಪುತ್ತೂರು ತಾಲೂಕಿನಲ್ಲಿ ಅವರ ಶಾಸಕ ಸ್ಥಾನಕ್ಕಿರುವಂಥ ಮಠ ನಮ್ಮ ಕ್ಷೇತ್ರ, ಒಡಿಯೂರು ಕ್ಷೇತ್ರ. ಒಡಿಯೂರು ಮತ್ತು ಪೂಜ್ಯರು ಒಡಿಯೂರು ಶ್ರೀಗಳು ಬೇರೆ ಕಾರ್ಯಕ್ರಮದ ಒತ್ತಡ ನಿಮಿತ್ತ ಹೋಗಿದ್ದಾರೆ, ಅವರೇ ಆಶೀರ್ವದಿಸಿದ್ದಾರೆ. ಇನ್ನೂ ಒಳ್ಳೆಯ ಎಲ್ಲ ಸಾಧು ಸಂತರ ಜೊತೆ, ಮಾಣಿಲ ಸ್ವಾಮೀಜಿಯವರಲ್ಲಿ ಮಾತ್ರ ಅಲ್ಲ, ಅಶೋಕರೈಗಳು ಒಡಿಯೂರು ಸ್ವಾಮಿಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ಸಾಧು ಸಂತರ ಜೊತೆಯಲ್ಲಿ ಒಡನಾಟದಲ್ಲಿದ್ದು ಮಠದ ಆಶ್ರಮಗಳಿಗೆ ತನ್ನಿಂದಾದ ಸೇವೆಯನ್ನು ನಿರಂತರವಾಗಿ ಮಾಡತಕ್ಕಂಥ ಮನೋಭಾವ ಅವ್ರದ್ದು. ಆ ನಿಟ್ಟಿನಲ್ಲಿ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊರಲಿ. ಅವರ ಮಾತೃಶ್ರೀಯವರು ಮತ್ತು ತಂದೆಯವರು, ನಾವು ಮಾತೃಶ್ರೀಯವರನ್ನು ಗುರುತಿಸಬೇಕು, ಗೌರವಿಸಬೇಕು. ಯಾಕಂದರೆ ಇಂಥ ಮಗನನ್ನು ಜನ್ಮ ಕೊಟ್ಟಂಥ ಜನ್ಮದಾತೆ, ಅವರ ಗರ್ಭಾಂಬುದಿಯಲ್ಲಿ ಇಂಥ ಮಗವನ್ನು ಸಮಾಜಕ್ಕೆ ಕೊಟ್ಟಂಥ ಅವರ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಇವತ್ತು ಪುತ್ತೂರಿನಲ್ಲಿ ಭಾಳಷ್ಟು ವರ್ಷದ ಒಂದು ಅನಿಸಿಕೆ ಇತ್ತು ಮೆಡಿಕಲ್ ಕಾಲೇಜ್ ಬರಬೇಕು ಅಂತ. ಅದೇ ರೀತಿ ನಮ್ಮ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಎಷ್ಟೋ ಜಾಗಗಳು ಬೇರೆ ಬೇರೆ ರೀತಿಯಲ್ಲಿ ದೇವಸ್ಥಾನದ ಜಾಗಗಳು ವೈಪರೀತ್ಯವನ್ನು ಕಂಡುಕೊಳ್ತಾ ಇತ್ತು. ಅದನ್ನೆಲ್ಲ ಮುಕ್ತವಾಗಿ ಸಮಾಜದಲ್ಲಿ ಒಗ್ಗಟ್ಟಾಗಿ ಒಟ್ಟಾಗಿ ಎಲ್ಲರ ಸಮಾಧಾನ ಚಿತ್ತಕ್ಕನುಗುಣವಾಗಿ ಅದನ್ನೆಲ್ಲ ಪರಿವರ್ತನೆಗೊಳಿಸಿದಂಥ ಪರಿಮಾರ್ಜನೆಗೊಳಿಸಿದಂಥ ನಾಯಕತ್ವದ ಗುಣ ಅವರಲ್ಲಿ ಇನ್ನಷ್ಟು ಬೆಳಗಿಕೊಂಡು ಬರಲಿ. ಇವತ್ತು ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಇನ್ನೂ ತಾನೇ ಬರಲಿಕ್ಕಿದ್ದಾರೆ. ಅವರಿಗೂ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಅದೇ ರೀತಿಯಲ್ಲಿ ಈ ದೇಶದಲ್ಲಿ ಇಡೀ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಭಾಳ ಯೋಚಿಸಬೇಕಾದಂಥ ಒಂದು ಸಂದಿಗ್ಧ ಕಾಲಸ್ಥಿತಿಯಲ್ಲಿ ಈ ಸಮಾಜ ಇದೆ. ಮಧ್ಯಮ ಉದ್ಯಮ ಕ್ಷೇತ್ರ, ಮಧ್ಯಮ ವ್ಯವಹಾರ ಕ್ಷೇತ್ರ, ಮಧ್ಯಮ ಉದ್ಯೋಗ ಕ್ಷೇತ್ರ, ಮಧ್ಯಮ ಕೃಷಿ ಕ್ಷೇತ್ರದ ಬಗ್ಗೆ ಎಲ್ಲ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಇದು ಭಾಳಷ್ಟು ಯೋಚಿಸುವಂಥ ಅವಶ್ಯಕತೆ ಇದೆ. ಈ ದೇಶದ ಮತ್ತು ವಿಶ್ವದ ಪ್ರಗತಿ ಇರೋದು ಮಧ್ಯಮ ವರ್ಗದ ಎಲ್ಲ ವ್ಯವಹಾರ ಕ್ಷೇತ್ರಗಳನ್ನು, ಉದ್ಯಮ ಕ್ಷೇತ್ರಗಳನ್ನು ಬೆಳೆಸುವಂಥದ್ದು, ಬೆಳಗಿಸುವಂಥ ಅವಶ್ಯಕತೆ ಇವತ್ತಿನ ಸಮಾಜದಲ್ಲಿದೆ. ಆ ಶಕ್ತಿಯನ್ನು ನಮ್ಮ ಪ್ರಧಾನಮಂತ್ರಿಯವರಿಗೆ, ಮುಖ್ಯಮಂತ್ರಿಯವರಿಗೆ ಆ ಭಗವಂತ ಕೊಡಲಿ. ಈ ದೇಶ ಸ್ವಸ್ಥ ಸಮಾಜ ನಿರ್ಮಾಣದ ಜೊತೆಯಲ್ಲಿ ಲೋಕಕ್ಕೆ ಹಿತಾಗತಕ್ಕಂಥ ಕಾರ್ಯದಲ್ಲಿ ಅಶೋಕ್ರವರಿಗೆ ಇನ್ನಷ್ಟು ಆರೋಗ್ಯ, ಜ್ಞಾನಶಕ್ತಿ, ಧೀಶಕ್ತಿಯನ್ನು ಅವರ ಮಕ್ಕಳಿಗೆ ಭವಿಷ್ಯದಲ್ಲಿ ಇನ್ನಷ್ಟು ಕೀರ್ತಿಯನ್ನು, ಅವರ ಮನೆತನದ ಕೀರ್ತಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡತಕ್ಕಂಥ ಸನ್ನಿವೇಶಗಳು ಬೆಳಗಿ ಬರಲಿ. ಅದೇ ರೀತಿ ಇವತ್ತು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಕೂಡ ಇದ್ದಾರೆ. ಆ ದೇವಸ್ಥಾನದ ಮುಂದಿನ ಎಲ್ಲ ಚಟುವಟಿಕೆಗಳು, ಜೀರ್ಣೋದ್ಧಾರ, ಬ್ರಹ್ಮಕಲಶದ ಬೇರೆ ಬೇರೆ ಕಾರ್ಯವೈಖರಿಗಳು ಸಮಾಜಮುಖಿ ಬೆಳವಣಿಗೆ ಪೂರಕವಾಗಿ ಆ ಪ್ರದೇಶದಲ್ಲಿ ಬೆಳಗಿ ಬರಲಿ. ವೇದಿಕೆಯಲ್ಲಿರ್ತಂಥ ಎಲ್ಲ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡತಕ್ಕಂಥ ಎಲ್ಲರಿಗೂ ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ದಾರಿಮಿಯವರಿಗೂ ಮತ್ತು ಇಸ್ಲಾಂ ಮತದ ಧರ್ಮಗುರುಗಳಿಗೆ ಮತ್ತು ಕ್ಯಾಥಲಿಕ್ ಧರ್ಮದ ಧರ್ಮಗುರುಗಳಿಗೆ ಕೂಡ ಶರಣಾರ್ಥಿಯನ್ನು ಸಮರ್ಪಿಸಿ, ಲೋಕಹಿತವನ್ನು ಬಯಸತಕ್ಕಂಥ ಧರ್ಮಗುರುಗಳ ಮನೋಭಾವಗಳು ಲೋಕಹಿತವನ್ನು, ಲೋಕದ ಪ್ರತಿಯೊಂದು ಜೀವ ಪರಿಕಲ್ಪನೆಗೆ ಶಕ್ತಿ ಕೊಡತಕ್ಕಂಥ ಕಾರ್ಯ ಅವರ ಜೊತೆಯಲ್ಲಿ ಆಗಲಿ, ಅದಕ್ಕೆಲ್ಲ ಶಕ್ತಿ ಆಗಲಿ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಗುರುಚರಣಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂತ್ ಚಿಂತನ್. ಎಲ್ಲ ಬಂಧುಗಳಲ್ಲಿ ಒಂದು ವಿನಂತಿ, ಇನ್ನು 10 ನಿಮಿಷದಲ್ಲಿ ಮುಖ್ಯಮಂತ್ರಿಯವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ದಯಮಾಡಿ ಎಲ್ರಿಗೂ ವಸ್ತ್ರ ವಿತರಣೆಯನ್ನು ವ್ಯವಸ್ಥಿತ ರೀತಿಯಾಗಿ ಮಾಡ್ತೇವೆ. ಊಟದ ವ್ಯವಸ್ಥೆ ಇದೆ. ಯಾರು ಕಾರ್ಯಕ್ರಮ ಮುಖ್ಯಮಂತ್ರಿ ಅವರು ಬಂದ ನಂತರ ಬರೀ 15-20 ನಿಮಿಷದ ಕಾರ್ಯಕ್ರಮ ಇರ್ತದೆ. ಆನಂತರ ಊಟ ಮತ್ತೆ ವಸ್ತ್ರ ವಿತರಣೆಯ ಕಾರ್ಯಕ್ರಮವನ್ನು ಆರಂಭ ಮಾಡ್ತೇವೆ. ದಯಮಾಡಿ ಎಲ್ಲ ಬಂಧುಗಳು ತಾಳ್ಮೆಯಿಂದ ಒಂದು 10-15-20 ನಿಮಿಷ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಹಕರಿಸಬೇಕು. ನೆರಳಿದ್ದಲ್ಲಿ ನಿಂತುಕೊಳ್ಳಿ. ನಮಗೆ ಗೊತ್ತಾಗ್ತದೆ ಸೆಕೆ ಆಗ್ತದೆ, ಕುಡಿಲಿಕ್ಕೆ ನೀರು ಕೊಡಲಿಕ್ಕೆ ನಮಗೆ ಆಗಲಿಲ್ಲ. ಯಾಕೆಂದರೆ ಪೊಲೀಸಿನವರ ಕಾನೂನಿನ ಚೌಕಟ್ಟಿನಲ್ಲಿ ಅವರು ಕಾನೂನನ್ನು ಪಾಲನೆ ಮಾಡುವ ಅವಶ್ಯಕತೆ ಇದೆ. ಬಾಟಲ್ ನೀರನ್ನು ಕೊಡಲಿಕ್ಕೆ ಕೊಡಬಾರ್ದು ಅನ್ನುವ ಮೊದಲೇ ಕಾನೂನಿನ ಇತಿಮಿತಿಯಲ್ಲಿ ಅದಕ್ಕೆ ನಮಗೆ ಕೊಡಲಿಕ್ಕೆ ಆಗಲಿಲ್ಲ. ನಿಮ್ಮ ಹತ್ರ ಕೈ ಮುಗಿದು ವಿನಂತಿ ಮಾಡಿಕೊಳ್ಳುವಂಥದ್ದು, ಇನ್ನೊಂದು 10-12 ನಿಮಿಷದಲ್ಲಿ ಮುಖ್ಯಮಂತ್ರಿಯವರು ಇಲ್ಲಿ ಬರ್ತಾರೆ. ಯಾರು ಕೂಡ ಹಾಗೆ ಹೋಗಬಾರ್ದು. ಅನ್ನ ಸಂತರ್ಪಣೆಯನ್ನು ಸ್ವೀಕಾರ ಮಾಡಬೇಕು, ವಸ್ತ್ರ ವಿತರಣೆಯನ್ನು ಸ್ವೀಕಾರ ಮಾಡಬೇಕು ಅಂತ ನಿಮಗೆಲ್ಲ ತಲೆ ತಗ್ಗಿಸಿ ನಾನು ನಿಮ್ಮ ಹತ್ರ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ಬಂಧುಗಳೇ. ಒಮ್ಮೆ ಭಾರತ್ ಮಾತಾ ಕಿ ಜೈ ಹಾಕೋಣ. ಕೂತು ಕೂತು ಅಲ್ಲೇ ಕೈ ಕಾಲೆಲ್ಲ ಸ್ವಲ್ಪ ಮೇಲಾಕಿ 2 ಕಾಯಿಯನ್ನು ಎತ್ತಿ ಭಾರತ್ ಮಾತಾಕ್ಕೆ ಜೈ ಹೇಳಬೇಕು. ಬೋಲೋ ಭಾರತ್ ಮಾತಾಕ್ಕೆ. ಇಷ್ಟೇ ಶಬ್ದನ ಮೈಸೂರಿಗೆ ಕೇಳಬೇಕು, ಆಮೇಲೆ ಸಿದ್ದರಾಮಯ್ಯನವ್ರಿಗೆ
ಇನ್ನೊಂದು 2 ಸಲ ಹೇಳ್ತೀನಿ, ಜೋರ್ ಹೇಳಬೇಕು. ಬೋಲೋ ಭಾರತ್ ಮಾತಾಗೆ. ಇನ್ನೊಂದ್ಸಲ ಬೋಲೋ ಭಾರತ್ ಮಾತಾಗೆ ಜೈ. ದಕ್ಷಿಣ ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳ ಮಾಡನ್ನೂರು. ಈ ಮಾಡನ್ನೂರಿನ ಧಾರ್ಮಿಕ ವಿದ್ವಾಂಸರು ಪಂಡಿತರುವಾದಂತಹ ಸನ್ಮಾನ್ಯ SP ದಾರಿಮಿಯವರಿಂದ ಆಶೀರ್ವಚನದ ಮಾತು. ಜನಮನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಬಂಧು ಭಗನಿಯರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಈ ಪುತ್ತೂರಿನ ಪ್ರಥಮ ಪ್ರಜೆ, ನಮಗೆಲ್ಲ ಒಂದು ಸುರಕ್ಷತಾ ಭಾವವನ್ನು ಒದಗಿಸಿಕೊಟ್ಟಂಥ ಅಶೋಕ್ ಕುಮಾರ್ ರೈ ಅವರೇ, ಅದೇ ರೀತಿ ನಮ್ಮ ಆತ್ಮೀಯರು ಸರಳ ಸಜ್ಜನಿಕೆಯ ಸ್ವಾಮೀಜಿ ಎಂದೇ ಪ್ರಸಿದ್ಧರಾದಂತಹ ಮಾನಿಲ ಸ್ವಾಮೀಜಿಯವರೇ, ಕ್ರೈಸ್ತ ಧರ್ಮಗುರುಗಳೇ, ಇತರ ಎಲ್ಲ ನಡೆದಿರ್ತಕ್ಕಂಥ ಎಲ್ಲ ಧರ್ಮದ ನಾಯಕರುಗಳೇ, ಬಹಳ ಸಂತೋಷ ಆಗ್ತಾ ಇದೆ. ಪುತ್ತೂರಿನ ಒಂದು ಸಂಭ್ರಮದ ಸಡಗರದ ಒಂದು ಸಾಂಸ್ಕೃತಿಕ ಹಬ್ಬ ಅಂತ ಹೇಳ್ಬಹುದು ಇದನ್ನು. ಪ್ರತಿ ವರ್ಷ ನಮ್ಮೆಲ್ಲರ ಅಚ್ಚುಮೆಚ್ಚಿನ, ನಮ್ಮೆಲ್ಲರ ಹೃದಯದಲ್ಲಿ ಸ್ಥಾನ ಪಡೆದಂತಹ ಅಶೋಕ್ ಕುಮಾರ್ ರೈ ಅವರು, ಅವರಿಗೆ ದೇವರು ನೀಡಿದಂತಹ ಐಶ್ವರ್ಯದಿಂದ, ಸ್ವತ್ತಿನಿಂದ ಬಡವರಿಗೆ ದಾನ ನೀಡುವಂತಹ ಒಂದು ಮನೋಭಾವ, ಅವರು ಪ್ರತಿನಿತ್ಯ ಅವರ ಮನೆ ಬಾಗಿಲಿನಲ್ಲಿ, ಅವರ ಆಫೀಸ್ ಕಚೇರಿಗಳಲ್ಲಿ ಬಡವರು, ದೀನ ದಲಿತರು ಕ್ಯೂ ನಿಲ್ಲುವಂತಹ ಒಂದು ವ್ಯವಸ್ಥೆ ಇದೆ. ಇದು ಖಂಡಿತ ಅವರ ಆ ಒಂದು ಉದಾರತನಗೆ ಒಂದು ಸಾಕ್ಷಿ ಅಂತ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಜನರಿಗೆ ಉಪಕಾರ ಮಾಡಿದರೂ ಕೂಡ ಅದನ್ನು ಅಪಾರ್ಥವಾಗಿ ತಿಳಿಯುವಂತಹ ಒಂದು ಸಂದರ್ಭ ಕೂಡ ನಮ್ಮ ನಾಡಿನಲ್ಲಿ ಇದೆ ಎಂಬುದು ಹೇಳ್ಬೇಕಂತ ಒಂದು ವಿಚಾರ. ಹಿಂದೆ ಒಬ್ಬ ದೇವನಿಗೆ ಕಾಗದ ಪತ್ರ ಬರೆದನಂತೆ. ಒಂದು ಬಡವ, ಅವನಿಗೆ ಒಂದು 5,000 ಅಗತ್ಯ ಇತ್ತು. 5,000ಕ್ಕೆ ಬೇಕಾಗಿ ದೇವರಿಗೆ ಪತ್ರ ಬರೀತಾನೆ, ದೇವರೇ ನನಗೆ ಒಂದು 5,000 ಕಳಿಸ್ಬೇಕಂತೇಳಿ. ಈ ಒಂದು ಕಾಗದವನ್ನು ಪೋಸ್ಟ್ ಮ್ಯಾನ್ ಮಸೀದಿಗೆ ಕೊಂಡೋಗಿ ತೋರಿಸ್ತಾನೆ. ಅಲ್ಲಿಯ ಧರ್ಮಗುರು ಮೌಲಾನ, ನನ್ನಂತಹ ಧರ್ಮಗುರು ಹೇಳ್ತಾರೆ, ಇಲ್ಲಿ ಅಂತ ಪತ್ರವನ್ನು ಸ್ವೀಕರಿಸುವಂತ ದೇವರಿಲ್ಲ, ನೀವು ಬೇರೆ ಅಲ್ಲಿ ಹತ್ತಿರ ದೇವಸ್ಥಾನ ಇರಬಹುದು, ಅಲ್ಲಿ ಅವರು ಸ್ವೀಕರಿಸಬಹುದು ಅಂತೇಳಿ ಅಲ್ಲಿಗೂ ಕೊಂಡೋಗ್ತಾನೆ. ಅಲ್ಲಿಯ ಸ್ವಾಮೀಜಿಗಳು ಕೂಡ ಹೇಳ್ತಾರೆ, ಇಲ್ಲಿ ಪತ್ರ ಸ್ವೀಕಾರ ಮಾಡುವಂತ ದೇವರು ಇಲ್ಲ ಅಂತೇಳಿ. ಕೊನೆಗೆ ಎಲ್ಲ ಧರ್ಮದ ಮಂದಿರಗಳಿಗೆ ಕೊಂಡೊಯ್ದು ಅವನು ಅಲ್ಲಿ ಎಲ್ಲೂ ದೇವರು ಪತ್ರ ಸ್ವೀಕಾರ ಮಾಡುವಂತ ದೇವರಿಲ್ಲ ಅಂತೇಳಿ ವಾಪಸ್ ತರ್ತಾನೆ. ಅಲ್ಲಿ ಆಫೀಸಲ್ಲಿ ಆ ಪತ್ರವನ್ನು ಬಿಚ್ಚಿ ನೋಡ್ತಾನೆ. ನೋಡುವಾಗ ಅದರಲ್ಲಿ ಉಂಟು 5,000 ನನಗೆ ಕಳಿಸಬೇಕು ದೇವರೇ ಅಂತೇಳಿ. ಏನು ಮಾಡುವುದು ಪಾಪ, ಅಷ್ಟೊಂದು ಬಡವ ಆಗಿರಬಹುದು, ಕಷ್ಟದಲ್ಲಿ ಇರಬಹುದು ಅಂತ ಹೇಳಿ ಅಲ್ಲಿ ಆಫೀಸ್ ಸಿಬ್ಬಂದಿ ವರ್ಗದವರೊಂದಿಗೆ ಎಲ್ಲ ಹಣ ಸಂಗ್ರಹ ಮಾಡಿ ಒಂದು 5,000 ಇಲ್ಲ, ಒಂದು 4,500 ಕಲೆಕ್ಟ್ ಮಾಡಿ ಮನಿ ಆರ್ಡರ್ ಮಾಡ್ತಾನೆ. ಈ ವಿಳಾಸದಲ್ಲಿ ಫ್ರಮ್ ನೋಡಿ ವಿಳಾಸದಲ್ಲಿ ಮನಿ ಆರ್ಡರ್ ಮಾಡ್ತಾನಂತೆ. ಹಾಗೆ ಈ ಬಡವನಿಗೆ ಹಣ ತಲುಪ್ತದೆ. ಅದನ್ನು ಅವನು ಸ್ವೀಕಾರ ಮಾಡ್ತಾನೆ. 4,500 ರೂಪಾಯಿ. ಇವನು ಬೇಡಿಕೆ ಇಟ್ಟದ್ದು 5,000. ಹಾಗೆ ಮತ್ತೊಂದು ಕಾಗದ ಬರ್ತದೆ. ಅದೇ ಪೋಸ್ಟ್ ಮ್ಯಾನ್ ನೋಡಿ ಅದು ದೇವರಿಗೆ ಒಂದು ಕೃತಜ್ಞತಾ ಭಾವದೊಂದಿಗೆ ಒಂದು ಬರೆದದ್ದು. ಆದರೆ ಅವತ್ತವನು ಯಾವ ಮಸೀದಿ, ಮಂದಿರ, ಪ್ರಾರ್ಥನಾಲಯಕ್ಕೆ ಹೋಗಲಿಲ್ಲ. ಕಾರಣ ಅಲ್ಲಿ ಅನುಭವ ಇದೆ, ಅಲ್ಲಿ ದೇವರಿಲ್ಲ ಅಂತೇಳಿ. ಏನೇ ಇರಲಿ, ಅವನು ಪತ್ರ ಬಿಚ್ಚಿ ನೋಡ್ತಾನೆ. ಅಲ್ಲಿ ನೋಡುವಾಗ ಇವನಿಗೆ ಅಚ್ಚರಿ ಕಾದಿತ್ತು.
ಅವನ ಬಡವ ಅದರಲ್ಲಿ ಬರೀತಾನೆ, ದೇವರೇ ನೀನು ನನಗೆ 5,000 ರೂಪಾಯಿಯ ಕಳಿಸಿದ್ದಿ, ಆದ್ರೆ ಆ ಪೋಸ್ಟ್ ಮ್ಯಾನ್ ಇದ್ದಾನಲ್ಲ ಹಲ್ಕಟ್, ಅವನು 500 ಅದನ್ನು ಒಳಗೆ ಹಾಕಿ ನನಗೆ 4,500 ಕೊಟ್ಟಿದ್ದಾನೆ, 500 ಅವನು ವಂಚನೆ ಮಾಡಿದ್ದಾನೆ ಅಂತೇಳಿ. ಹೇಗೆ ಆಗ್ಬೇಡ ಇವನಿಗೆ, ಈ ಪೋಸ್ಟ್ ಮ್ಯಾನಿಗೆ. ಪಾಪ ಅವನು ಸಂಗ್ರಹ ಮಾಡಿ ಕಷ್ಟಪಟ್ಟು 4,500 ಕಲೆಕ್ಟ್ ಮಾಡಿ ಕಳಿಸಿ. ಇದೇ ರೀತಿಯಾಗಿದೆ ನಮ್ಮ ಇವತ್ತಿನ ಜನಪ್ರತಿನಿಧಿಗಳಿಗೂ ಕೂಡ ಇದೇ ರೀತಿಯಾಗಿದೆ. ಈಗ ಅಶೋಕ್ ಕುಮಾರ್ ರೈ ಅವರು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಅವರು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಸದನದ ಒಳಗೆ ಹೊರಗೆ ಹೋರಾಟ ಮಾಡ್ತಾ ಇದ್ದಾರೆ. ದುಷ್ಟ ಶಕ್ತಿಗಳ ವಿರುದ್ಧ ಕೂಡ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವರು ಬಹಳಷ್ಟು ಶ್ರಮಪಟ್ಟು ನಮ್ಮ ಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜನ್ನು ತಂದಿದ್ದಾರೆ. ಅದು ಅತಿ ಶೀಘ್ರದಲ್ಲೇ ಅವರ ಏನು ಈ ಸಲದ ಅವಧಿ ಮುಗಿಯುವ ಮುಂಚೆ ಆ ಒಂದು ಮೆಡಿಕಲ್ ಕಾಲೇಜು ಉದ್ಘಾಟನೆಗೊಳ್ಳಲಿ ಅಂತ ನಾವೆಲ್ಲವೂ ಹಾರೈಸಬೇಕಾಗಿದೆ, ಪ್ರಾರ್ಥನೆ ಮಾಡಬೇಕಾಗಿದೆ. ಅದೇ ರೀತಿ ಎಲ್ಲ ದೇವಸ್ಥಾನ, ಮಸೀದಿ, ಮಂದಿರಗಳಿಗೆ ಅವರಿಂದಾದಂತಹ ಕೊಡುಗೆಗಳನ್ನು ನೀಡಲು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ರಸ್ತೆಗಳನ್ನು ರಿಪೇರಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಅವರೊಬ್ಬರೇ ಅಲ್ಲ ಎಂಬುದನ್ನು ಕೂಡ ಅವರು ಅರ್ಥ ಮಾಡಿಕೊಳ್ಳಬೇಕು. ಅವರ ಆಪ್ತ ಬಳಗ, ಅವರಿಗೆ ಅವರ ಸುತ್ತಮುತ್ತಲಿರುವಂತಹ ಅವರ ಆಪ್ತ ಬಳಗ, ಅವರಿಗೆ ಸಾಥ್ ನೀಡುವಂತಹ, ನಿಯತ್ತಿನಿಂದ ಕೆಲಸ ಮಾಡುವಂತಹ ನಮ್ಮ ಅಶೋಕ್ ಕುಮಾರ್ ರೈ ಅವರಿಗೆ ಯಾವುದೇ ಕಪ್ಪು ಚುಕ್ಕೆ ಬರಬಾರದು ಎಂಬ ನಿಯತ್ತಿನಿಂದ ಗುರುತಿಸಿಕೊಂಡಂತಹ ಅವರ ಆಪ್ತ ವಲಯ ಅವರಿಗೆ ಬೇಕಾದಷ್ಟು ಸಾಥ್ ನೀಡ್ತಾ ಇದ್ದಾರೆ ಎಂಬುದನ್ನು ನಾವು ಅವರಿದ್ದಾರೆ. ಕೈ ಬಿಟ್ಟ ವ್ಯಕ್ತಿ ಎಲ್ಲ ನಾವೆಲ್ಲ ಗಮನಿಸ್ತಾ ಇದ್ದೇವೆ, ದೂರದಿಂದಲೇ ಗಮನಿಸ್ತಾ ಇದ್ದೇವೆ. ನಾವು ಈಗ ಅಶೋಕ್ ಕುಮಾರ್ ರೈ ಅವರನ್ನು ಇಲ್ಲಿ ನಿಂತು ಹೊಗಳುವುದು ಅವರಿಗೆ ಒಂದು ಸಾಥ್, ಅವರಿಗೆ ಒಂದು ಹೃದಯಕ್ಕೆ ಒಂದು ನಾವು ಚೈತನ್ಯ ತುಂಬಿಸಿಕೊಡುವುದು. ಹೊಗಳುವುದನ್ನು ಅವರು ಬಯಸುವುದಿಲ್ಲ, ಆದರೂ ಕೂಡ ನಮಗೆ ಅವರು ಬೇಕಾಗಿದ್ದಾರೆ. ನನ್ನ ವೈಯಕ್ತಿಕವಾಗಿ ಹೇಳುವುದಾದರೆ ನಮಗೆ ಕೂಡ, ನಾನು ಅವರಿಂದ ಒಂದು ಪೈಸೆ ಕೂಡ ನಾನು ಅವರಿಂದ ಪಡೆಯಲಿಲ್ಲ. ಇಲ್ಲ ಅಂತ ಹೇಳಿದ್ರೆ ಕಳೆದ ಸಲ DK ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಬಂದಾಗ ಒಂದು ಊಟ ಅವರು ಕೊಟ್ಟದ್ದು ಮಾಡಿದ್ದೇನೆ. ಬೇರೆ ಯಾವುದೇ 1 ರೂಪಾಯಿ ಕೂಡ ಅವರೊಂದು ಪಡೆಯಲಿಲ್ಲ. ಯಾವುದೇ ನಿಗಮ ಮಂಡಳಿಯ ಅಥವಾ ಬೇರೆ ಯಾವುದೆಲ್ಲ ಮಂಡಳಿದಕ್ಕೆ ಒಂದು ನನಗೆ ಸ್ಥಾನ ಸಿಗಬೇಕು, ಕೊಡಬೇಕು, ಕೊಡಿಸ್ಬೇಕಂತ ನಾನು ಅವರಲ್ಲಿ ಬೇಡಿಕೆ ಕೂಡ ಇರಲಿಲ್ಲ. ಅದು ನಮಗೆ ಅಗತ್ಯನೇ ಇಲ್ಲ. ಆದರೂ ಕೂಡ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಈ ಪುತ್ತೂರಿಗೆ ಅವರು ಇನ್ನೊಮ್ಮೆ ಶಾಸಕರಾಗಿ ಬರಬೇಕು. ಕಾರಣ ಅವರಿಂದ ನಮಗೆ ಸುರಕ್ಷತಾ ಭಾವ ಬಂದಿದೆ. ಪುತ್ತೂರು ಹಿಂದಿನ ಕಾಲದ ಪುತ್ತೂರಿನಂತಲ್ಲ, ಈಗ ಹೈಟೆಕ್ ಯುಗದಲ್ಲಿ ಒಂದು ಆಧುನಿಕ ಟಚ್ ಪಡೆದುಕೊಂಡು ಈ ಪುತ್ತೂರಿಗೆ ಒಂದು ಅಭಿವೃದ್ಧಿಯನ್ನು ಅವರು ತಂದುಕೊಟ್ಟಿದ್ದಾರೆ. ಈ ಪುತ್ತೂರಿಗೆ ನಮಗೆ ಪುತ್ತೂರಿನವರು ಅಂತ ಹೇಳುವಾಗ ನಮಗೆ ಒಂದು ಹೆಮ್ಮೆ ಬರ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಒಂದು ಸುರಕ್ಷತಾ ಭಾವ ಹೊಂದಿದ ಒಂದು ಶಾಂತಿಯುತವಾದಂತಹ ಕ್ಷೇತ್ರ ಇದ್ದರೆ ಅದು ಪುತ್ತೂರು ಆಗಿ ಮಾರ್ಪಟ್ಟಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಮಗೆ ಹೆಮ್ಮೆಯಾಗ್ತಾ ಇದೆ ಬಂಧುಗಳೇ. ಇವತ್ತು ಕಳೆದ ಸಲ DK ಶಿವಕುಮಾರ್ ಅವರನ್ನು ಅವರು ಕರೆತಂದರು. ಈ ಸಲ ಅವರು ಪ್ರಯತ್ನ ಪಟ್ಟು ಛಲ ಬಿಡದೆ ಇವರು ಮುಖ್ಯಮಂತ್ರಿಯನ್ನು ಕೂಡ ನಮ್ಮ ಕ್ಷೇತ್ರಕ್ಕೆ ಕರೆತರುವಂತಹ ಒಂದು ಛಾತಿ ಇದೆಯಲ್ಲ, ಅದು ಅವರ ಒಂದು ಉತ್ತೇಜನ, ಅವರ ಒಂದು ಆ ಸಕ್ರಿಯತೆಗೆ ಸಾಕ್ಷಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಇವತ್ತು ನಮ್ಮ ಸ್ವಾಮೀಜಿಗಳವರು ಆಶೀರ್ವಾದ ಮಾಡಿದರು. ಅವರು ಹೇಳಿದ್ರು, ನಾನು ಹೇಳಿದ್ದೆ ಖುಷಿ ಆಯಿತು ನಿಮ್ಮ ಮಾತು ಕೇಳಿ. ಆಗ ಅವರು ಹೇಳಿದರು ಮನ ಬಿಚ್ಚಿ ಮಾತಾಡಬೇಕಂತೇಳಿ. ಅದೇ ಇರುವುದು, ಎಲ್ಲರೂ ಮನ ಬಿಚ್ಚಿ ಮಾತಾಡಿದರೆ, ಅವರ ಸುಖ ದುಃಖಗಳನ್ನು ಮನ ಬಿಚ್ಚಿ ಮಾತಾಡಿದರೆ ನಮ್ಮ ಹೃದಯದ ಭಾರವು ಅದು ಕಡಿಮೆ ಆಗ್ತದೆ. ಇವತ್ತು ನಮ್ಮ ಅಶೋಕ್ ಕುಮಾರ್ ರೈ ಅವರು
ಇಷ್ಟೊಂದು ಎತ್ತರಕ್ಕೆ ಬೆಳೆದದ್ದು ಯಾಕೆ ಅಂತ ಕೇಳಿದ್ರೆ ಅವರಿಂದ ಒಂದು ಸರಳ ಸಜ್ಜನಿಕೆ, ಅವರ ಒಂದು ವಿನಯತ್ವ, ಅವರ ಒಂದು ಎಲ್ಲರೊಂದಿಗೆ ಬೆಳೆಯುವಂತಹ ಒಂದು ಮನೋಭಾವ ಮಾತ್ರವಲ್ಲ, ವಿಶೇಷವಾಗಿ ಅವರ ತಂದೆ ತಾಯಿಗಳ ಆಶೀರ್ವಾದ. ನೋಡಿ, ಇವತ್ತು ಈ ವೇದಿಕೆಗೆ ಅವರ ತಂದೆಯ ಕೀರ್ತಿ ಶೇಷ ಸಂಜೀವರಯ್ಯವರ ಹೆಸರನ್ನು ಇಟ್ಟಿದ್ದಾರೆ. ಅದೇ ರೀತಿ ಅವರ ಕುಟುಂಬ ವರ್ಗದವರನ್ನು ಅವರು ಪ್ರೀತಿಸ್ತಾರೆ. ಅವರು ಯಾರಿಗೆ ಒಳ್ಳೆಯ ಕುಟುಂಬ ಇದೆಯೋ ಅವರು ಎಲ್ಲರನ್ನು ಪ್ರೀತಿಸ್ತಾರೆ. ಯಾರು ಕುಟುಂಬವನ್ನು ಪ್ರೀತಿಸ್ತಾರೋ ಅವರು ಎಲ್ಲರನ್ನು ಪ್ರೀತಿಸ್ತಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆಲ್ಲ ಮದುವೆ ಆಗುವುದು, ಮಕ್ಕಳೆಲ್ಲ ಹುಟ್ಟಿಸುವುದು, ಅದಕ್ಕೆ ನಮಗೆ ಅನುಭವ ಬರಬೇಕು, ಜನರ ಕಷ್ಟ ಸುಖಗಳ ಅನುಭವ ಬರಬೇಕು. ಆಗ ನಮ್ಮ ಅಶೋಕ್ ಕುಮಾರ್ ಅವರು ಅದರ ಒಂದು ಸಂದೇಶ, ನಮಗೆಲ್ಲ ಒಂದು ಸಂದೇಶ. ನಾವು ಕೆಲವೊಮ್ಮೆ ನಮ್ಮ ಪತ್ನಿಯರ ಮುಖವೇ ನೋಡುವುದಿಲ್ಲ. ಅದೇ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ಅವರು ಯಾವತ್ತೂ ಕೂಡ ಅವರ ಪತ್ನಿಯನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೆ. ಅವರ ಒಂದು ಅವಿನಾಭಾವ ಸಂಬಂಧ, ಅದು ಒಂದು ಸಂದೇಶ, ಎಲ್ಲರಿಗೂ ಒಂದು ಸಂದೇಶ. ಆ ಒಂದು ಮಾದರಿಯನ್ನು ನಾವು ಸ್ವೀಕಾರ ಮಾಡಬೇಕು ಬಂಧುಗಳೇ. ಅದೇ ರೀತಿ ನಾವೆಲ್ಲ ಅವರಿಂದ ಅವರ ಮಾತುಗಳನ್ನು ನಾವು ಕೆಲವೊಮ್ಮೆ ನಿರೀಕ್ಷಿಸ್ತಾ ಇದ್ದೇವೆ. ಅವರ ಆ ಮಾತುಗಳು ಕೇಳುವಾಗ ಒಳ್ಳೆಯ ಸುಂದರವಾದಂತಹ ಪದ ಪುಂಜಗಳು, ಯಾವುದೇ ವಿರೋಧ ಪಕ್ಷದವರಿಗೂ ಕೂಡ ಅವರ ವಿರೋಧಿಗಳಿಗೂ ಕೂಡ ಬೇಡದ ಮಾತಿನಿಂದ ಟಾಂಗ್ ಕೊಡುವುದಿಲ್ಲ. ಅವರು ಒಳ್ಳೆಯ ಪದಪುಂಜಗಳನ್ನು ಬಳಸಿ ಅದೇ ಅವರಿಗೆ ಸಾಕಾಗ್ತದೆ. ಅವರು ಮಲಗಿದರೆ ಮತ್ತೆ ಹೇಳುವುದಿಲ್ಲ, ಅಂತ ಮಾತುಗಳಿಂದ ಅವರು ಚುಚ್ಚುತ್ತಾರೆ. ಆದರೆ ಆ ಮಾತುಗಳು ಸುಂದರವಾಗಿರುತ್ತದೆ, ಅದು ಅವರಿಗೆ ಬೇಸರ ತರಿಸುವುದಿಲ್ಲ. ಅಂತಹ ಮಾತುಗಳಿಂದ ಅವರು ಬೇರೆ ಪಕ್ಷದಲ್ಲಿ ಇರುವಾಗಲೂ ಕೂಡ ಯಾವುದೇ ಒಂದು ಜಾತಿ ಧರ್ಮೀಯರನ್ನು ನಿಂದಿಸಿದವರಲ್ಲ, ಅವರಿಗೆ ಅವಹೇಳನ ಮಾಡಿದವರಲ್ಲ. ಅಂತಹ ಒಂದು ಸುಂದರವಾದಂತಹ ಹೃದಯ ಇರುವಂತಹ ನಮ್ಮ ಅಶೋಕ್ ಕುಮಾರ್ ರೈಯವರು, ಅವರು ನಮ್ಮ ಕ್ಷೇತ್ರಕ್ಕೆ ಮತ್ತೊಮ್ಮೆ ಶಾಸಕರಾಗಿ, ಮತ್ತೊಮ್ಮೆ ಸಚಿವರಾಗಿ ನಮ್ಮ ಈ ಕ್ಷೇತ್ರಕ್ಕೆ ಅವರು ಬರಬೇಕಂತ ಹಾರೈಸುತ್ತಾ, ಈ ಒಂದು ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್. ದಕ್ಷಿಣ ಭಾರತದ ಇನ್ನೊಂದು ಪ್ರಸಿದ್ಧ ಸಂಸ್ಥೆ ಪುತ್ತೂರಿನ ಮಾಯಿದೇವ್ ಚರ್ಚೆ. ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನ ಮುಂಚೂಣಿಯನ್ನಿಟ್ಟಂತಹ ಈ ಸಂಸ್ಥೆಯ ನೇತೃತ್ವವನ್ನು ವಹಿಸಿಕೊಂಡಂತಹ ಗೌರವಾನ್ವಿತ ಪ್ರಧಾನ ಧರ್ಮಗುರುಗಳು ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇಂಜಸ್ ಇವರಿಂದ ಆಶೀರ್ವಚನ. ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆ. ಅಶೋಕ ಜನಮನ ಈ ಸುಂದರ ಹಾಗೂ ಭವ್ಯ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದಂಥ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರೇ, ಎಸ್.ಬಿ. ದಾರ್ಮಿಯವರೇ, ಹಾಗೆಯೇ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ನೆಚ್ಚಿನ, ನಮ್ಮ ಪ್ರೀತಿಯ ಆತ್ಮೀಯರಾದಂಥ ಶ್ರೀ ಅಶೋಕ್ ಕುಮಾರ್ ರೈಯವರೇ, ಶ್ರೀಮತಿ ಸುಮಾ ರೈಯವರೇ, ಅಶೋಕ್ ಕುಮಾರ್ ರೈಯವರ ಮಾತೃಶ್ರೀ ಅವರೇ, ಕುಟುಂಬಸ್ಥರೇ, ರೈ ಎಸ್ಟೇಟಿನ ಎಲ್ಲ ಸದಸ್ಯರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂಥ ನನ್ನ ಪ್ರೀತಿಯ ಬಂಧು ಭಗಿನಿಯರು, ಮೊದಲನೇದಾಗಿ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಬೆಳಕಿನ ಹಬ್ಬ, ದೇವರು ಬೆಳಕು ಅಂತ ನಾವು ಕರೀತೇವೆ.
ಆ ಬೆಳಕು ನಮಗೆ ಜೀವ ಕೊಟ್ಟಿದೆ. ಆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ನಾವೆಲ್ಲರೂ ಬೆಳಕಿನ ಮಕ್ಕಳಾಗಲಿಕ್ಕೆ. ಹಾಗೆ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಒಂದು ಬೆಳಕಿನ ಹಬ್ಬವನ್ನು ಇಲ್ಲಿ ಸಂಘಟಿಸಿದ್ದಾರೆ, ಆಯೋಜಿಸಿದ್ದಾರೆ. ಬಡವರಿಗೆ, ದೀನದಲಿತರಿಗೆ, ಜನರಿಗೆ ವಸ್ತ್ರ ವಿತರಣೆ ಮಾಡುವ ಆ ರೀತಿಯಲ್ಲಿ ಹಾಗೂ ಅನ್ನ ದಾನವನ್ನು ಕೊಡುವಂಥ ಈ ಒಂದು ಕಾರ್ಯಕ್ರಮ. ಆತ್ಮೀಯರೇ, ನಾವೆಲ್ಲರೂ ಬೆಳಕಿನ ಮಕ್ಕಳಾಗಲಿಕ್ಕೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ನಿರಂತರವಾದ ಒಂದು ಸಂಘರ್ಷ ಈ ನಮ್ಮ ಜೀವನದಲ್ಲಿ ನಡೀತಾ ಇದೆ. ಕತ್ತಲೆ ಅಥವಾ ಅಂಧಕಾರ ಹಾಗೂ ಬೆಳಕು, ಅದು ಎರಡು ಶಕ್ತಿಗಳು ನಮ್ಮ ಜೀವನವನ್ನು ನಡೆಸ್ತಾ ಇವೆ. ಅಲ್ಲಿ ಒಂದು ಸಂಘರ್ಷ ಆಗ್ತಾ ಇದೆ. ಅದು ಹೊರಗಡೆ ಇರ್ಬೋದು, ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಂತರಂಗದಲ್ಲಿ, ನಮ್ಮ ಆತ್ಮದಲ್ಲಿ. ನಾವು ಬೆಳಕನ್ನು ಆಯ್ಕೆ ಮಾಡಬೇಕು, ಅಂಧಕಾರವನ್ನು ಆಯ್ಕೆ ಮಾಡಬೇಕು, ಪ್ರೀತಿಯನ್ನು ನಾವು ಆಯ್ಕೆ ಮಾಡಬೇಕು, ದ್ವೇಷವನ್ನು ನಾವು ಆಯ್ಕೆ ಮಾಡಬೇಕು, ನ್ಯಾಯಯುತವಾಗಿ ನಾವು ಬದುಕಬೇಕೋ ಅಥವಾ ನೀತಿಯಲ್ಲಿ ನಾವು ಇರಬೇಕೋ, ಯಾವುದನ್ನು ಆರಿಸಬೇಕು ಅಂತೇಳುವ ಒಂದು ಸಂಘರ್ಷ ನಮ್ಮೆಲ್ಲರಲ್ಲಿ ಇದೆ. ಆದರೆ ದೇವರ ಇಚ್ಛೆ, ನಾವೆಲ್ಲರೂ ಪ್ರೀತಿಯನ್ನು, ನಾವೆಲ್ಲರೂ ಸತ್ಯವನ್ನು, ನೀತಿಯನ್ನು ನಾವು ಆರಿಸಿಕೊಳ್ಬೇಕು. ಆಗ ಮಾತ್ರ ನಮ್ಮ ಜೀವನಕ್ಕೆ ಅರ್ಥ ಇದೆ, ನಮ್ಮ ಜೀವನ ಸುಂದರ, ಎಲ್ಲರ ಜೀವನ ಕೂಡ ಬೆಳಗ್ತದೆ. ಅದರಿಂದ ಆತ್ಮೀಯರು, ಇವತ್ತು ನಾವೆಲ್ಲರೂ ಈ ಸಭೆಯಲ್ಲಿ, ಈ ಸಮಾರಂಭದಲ್ಲಿ ಭಾಗವಹಿಸಿದವರು ಹಾಗೂ ಇತರರು ನಾವೆಲ್ಲರೂ ಆ ಬೆಳಕಿನ ದಾರಿಯಲ್ಲಿ ನಡೆಯುವ ದೇವರ ಮಕ್ಕಳಾಗಿ ನಾವು ಬಾಳೋಣ. ಆಗ ನಿಜವಾಗಿ ಆ ದೇವರಿಗೆ ಮಹಿಮೆ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಶಾಸಕರು ನಿರಂತರವಾದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಾಸಕರಾದ ನಂತರ, ಶಾಸಕರಾಗುವ ಮೊದಲು ಕೂಡ ಈ ಹಲವಾರು ವರ್ಷಗಳಿಂದ, ಕೆಲವು ವರ್ಷಗಳಿಂದ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅವರು ನೂರು ಅಥವಾ ಸಾವಿರಾರು, ಈ ವರ್ಷ ಲಕ್ಷ, ಈ ರೀತಿಯಲ್ಲಿ ಜನರಿಗೆ ನೆರವು ಮಾಡುವವರು. ಅದರಿಂದ ಅವರನ್ನು ನಾವೆಲ್ಲರೂ ಅಭಿನಂದಿಸ್ತೇವೆ. ಅಶೋಕ್ ಕುಮಾರ್ ಅವರೇ ಹಾಗೂ ಕುಟುಂಬಸ್ಥರೇ, ನಿಮ್ಗೆಲ್ರಿಗೂ ನಮ್ಮ ಅಭಿನಂದನೆಗಳು. ನೀವೊಂದು ಬೆಳಕಿನ ದಾರಿಯಲ್ಲಿ ಸಾಗ್ತಾ ಇದ್ದೀರಂತ ನಮಗೆಲ್ಲರಿಗೂ ಗೊತ್ತು. ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಜನರಿಗೆ ಒಳ್ಳೆಯದು ಮಾಡಬೇಕಂತ ಹೇಳುವ ಚಿಂತನೆಯಿಂದ ಯಾವಾಗಲೂ ಇರುವವರು. ಅವರ ವ್ಯಕ್ತಿತ್ವ ಒಂದು ಆಕರ್ಷಕ ವ್ಯಕ್ತಿತ್ವ. ಅವರ ಆ ವ್ಯಕ್ತಿತ್ವ ಒಂದು ಪಾದರಸದಂತೆ, ಯಾವಾಗಲೂ ಕ್ರಿಯಾಶೀಲರಾಗಿದ್ದಾರೆ ಅವರು. ಮಾತ್ರ ಅಲ್ಲ, ಎಲ್ಲರೊಡನೆ ಬೆರೆಯುವಂತಹ ಒಂದು ಹೃದಯವಂತಿಕೆ ಅವರಲ್ಲಿದೆ. ಅದು ಮಕ್ಕಳಿರ್ಬೋದು, ಅವರು ದೊಡ್ಡವರಿರ್ಬೋದು, ಅದು ಯುವಕರಿರ್ಬೋದು, ಎಲ್ಲರೊಡನೆ, ಅದರಲ್ಲೂ ಕಷ್ಟದಲ್ಲಿರುವವರ ಬಗ್ಗೆ ಚಿಂತನೆ, ಬಡವರಿಗೆ, ಎಲ್ಲಿ ಜನರಿಗೆ ಅವಶ್ಯಕತೆ ಇದೆ ಅವರಿಗೆ ನೇರವಾಗಿ ಸಂಪರ್ಕ ಮಾಡುವಂಥ ಆ ಒಂದು ಒಳ್ಳೆಯ ಮನಸ್ಸು ಅವರಲ್ಲಿದೆ. ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ ಅವರ ಕಾರ್ಯ ಹಾಗೂ ಅವರ ಕೆಲಸ. ಅವರು ಸ್ವಾರ್ಥದಿಂದಲ್ಲ, ಅದರ ಬದಲಿಗೆ ನಿಸ್ವಾರ್ಥದಿಂದ, ಅವರದೇ ಹಣದಿಂದ, ಅವರದೇ ಆ ಒಂದು ಸಂಪತ್ತನ್ನು ಹಂಚಿಕೊಳ್ಳುವಂಥ ಒಂದು ಒಳ್ಳೆಯ ಮನೋಭಾವವುಳ್ಳವರು. ಅದರಿಂದ ನಾವೆಲ್ಲರೂ ಇವತ್ತು ಸಂತೋಷ ಪಡ್ತೇವೆ, ನಾವೆಲ್ಲರೂ ಅಭಿಮಾನದಿಂದಿದ್ದೇವೆ. ನಮ್ಮ ಶಾಸಕರು ಜನರ ಒಳಿತಿಗಾಗಿ ಅವರು ದುಡಿತಾ ಇದ್ದಾರೆ, ನಿರಂತರವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಡವರ, ಕಷ್ಟದಲ್ಲಿರುವವರ
ಬಗ್ಗೆ ಚಿಂತನೆಯನ್ನು ಮಾಡಿ ಅವರಿಗೆ ಬೇಕಾದ ಸಹಾಯವನ್ನು ಮಾಡಲಿಕ್ಕೆ ಅವರು ಒಂದು ದೀಪದಂತೆ ಇಲ್ಲಿ ಪುತ್ತೂರಿನ ಕ್ಷೇತ್ರದಲ್ಲಿ ಅವರು ಉರಿತಾ ಇದ್ದಾರೆ ಅಂತ ಹೇಳಿ ಇವತ್ತು ನಾವು ಅವರಿಗೆ ಶುಭವನ್ನು ಹಾರೈಸುವ ಆತ್ಮೀಯರು ನಾವೆಲ್ಲರೂ ಇಲ್ಲಿದ್ದೇವೆ. ಸ್ವಾಮೀಜಿಯವರು ಗುರುಗಳು ನಮಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅಶೋಕ್ ಕುಮಾರ್ ರಾಯ್ ಅವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಒಳಿತನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಂತೆ ನಾವು ಕೂಡ ಪ್ರತಿಯೊಬ್ಬರಿಗೆ ನಮಗೂ ಕೂಡ ಜವಾಬ್ದಾರಿ ಇದೆ, ನಮಗೂ ಕೂಡ ಆ ಒಂದು ಕರೆ ಇದೆ. ನಾವು ಕೂಡ ಒಳಿತನ್ನು ಮಾಡಬೇಕು. ನಾವು ತೆಗೆದುಕೊಳ್ಳುವವರು ಮಾತ್ರ ಅಲ್ಲ, ನಾವು ಕೊಡುವವರು ನಾವು ಆಗಬೇಕು, ಹಂಚಿಕೊಳ್ಳುವಂಥದ್ದು. ಆಗ ಹೇಗೆ ಒಂದು ದೀಪದಿಂದ ಸಾವಿರಾರು ಲಕ್ಷ ದೀಪವನ್ನು ನಾವು ಉರಿಸಬಹುದು, ಹಾಗೆಯೇ ನಮ್ಮ ಜೀವನದಲ್ಲಿ ಅದು ಏನಾದರೂ ಇದ್ದರೆ ನಾವು ಅದನ್ನು ಹಂಚಿಕೊಳ್ಳುವಾಗ ಅದು ಜಾಸ್ತಿ ಆಗ್ತದೆ. ಅದೇ ಅಶೋಕ್ ಕುಮಾರ್ ರೈ ಅವರು ನಮಗೆ ಪ್ರೇರಣೆ. ಅವರಿಂದ ನಾವು ಕೂಡ ಕಲಿತು ನಮ್ಮಲ್ಲಿರುವುದಂಥ ಸ್ವಲ್ಪವನ್ನು ನಾವು ಹಂಚಿಕೊಂಡು ಈ ಜಗತ್ತು, ನಮ್ಮ ಈ ಊರು, ನಮ್ಮ ಈ ಪರಿಸರ ಈ ಬೆಳಕಿನಿಂದ ಪ್ರಸರಿಸಲಿ. ದೇವರ ಆಶೀರ್ವಾದ ಮೇಲೆ ಎಲ್ಲರೂ ಸಂತೋಷ ನೆಮ್ಮದಿಯಿಂದ ಬಾಳಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ನಾನು ಹಾರೈಸಿ ಅಶೋಕ್ ಕುಮಾರ್ ರಾಯ್ ಹಾಗೂ ಅವರ ಎಲ್ಲ ಈ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸಿ ನಿಮ್ಗೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಂದನೀಯ ಫಾದರ್ ಅವರೇ, ತಮ್ಮ ಹರಿಕೆ ಮತ್ತು ಹಾರೈಕೆಗಳು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಮೇಲೆ ಸದಾ ಇರಲಿ ಎನ್ನುವ ಶುಭಾಶಯದೊಂದಿಗೆ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ಸಲ ಕೂಡ ಯಾವ ಎಲೆಯ ಮರೆಯ ಕಾಯಿಗಳಂತಿರುವಂತಹ ಸಾಧಕರನ್ನ ಈ ಒಂದು ಸಮಾರಂಭದಲ್ಲಿ ಗೌರವಿಸ್ತಕ್ಕಂಥದ್ದು ಅತ್ಯಂತ ಸ್ತುತ್ಯಾರ್ಹ. ಈ ಸಲ 20 ಜನ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ಎಲೆ ಮರೆ ಕಾಯಿಯಲ್ಲಿದ್ದು ಕೆಲಸವನ್ನ ಮಾಡಿದ 20 ಜನ ಸಾಧಕರಿಗೆ ಗೌರವಾರ್ಪಣೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ರವರ ಮೂಲಕ 20 ಜನ ಸಾಧಕರನ್ನ ಗೌರವಿಸುವಂತಹ ಕಾರ್ಯಕ್ರಮ ಸಾಗಿ ಬರುತ್ತಾ ಇದೆ. ಮೊದಲನೆಯದಾಗಿ ನೇಹಾ ರೈ ನೆಲ್ಲಿಕಟ್ಟೆ ಪುತ್ತೂರು ಗ್ರಾಮ, ಸಾಲಿಹ್ ಕೆ ಕುತ್ಯಾಳ ಈಶ್ವರಮಂಗಲ, ಇನಾಸ್ ವೇಗಸ್ ಬನ್ನೂರು ಗ್ರಾಮ, ಜಗತ್ಯಾಂಪಲ ಭಂಡಾರಿ ಚಂದಾಡಿ, ಮಹಾಬಲ ಭಟ್ಟ ಮುರುವ ನಡುಮನೆ, ಕೆಪಿ ಮಹಮ್ಮದ್ ನಿನ್ನಿಕಲ್ಲು, ಸುಧಾಕರ ಪೂಜಾರಿ ಬಡಕೋಡಿ, ದಾಮೋದರ ಎಂ ಮಾಲಡ್ಕ, ಅರುಣ್ ಬಿ ಬಿತ್ತಲಪ್ಪು, ಎಂ ವಾಸುದೇವ ಆಚಾರ್ಯ ನೆಕ್ಕರೆ ಒಟ್ಟು 10 ಸಾಧಕರನ್ನ ಗೌರವಿಸುವಂತ ಕಾರ್ಯಕ್ರಮ. ಎಲೆಮರೆ ಕಾಯಿಯಂತೆ ತನ್ನ ಮನೆ, ತನ್ನ ಸಮಾಜದ ಸೇವೆಯನ್ನ ಅಳಿಲು ಸೇವೆಯ ರೂಪದಲ್ಲಿ ಮಾಡುತ್ತಿರುವಂತಹ 10 ಬಡ ಸಾಧಕರನ್ನ ವೇದಿಕೆಯಲ್ಲಿ ಗೌರವಿಸುವಂತ ಕಾರ್ಯಕ್ರಮ ಪ್ರಗತಿಯಲ್ಲಿದೆ. ಮೊದಲಿಗೆ ನೇಹಾ ರೈ ವಿಕಲಚೇತನ ಮಗುವಾಗಿದ್ದರೂ ಕೂಡ ತನ್ನ ವೃತ್ತಿ ವಿಶೇಷ ಅಗತ್ಯವುಳ್ಳ ಮಗುವಾಗಿ ಎಂ.ಕಾಂ ಪದವಿಯನ್ನ ಪಡೆದುಕೊಂಡು ದಿನನಿತ್ಯ 50 ಮಕ್ಕಳಿಗೆ ಟ್ಯೂಷನ್ ತರಗತಿಗಳನ್ನ ನೀಡುತ್ತಾ ಸುಮಾರು 1,000ಕ್ಕಿಂತ ಅಧಿಕ ಮಕ್ಕಳಿಗೆ ಟ್ಯೂಷನ್ ಅನ್ನ ನೀಡುವಂತ ಖ್ಯಾತಿ ನೇಹಾ ರೈ ನೆಲ್ಲಿಕಟ್ಟೆ ಇವರಿಗಿದೆ. ಜೊತೆಯಾಗಿ ತಾನು ಕಲಿತ SSLC ವಿಭಾಗ, PU ಮತ್ತು ಡಿಗ್ರಿ ಎಲ್ಲ ವಿಭಾಗದಲ್ಲೂ ಕೂಡ ಸ್ವತಃ ಡಿಸ್ಟಿಂಕ್ಷನ್ ಅನ್ನ ಪಡೆದುಕೊಂಡ ಒಂದು ಹೆಮ್ಮೆ ನಮ್ಮ ನೇಹಾ ರೈ ನೆಲ್ಲಿಕಟ್ಟೆ ಇವರಿಗಿದೆ. ಅದಾದ ನಂತರ ಸಾಲಿಹ್ ಕೆ ಕುತ್ಯಾಳ ಎಳೆಬೆಯಲ್ಲಿಯೇ ತನ್ನ ತಂದೆಯನ್ನ ಕಳೆದುಕೊಂಡ ನಂತರ ಚಿಕ್ಕಮ್ಮನ ಆರೈಕೆಯಲ್ಲಿ ಬೆಳೆದು ಇದೀಗ ಪಾರ್ಶ್ವವಾಯು ಪೀಡಿತ ತನ್ನ ಚಿಕ್ಕಮ್ಮನ ಆರೈಕೆಯನ್ನ ಮಾಡುತ್ತಿರುವ ಸೇವಾ ರೂಪದ ಸೇವೆಗಾಗಿ ಸಾಲಿಹ್ ಕೆ ಕುತ್ಯಾಳ ಇವರಿಗೆ ಸನ್ಮಾನ. ಅದಾದ ನಂತರ ಇನಾಸ್ ವೇಗಸ್ ಬನ್ನೂರು ಕೂಲಿ ಕಾರ್ಮಿಕನಾಗಿದ್ದುಕೊಂಡು ಅನಾರೋಗ್ಯ ಪೀಡಿತ ತಾಯಿಯ ಆರೈಕೆ ಮಾಡುತ್ತ ಸಮಾಜ ಸೇವೆಯನ್ನ ಮಾಡುವ ಮೂಲಕ ಗುರುತಿಸಿಕೊಂಡವರು. ಇನ್ನೋರ್ವರು ಜಗತ್ಯಾಂಪಾಲ ಭಂಡಾರಿ ಚಂದಾಡಿ ಕೃಷಿ ಮತ್ತು ಹೈನುಗಾರಿಕೆಯ ಮೂಲಕ ವಿಶೇಷ ಸಾಧನೆಯನ್ನ ಮಾಡಿ ತನ್ನ ಬರಡು ಭೂಮಿಯಲ್ಲಿ ಬಂಗಾರದ ಬೆಳೆಯನ್ನ ಬೆಳೆದವರು. ಮಹಾಬಲ ಭಟ್ಟ ಮುರುವ ನಡುಮನೆ ವಿದ್ಯಾದೇಗುಲ ಬಂದರ ನಿರ್ಮಾಣಕ್ಕೆ ತನ್ನ ಸ್ವಂತ 5 ಎಕರೆ ಜಾಗವನ್ನ ದಾನದ ರೂಪದಲ್ಲಿ ಕೊಟ್ಟವರು. ಇವರ ಶೈಕ್ಷಣಿಕ ಸೇವೆಗಾಗಿ ಗೌರವಾರ್ಪಣೆ. ಅದಾದ ನಂತರ ಕೆಪಿ ಮಹಮ್ಮದ್ ನಿನ್ನಿಕಲ್ಲು ಪ್ರಾಮಾಣಿಕ ಸತ್ಯಧರ್ಮ ನಿಷ್ಠೆಯಿಂದ ಕೂಡಿದ ಚಾಲಕನಾಗಿ ಸರ್ವಧರ್ಮೀಯರ ಕಷ್ಟಗಳಿಗೆ ಸೂಕ್ತವಾಗಿ ಸ್ಪಂದಿಸುವ ಸೌಹಾರ್ದತೆಯ ಮನೋಭಾವಕ್ಕಾಗಿ ಕೆಪಿ ಮಹಮ್ಮದ್ ನಿನ್ನಿಕಲ್ಲು ಇವರಿಗೆ ಸನ್ಮಾನ. ಅದಾದ ನಂತರ ಸುಧಾಕರ ಪೂಜಾಡಿ ಬಡಕೋಡಿ
ಜೇನು ಕೃಷಿಯಲ್ಲಿ ವಿಶೇಷ ಸಾಧನೆಯನ್ನ ಮಾಡಿ 500 ಮಂದಿಗೆ ಉಚಿತ ಸೇವೆಯನ್ನ ನೀಡಿದವರು ಸುಧಾಕರ ಪೂಜಾರಿ ಬಡಕಾಡಿ ಇವರು. ಅದಾದ ನಂತರ ದಾಮೋದರ ಎಂ ಮಾಲಡ್ಕ ಯಕ್ಷಗಾನ, ನಾಟಕ, ದೈವಾರಾಧನೆ ಮೂಲಕ ತನ್ನನ್ನ ತಾನು ತೊಡಗಿಸಿಕೊಂಡಿರುವಂತಹ ವಿಶೇಷ ವ್ಯಕ್ತಿತ್ವ ದಾಮೋದರ ಎಂ ಮಾಲಡ್ಕ. ಅರುಣ್ ಬಿ ಬಿತ್ತಲಪ್ಪು ಅನಾರೋಗ್ಯ ಪೀಡಿತ ತಂದೆ, ತಾಯಿಯ ಆರೈಕೆಯನ್ನ ಮಾಡುತ್ತಾ ಕೂಲಿ ಕಾರ್ಮಿಕನಾಗಿ ದುಡಿದು ಸಹೋದರ ಮತ್ತು ಸಹೋದರಿಗೆ ಅತ್ಯುತ್ತಮ ಶಿಕ್ಷಣವನ್ನ ಕೊಟ್ಟ ಹೆಗ್ಗಳಿಕೆ ಅರುಣ್ ಬಿ ಬಿತ್ತಲಪ್ಪು ಇವರಿಗೆ. ಎಂ ವಾಸುದೇವ ಆಚಾರ್ಯ ನೆಕ್ಕರೆ ವೃತ್ತಿಯಲ್ಲಿ ಬಡಗಿ ಶಿಲ್ಪಶಾಸ್ತ್ರದ ಪ್ರವೀಣರಾಗಿದ್ದುಕೊಂಡು ಹಲವಾರು ಶಿಷ್ಯಂದಿರನ್ನ ತಯಾರು ಮಾಡಿ ಸಮಾಜಕ್ಕೆ ಶಿಲ್ಪ ಕ್ಷೇತ್ರದಲ್ಲಿ ನೀಡಿದಂತಹ ಸಾಧನೆಯನ್ನ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಸಾಗಿ ಬರುತ್ತಾ ಇದೆ. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಸೇವೆ ಅನ್ನುವಂಥದ್ದನ್ನ ಮನಪೂರ್ವಕವಾಗಿ ಮಾಡಿ ಯಾವುದೇ ಪ್ರಶಸ್ತಿಗೆ ಆಸೆಯನ್ನ ಪಡೆದೆ ದೈನಂದಿನ ಜೀವನದಲ್ಲಿ ಸೇವೆಯನ್ನ ಮಾಡಿದ 10 ಜನ ಸಾಧಕರಿಗೆ ದೊಡ್ಡ ಕೆಚ್ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸುವ ಮೂಲಕ ಎಳೆಮರೆಕಾಯಿಯ ಸಾಧಕರನ್ನ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಯಾಗ್ತಾ ಮುಂದಿನ 10 ಸಾಧಕರನ್ನ ವೇದಿಕೆಗೆ ಕರೆಯುವಂತ ಸಮಯ. ಅಭಿನಂದನೆಗಳು ಎಲ್ಲ 10 ಜನ ಸಾಧಕರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತೆ 10 ಜನ ಸಾಧಕರನ್ನ ವೇದಿಕೆಗೆ ಕರೆಯುವಂತ ಕಾರ್ಯಕ್ರಮ. ಸುರೇಶ್ ಭಟ್ ಬಲ್ನಾಡು, ಮಹಮ್ಮದ್ ಬುಳ್ಳಾಡಿ, ಲಕ್ಷ್ಮೀ ರಾಜೇಶ್ ಶೇಖಮಲೆ, ಚಂದ್ರನಲಿಕೆ ಇದ್ಪಾಡಿ, ಗುರಿಕಾರ ಶ್ರೀ ಎಂ.ಕೆ. ಕುಕ್ಕಾಜೆ, ಮಹಮ್ಮದ್ ಉಸ್ಮಾನ್ ನೀರ್ಕಜೆ, ಸುಂದರ ಆದರ್ಶ ನಗರ, ನಾರಾಯಣ ಆಚಾರ್ ಕೊಯ್ಲತ್ತಡಕ, ಹೇಮಲತಾ ಕೊಡಂಚರ ಮೂಲೆ, ಎಂ ನಾರ್ನಪ್ಪ ಸಾಲಿಯಾನ್ ಎಲ್ಲ ಸಾಧಕರು ಮತ್ತೆ ವೇದಿಕೆಗೆ ಬಂದು ಸನ್ಮಾನವನ್ನ ಸ್ವೀಕರಿಸುವವರಿದ್ದಾರೆ. ಎಲ್ಲ ಸಾಧಕರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. 10 ಜನ ಸಾಧಕರನ್ನ ವೇದಿಕೆಗೆ ಕರೆತರುವಂತ ಕೆಲಸಗಳು ಆಗಬೇಕಾಗಿದೆ. ಸುರೇಶ್ ಮಲ್ನಾಡು, ಮಹಮ್ಮದ್ ಬುಳ್ಳಾಡಿ, ಲಕ್ಷ್ಮೀ ರಾಜೇಶ್ ಶೇಖಮಲೆ, ಚಂದ್ರನಲಿಕೆ ಇದ್ಪಾಡಿ, ಗುರಿಕಾರ ಶ್ರೀ ಎಂ.ಕೆ. ಕುಕ್ಕಾಜೆ, ಮಹಮ್ಮದ್ ಉಸ್ಮಾನ್ ನೀರ್ಕಜೆ, ಸುಂದರ ಆದರ್ಶ ನಗರ, ನಾರಾಯಣ ಆಚಾರ್ ಕೊಯ್ಲತ್ತಡಕ, ಹೇಮಲತಾಕೆ ಕೊಡಂಚರ ಮೂಲೆ, ಎಂ ನಾರ್ನಪ್ಪ 10 ಜನ ಸಾಧಕರನ್ನ ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ಕೆಲವೇ ಕಿಲೋಮೀಟರ್ ಅಂತರದಲ್ಲಿದ್ದಾರೆ. ದಯವಿಟ್ಟು ಎಲ್ಲ ಸಾಧಕರನ್ನ ಅತ್ಯಂತ ವೇಗವಾಗಿ ವೇದಿಕೆಗೆ ಕರೆತರುವಂತ ಕೆಲಸಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಇನ್ನು 5 ನಿಮಿಷದ ಅಂತರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆಗಮನ ಈ ವೇದಿಕೆಯತ್ತಾಗತ್ತ ನಿಟ್ಟಿನಲ್ಲಿ 10 ಜನ ಸಾಧಕರು ಅತ್ಯಂತ ವೇಗವಾಗಿ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಸುರೇಶ್ ಭಟ್ ಬಲ್ನಾಡು ಕೃಷಿ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನ ಮಾಡುವ ಮೂಲಕ ಪ್ರಗತಿಪರ ಕೃಷಿಕರಾಗಿ ಬಲ್ನಾಡು ಗ್ರಾಮದಲ್ಲಿ ಕ್ರಾಂತಿಕಾರಿ ಕೃಷಿಕನಾಗಿ ಗುರುತಿಸಿಕೊಂಡವರು. ಮಹಮ್ಮದ್ ಬುಳ್ಳಾಡಿ ಕೂಲಿ ಕಾರ್ಮಿಕನಾಗಿದ್ದುಕೊಂಡು ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನಿಂದ ಆಗುವ ವಿಶೇಷ ಸೇವೆಯನ್ನ ಮಾಡಿದವರು. ಲಕ್ಷ್ಮೀ ರಾಜೇಶ್ ಶೇಖಮಲೆ ಅರಿಯಡಕ ಗಂಡಸರು ಮಾಡುವ ಕ್ಲಿಷ್ಟಕರವಾದ ಕೆಲಸವಾದ ತೆಂಗಿನ ಮರವನ್ನ ಹತ್ತಿ ತೆಂಗಿನಕಾಯಿ ಕೀಳುವಂತಹ, ಅಡಿಕೆ ಮರ ಹತ್ತಿ ಅಡಿಕೆಯನ್ನ ಕೀಳುವಂತಹ, ಔಷಧಿ ಸಿಂಪಡಿಸುವಂತಹ ಕಾರ್ಯವನ್ನ ಮಾಡುತ್ತಿರುವವರು. ಚಂದ್ರನಲಿಕೆ ಇದ್ಪಾಡಿ ದೀಪಾರಾಧನೆಯೊಂದಿಗೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡವರು. ಗುರಿಕಾರ ಶ್ರೀ ಎಂ.ಕೆ. ಕುಕ್ಕಾಜೆ ಪದವೀಧರನಾಗಿ ಶಾಲೆಯೊಂದರಲ್ಲಿ ಉಚಿತ ಶಿಕ್ಷಣವನ್ನ ನೀಡುತ್ತಿರುವ ಹಾಗೂ ಯಾವುದೇ ಪ್ರತಿಫಲ ಅಪೇಕ್ಷೆಯನ್ನ ಪಡೆಯದ ನಾಟ್ಯ ವೈದ್ಯ ಸೇವೆ. ಮಹಮ್ಮದ್ ಉಸ್ಮಾನ್ ನೀರ್ಕಜೆ ಹಿರಿಯ ನಾಗರಿಕರು, ಶಾಲಾ ಮಕ್ಕಳು ಮತ್ತು ಅನಾರೋಗ್ಯ ಪೀಡಿತರಿಗೆ ಉಚಿತವಾಗಿ ತನ್ನ ಆಟೋದಲ್ಲಿ ಹಲವಾರು ವರ್ಷಗಳಿಂದ ನಿಸ್ವಾರ್ಥ ಸೇವೆಯನ್ನ ನೀಡಿದವರು. ಸುಂದರ ಆದರ್ಶ ನಗರ 3 ಹೆಣ್ಣು ಮಕ್ಕಳ ತಂದೆಯಾಗಿ ತನ್ನ ಪತ್ನಿ ತೀರಿಕೊಂಡ ಬಳಿಕ ಕಡು ಬಡತನದಲ್ಲಿದ್ದರೂ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನ ನೀಡಿ ಆ ಮಕ್ಕಳ ಬದುಕನ್ನ ಬೆಳಕಾಗಿಸಿದವರು. ನಾರಾಯಣ ಆಚಾರ್ ಕೊಯ್ಲತ್ತಡಕ ವೃತ್ತಿಯಲ್ಲಿ ಬಡಗಿಯಾಗಿದ್ದುಕೊಂಡು ಸರ್ವಧರ್ಮದ ಧಾರ್ಮಿಕ ಕೇಂದ್ರಗಳಿಗೆ, ಶೈಕ್ಷಣಿಕ ಕೇಂದ್ರಗಳಿಗೆ ಅನೇಕ ಪೂರಕ ಪರಿಕರಗಳನ್ನ ಒದಗಿಸಿಕೊಟ್ಟವರು. ಹೇಮಲತಾಕೆ ಕೊಡಂಚರ ಮೂಲೆ ಕುಡಿಪಾಡಿ ತಾವು ತನ್ನ ಆರೋಗ್ಯ ಪೀಡಿತರ ತಂದೆ ತಾಯಿಯ ಸೇವೆಯನ್ನ ಮಾಡುತ್ತಾ ತಾನು ದುಡಿದು 6 ಮಂದಿ ಸಹೋದರಿಯರಿಗೆ ಮದುವೆಯನ್ನ ಮಾಡಿದ ಖ್ಯಾತಿ ಇವರದು. ಎಂ ನಾರ್ನಪ್ಪ ಸಾಲ್ಯಾನ್ ನಾಟಿ ವೈದ್ಯರಾಗಿ ವಿಶೇಷವಾಗಿ ವಿಷಜಂತು ಕಡಿತಕ್ಕೆ ಚಿಕಿತ್ಸೆಯನ್ನ ನೀಡಿ ಹಲವು ಜೀವಗಳಿಗೆ ಜೀವವನ್ನ ಕೊಟ್ಟವರು. ಈ 10 ಜನ ಸಾಧಕರಿಗೆ ಶಾಲು, ಹಾರ, ಪೇಟ, ಫಲಪುಷ್ಪದೊಂದಿಗೆ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಗಿ ಬರುತ್ತಾ ಇದೆ. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಈ ಎಲ್ಲ ಸಾಧಕರು
ತಾನು ಪ್ರಶಸ್ತಿಯನ್ನ ಪಡೆದುಕೊಳ್ಳುತ್ತೇವೆ ಅನ್ನುವ ಚಿತ್ತದೊಂದಿಗೆ ಸೇವೆಯನ್ನ ಮಾಡಿದವರೆಲ್ಲ ಸಮಾಜ ಸೇವೆ, ತನ್ನ ಕೌಟುಂಬಿಕ ಸೇವೆಯ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಂಡವರು. ಎಲ್ಲ ಪ್ರೇಕ್ಷಕ ಬಂಧುಗಳು ದೊಡ್ಡ ಕೆಚ್ಚಪ್ಪಾಳೆ ಅದು ನಮ್ಮ 10 ಜನ ಬಡ ಸಾಧಕರಿಗೆ. ಸುಯೋಗದ ನಾಡಿಗೆ ಮುನ್ನುಡಿಗಾರರು, ನಿಸ್ವಾರ್ಥ ಸೇವೆಯನ್ನು ಗುರಿಯಾಗಿಸಿಕೊಂಡವರು. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರಿದ್ದಾರೆ. ಆ ನಿಟ್ಟಿನಲ್ಲಿ 10 ಜನ ಸಾಧಕರ ಜೊತೆ ಮಾನ್ಯ ಶಾಸಕರು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು. ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ದೊಡ್ಡ ಚಪ್ಪಾಳೆ ನಮ್ಮ 10 ಜನ ಬಡ ಸಾಧಕರಿಗೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗತ್ತೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ವೇದಿಕೆಯಿಂದ ಚೇರುಗಳನ್ನ ತೆರವುಗೊಳಿಸುವಂತ ಕಾರ್ಯಕ್ರಮ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಮುಂದುವರಿಸ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಸಿದ್ದರಾಮಯ್ಯ ಇವರನ್ನ ಸ್ವಾಗತಿಸುವಂತ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ನಗು ಮರೆತ ಮೊಗದಲ್ಲಿ ನಗುವನ್ನು ಅರಳಿಸಿದವರು. ಆದರಣೀಯರೇ, ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿ ಮಿಡಿತ 2025ರ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ವೇದಿಕೆಯ ಮೇಲ್ಭಾಗದಲ್ಲಿ ಪೊಲೀಸ್ ಇಲಾಖೆಯ ಪ್ರೋಟೋಕಾಲ್ ಅಪ್ಲೈ ಆಗುವ ಕಾರಣ ಅಗತ್ಯ ವ್ಯಕ್ತಿಗಳನ್ನ ಬಿಟ್ಟು ಉಳಿದಿರುವವರು ಆದಷ್ಟು ಬೇಗ ವೇದಿಕೆಯಿಂದ ತೆರವುಗೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿ ಮಿಡಿತ 2025ರ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನ. ಕನ್ನಡ ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿ, ಸಿದ್ಧಾಂತದ ಕೈ ಹಿಡಿದ ನಾಯಕ, ಮಾತಿಗೆ ತಪ್ಪದ ಧೀಮಂತ ನಾಯಕ, ರಾಜಕಾರಣದಲ್ಲಿ ಶುದ್ಧ ಹಸ್ತದ ಪರಿಶುದ್ಧ ರಾಜಕಾರಣಿ, ಪಂಚ ಗ್ಯಾರಂಟಿಯ ಸರದಾರ, 16 ಬಾರಿ ದಾಖಲೆಯ ಬಜೆಟ್ ಮಂಡಿಸಿದ ಆರ್ಥಿಕ ತಜ್ಞ, ಕರ್ನಾಟಕ ರಾಜಕಾರಣದ ಅಗ್ರಗಣ್ಯ ನಾಯಕ, ಅಹಿಂದ ವರ್ಗದ ಆಶಾ ಕಿರಣ, ಬದುಕಿನುದ್ದಕ್ಕೂ ಬಡವರಿಗಾಗಿ ಮಿಡಿದ ವ್ಯಕ್ತಿತ್ವ, ಜಾತಿ ಮತ ಪಂಥವನ್ನ ಬಿಟ್ಟು ಅಪ್ಪಟ ಜಾತ್ಯತೀತ ನಾಯಕ, ಶಕ್ತಿ ಯೋಜನೆಯ ಮೂಲಕ ಜಾಗತಿಕ ದಾಖಲೆಯನ್ನ ಸೃಷ್ಟಿಸಿದ ಸರದಾರ, ಕರುನಾಡಿನ ಬಡವರ ಬಂಧು, ಪುತ್ತೂರು ತಾಲೂಕಿಗೆ ಮೆಡಿಕಲ್ ಕಾಲೇಜನ್ನ ನೀಡಿದ ಮಹಾನ್ ಧೀಮಂತ ನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಘನ ಸರ್ಕಾರ, ಪುತ್ತೂರಿನ ಮತ್ತು ಮುತ್ತಿನ ನಗರಿ ಪುತ್ತೂರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳ ಜಯಘೋಷದ ದೊಡ್ಡ ಚಪ್ಪಾಳೆಯ ಸ್ವಾಗತ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಘನ ಸರ್ಕಾರ ಇವರಿಗೆ. ಆದರಣೀಯರೇ, ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿ ಮಿಡಿತ. ಸನ್ಮಾನ್ಯ ಅಶೋಕ್ ಕುಮಾರ್ ಇವರ ನೇತೃತ್ವದ ಅಶೋಕ ಜನಮನ 2025ರ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಸಿದ್ದರಾಮಯ್ಯ ಇವರು ಆಗಮಿಸಿ ವೇದಿಕೆಯತ್ತ ಸಾಗಿ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅಶೋಕ ಜನಮನ 2025 ಇದು ಜನಸಾಮಾನ್ಯರ ನಾಡಿಮಿಡಿತ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕರ್ನಾಟಕದ ಕರುನಾಡಿನ ದೊರೆ ಸನ್ಮಾನ್ಯ ಸಿದ್ದರಾಮಯ್ಯರವರ ಉಪಸ್ಥಿತಿ ನಮ್ಮೆಲ್ಲರಿಗೂ ಕೂಡ ಖುಷಿ ಕೊಟ್ಟಿದೆ. ಸಭಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಕರ್ನಾಟಕ ಶ್ರೇಷ್ಠ ಪರಂಪರೆಯನ್ನ ಈ ಜಗತ್ತಿಗೆ ನೀಡಿದ ಮಣ್ಣು. ದಾಸಶ್ರೇಷ್ಠರಾದ ಬಸವಣ್ಣ, ಕನಕದಾಸ, ಶರೀಫಜ್ಜ,
ಅಕ್ಕ ಮಹಾದೇವಿ, ಕುವೆಂಪುರಂತಹ ನೂರಾರು ವ್ಯಕ್ತಿಗಳ ಪರಂಪರೆ ಹೊಂದಿದ ಈ ನಾಡು ಕರುನಾಡು, ಕನ್ನಡ ನಾಡು. ನಾಡಗೀತೆಯೊಂದಿಗೆ ಈ ಸಭಾ ಕಾರ್ಯಕ್ರಮ ಆರಂಭ ಆಗ್ತದೆ. ಕವಿತಾ ದಿನಕರ್ ಮತ್ತು ತಂಡದವರು ಈ ನಾಡಗೀತೆಯನ್ನ ನಡೆಸಿಕೊಡ್ತಾರೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದನ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಣ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಪತನ ಪತಂಜನ ಗೌತಮ ಚಿನನುತ ಭಾರತ ಜನನಿಯ ತನುಜಾತೆ. ಶಂಕರನ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ನನ್ನ ಷಡಕ್ಷರಿ ಪುನ್ನ, ಪಂಪನ ಕುಮಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಕೈನಪ ಹೈಂದ್ರನ ನಾಡಿದ ನಾಡೆ, ಡಂಕಣ ಚಕಳರ ನೆಚ್ಚಿನ ವೀಣೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂದಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಜ್ಞಾನ, ಜನಕರ ಹೋಲುವ ದೊರೆಗಳ ಧಾಮ, ಕಾಯಕ ವೈದಿಕರ ರಾಮ. ಕನ್ನಡ ನುಡಿ ತುಡಿದಾಡುವ ಗೇಹ, ಕನ್ನಡ ತಾಯಿಯ ಮಂಗಲ ದೇಹ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಈ ಭವ್ಯವಾದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ರೈ ಎಸ್ಟೇಟ್ ಅಂಡ್ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದಂತಹ ಸುದೇಶ್ ಆರ್ ಶೆಟ್ಟಿ ಇವರು. ಅಶೋಕ ಜನಮನ 2025 ಈ ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸಿರುವ ಬಡವರ ಸೇವೆಯ ಮೂಲಕವೇ ಜನಮಾನಸದಲ್ಲಿ ಗುರುತಿಸಿಕೊಂಡು ಅಚ್ಚಳಿಯದ ನಾಯಕ, ಪಂಚ ಗ್ಯಾರಂಟಿ ಯೋಜನೆಯ ಸರದಾರ, ಬಡವರ ಅನ್ನರಾಮಯ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ನವಮನ್ವಂತರದಲ್ಲಿ 16 ಬಾರಿ ಬಜೆಟ್ ಮಂಡಿಸಿದ ರಾಜಕೀಯ ಧ್ರುವತಾರೆ, ಅಸಕ್ತರಿಂದ ಹಿಡಿದು ಅಸಾಮಾನ್ಯರ ತನಕ, ಶೋಷಿತರಿಂದ ಹಿಡಿದು ನಿರ್ಗತಿಗಳ ತನಕ, ಮಕ್ಕಳಿಂದ ಹಿಡಿದು ಮಹಿಳೆಯರ ತನಕ, ಯುವಕರಿಂದ ಹಿಡಿದು ವೃದ್ಧರ ತನಕ, ಮೇಲ್ವರ್ಗ ಕೆಳವರ್ಗ ಜಾತಿ ಧರ್ಮ ಎಂಬುದನ್ನು ಬದಿಗಿಟ್ಟು ಸರ್ವರ ಜೊತೆ ಏಕ ಮನಸ್ಸಿನಿಂದ ನಡೆಯುವ ಖಾದಿ ವಸ್ತ್ರಧಾರಿ, ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ನೀಡಿದ ದೂರದೃಷ್ಟಿಯ ಅಭಿವೃದ್ಧಿಯ ಹರಿಕಾರ, ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹೃದಯ ಸ್ಪರ್ಶಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ಇದ್ದೇವೆ. ಆರತಿ ಬೆಳಗುವುದರ ಮೂಲಕ ಕರುನಾಡಿನ ದೊರೆಗೆ ಭವ್ಯವಾದ ಸ್ವಾಗತ. ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಳುನಾಡಿನ ಪರಂಪರೆಯ ಆರತಿಯನ್ನ ಬೆಳಗುವ ಮೂಲಕ ವಿಶೇಷವಾದ ಸ್ವಾಗತವನ್ನ ನೀಡುವಂತ ಕಾರ್ಯಕ್ರಮ. ದೊಡ್ಡ ಚಪ್ಪಾಳೆಯ ದೀಪಾವಳಿ ಹಬ್ಬದ ಪ್ರಯುಕ್ತ ದೀಪವನ್ನ ಬೆಳಗಿ ಆರತಿಯನ್ನ ಎತ್ತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಕಾಣಿಕೆಯನ್ನ ಸಲ್ಲಿಸುವ ಮೂಲಕ ನಮ್ಮ ಹೆಣ್ಣು ಮಕ್ಕಳನ್ನ ಗೌರವಿಸುವ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಕೃತಜ್ಞತೆಗಳು. ಅಶೋಕ ಜನಮನ 2025ರ 13ನೇ ವರ್ಷದ ಈ ಮಹೋನ್ನತ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಕರ್ನಾಟಕ ಘನವೆತ್ತ ಸರ್ಕಾರದ ಆರೋಗ್ಯ ಮಂತ್ರಿಗಳಾದ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡ್ರವರು ತಮ್ಮನ್ನು ಈ ಕಾರ್ಯಕ್ರಮ ಗೌರವಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ.
ಗೌರವಾನ್ವಿತ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರವರಿಗೆ ಈ ಕಾರ್ಯಕ್ರಮದ ರೂವಾರಿ ಈ ಕ್ಷೇತ್ರದ ಜನಪ್ರಿಯ ಶಾಸಕ ಅಶೋಕ್ ಕುಮಾರ್ ರೈ ಅವರಿಂದ ಶಾಲು ಹಾಕಿ ಗೌರವಾರ್ಪಣೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ತಾನು ಬದುಕಿ ತನ್ನವರ ಜೊತೆ ತನ್ನವರ ಮುಖದಲ್ಲಿ ಕೇವಲ ಮಂದಹಾಸ ನಗುವನ್ನು ನೋಡಿ ತನ್ನ ಕಷ್ಟಗಳನ್ನು ನೋವುಗಳನ್ನು ಮರೆಯುತ್ತಾನೋ ಅವನೇ ನೈಜ ಸೇವಕ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ಇಂದು ಲಕ್ಷಾಂತರ ಜನರ ಸೇವೆಯಿಂದ ಹಲವಾರು ದೇವರುಗಳ ಬ್ರಹ್ಮ ಕಲಶದ ರೂವಾರಿಯಾಗಿ ನಿಷ್ಕಲ್ಮಶ ಹೃದಯದ ಪ್ರೀತಿಯ ಆರೈಕೆಯಿಂದ ಶಾಸಕರಾಗಿ ಭ್ರಷ್ಟಾಚಾರ ಮುಕ್ತ ಪುತ್ತೂರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಬಡವರ ಶ್ರೇಯಾಭಿವೃದ್ಧಿ ಕೇವಲ ಮಾತಿನಲ್ಲಿ ಮಾತ್ರವಲ್ಲ ಕೃತಿಯಲ್ಲಿ ಮಾಡಿ ತೋರಿಸಿದ ರಾಜನೀತಿಯ ಜನಪ್ರತಿನಿಧಿ, ಜನಸೇವೆಯ ಆಧುನಿಕ ಭಗೀರಥ, ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ತಂದ ದೂರದೃಷ್ಟಿಯ ದ್ಯೋತಕ, ಕರಾವಳಿ ಕಂಬಳವನ್ನು ಕರ್ನಾಟಕ ರಾಜಧಾನಿ ಬೆಂಗಳೂರಲ್ಲಿ ಅರಮನೆ ಮೈದಾನ ಆಯೋಜಿಸಿದ ಛಲದಂಕದ ಮಲ್ಲ, ತುಳು ಭಾಷೆಯ ಮಾನ್ಯತೆಗೆ ಸಲುವಾಗಿ ವಿಧಾನಸಭೆಯಲ್ಲಿ ತುಳುವಿನಲ್ಲಿ ಸ್ವರ ಎತ್ತಿದ ತೌಲವ ನಾಡಿನ ನಾಯಕ, ನಮ್ಮ ರೈ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ನ ಪ್ರವರ್ತಕರು, ಪುತ್ತೂರಿನ ಮನೆಮಗ, ನಮ್ಮ ಹೆಮ್ಮೆಯ ಶಾಸಕದ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರಯ್ಯನು ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವನು ಸ್ವಾಗತ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಮಂಜುನಾಥ ಭಂಡಾರಿ ಅವರು ತಮ್ಮೊಂದಿಗಿದ್ದೀರಾ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅಧ್ಯಕ್ಷರು ಮೆಕ್ಸ್ಕಾಂ ವಿಭಾಗ ಮಂಗಳೂರು ಇವರಿಗೆ ಹರೀಶ್ ಕುಮಾರ್ ಇವರಿಗೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ ಬಿ ರಮಾನಾಥ ರೈ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ನಲ್ಮೆಯ ಸ್ವಾಗತ. ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ನಮ್ಮ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶಾಸಕರು ವಿಧಾನ ಪರಿಷತ್ ಹೈವನ್ ಡಿಸೋಜ ತಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಅಭಯ್ ಚಂದ್ರ ಜೈನ್ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಪದ್ಮರಾಜ ಆರ್ ಪೂಜಾರಿ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಇವರಿಗೆ ಅಶೋಕ ಜನಮನ 2025 ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ನಲ್ಮೆಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಇನಾಯತ್ ಅಲಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ರಕ್ಷಿತ್ ಶಿವರಾಮ್ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಇವರಿಗೆ ಆತ್ಮೀಯ ಸ್ವಾಗತ. ಅದೇ ರೀತಿ ಗೇರು ಅಭಿವೃದ್ಧಿ ನಿಗಮದ ಶ್ರೀಮತಿ ಮಮತಾ ಗಟ್ಟಿ ಅವರಿದ್ದೀರಾ, ತಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಗುರಿಸಿಕೊಂಡು ತಮಗೆ ಪ್ರೀತಿಪೂರ್ವ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಂಗಳೂರು ಮೂಡದ ಅಧ್ಯಕ್ಷರಾದ ಸದಾಶಿವ್ ಉಲ್ಲಾಲ್ ತಮ್ಮೊಂದಿಗೆ ಜೊತೆಯಾಗಿದ್ದೀರಾ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕರಾವಳಿ ಪ್ರಾಧಿಕಾರ ಅಧ್ಯಕ್ಷರಾದ ಗಫೂರ್ ಅವರು ತಮ್ಮೊಂದಿಗೆ ಜೊತೆಯಾಗಿದ್ದೀರಾ, ತಮ್ಮನ್ನು ಈ ಕಾರ್ಯಕ್ರಮ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರಾದಂಥ ಮಲ್ಲಿಕಾ ಪಕ್ಕಲ್ ಅವರು ತಮ್ಮೊಂದಿಗಿದ್ದೀರಾ, ತಮ್ಮನ್ನು ಗುರುತಿಸಿಕೊಂಡು ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯದ ನಿಗಮದ ಅಧ್ಯಕ್ಷರಾದಂಥ ಸಾಲಿಡ್ ಪಿಂಟೋ ತಮ್ಮೊಂದಿಗಿದ್ದೀರಾ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯರು ಎಲ್ಲರೂ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಸೇರಿರುವಂತ ಎಲ್ಲ ಬಂಧುಗಳನ್ನು ಒಂದೇ ಮಾತಿನಲ್ಲಿ ಪ್ರೀತಿಯ ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾಡ್ತೇನೆ. ಜೈ ಹಿಂದ್. ಗೌರವಿಸುವ ಸಿರಿತನವು ಕಳೆದ 13 ವರ್ಷಗಳಿಂದ ದೀಪಾವಳಿಯ ಈ ಸಂಭ್ರಮದ ನಡುವೆ ವಿವಿಧ ಉಡುಗೊರೆಗಳನ್ನ ವಸ್ತ್ರ ವಿತರಣೆಯನ್ನ ಮಾಡ್ತಾ ಬಂದಿರುವಂತವರು ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕ ಸನ್ಮಾನ್ಯ ಅಶೋಕ್ ಕುಮಾರ್ ರೈ. ಈ ಕ್ಷೇತ್ರದಲ್ಲಿ 2.5 ವರ್ಷಗಳ ಈ ಅವಧಿಯಲ್ಲಿ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಕ್ಷೇತ್ರದ ಅಭಿವೃದ್ಧಿಯ ಪಣ ತೊಟ್ಟು ಇಡೀ ಸುಮಾರು 2,000ಕ್ಕಿಂತ ಹೆಚ್ಚಿನ ಕೋಟಿಯ ಅನುದಾನವನ್ನ ಈ ಕ್ಷೇತ್ರಕ್ಕೆ ತರುವಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಆಶೀರ್ವಾದ ಕೂಡ ಇದೆ.
ಈ ದೃಷ್ಟಿಯಲ್ಲಿ ಅತ್ಯಂತ ಒಬ್ಬ ಛಲಗಾರ, ಬಡವ ಬಲ್ಲಿದರ ದೀನದಲಿತರ ಆಶಾಕಿರಣ, ಬಡವರ ನೋವನ್ನ ಯಾವತ್ತೂ ಇವತ್ತು ವಿಚಾರಧಾರೆಗಳಲ್ಲಿ ಕೊಂಡು ಹೋಗ್ತಕ್ಕಂಥ ಒಬ್ಬ ಧೀಮಂತ ಶಾಸಕ ಸನ್ಮಾನ್ಯ ಅಶೋಕ್ ಕುಮಾರ್ ರೈ 13ನೇ ವರ್ಷದ ಜನಮನ ಅಶೋಕ ಜನಮನ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಕಳೆದ ಬಾರಿ ಸುಮಾರು 85,000 ಜನ ಈ ಒಂದು ಸಭಾಂಗಣದಲ್ಲಿ ಸೇರಿದ್ರು. ಇವತ್ತು ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಜನ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಕಾರ್ಯಕ್ರಮದ ರೂಪರೇಖೆಗಳ ಎಲ್ಲ ವಿಚಾರಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ನಮ್ಮೊಂದಿಗೆ ಮಾತಾಡ್ತಾರೆ ನಮ್ಮ ನೆಚ್ಚಿನ ಶಾಸಕ ಅಶೋಕ್ ಕುಮಾರ್ ರೈ. ನಗು ಮರೆತ ಮೊಗದಲ್ಲಿ ನಗುವನ್ನು ಅರಳಿಸಿದವರು ಜನಮನದಲ್ಲಿ ನೆಲೆಯಾದ ಯಾವ ಬುಕ್ ಬರಲೇ ಮಾರ್ರೆ, ಸ್ವಲ್ಪ ವಾಲ್ಯೂಮ್ ಕೊಡಿ ಆಯ್ತಾ, ಮೈಕ್ ವಾಲ್ಯೂಮ್ ಕೊಡಿ. ಭಾಷಣ ಮಾಡಬೇಕು, ಲೇಟ್ ಆಯ್ತು, ಊಟ ಮಾಡಿಲ್ಲ. ರೈ ಎಸ್ಟೇಟ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಆಯೋಜನೆ ಮಾಡಿರುವಂತ ಅಶೋಕ ಜನಮನ ಕಾರ್ಯಕ್ರಮ 2025ರ ಈ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂತ ಈ ಕಾರ್ಯಕ್ರಮದ ಉದ್ಘಾಟಕರು ಆಗಿರುವಂತ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಅನ್ನದಾತ, ನನ್ನ ಮಾರ್ಗದರ್ಶಕರು ಆಗಿರುವಂತ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯನವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಆಗಿರುವಂತ ದಿನೇಶ್ ಗುಂಡೂರಾವ್ ಅವರೇ, ಆಶೀರ್ವಚನ ಈಗ ತಾನೇ ನೀಡಿರುವಂತ ಪರಮ ಪೂಜ್ಯ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಅವರೇ, ಮೈದೇಶ್ ಚರ್ಚಿನ ಧರ್ಮಗುರುಗಳಾಗಿರುವಂತ ಲಾರೆನ್ಸ್ ಮಸ್ಕರೇಂಜಸ್ ಅವರೇ, ಖ್ಯಾತ ಸುನ್ನಿ ವಿದ್ವಾಂಸರಾಗಿರುವಂತ ದಾರಿಮಿ ಅವರೇ, ಈ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವಂತ ವಿಧಾನ ಪರಿಷತ್ನ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿ ಅವರೇ, ಮಾಜಿ ಶಾಸಕರಾದ ವಿನಯ್ ಕುಮಾರ್ ಸೊರಕೆ ಅವರೇ, ಪುತ್ತೂರಿನ ಮಾಜಿ ಶಾಸಕಿಯಾದ ಶಕುಂತಲಾ ಶೆಟ್ಟಿ ಅವರೇ, ಕಾವು ಹೇಮನಾ ಶೆಟ್ಟಿ ಅವರೇ, ಬ್ಲಾಕ್ ಅಧ್ಯಕ್ಷರಾದಂಥ ಕೃಷ್ಣ ಪ್ರಸಾದ್ ಆಳು ಅವರೇ, ಆತ್ಮೀಯರಾಗಿರುವಂಥ ಮಹಮ್ಮದ್ ಬಡಗನೂರ್ ಅವರೇ, ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿರುವಂಥ ಪಂಜಿಗುಡ್ಡ ಈಶ್ವರ ಭಟ್ ಅವರೇ, ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷ ಚಂದ್ರಪ್ರಭಾ ಗೌಡ ಅವರೇ, ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದಂಥ ಸುದೇಶ್ ಶೆಟ್ಟಿ ಅವರೇ, ಮೆಸ್ಕಾಂನ ಅಧ್ಯಕ್ಷರಾಗಿದ್ದ ಹರೀಶ್ ಕುಮಾರ್ ಅವರೇ, ವಿಧಾನ ಪರಿಷತ್ನ ಸದಸ್ಯರಾದ ಐವನ್ ಡಿಸೋಜ ಅವರೇ, ಆತ್ಮೀಯರಾಗಿರುವಂಥ ಹಿನಾಯಿತ ಆಯ್ಲೆ ಅವರೇ, ಭರತ್ ಮುಂಡೋಡಿ ಅವರೇ, ಚಂದ್ರ ಶೆಟ್ಟಿ ಅವರೇ, ವಿಟ್ಲ ಬ್ಲಾಕಿನ ಅಧ್ಯಕ್ಷರಾದಂಥ ಪದ್ಮನಾಭ ಪೂಜಾರಿ ಅವರೇ, ಪ್ರವೀಣ್ ಚಂದ್ರ ಆಲ್ ಅವರೇ, ಡಾಕ್ಟರ್ ರಾಜಾರಾಮ್ ಅವರೇ, ಮಾಜಿ ಸಚಿವರು ಆತ್ಮೀಯರಾಗಿರುವಂಥ ರಮನಾಥ್ ರೈಗಳೇ, ಮಾಜಿ ಸಚಿವರಾಗಿರುವಂಥ ಅಭಯ್ ಚಂದ್ರ ಜೈನ್ ಅವರೇ, ಪದ್ಮರಾಜ್ ಪೂಜಾರಿ ಅವರೇ, ರಕ್ಷಿತ್ ಶಿವರಾಮ್ ಅವರೇ, ಮಮತಾ ಗಟ್ಟಿ ಅವರೇ, MS ಮೊಹಮ್ಮದ್ ರೇ, ಉಮನಾ ಶೆಟ್ರೆ, ಉಪ್ಪಿನಂಗಡಿ ಬ್ಲಾಕ್ನ ಅಧ್ಯಕ್ಷರಂತ UT ತೌಸಿಫ್ ಅವರೇ, ಆತ್ಮೀಯರಾದಂಥ ಮುರಳೀಧರ್ ರೈಗಳೇ, ರಾಧಾಕೃಷ್ಣ ನಾಯ್ಕರೇ, ನನ್ನ ಧರ್ಮಪತಿಯಾದಂಥ ಸುಮಾ ಅಶೋಕ್ ರೈಗಳೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ನನ್ನ ಕುಟುಂಬದ ಸದಸ್ಯರೇ, ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿರುವಂಥ ಪ್ರಭಾಕರ್ ಅವರ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯಮಂತ್ರಿ ಬರುವಲ್ಲಿ ಸಹಕರಿಸಿದಂಥ ಅವರ ಕಾರ್ಯದರ್ಶಿ ಆಗಿರುವಂಥ ಪ್ರಭಾಕರ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ನನ್ನ ಪ್ರೀತಿಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಸಮಯ ತಡ ಆಗಿದೆ, ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈಗ ಯಾರು ಕೂಡ ಭಾಷಣ ಮಾಡುವವರಿಲ್ಲ. ಗುಂಡೂರಾವ್ ಅವರು, ನಾನು ಮತ್ತೆ ಮುಖ್ಯಮಂತ್ರಿ ಅವರು ಮಾತಾಡ್ತಾರೆ. ನಿಮ್ಮ ಇಷ್ಟು ಹೊತ್ತಿನ ತಾಳ್ಮೆಗೆ ನಾವೆಲ್ಲ ಚಿರಋಣಿಯಾಗಿದ್ದೇವೆ. ಪುತ್ತೂರಿನ ಇತಿಹಾಸದಲ್ಲಿ ಬರೆದಿಡುವಂತ ಒಂದು ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಮಾಡಿಕೊಂಡು ಬಂದಿದ್ದೇವೆ. ಅಶೋಕ ಜನಮನ ಅಂತ ಕಾರ್ಯಕ್ರಮ ಅಂತ ಹೇಳಿದ್ರೆ ಸುಮಾರು 13 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಾನು ಮಾಡಿಕೊಂಡು ಬಂದಿದ್ದೇನೆ. ಇದೇನು ಆರಂಭವಾಗಿರುವಂಥದ್ದು ನಮ್ಮ ಮನೆಯಲ್ಲಿ ಸುಮಾರು 25 ಜನರಿಗೆ ನಾವು ವಸ್ತ್ರ ವಿತರಣೆಯನ್ನು ಆರಂಭ ಮಾಡಿದೆವು. ದೀಪಾವಳಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ, ತುಳುನಾಡಿನಲ್ಲಿ ಯಾವ ರೀತಿ ಆಚರಣೆ ಆಗ್ತಾ ಇದೆ ಅಂತ ಹೇಳಿದ್ರೆ
ಪ್ರತಿ ದೀಪಾವಳಿಗೆ ಒಂದಷ್ಟು ಜನ ಮನೆಗೆ ಬರ್ತಾರೆ. ಆಗ ಅವರಿಗೆ ತಲೆಗೆ ಎಣ್ಣೆ ಹಾಕಿ ಊಟ ಕೊಟ್ಟು ಅವರನ್ನು ಉಪಚಾರ ಮಾಡಿ ಕಳಿಸುವಂತ ಪ್ರವೃತ್ತಿ ನಮ್ಮ ಹತ್ರ ಇರುವಂತದ್ದು. ಅದೇ ರೀತಿ ಸುಮಾರು 10-15 ವರ್ಷದ ಹಿಂದೆ ನಮ್ಮ ಮನೆಗೂ ಆ ರೀತಿ ಜನ ಬರ್ತಾ ಇದ್ರು. ಆಗ ನಮ್ಮ ತಾಯಿಯವರಿಗೆ ಉಪಚಾರವನ್ನು ಮಾಡ್ತಾ ಇದ್ರು. ನಾನಾಗ ಉದ್ಯಮವನ್ನು ಆರಂಭ ಮಾಡಿದ್ದೆ. ನಾನು ಅವರಿಗೆ ಒಂದು ಬಟ್ಟೆ ಉಡುಗೊರೆ ಕೊಡುವ ಅನ್ನೋ ವಿಚಾರವನ್ನು ನಮ್ಮ ತಾಯಿ ಹತ್ರ ಉಲ್ಲೇಖ ಮಾಡಿದೆ. ಆಗ ತಾಯಿ ಒಂದು ಮಾತು ನನಗೆ ಕಿವಿ ಮಾತು ಹೇಳಿದ್ರು, ನೋಡು ಮಗ, ಈಗ ನೀನು 25 ಜನರಿಗೆ ವಸ್ತ್ರ ವಿತರಣೆಯನ್ನು ಮಾಡ್ತೀಯಾ, ಮುಂದೆ ಇದು 25, 50, 100 ಎಲ್ಲಿವರೆಗೆ ತಲುಪ್ತದಂತ ಗೊತ್ತಿಲ್ಲ, ಅದನ್ನು ಮಾಡಲಿಕ್ಕೆ ಸಾಧ್ಯನಾ? ಒಂದು ಮಾತು ಪ್ರಶ್ನೆಯನ್ನು ಹಾಕಿದ್ರು. ಆಗ ತಾಯಿಗೆ ನಾನು ಭರವಸೆಯನ್ನು ಕೊಟ್ಟಿದ್ದೆ, ಅಮ್ಮ, ನನಗೆ ಯಾವತ್ತಿನವರೆಗೆ ದೇವರು ಇದನ್ನು ಕೊಡ್ಲಿಕ್ಕೆ ಶಕ್ತಿ ಕೊಡ್ತಾನ, ಅವತ್ತಿನವರೆಗೆ ಈ ದೀಪಾವಳಿಯ ವಸ್ತ್ರದಾನವನ್ನು ಮಾಡ್ತೀನಿ ಅಂತ ವಿಚಾರವನ್ನು ಉಲ್ಲೇಖ ಮಾಡಿದೆ. ಅದು ನಿರಂತರ ಹಬ್ಬಿಕೊಂಡು 25, 50, 100, 1000 ಬಂದು ಈ ವರ್ಷ 13ನೇ ವರ್ಷ ನಾವು 1 ಲಕ್ಷ ಜನರಿಗೆ ದೀಪಾವಳಿಯ ಉಡುಗೊರೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರ ಜೊತೆಯಲ್ಲಿ ಸೇರಿ ಕೊಡುವಂತಹ ಭಾಗ್ಯವನ್ನು ನನಗೆ ಕೊಟ್ಟಂತೂ ಆ ಮಾಲಿಂಗೇಶ್ವರ ಖಂಡಿತ ನಮಗೆಲ್ಲ ಆಶೀರ್ವಾದ ಮಾಡ್ತಾನೆ. ಅದರಿಂದ ನಾವೇನು ಇದು ದುಡ್ಡು ಇದ್ದು ಶ್ರೀಮಂತಿಕೆ ತೋರಿಸಬೇಕು, ಬೇರೆ ಬೇರೆ ವಿಚಾರಗಳಲ್ಲಿ ಜನರಿಗೆ ಇಲ್ಲೊಂದು ಚುನಾವಣೆಗೆ ಉಪಯೋಗ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಮಾಡಿಲ್ಲ. ನಾನು ಚುನಾವಣೆಗೆ ನಿಲ್ಲುವ ಮೊದಲು ಜನ ಹೇಳ್ತಾ ಇದ್ರು, ಬರೀ ಚುನಾವಣೆಗಾಗಿ ಅಶೋಕರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ. ಆ ನಂತರ ಚುನಾವಣೆ ಬಂತು, ನೀವೆಲ್ಲ ಆಶೀರ್ವಾದ ಮಾಡಿದ್ರಿ. ಈಗ ಶಾಸಕನ ನೆಲೆಯಲ್ಲಿ ನಿಂತು ಕೂಡ ನಿಮ್ಮ ಸೇವೆಯನ್ನು ಮಾಡುವಂತ ಕೆಲಸ ಬಹುಶಃ ನಾನು ನಂಬಿರುವಂತಹ ದೇವರು ಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನು ನಿಮ್ಮ ಹತ್ರ ಹಂಚಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಟ್ರಸ್ಟಿನಲ್ಲಿ ಬರೀ ವಸ್ತ್ರ ವಿತರಣೆ ಮಾಡುವುದಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಮುಖ್ಯಮಂತ್ರಿಯವರೇ. ಪ್ರತಿ ವರ್ಷಕ್ಕೆ 6 ಕೋಟಿ ರೂಪಾಯಿಗಳ ಅನುದಾನವನ್ನು ನನ್ನ ಟ್ರಸ್ಟಿನ ಮುಖಾಂತರ ಬಡವರಿಗೆ, ಈ ಸಮಾಜದಲ್ಲಿ ಕಷ್ಟದಲ್ಲಿರುವ ಕಟ್ಟ ಕಡೆಯ ವ್ಯಕ್ತಿಗೆ ಸೇವೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. 6 ಕೋಟಿ ರೂಪಾಯಿಯಲ್ಲಿ 1 ರೂಪಾಯಿಯನ್ನು ಯಾರ ಹತ್ರ ಕೂಡ ಡೊನೇಷನ್ ತಗೊಂಡು ಮಾಡುವುದಿಲ್ಲ. ಇವತ್ತಿನವರೆಗೆ ಈ ಕಾರ್ಯಕ್ರಮಕ್ಕೆ ಸುಮಾರು 4 ಕೋಟಿ ರೂಪಾಯಿ ಖರ್ಚು ಮಾಡ್ತೇವೆ. ಯಾವುದೇ ಒಂದು ಕಾಂಟ್ರಾಕ್ಟರ್ ಹತ್ರ, ಯಾವುದೇ ಒಂದು ಅಧಿಕಾರಿ ಹತ್ರ, ಯಾವುದೇ ಒಂದು ಸಮಾಜದಿಂದ 1 ಪೈಸೆಯನ್ನು ಕೇಳದೆ ನನ್ನ ಉದ್ಯಮದಲ್ಲಿ ಬಂದಂತಹ ಒಂದು ಅಂಶ ಅದು ಬಡವರಿಗಾಗಿ ಹೋಗಬೇಕು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ನಾನು ಬಂದ ಹಿಂದಿನಂತ ದಾರಿಯನ್ನು ನೆನಪಿಸಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಬಂಧುಗಳೇ, ಸಿಂಹ ಇಡೀ ಕಾಡಿಗೆ ರಾಜ್ಯ ಅಂತ ಹೇಳ್ತಾರೆ, ಆದ್ರೆ ಸಿಂಹ ಒಂದು ಹೆಜ್ಜೆ ಮುಂದೆ ಇಡುವಾಗ ನಾನು ಬಂದಂತ ದಾರಿ ಹೇಗಿದೆ ಅಂತ ನೋಡ್ತದಂತೆ. ಹಾಗೆ ನಾನು ಕೂಡ ನನ್ನ ಜೀವನದಲ್ಲಿ ಅತ್ಯಂತ ಕಡು ಬಡತನವನ್ನು ಕಂಡಿದ್ದೇನೆ. ಎಲ್ಲಾ ಕೆಲಸಗಳನ್ನು ಮಾಡಿಕೊಂಡು ಉದ್ಯಮವನ್ನು ಮಾಡಿಕೊಂಡು ಇಲ್ಲಿವರೆಗೆ ನಿಲ್ಲುವಂತಹ ಒಂದು ಭಾಗ್ಯ ಬಹುಶಃ ಬಡವರ ಆಶೀರ್ವಾದದಿಂದ ಆಗಿದೆ ಅಂತ ನನ್ನನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ನಮ್ಮ ಟ್ರಸ್ಟಿನ ಮುಖಾಂತರ ಜನರಿಗೆ ನಿವೇಶನವನ್ನು ಕೊಡುವಂತಹ ಕೆಲಸ, IAS ಕೋಚಿಂಗ್ ಕೊಡುವಂತಹ ಕೆಲಸ, ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡುವಂತಹ ಕೆಲಸ, ನಿರಂತರ ಟ್ರಸ್ಟಿನಲ್ಲಿ ಮನೆ ಕಟ್ಟಿ ಕೊಡುವಂತಹ ಕೆಲಸ. ಸುಮಾರು 250 ಮಹಿಳೆಯರು ಇವತ್ತು ತನ್ನ ಗಂಡನನ್ನು ಕಳ್ಕೊಂಡು 2 ಮಕ್ಕಳನ್ನು ಹಿಡ್ಕೊಂಡು ನಿವೇಶನ ಇಲ್ಲದೆ, ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿದ್ದಾರೆ. ಅವರಿಗೆ ಮುಂದಿನ ದಿವಸದಲ್ಲಿ ನಿವೇಶನವನ್ನು ಕೊಡ್ಲಿಕ್ಕೆ ತಯಾರು ಮಾಡಿದ್ದೇವೆ. ಮನೆಯನ್ನು ಕೂಡ ಕಟ್ಟಿಕೊಟ್ಟು ಮಾನ್ಯ ಮುಖ್ಯಮಂತ್ರಿಯವರಿಂದ ಅವರಿಗೆ ಹಂಚಿಕೆ ಮಾಡುವಂತಹ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಬಂಧುಗಳೇ, ನಿರಂತರ ಬಡವರ ಸೇವೆಯನ್ನು ಮಾಡಿಕೊಂಡು ಬರುವಂತ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ. ಪುತ್ತೂರಿನ ಅಭಿವೃದ್ಧಿ, ಪುತ್ತೂರಿನ ಅಭಿವೃದ್ಧಿ ಬಗ್ಗೆ 1-2 ವಿಚಾರಗಳನ್ನು ನಾನು ಹೇಳಬೇಕಾಗ್ತದೆ. ಪುತ್ತೂರಿನ ನಾನು ಶಾಸಕನಾಗುವಾಗ ಒಂದಷ್ಟು ಕನಸುಗಳನ್ನು ಕಾಣ್ತಾ ಇದ್ದೆ. ರಸ್ತೆ ಬಾಕಿದು ಎಲ್ಲ ಯಾರು ಬೇಕಾದ್ರೆ ಮಾಡ್ತಾರೆ, ಶಾಸಕರು ಇರಲಿ, ಶಾಸಕರು ಇರಲೇ ಇರಲಿ, ಒಂದಷ್ಟು ಅನುದಾನಗಳು ಸರ್ಕಾರದಿಂದ ಬರ್ತವೆ. ಆದ್ರೆ ನನ್ನ ಕನಸು ಏನಿದೆ ಅಂತ ಹೇಳಿದ್ರೆ ಈ ಶುಡ್ ಬಿ ಬೆಂಚ್ ಮಾರ್ಕ್ ಅನ್ನುವಂತ ವಿಚಾರ. ಬೆಂಚ್ ಮಾರ್ಕ್ ಅಂತ ಹೇಳಿದ್ರೆ ನಾನು ಯಾರು ಆ ಮನುಷ್ಯ ಇರಲಿ ಇಲ್ಲದಿರಲಿ ಅದು ಜೀವಂತ ಪರ್ಯಂತ ಅವರ ಹೆಸರು ಉಲ್ಲೇಖವಾಗುವಂತಹ ವಿಚಾರಗಳನ್ನು ನಾವು ಮಾಡಬೇಕು ಅಂತ ಕನಸನ್ನು ಕಂಡಿದ್ದೇವೆ. ಪುತ್ತೂರಿನ ಅಭಿವೃದ್ಧಿಗೆ, ಬರೀ ಕುಡಿಯುವ ನೀರಿಗೆ, ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ
ನಾವು ಚುನಾವಣಾ ಸಮಯದಲ್ಲಿ 5 ಭರವಸೆಗಳನ್ನು ಕೊಟ್ಟಿದ್ದೀವಿ ಈ ಸಮಾಜಕ್ಕೆ. ಒಂದು ಕೊಟ್ಟಿರುವಂಥದ್ದು ಕುಡಿಯುವ ನೀರಿನ ಬಗ್ಗೆ, ಒಂದು ಕೊಟ್ಟಿರುವಂಥದ್ದು ಮೆಡಿಕಲ್ ಕಾಲೇಜ್ ಬಗ್ಗೆ, ಇನ್ನೊಂದು ಕೊಟ್ಟದ್ದು ಟೂರಿಸಂ ಅನ್ನಾಗಿ ಪರಿವರ್ತಿಸುವ ಬಗ್ಗೆ, ಇನ್ನೊಂದು ಕೊಟ್ಟದ್ದು ಉದ್ಯಮವನ್ನ ಇಲ್ಲಿ ಮಾಡುವಂತಹ ಬಗ್ಗೆ, ಇನ್ನೊಂದು ಕೊಟ್ಟಿರುವಂಥದ್ದು ನಮಗೆ ಡ್ರೈನೇಜ್ ಬಗ್ಗೆ. ಈ 3 ವಿಚಾರಗಳನ್ನು ಕೂಡ ನಾವು ಚುನಾವಣಾ ಸಮಯದಲ್ಲಿ ಹೇಳಿದೆವು. ನಾನೇನು ಚುನಾವಣಾ ಭಾಷಣವನ್ನು ಇಲ್ಲಿ ಮಾಡ್ತಾ ಇಲ್ಲ. ಪುತ್ತೂರಿನ ಅಭಿವೃದ್ಧಿ ಬಗ್ಗೆ 2 ವರ್ಷದಲ್ಲಿ ಬಂದಿರುವಂತಹ ಕೊಡುಗೆಗಳ ಬಗ್ಗೆ ನಿಮಗೆ ವಿಚಾರವನ್ನು ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಈಗಲೇ ಕುಡಿಯುವ ನೀರಿಗೆ ಮಾನ್ಯ ಮುಖ್ಯಮಂತ್ರಿಗಳು 1,006 ಕೋಟಿ ರೂಪಾಯಿ ಕೊಡುವ ಮುಖಾಂತರ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರು ಪರಿಹಾರ ಮಾಡಿ ಇವತ್ತು ಟೆಂಡರ್ ಕರೆದು ಸುಮಾರು 600 ಕೋಟಿ ರೂಪಾಯಿಗಳನ್ನು ರಿಲೀಸ್ ಮಾಡಿದ್ರೆ ಪುತ್ತೂರಿನಲ್ಲ ಇಡೀ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಪ್ರಥಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಬೇರೆ ಬೇರೆ ಅಭಿವೃದ್ಧಿಗಳು ಇರ್ಬೋದು. ಮೆಡಿಕಲ್ ಕಾಲೇಜು ಇವತ್ತು ಬೇರೆ ಬೇರೆ ಅವರು ಹೇಳ್ತಾರೆ ಮೆಡಿಕಲ್ ಕಾಲೇಜು ಬರೀ ಪುಸ್ತಕದಲ್ಲಿ ಬಂದಿದೆ, ಕಾರ್ಯಗತ ಆಗಲಿಲ್ಲ. ಬಂಧುಗಳೇ, ಯಾವುದಿದ್ರು ಸ್ವಿಚ್ ಒತ್ತಿದ ಕೂಡಲೇ ಉರಿಯುವಂಥದ್ದು ಲೈಟ್ ಮಾತ್ರ, ಅದು ಕರೆಂಟ್ ಅಲ್ಲಿ ಮಾತ್ರ ಆಗ್ತದೆ. ಆದರೆ ಕಾನೂನಿನ ಪ್ರಕಾರ ಬಜೆಟಿನಲ್ಲಿ ಇವತ್ತಿನವರೆಗೆ ಏನು ಇಲ್ಲದಿದ್ರೆ ಈ ವರ್ಷದ ಬಜೆಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಮತ್ತಂತ ವಿನಂತಿಗೆ ಹೋಗೊಟ್ಟು ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇಡೀ ಪುತ್ತೂರಿನ ಸಮಸ್ತ ಬಂಧುಗಳಿಗೆ ನಿಮಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಯಾಕಂತ ಹೇಳ್ತೇನೆ, ಇವತ್ತು ಯಾರೇ ನಮ್ಮ ಪುತ್ತೂರು ಇರಲಿ, ಸುಳ್ಯ ಇರಲಿ, ಬೆಳ್ತಂಗಡೆ ಇರಲಿ, ನಮಗೆ ಯಾವುದೇ ರೀತಿಯ ಒಳ್ಳೆಯ ಆಸ್ಪತ್ರೆಗಳು ಇಲ್ಲಿ ಇಲ್ಲ. ಆಸ್ಪತ್ರೆಗಳಿದೆ, ಅಲ್ಲಿ ಬೇಕಾಗುವಂತಹ ವ್ಯವಸ್ಥೆಗಳು ಸರ್ಕಾರಿ ಆಸ್ಪತ್ರೆ ಇಲ್ಲ ಅಂತ ಹೇಳುವುದಿಲ್ಲ. ಸರ್ಕಾರಿ ಆಸ್ಪತ್ರೆಗಳಿದ್ರು ಅಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ. ಇಲ್ಲಿ ಏನಾಗ್ತದೆ, ಕಡೆ ಕ್ಷಣದಲ್ಲಿ ಆ ಏನು ಪೇಷಂಟ್ ಇದ್ದಾರೆ ಅವರನ್ನು ಮಂಗಳೂರಿಗೆ ಕಳಿಸ್ತಾರೆ. ಬರುವಾಗ ನಾವು ಅವರನ್ನು ಡೆಡ್ ಬಾಡಿಯನ್ನು ತರುವಂತಹ ಕೆಲಸಗಳು ಆಗ್ತದೆ. ಅದರಿಂದ ನಮ್ಮ ಕುಟುಂಬದ ಸಮೇತ ಜನರನ್ನು ನಾವು ಕಳ್ಕೊಳ್ಳುವಂತಹ ಪರಿಸ್ಥಿತಿ ಆಗಿದೆ. ಬಡವರಿಗೆ ನಮಗೆ ಆರೋಗ್ಯ ಸಿಗುವ ದೃಷ್ಟಿಕೋನವನ್ನು ನಾನು ಒಂದು ದಿವಸ ಕಾರಲ್ಲಿ ಹೋಗುವಾಗ ಮಾನ್ಯ ಮುಖ್ಯಮಂತ್ರಿ ಹತ್ರ ಕೇಳಿದೆ, ಸರ್ ನನಗೆ 15 ನಿಮಿಷ ಟೈಮ್ ಕೊಡಿ. ಅದಕ್ಕೆ ಹೇಳಿದ್ರು ಆಯ್ತಪ್ಪ ನೀನು ಹೇಳು ಅಂತ ಹೇಳಿದೆ. ಬಜೆಟ್ಗೆ ಮುಂಚೆ ಅವರು ಎಲ್ಲ ವಿಚಾರವನ್ನು ಹೇಳಿದೆ, ಸರ್ ಹೀಗೀಗಿದೆ ಅಂತ. ಅವರು ಎಷ್ಟು ಒಂದು ಅವರ ಮೆಮೊರಿ ಇದ್ದು ಅಂತ ಹೇಳಿದ್ರೆ ನಮಗೆ ಅವರ ಮೆಮೊರಿ ಬರ್ಲಿಕ್ಕಿಲ್ಲ. ಬಜೆಟಿನಲ್ಲಿ ಕೂಡ ಅಶೋಕ್ ರೈ ನೀನು ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ರೆ ನಿನಗೆ ಶುರುವಿಗೆ ಆಸ್ಪತ್ರೆ ಆಗಬೇಕು, ಆನಂತರ ಮೆಡಿಕಲ್ ಕಾಲೇಜು ಆಸ್ಪತ್ರೆಯನ್ನು ಈ ಬಜೆಟಿನಲ್ಲಿ ಹೇಳಿ ಮೆಡಿಕಲ್ ಕಾಲೇಜ್ ಆಗಿ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳಿ ಬಜೆಟಿನಲ್ಲಿ ಅವರನ್ನು ಆ ಬಜೆಟಿನಲ್ಲಿ ಅನೌನ್ಸ್ ಮಾಡುವಂತಹ ಕೆಲಸವನ್ನು ಮಾಡಿದಂತಹ ಮುಖ್ಯಮಂತ್ರಿಗಳು ಇದ್ದಾರೆ. ನಾವು ಹೇಳಿದಂತ ಮಾತು ಚುನಾವಣೆಯಲ್ಲಿ ಹೋಗುವಾಗ ಪ್ರಚಾರಕ್ಕೆ ಹೋಗುವಾಗ ಅಂತ ಹೇಳಿರುವ ಮಾತನ್ನು ಬಹುಶಃ ಮುಖ್ಯಮಂತ್ರಿಗಳು ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಪುತ್ತೂರಿನಲ್ಲಿ RTO ಟ್ರ್ಯಾಕ್ ಎಲ್ಲಿಯೂ ಕಾಣಲಿಲ್ಲ. 8 ಕೋಟಿ ರೂಪಾಯಿಯಲ್ಲಿ ಪುತ್ತೂರಿನಲ್ಲಿ RTO ಟ್ರ್ಯಾಕ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ಸಲ ಮುಖ್ಯಮಂತ್ರಿಗಳು ಬರುವಾಗ ಅದು ಟೆಂಡರ್ ಕೂಡ ಆಗಿದೆ, ಅದನ್ನು ಉದ್ಘಾಟನೆ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ನಮ್ಮ ಮುಂಡೂರಿನಲ್ಲಿ 15 ಎಕರೆ ಜಾಗ ಕೊಟ್ಟು ಅದರಲ್ಲಿ ವ್ಯವಸ್ಥಿತವಾದ ಗ್ರೌಂಡಿಗೆ ಮಾನ್ಯ ಮುಖ್ಯಮಂತ್ರಿಗಳು 9.5 ಕೋಟಿ ರೂಪಾಯಿಯನ್ನು ನಮಗೆ ಇಟ್ಟಿದ್ದಾರೆ. ಚಪ್ಪಲೆ ಹಾಕುಜಾರ ಇಲ್ಲೇ ದಾದ ಬಿಟ್ಟು ನಾನು ಆಗಲಿ ನಾನಂತ ಬರೋರ್ಚ ಬಜಿ ಕೊರ್ಲೆ ಕೆನ್ನತ್ತು ಒಂಜಿ ಚಪ್ಪಲೆಲ್ಲ ಹಾಕೊಡುತ್ತಾನಿಗಿಲ್ಲ. ರೋಡಿಗೆ ಪ್ರತಿ ರೋಡಿಗೆ ಈಗ ಕೆಲವರ ಮನಸ್ಸಲ್ಲಿ ಇರ್ಬೋದು ರೋಡ್ ಗುಂಡು ಬಿದ್ದಿದೆ ಅಂತ. ಬಂಧುಗಳೇ, ನಮಗೂ ಕೂಡ ಕಣ್ಣು ಕಾಣ್ತದೆ, ರೋಡ್ ಕೆಲವು ಕಡೆ ಗುಂಡಿ ಬಿದ್ದಿದೆ. ನಿನ್ನೆ ಕೂಡ ಮಳೆ ಬಂದಿದೆ. ಮಳೆ ಇರುವಾಗ ಗುಂಡಿ ಮುಚ್ಚಲಿಕ್ಕೆ ಆಗುದಿಲ್ಲ. 4 ದಿವಸ ಮಳೆ ಬಿಟ್ರೆ ಈ ಭಾಗದ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಗುಂಡಿಗಳನ್ನು ಮುಚ್ಚುತ್ತೇವೆ. 2 ವರ್ಷದಲ್ಲಿ ಮುಖ್ಯಮಂತ್ರಿಯವರು ನಮಗೆ 2,006 ಕೋಟಿ ರೂಪಾಯಿಗಳ ಅನುದಾನವನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದೇವೆ. ಮಾಧ್ಯಮದ ಮಿತ್ರರು ಇಲ್ಲಿ ಇದ್ದಾರೆ, ಅವರಿಗೆ ಯಾವುದನ್ನು ಎಲ್ಲ ಬರೆದು ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಯಾಕಂತೇಳಿದ್ರೆ 2,006 ಕೋಟಿಯನ್ನು ಒಂದೊಂದಾಗಿ ಹೇಳಲಿಕ್ಕೆ ಟೈಮ್ ಇಲ್ಲ. ಅದನ್ನೆಲ್ಲ ಕೊಡುವಂತಹ ಮಾಧ್ಯಮದಲ್ಲಿ ಕೂಡ ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಅದರಲ್ಲಿ ಇರಿಗೇಷನ್ ಪ್ರಾಜೆಕ್ಟ್ ಇರ್ಬೋದು, PWD ಇರಬಹುದು, ಆನಂತರ ಉಪ್ಪಿನಂಗಡಿಗೆ ಇನ್ನಷ್ಟು ಈ ವರ್ಷದ ಬಜೆಟಿನಲ್ಲಿ ನಮಗೆ ಇನ್ನೂ ದುಡ್ಡು ಬರಬೇಕಷ್ಟೇ. ಈ ವರ್ಷ ಮುಖ್ಯಮಂತ್ರಿಯವರು ಬರೀ ರಸ್ತೆಗಾಗಿ ನನಗೆ 50 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. PWD 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ.
SC/ST ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಮೈನರ್ ಇರಿಗೇಷನ್ ಇಂದ ಬೇರೆ ಬೇರೆ ಅನುದಾನಗಳು ಬರಲಿಕ್ಕಿದೆ. ಈ ವರ್ಷದ್ದು ಸೇರಿದ್ರೆ 3,000 ಕೋಟಿ. ಅದರಾಗೆ ನಮ್ಮ ಮೆಡಿಕಲ್ ಕಾಲೇಜ್ ಸೇರಿದೀಜಿ, ಮೆಡಿಕಲ್ ಕಾಲೇಜ್ ಸೇರಿದ್ರೆ ನಮಗೆ 3,000 ಕೋಟಿ ರೂಪಾಯಿಗಳ ಅನುದಾನ ಈ ವರ್ಷ ಬರಲಿಕ್ಕಿದೆ. ಮೆಡಿಕಲ್ ಕಾಲೇಜ್ ಬಗ್ಗೆ ನಾನು ಏನನ್ನು ಹೇಳುವುದಿಲ್ಲ, ಮುಖ್ಯಮಂತ್ರಿ ಅವರು ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ನಾನು ಆಸ್ಪತ್ರೆ ಬಗ್ಗೆ, ಮೆಡಿಕಲ್ ಕಾಲೇಜ್ ಬಗ್ಗೆ ಒಂದು ಚಿಕ್ಕ ವಿಚಾರವನ್ನು ಉಲ್ಲೇಖ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿ ಅವರು ಇದ್ದಾರೆ. ಮುಖ್ಯಮಂತ್ರಿಗಳ ಮೊನ್ನೆ ಇಲ್ಲೊಬ್ಬ ಒಂದು 4ನೇ ಕ್ಲಾಸಿನ ಮಗು ಇಲ್ಲಿ ಶಾಲೆ ಬಿಟ್ಟು ಹೋಗುವಾಗ ಅದು ಒಂದು ಹೆಜ್ಜೆಯನ್ನು ಅದು ಅವರಿಗೆ ಕಡಿಯುವಂತಹ ಕೆಲಸ ಆಯಿತು. ಮುಖ್ಯಮಂತ್ರಿಗಳೇ, 4ನೇ ಕ್ಲಾಸಿನ ಒಂದು ಮಗು ಹೋಗುವಾಗ ಅದು ಹೆಜ್ಜೆಯನ್ನು ಕೇಳ್ತಾ ಇದ್ದೀರಾ? ಆಯ್ತು, ಅಲ್ಲ ನಾನು ಓದ್ತಾ ಇದ್ದೀರಾ, ಅದಕ್ಕೆ ಕೇಳಿ. ಅದು ಒಂದು ಹಕ್ಕಿ ಹೆಜ್ಜೆನಿಗೆ ಹೋಗಿ ತಾಗಿ ಆ 4ನೇ ಕ್ಲಾಸಿನ ಮಗು, ಹೆಣ್ಣು ಮಗು ಹೋಗುವಾಗ ಆ ಎಲ್ಲ ಹುಳ ಬಂದು ಅದಕ್ಕೆ ಕಡಿಯುವಂತ ಕೆಲಸ ಆಯ್ತು. ಆ ಮಗುವನ್ನು ಉಳಿಸಿಕೊಳ್ಳಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ನಮಗೆ ಸರಿಯಾದ ವ್ಯವಸ್ಥೆಗಳು ಇರಲಿಲ್ಲ. ಆ ತಾಯಿ ಭಾರಿ ವರ್ಷದಿಂದ ಅವರು ಮಕ್ಕಳಿರಲಿಲ್ಲ, ಎಷ್ಟೋ ಪ್ರಾರ್ಥನೆಯನ್ನು ಮಾಡಿ ಹುಟ್ಟಿದಂತ ಒಂದು ಮಗು. ಅದಕ್ಕಾಗಿ ನಾನು ಕೇಳ್ತಾ ಇರುವಂತದ್ದು, ನಮಗೆ ಮೆಡಿಕಲ್ ಕಾಲೇಜಿನ ಖಂಡಿತ ದಯ ಪಾಲಿಸುವಂತ ಕೆಲಸವನ್ನು ಮಾಡಿದಿರಿ. ಎಲ್ಲ ಜನರ ಬಗ್ಗೆ ಪರವಾಗಿ ನಿಮಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಪಶು ವೈದ್ಯಕೀಯ ಕಾಲೇಜು ನಿಮಗೆ ಗೊತ್ತಿರಬಹುದು, ನಮ್ಮ ಪಕ್ಕದಲ್ಲಿ. ಈ ಹಿಂದೆ ಅದನ್ನು ಕಾಮಗಾರಿಯನ್ನು ಆರಂಭ ಮಾಡಿದ್ರು. ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ಆ ಪಶು ವೈದ್ಯಕೀಯ ಕೊಯ್ಲದಲ್ಲಿರುವಂತಹ ಪಶು ವೈದ್ಯ ಕಾಲೇಜಿಗೆ 100 ಕೋಟಿಯನ್ನು ಕೊಟ್ಟವರು ನಮ್ಮ ಮುಖ್ಯಮಂತ್ರಿ, ಅದು ಸಿದ್ದರಾಮಯ್ಯನವರು. ಆ ನಂತರ 5 ವರ್ಷ ಅದಕ್ಕೆ 1 ರೂಪಾಯಿ ಯಾರು ಕೊಡ್ಲಿಲ್ಲ. 4 ಇಂಚು ಧೂಳು ಹಿಡಿದಿತ್ತು ಬಂಧುಗಳಿದ್ದು, ರಾಜಕೀಯವಾಗಿ ಹೇಳುವುದಿಲ್ಲ, 4 ಇಂಚು ಧೂಳು ಹಿಡಿದಿತ್ತು. 5 ವರ್ಷದಲ್ಲಿ ಪುನಃ ಮುಖ್ಯಮಂತ್ರಿ ಆಗಿ ಬಂದು ಇವತ್ತು 40 ಕೋಟಿ ರೂಪಾಯಿಗಳ ಬಿಡುಗಡೆಯನ್ನು ಮಾಡಿದ್ದಾರೆ. 18 ಕೋಟಿ ಈಗಲೇ ಬಿಡುಗಡೆ ಆಗಿದೆ. ಈ ಬಜೆಟ್ನಲ್ಲಿ ಕೊಟ್ಟು ಈ ವರ್ಷ ಅಕಾಡೆಮಿಕ್ ಇಯರ್ ಅಲ್ಲಿ ಅದನ್ನು ಆರಂಭ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಯಾಕಂತಂದ್ರೆ ಕಳೆದ ವರ್ಷ ಆರಂಭ ಮಾಡಬೇಕಿತ್ತು, ಆದ್ರೆ ಒಳ ಮೀಸಲಾತಿ ಬಂದದ್ರಿಂದ ಅದು ಪರಿಹಾರ ಆಗೋವರೆಗೆ ಆಗ್ಲಿಲ್ಲ. ಒಳ ಮೀಸಲಾತಿ ಆಗುವಂತದ್ದು ಕ್ಲಿಯರ್ ಆಗಿದೆ. ಈ ಅಕಾಡೆಮಿಕ್ ಇಯರ್ ಅಲ್ಲಿ ವರ್ಷದಲ್ಲಿ ಅದನ್ನು ಮಾಡುವಂತಹ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. 5 ಗ್ಯಾರಂಟಿಗಳ ಬಗ್ಗೆ ನಾನು ಏನನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು 5 ಗ್ಯಾರಂಟಿಗಳ ಬಗ್ಗೆ ಅವರು ಅದನ್ನು ಉಲ್ಲೇಖ ಮಾಡ್ತಾರೆ. ಯಾಕಂದ್ರೆ ಒಬ್ಬ ಮಹಿಳೆಗೆ, ಎಷ್ಟೋ ಜನ ಇಲ್ಲಿ ಮಹಿಳೆಯರು ಇದ್ದೀರಿ, ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಯಾವ ರೀತಿ ಕೆಲಸ ಮಾಡುವವರಿಗೆ ಸಂಬಳ ಬರ್ತದ, ಅದೇ ರೀತಿ ಪ್ರತಿ ಮಹಿಳೆಗೆ 2,000 ರೂಪಾಯಿ ಬರುವಂತದ್ದು ಯಾರು ಮಾಡಿದ್ದು ಸ್ವಾಮಿ? ಯಾರು ಮಾಡಿದ್ರು ಹೇಳಿ? ಯಾರಾದ್ರೂ ಕೊಟ್ಟಿದಾರ? ಯಾರಾದ್ರೂ ಇಷ್ಟವರೆಗೆ ಕೊಟ್ಟಿದಾರ? ಅದನ್ನು ಮಾಡಿದವರು ನಮ್ಮ ಮುಖ್ಯಮಂತ್ರಿಗಳು. ನಡೆದನ್ನು ನುಡಿದನ್ನು ನಡೆಯುವಂತೆ ಮಾಡ್ತಾರೆ. ಯಾವುದು ನುಡಿತಾರ ಅದನ್ನು ಮಾಡಿಯೇ ಮಾಡುವಂತಹ ಕೆಲಸವನ್ನು ಮಾಡುವವರು ನಮ್ಮ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಯವರು ನಮಗೆ ಬುದ್ಧಿವಾದ ಹೇಳ್ತಾರೆ. ನಾನು ಮೊದಲನೇ ಬಾರಿಗೆ ಶಾಸಕರಾಗಿದ್ದೇನೆ. ಸ್ವಲ್ಪ ಒಮ್ಮೊಮ್ಮೆ ನಮಗೆ ಬುದ್ಧಿವಾದ ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಒಂದು 5 ನಿಮಿಷ ಕೂತ್ಕೊಂಡಾಗ ಅವರು ನಮಗೆ ಹೇಗೆ ನಮ್ಮ ನಡೆ ನುಡಿಗಳು ಇರಬೇಕು ಅನ್ನುವ ವಿಚಾರವನ್ನು ನಮ್ಮ ಹತ್ರ ಮಾಡ್ತಾರೆ. ಒಂದು ಸಲ ಅವರು ನಮಗೆ ಕೂತ್ಕೊಂಡಾಗ ಹೇಳ್ತಾ ಇದ್ರು, ನಾನು ಅನ್ನಭಾಗ್ಯವನ್ನು ಯಾಕೆ ಸರ್ ನೀವು ಆರಂಭ ಮಾಡಿದ್ರಿ ಅಂತ ಅವ್ರ ಹತ್ರ ಕೇಳ್ತಾ ಇದ್ವಿ. ನಾವೊಂದು 5-10 MLAಗಳು ಕೂತ್ಕೊಂಡು ಅವರಿಗೆ ನಮಗೆ ಪಾಠ ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಆಗ ಅವ್ರು ಹೇಳ್ತಾ ಇದ್ರು, ಅನ್ನಭಾಗ್ಯವನ್ನು ಯಾಕೆ ಮಾಡಿದ್ದೇನೆ ಅಂತ ಹೇಳಿದ್ರೆ, ಅವರ ಊರಿನಲ್ಲಿ ಆ ಸಿದ್ದರಾಮ ಹುಂಡಿ ಅಂತ ಜಾಗದಲ್ಲಿ ಹಿಂದೆ ಅವರು ಚಿಕ್ಕದಿರುವಾಗ ಅಲ್ಲಿ ಎಲ್ರಿಗೂ ಊಟಕ್ಕೆ ಅಕ್ಕಿ ಇರಲಿಲ್ಲ ಅಂತೆ. ಪ್ರತಿ ತಿಂಗಳಿಗೆ ಒಮ್ಮೆ ಕೆಲವರೆಲ್ಲ ಸುತ್ತಮುತ್ತದವರು ಅವರ ಮನೆಗೆ ಬಂದು ಅವರಿಗೆ ಒಂದೊಂದು ಹಿಂಡಿಯಷ್ಟು ಅಕ್ಕಿಯನ್ನು ಅಲ್ಲಿ ಕೊಡ್ತಾ ಇದ್ರಂತೆ. ಆಗ ಅವರು ಆಲೋಚನೆ ಮಾಡ್ತಾ ಇದ್ರಂತೆ, ಒಂದಲ್ಲ ಒಂದು ದಿವಸ ನಾನು ಯಾವುದಾದ್ರೂ ನನಗೆ ಜವಾಬ್ದಾರಿಯುತ ಸ್ಥಾನಕ್ಕೆ ನಾನು ಹೋದ್ರೆ ನಾನು ಖಂಡಿತ ಅವರ ಅನ್ನದ ಆಸೆ ಏನಿದೆ, ಊಟದ ತುತ್ತಿನ ಆಸೆ ಏನಿದೆ, ಅದನ್ನು ಬಗೆಹರಿಸುವಂತಹ ಕೆಲಸವನ್ನು ಮಾಡ್ತೇನೆ ಅಂತ ಆಗ ಕನಸು ಕಂಡವರು ಬಹುಶಃ ದೇವರ ಆಶೀರ್ವಾದದಿಂದ ಮುಖ್ಯಮಂತ್ರಿಯಾಗಿ 2ನೇ ಸಲ ಕೂಡ ಇಡೀ ಕರ್ನಾಟಕ ರಾಜ್ಯದ ಜನರ ಅನ್ನದ ಆಶೆಯನ್ನು ಅದನ್ನು ಸೇರಿಸುವಂತಹ ಕೆಲಸವನ್ನು ಮುಖ್ಯಮಂತ್ರಿ ಅವರು ಮಾಡ್ತಾ ಇದ್ರು. ಆ ನಂತರ ಇನ್ನೊಂದ್ಸಲ ಮಾತಾಡುವಾಗ ನಾವು ಹೇಳಿದ್ದೀವಿ, ನೋಡಿ ಮುಖ್ಯಮಂತ್ರಿಗಳೇ, ನಮಗೆಲ್ಲ ಜಾಸ್ತಿ ಅನುದಾನವನ್ನು ಕೊಡಿ, ಬಿಜೆಪಿ ಅವರಿಗೆ ಕಡಿಮೆ ದುಡ್ಡು ಅನುದಾನವನ್ನು ಕೊಡಿ ಅಂತ ನಾವು ಅವ್ರ ಹತ್ರ ಮನವಿ ಮಾಡಿಕೊಂಡ್ರು. ಆಗ ನಮಗೆ ಕಿವಿ ಮಾತನ್ನು ಹೇಳಿದ್ರು, ಇಡೀ ರಾಜ್ಯದ ಅಭಿವೃದ್ಧಿ ಆಗಬೇಕು, ಈ ರಾಜ್ಯದ ಕಲ್ಪನೆಗಳು ನಮ್ಮ ಹತ್ರ ಬೇಕು,
ನಾನು ಬಿಜೆಪಿ ಕಾಂಗ್ರೆಸ್ ಅಂತ ನಾನು ಮಾಡುವುದಲ್ಲ, ಈ ರಾಜ್ಯದ ಜನತೆಗೆ ನಾನು ನ್ಯಾಯವನ್ನು ಕೊಡುವಂತಹ ಕೆಲಸ ಮಾಡಬೇಕು. ಅಶೋಕ್ ರೈಗಳೇ, ಎಲ್ರಿಗೂ ದುಡ್ಡನ್ನು ಕೊಟ್ಟು ಅವರು ಮತ ಕೊಟ್ಟಿದಾರ ಇಲ್ವಾ? ಎಲ್ಲ ನನ್ನ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯ ನನ್ನ ಕನಸು. ಈ ರಾಜ್ಯಕ್ಕೆ ನಾನು ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಮಾಡಿ ತೋರಿಸಬೇಕು ಅನ್ನುವಂತ ಒಳ್ಳೆಯ ಮಾತನ್ನು ನಮಗೆ ಪಾಠವನ್ನು ಹೇಳಿಕೊಡುವಂತ ಮುಖ್ಯಮಂತ್ರಿಗಳಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇನ್ನು ನಮ್ಮ ಈ ಭಾಗದ ಅಡಿಕೆ ಮಳೆ ಹೆಚ್ಚು ಬಂದಿದೆ, ಅವರಿಗೆ ಗೊತ್ತಿದೆ. ಇವಾಗಲೇ ತುಂಬಾ ಜನರು ನನ್ನ ಹತ್ರ ಮನವಿಯನ್ನು ಮಾಡಿಕೊಂಡು ಅಡಿಕೆ ಬಗ್ಗೆ ಮುಖ್ಯಮಂತ್ರಿ ಅವರಿಗೆ ನೀವು ಹೇಳಬೇಕು ಅಂತ, ಅಡಿಕೆ ಬಗ್ಗೆ ಎಲ್ಲ ಸರ್ವೆಯನ್ನು ಮಾಡ್ತಾ ಇದ್ದಾರೆ. ಅಡಿಕೆಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳು ಈ ಹಿಂದೆನೂ ಮಾಡಿದ್ದಾರೆ. ಹವಾಮಾನ ಆಧಾರಿತ ವಿಮೆ ಕೊಡುವ ಮುಖಾಂತರ ಕೃಷಿಗೆ ಯಾವುದೇ ತೊಂದರೆ ಆಗಬಹುದು. ಇವತ್ತು ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ, ರಾಜ್ಯ ಸರ್ಕಾರ 70% ಹವಾಮಾನ ಆಧಾರಿತ ವಿಮೆಗೆ ತನ್ನ ಪಾಲನ್ನು ಕೊಡುವ ಮುಖಾಂತರ ಅದನ್ನು ಕೂಡ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ತುಳು ಭಾಷೆ ಈ ರಾಜ್ಯದ ಹೆಚ್ಚುವರಿ ಭಾಷೆ ಆಗಬೇಕು ಅಂತ ನಮ್ಮ ಕನಸು ಇದೆ. ಅದಕ್ಕೂ ಕೂಡ ಇವತ್ತಿನವರೆಗೆ ಯಾರು ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟಿಲ್ಲ. ಯಾವತ್ತು ನಾನು ಅಧಿವೇಶನದಲ್ಲಿ ತುಳು ಭಾಷೆಯಾಗಿ ಮಾತಾಡಿದ್ನ ಅವತ್ತೇ ನನ್ನನ್ನು ಕರೆದು ಅಶೋಕ್ ರೈ ಆ ತುಳು ಭಾಷೆಯ ಬಗ್ಗೆ ನೀವು ಒಂದು ಕ್ರಮವನ್ನು ಕೈಗೊಳ್ಳಬೇಕು, ಅದಕ್ಕೆ ಕಾನೂನು ರೀತಿಯಲ್ಲಿ ಯಾವುದೇ ಎಲ್ಲ ವ್ಯವಸ್ಥೆಗಳು ಆಗಬೇಕಾ, ಯಾವ ರೀತಿ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾ, ಅದರ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡುವ ಅನ್ನುವ ವಿಚಾರವನ್ನು ನನ್ನ ಹತ್ರ ಹೇಳಿದ್ದಾರೆ. ಮುಂದಿನ ದಿವಸಗಳು ಅದಕ್ಕೂ ಕೂಡ ಒತ್ತು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಈ ಕಾರ್ಯಕ್ರಮವನ್ನು ನಾಡು ಮಾಡುವಂಥದ್ದು ಬೇರೆ ಯಾವುದೇ ವಿಚಾರ ಇಲ್ಲ. ಇದರಲ್ಲಿ ಏನು ಸಿಗ್ತದೆ ಅಂತ ನನ್ನ ಹತ್ರ ಕೇಳ್ತಾರೆ ಒಂದಷ್ಟು ಜನ. ನೀವು ಇಷ್ಟು ಕಾರ್ಯಕ್ರಮವನ್ನು ಮಾಡುವಾಗ ನನಗೆ ಏನು ಸಿಗುವಂಥದ್ದಿಲ್ಲ. ಇಲ್ಲಿ ಸಿಗುವಂಥವರು ಎಲ್ಲ ಬಡವರು, ನನ್ನ ಪ್ರೀತಿಯ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬರುವಂಥದ್ದು. ಆ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ಬರ್ತದೆ. ಅವರ ಧನ್ಯತಾ ಭಾವ ನಮಗೆ ಸಾಕು. ಅದರ ಜೊತೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾವು ಯಾರಿಗೂ ಕೂಡ ಬಸ್ಸಿನ ವ್ಯವಸ್ಥೆ ಮಾಡುವುದಿಲ್ಲ ಮುಖ್ಯಮಂತ್ರಿಗಳೇ. ಯಾರನ್ನು ಕರ್ಕೊಂಡು ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆಗಳಿಲ್ಲ, ಅಡ್ವರ್ಟೈಸ್ಮೆಂಟ್ಗಳು ಇಲ್ಲ, ಅವರಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಬರುವಂತಹ ವ್ಯವಸ್ಥೆಗಳಿಲ್ಲ. ಯಾರಿಗೂ ಕೂಡ ₹1 ಕೊಡುವುದಿಲ್ಲ. ಯಾವುದೇ ಪೇಪರಲ್ಲಿ 4 ಫ್ಲೆಕ್ಸ್ಗಳನ್ನು ಹಾಕ್ತಿವೆ. ಈ ಸಲ ನೀವು ಬರ್ತೀರಂತ ಸ್ವಲ್ಪ ಫ್ಲೆಕ್ಸ್ ಹಾಕಿದ್ದೇವೆ ಹೊರತು ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲ, ಯಾವುದೇ ದುಡ್ಡು ಇಲ್ಲ, ಯಾವುದೇ ಬಸ್ಸಿನ ವ್ಯವಸ್ಥೆ ಇಲ್ಲ, ಯಾರ ಹತ್ರ ಕೂಡ ಡೊನೇಷನ್ ಅನ್ನು ತಗೊಳ್ಳೋದಿಲ್ಲ. ಅದರಿಂದ ಜನ ಎಲ್ಲ ಬಂದಿರುವಂತವರು ಅವರು ಸ್ವ ಇಚ್ಛೆಯಿಂದ ಬಂದಿದ್ದಾರೆ. ನಮ್ಮ ಟ್ರಸ್ಟಿನಿಂದ ಒಂದು 30,000 ಜನ ನಾವು ಸಹಾಯವನ್ನು ಮಾಡಿದರೆ ಅವರಿಗೊಂದು ಕಾರ್ಡ್ ಬರೆದು ಹಾಕುವಂತಹ ಕೆಲಸವನ್ನು ಮಾಡ್ತೇವೆ. ಅದಿಲ್ಲದೆ ಯಾವುದೇ ವ್ಯವಸ್ಥೆಯಿಂದ ಈ ಕಾರ್ಯಕ್ರಮ ಜೋಡಣೆ ಮಾಡಿಲ್ಲ. ಆ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ. ನಿಮಗೆ ಯಾವ ರೀತಿ ಅದರ ಜೊತೆಯಲ್ಲಿ ನಾನು ಶಾಸಕರು ಕೂಡ ಆಗಿದ್ದೇನೆ, ಯಾವ ರೀತಿ ನಿಮ್ಮ ಋಣವನ್ನು ತೀರಿಸಬೇಕು ಅಂತ ನನಗೆ ಗೊತ್ತಿಲ್ಲ. ಆದರೂ ಪ್ರಾಮಾಣಿಕತನವಾಗಿ ಈ ಪುತ್ತೂರಿನ ಅಭಿವೃದ್ಧಿಗೆ ಒಂದು ಅಭಿವೃದ್ಧಿ ಆಗಬೇಕು. ಎಷ್ಟೋ ಜನ ಮಕ್ಕಳು ಪ್ರತಿ ವರ್ಷ ಇಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬರ್ತಾರೆ. ಉದ್ಯೋಗ ಇಲ್ಲಿ ಸೃಷ್ಟಿ ಆಗಬೇಕು. ಟೂರಿಸಂ ಆಗಿ ನಮ್ಮ ಪುತ್ತೂರು ಬದಲಾವಣೆ ಆಗಬೇಕು. ಈಗ ತಾನೇ ಮುಖ್ಯಮಂತ್ರಿ ಅವರು ನಮಗೆ ಉಪ್ಪಿನಂಗಡಿ ಅಭಿವೃದ್ಧಿಗೆ ಒಂದಷ್ಟು ಮೇಜರ್ ಇರಿಗೇಷನ್ ಅಲ್ಲಿ ಹಣವನ್ನು ಕೊಡುವಂತಹ ವ್ಯವಸ್ಥೆಗೆ ಈಗ ತಾನೇ ಅದು ಒಂದು ಹಂತವನ್ನು ತಲುಪಿದೆ. ಆಗ ಬಂದ್ರೆ ಸುಬ್ರಹ್ಮಣ್ಯ ಮತ್ತೆ ಧರ್ಮಸ್ಥಳಕ್ಕೆ ಬರುವಂತಹ ಯಾತ್ರಾರ್ಥಿಗಳು ಯಾರಿದ್ದಾರೆ ಅವರನ್ನು ಪುತ್ತೂರಿಗೆ ಆಕರ್ಷಣೆ ಮಾಡಿ ಇಲ್ಲಿ ಅಡಿಗೆ ಬೇಕಾಗುವಂತಹ ವ್ಯವಸ್ಥೆಗಳನ್ನು ಮಾಡಿ ಇದನ್ನು ಒಂದು ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡುವಂತಹ ಕೆಲಸವನ್ನು ಮಾಡಿ ನಮ್ಮ ಮಕ್ಕಳಿಗೆ ಈಗ ತಾನೇ KMF ಗೆ ನಾವು 15 ಎಕರೆ ಜಾಗವನ್ನು ಕೊಟ್ಟಿದ್ದೇವೆ. ಅವರು ಬಾಟ್ಲಿಂಗ್ ಪ್ಲಾಂಟ್ ಅನ್ನು ಮಾಡಲಿಕ್ಕೆ ಉದ್ಯಮವನ್ನು ಇಲ್ಲಿ ಸೃಷ್ಟಿ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ನನ್ನ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ನಾನು ಪ್ರತಿ ಸಲ ಮುಖ್ಯಮಂತ್ರಿ ಹತ್ರ ಹೋಗುವಾಗ ಒಂದು ದಿವಸ ಕೂಡ ನನ್ನನ್ನು ನಿರಾಕರಿಸದೆ ನಮಗೆ ಪಾಠವನ್ನು ಹೇಳಿ ಅವರ ಮೆಮರಿ ಎಷ್ಟಿದೆ ಅಂತ ಹೇಳಿದ್ರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ನಾನು ಅವರ ಹತ್ರ ಹೋಗುವಾಗ ಅವರು ಆಮೇಲೆ ಬಾ ಅಂತ ಹೇಳಿದ್ರು. ನನ್ನ ಹತ್ರ ನಾನು ಉಲ್ಲೇಖ ಮಾಡಬೇಕಾಗ್ತದೆ. ಆಮೇಲೆ ಬಾ ಅಂತ ಹೇಳಿದ್ರು. ನಾನು ಆಯ್ತು ಸರ್ ಆಮೇಲೆ ಬರ್ತೀನಿ. ನಾನು ಒಂದು 5 ಕಿಲೋಮೀಟರ್ ಹೋಗುವಾಗ ನನಗೆ ಕರೆ ಮಾಡಿ ನೀನು ಆಫೀಸಿಗೆ ಬರ್ತಾ ಇದ್ದ ಹೇಳಿದಲ್ಲ, ಎಲ್ಲಿ ಹೋಗಿದೆಯಾ ಅಂತ ಕೇಳ್ತಾರೆ. ನಮಗೆ 25 ಜನ ಬರುವಾಗ ಮೇಲೆ ಕೆಳಗೆ ಹೋಗ್ತಾ ಇದ್ದ ರಾಜ್ಯದ ಮುಖ್ಯಮಂತ್ರಿಗಳು ಈ ತರ ನಮ್ಮ ಶಾಸಕರಿಗೆ ಅಭಿವೃದ್ಧಿ ಬಗ್ಗೆ ಆಗಾಗ ಚರ್ಚೆ ಮಾಡುವಂಥದ್ದು, ಏನು ಬಡವರ ಬಗ್ಗೆ ಕಾಳಜಿ ವಹಿಸುವಂಥದ್ದು. ಬಹುಶಃ ಇಂತಹ ಮುಖ್ಯಮಂತ್ರಿಯನ್ನು ನಾವು ಯಾವತ್ತೂ ಉಳಿಸಿಕೊಳ್ಳುವಂತಹ ಕೆಲಸ ಮಾಡಬೇಕು. 5 ಗ್ಯಾರಂಟಿಗಳನ್ನು ಕೊಟ್ಟಂತಹ ನಮ್ಮ ಮುಖ್ಯಮಂತ್ರಿಯವರು ಇಂತಹ ಒಂದು ವ್ಯವಸ್ಥೆಗೆ ಇಡೀ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ
ಅವರ ಕಲ್ಪನೆಗಳು ಏನಿದೆ ಅಂತ ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿ, ಯಾರು ಬಡವರಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಮೇಲೆ ಬರಬೇಕು. ಅದರಿಂದ ಮಾತ್ರ ಈ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಸಾಧ್ಯ ಅನ್ನುವ ಕಲ್ಪನೆಯನ್ನು ಕಂಡವರು ನಮಗೆ ಪಾಠ ಹೇಳಿಕೊಡುವಂಥದ್ದು. ಅದನ್ನೆಲ್ಲ ಮುಖ್ಯಮಂತ್ರಿಗಳು ಮುಂದಿನ ಅವರ ಭಾಷಣದಲ್ಲಿ ಹೇಳ್ತಾರೆ. ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ಬಂಧುಗಳೇ, ಪುತ್ತೂರಿನ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಯಾರ ಹತ್ರ ಕೂಡ ಯಾವುದೇ ಕೈ ಚಾಚುವಂತ ವಿಚಾರಗಳಿಲ್ಲ. ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಮುಖ್ಯಮಂತ್ರಿ ಅವರ ಸಹಕಾರ ಇದೆ. ನಮ್ಮ ಗುಂಡೂರಾವ್ ಅವರು ಕೂಡ ಅವ್ರ ಜೊತೆಯಲ್ಲಿದ್ದಾರೆ, ನಮ್ಮ ಉಸ್ತುವಾರಿ ಮಂತ್ರಿಗಳು. ನಾನು ಅವತ್ತು ಮೆಡಿಕಲ್ ಕಾಲೇಜು ಆಗಬೇಕು ಅಂತ ಗುಂಡೂರಾವ್ ಅವರ ಹತ್ರ ವಿನಂತಿ ಮಾಡಿಕೊಂಡೆ. ಹಾಗಾಗಿ ಹೇಳಿದ್ರು, ನಾನು ಮತ್ತೆ ನೀವು ಜೊತೆಯಲ್ಲಿ ಹೋಗಿ ಮುಖ್ಯಮಂತ್ರಿ ಅವರ ಹತ್ರ ಬೇಡಿಕೆಯನ್ನು ನೀಡುವ. ಇವತ್ತು ನಮಗೆ ಮೆಡಿಕಲ್ ಕಾಲೇಜು ಬರಬೇಕಿದ್ರೆ ನಮ್ಮ ಉಸ್ತುವಾರಿ ಸತ್ರಿಗಳು ಮತ್ತೆ ಇಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರ ಸಹಕಾರದಿಂದ ಬಹುಶಃ ನಮಗೆ ಮೆಡಿಕಲ್ ಕಾಲೇಜ್ ಸಿಗುವಂತಹ ಕೆಲಸಗಳು ಆಗಿದೆ. ಇನ್ನಷ್ಟು ನಿಮ್ಮ ಸಹಕಾರಗಳು ಹೇಳಬೇಕು. ನಾನು ನಿಮ್ಮ ಹತ್ರ ಎಲ್ಲ ಬಂಧುಗಳ ಹತ್ರ ವಿನಂತಿ ಮಾಡಿಕೊಳ್ಳೋದು ಒಂದೇ ಒಂದು ನನ್ನ ಕಡೆಯ ವಿನಂತಿ, ಬಂಧುಗಳೇ, ಈ ಪುತ್ತೂರಿನ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಾನು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಮುಂದಿನ ದಿವಸದಲ್ಲಿ ಆಶೀರ್ವಾದ ಮಾಡಿ, ಕೆಟ್ಟ ಕೆಲಸ ಮಾಡಿದ್ರೆ ಮಾಡಬೇಡಿ, ಒಳ್ಳೆಯ ಕೆಲಸ ಮಾಡಿದ್ರೆ ಆಶೀರ್ವಾದ ಮಾಡುವಂತಹ ಕೆಲಸವನ್ನು ಮಾಡಿ ಬಂಧುಗಳೇ. ನಮಗೆ ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು. ಇಲ್ಲಿಯನ್ನು ಅಭಿವೃದ್ಧಿ ಆದರೆ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ. ನಿಮ್ಮ ಈ ಒಳ್ಳೆಯ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸೇರಿ ಬಂದಿದ್ದೀರಿ. ಸ್ವಲ್ಪ ಊಟ ಮಾಡುವಾಗ ತಡ ಆಗಿದೆ, ಸ್ವಲ್ಪ ಕಾಯಿಸುವಂತ ಕೆಲಸವನ್ನು ಮಾಡಿದಿವೆ. ಆದರೂ ತಾಳ್ಮೆ ಇಟ್ಟು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಆದರಣೀಯರೇ, ತಮ್ಮ ಸ್ಫೂರ್ತಿದಾಯಕ ಮಾತುಗಳೊಂದಿಗೆ ತಮ್ಮ ನೋವು ಮತ್ತು ನಲಿವುಗಳನ್ನು ಕರ್ನಾಟಕದ ದೊರೆ, ಕರುನಾಡಿನ ದೊರೆ ಸನ್ಮಾನ್ಯ ಸಿದ್ದರಾಮಯ್ಯರವರಿಗೆ ಮುಟ್ಟುವ ರೀತಿಯಲ್ಲಿ ತಾವು ವಿಚಾರಪಡಿಸಿದ್ದೀರಿ. ತಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ತುಳುನಾಡಿನ ಅನನ್ಯ ಬಂಧಗಳಲ್ಲಿ ಜೊತೆಯಾದದ್ದು ಕಲ್ಪವೃಕ್ಷ ಔರ್ ನಾರಿಕೇಳ. ಕಲ್ಪವೃಕ್ಷದ ಹಿಂಗಾರವನ್ನ ಅರಳಿಸುವುದರ ಮೂಲಕ ಈ ಸಭಾ ಕಾರ್ಯಕ್ರಮವನ್ನ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತಾರೆ ನಮ್ಮೆಲ್ಲರ ನೆಚ್ಚಿನ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯರವರು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ. ಸುಯೋಗದ ನಾಡಿಗೆ ಮುನ್ನುಡಿಗಾರರು, ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ರಾಜ್ಯ KSSOCA ಇದರ ಅಧ್ಯಕ್ಷರಾದಂತಹ ಶ್ರೀಮತಿ ಲಾವಣ್ಯ ಬಳ್ಳಾಲ್ರಿದ್ದಾರೆ. ಕಾರ್ಕಳದ ಜನನಾಯಕ ಉದಯ್ ಕುಮಾರ್ ಶೆಟ್ಟಿ ಮುನ್ಯಾಲ್ ಇದ್ದಾರೆ. ಜಿಲ್ಲಾ ನಾಯಕರಾದ ಶಾಹುಲ್ ಹಮೀದ್ ಇದ್ದಾರೆ, ಅಪಿ ಮೇಡಮ್ ಇದ್ದಾರೆ. ಅರೆಭಾಷ್ ಅಕಾಡೆಮಿ ಅಧ್ಯಕ್ಷರಾದಂತಹ ಸದಾನಂದ ಮಾವೋಜಿ ಅವರೆಲ್ಲ ಇದ್ದಾರೆ. ಆತ್ಮೀಯ ಬಂಧುಗಳೇ, ಸಿದ್ದರಾಮಯ್ಯ ಈ ರಾಜ್ಯದ ಕರುನಾಡಿನ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯ ಎಂದರೆ ಅದು ಅಭಿವೃದ್ಧಿ, ಸಿದ್ದರಾಮಯ್ಯ ಅಂದರೆ ಅದು ಪ್ರಗತಿ, ಸಿದ್ದರಾಮಯ್ಯ ಅಂದರೆ ಅದು ಸಾಮರಸ್ಯ, ಸಿದ್ದರಾಮಯ್ಯ ಅಂದರೆ ದೂರದೃಷ್ಟಿ, ಸಿದ್ದರಾಮಯ್ಯ ಅಂದರೆ ಚಲನಶೀಲತೆ, ಸಿದ್ದರಾಮಯ್ಯ ಅಂದರೆ ಅದು ಕಾಳಜಿ. ಆತ್ಮೀಯ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ 5 ಜನರಿಗೆ ನಾವು ಉಡುಗೊರೆಯನ್ನು ವಿತರಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಸನ್ಮಾನ್ಯ ಜಿಲ್ಲೆಯ ಉಸ್ತುವಾರಿಗಳಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್. ಶಿಕ್ಷಣದ ದೀಪವನ್ನು ಮನೆ ಮನಗಳಲ್ಲಿ ಬೆಳಗಿದವರು, ಅಕ್ಷರದ ಈ ರಾಜ್ಯ ಕಂಡ ಮುಖ್ಯಮಂತ್ರಿಗಳಲ್ಲಿ ಸನ್ಮಾನ್ಯ ಆರ್ ಗುಂಡೂರಾವ್ ರವರು ಕೂಡ
ಚರಿತ್ರೆಯಲ್ಲಿ ದಾಖಲಾಗಿದ್ದಾರೆ. ಸನ್ಮಾನ್ಯ ಗುಂಡೂರಾವ್ರವರ ಸುಪುತ್ರ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ, ಆರೋಗ್ಯ ಸಚಿವರಾಗಿ, ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಂತ ಸಿದ್ದರಾಮಯ್ಯರವರ ಆಶೀರ್ವಾದದ ಮೂಲಕ ಜನಮನ್ನಣೆಯನ್ನು ಪಡೆದಂಥ ವ್ಯಕ್ತಿ. ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ನಮ್ಮೊಂದಿಗಿದ್ದಾರೆ. ಅವರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತಾಡ್ತಾರೆ. ರೈ ಎಸ್ಟೇಟ್ಸ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಇದರ ಆಶ್ರಯದಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಈ ಬೃಹತ್ ಅಶೋಕ ಜನಮನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗಮಿಸಿರುವ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಮೆಚ್ಚಿನ ನಾಯಕರು, ಬಡವರ ಬಂಧು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಹಾಗೂ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ, ಏಕೆಂದರೆ ಬಹಳಷ್ಟು ಗಣ್ಯರಿದ್ದಾರೆ, ಈಗ ಅವರೆಲ್ಲರನ್ನು ಕೂಡ ಈಗಾಗಲೇ ಸ್ವಾಗತವನ್ನು ಮಾಡಲಾಗಿದೆ. ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ಎಲ್ಲ ಹಿರಿಯ ಮುಖಂಡರುಗಳೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪಸ್ಥಿತರ್ತಕ್ಕಂಥ ಶ್ರೀಮತಿ ಸುಮಾ ಅಶೋಕ್ ರೈ ಅವರೇ ಮತ್ತು ಅವರ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇ ಮತ್ತು ಅದರ ಸದಸ್ಯರುಗಳೇ, ಹಾಗೂ ಬಂದಿರತಕ್ಕಂಥ ಎಲ್ಲ ಪುತ್ತೂರು ವಿಧಾನಸಭಾ ಕ್ಷೇತ್ರದ ತಾಯಿಂದರೇ, ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇವತ್ತು ನಿಜವಾಗಲೂ ಈ ಒಂದು ಜನಸ್ತೋಮವನ್ನು ನೋಡ್ತಕ್ಕಂಥ ಸಂದರ್ಭ ನಾನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಸಂಖ್ಯೆ, ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನ ಇಲ್ಲೇನು ಸೇರಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಆಗಿರ್ತಕ್ಕಂಥದ್ದು ಇದು ಒಂದೊಂದು ಸಲ ಇಂಥ ದೊಡ್ಡ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಒಂದು ರಾಜಕೀಯ ಪಕ್ಷ ಮಾಡ್ತದೆ, ಅಥವಾ ಯಾವುದೋ ಒಂದು ದೊಡ್ಡ ಒಂದು ಸಂಘದವರು, ಸಂಘ ಸಂಸ್ಥೆಯವರು ಮಾಡ್ತಾರೆ. ಆದರೆ ಇಲ್ಲಿ ಪುತ್ತೂರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಏನು ನಮ್ಮ ಅಶೋಕ್ ರೈ ಅವರಿದ್ದಾರೆ, ಅವರ ಒಂದು ಸ್ವಂತ ಶಕ್ತಿ ಮೇಲೆ ಇಷ್ಟೊಂದು ಜನರನ್ನ ಇಲ್ಲಿ ಸೇರಿಸಿದ್ದಾರಲ್ಲ, ಇದೇ ಒಂದು ದೊಡ್ಡ ಒಂದು ಇತಿಹಾಸ ಅಂತ ಹೇಳಕ್ಕೆ ಬಯಸ್ತೇನೆ. ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಮ್ಮ ಅಶೋಕ್ ರೈ ಅವರಿಗೆ ನಾನು ನೀಡ್ತಾ ಇದ್ದೇನೆ. ಯಾಕೆ ಇದು ಸುಲಭವಾದ ಕೆಲಸ ಏನಲ್ಲ. ಒಂದು 5,000 ಜನ 6,000 ಜನ ಸೇರಿಸಿ ನಾವು ಕಾರ್ಯಕ್ರಮ ಮಾಡ್ಬೋದು. ಮತ್ತು ಇಲ್ಲಿ ಬಹಳ ಶಿಸ್ತಿನಿಂದ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ಎಲ್ಲೂ ಕೂಡ ಯಾವುದೇ ರೀತಿ ಅಡಚಣೆ ಇಲ್ಲ. ಬಹಳ ಶಿಸ್ತುಬದ್ಧವಾಗಿ, ಬಹಳ ಒಂದು ಉತ್ಸಾಹದಿಂದ, ಮತ್ತು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಅವರು ಹೇಳಿದಾಗೆ ಸ್ವಯಂ ಪ್ರೇರಣೆಯಿಂದ, ಸ್ವ ಇಚ್ಛೆಯಿಂದ ಬಂದು ಇದರಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಇದು ಈ ಕಾರ್ಯಕ್ರಮ ನೋಡಿದಾಗಲೇ ನಮಗೆ ಗೊತ್ತಾಗ್ತದೆ, ಇದರಲ್ಲಿ ಯಾವುದೇ ರೀತಿಯ ಬೇರೆ ಉದ್ದೇಶನೂ ಕೂಡ ಇಲ್ಲ, ಯಾವುದೇ ರೀತಿಯ ಬೇರೆ ಯಾವುದೇ ರೀತಿಯ ಒಂದು ಆಮಿಷ ಕೂಡ ಇಲ್ಲ. ಇವತ್ತು ಏನು ನಮ್ಮ ಅಶೋಕ್ ರೈ ಅವರು ಬಹಳ ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ದೀಪಾವಳಿಯ ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ಪುತ್ತೂರಿನ ಜನರಿಗೆ, ಮಹಿಳೆಯರಿಗೆ ಉಡುಗೊರೆಯನ್ನು ನೀಡ್ತಕ್ಕಂಥ ಮತ್ತು ಒಂದು ಹಬ್ಬದ ಒಂದು ಕಾರ್ಯಕ್ರಮವನ್ನು ಮಾಡಿ ಜನರ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥದ್ದು ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಇದರಿಂದನೇ ಎಲ್ಲ ಬದಲಾವಣೆ ಮಾಡ್ತೀವಿ ಅಂತಲ್ಲ. ಅವರ ಒಂದು ಸಂಕಲ್ಪ ಏನು ಅವರ ಭಾಷಣದಲ್ಲೇ ಹೇಳಿದ್ರು, ಅವ್ರು ಯಾವ ಒಂದು ಸಂಕಲ್ಪ ಹಿಂದೆ ಮಾಡಿದ್ರು ಅದನ್ನು ಉಳಿಸ್ಕೊಂಡು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಿದರೆ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇದು ಅಶೋಕ್ ರೈ ಅವರ ಒಂದು ಪ್ರಾಮಾಣಿಕತೆ ಮತ್ತು ಬದ್ಧತೆ ತೋರಿಸುತ್ತೆ ಅಂತ ಹೇಳೋದಕ್ಕೂ ಕೂಡ ಬಯಸ್ತಾ ಇದ್ದೆ. ಇವತ್ತು ಅದಕ್ಕೋಸ್ಕರನೇ ಇದನ್ನೆಲ್ಲವನ್ನು ನೋಡಿ ಅಶೋಕ್ ರೈ ಅವರು, ನಾನು ಹಿಂದೆಯಿಂದ ನನಗೇನು ಹೆಚ್ಚು ಪರಿಚಯ ಇರಲಿಲ್ಲ, ಆದರೆ ಇತ್ತೀಚಿನ ದಿವಸಗಳ ಕಳೆದ 2-3 ವರ್ಷಗಳಿಂದ ಅವರನ್ನು ನೋಡ್ತಾ ಇದ್ದೀನಿ. ಅವರ ಒಂದು ಕಾರ್ಯವೈಖರಿ, ಅವರ ಒಂದು ಉತ್ಸಾಹ ಮತ್ತು ಪ್ರಾಮಾಣಿಕತೆ, ಬದ್ಧತೆ, ಅವರ ನಡೆ, ಅವರ ನುಡಿ, ಅವರು ಏನು ರಾಜಕೀಯ ಕ್ಷೇತ್ರಕ್ಕೆ ಬಂದ ನಂತರ
ನಾನು ರಾಜಕೀಯದಲ್ಲಿ ಕೇವಲ ಅಧಿಕಾರವನ್ನು ಅನುಭವಿಸೋದು ಮಾತ್ರ ಒಂದೇ ಅಲ್ಲ, ನಾನು ರಾಜಕೀಯದ ಜೀವನದ ಮುಖಾಂತರ ನಮ್ಮ ಜನರಿಗೆ ಅತ್ಯಂತ ಒಂದು ಶಾಶ್ವತವಾದಂಥ ಕೆಲಸ ಕಾರ್ಯಗಳನ್ನು ಮತ್ತು ಯಾವ ಒಂದು ಋಣವನ್ನು ಜನ ಅವ್ರಿಗೆ ಆಶೀರ್ವಾದ ಮಾಡಿ ಈ ಒಂದು ವಿಧಾನಸಭೆಗೆ ಪ್ರವೇಶ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ, ಆ ಒಂದು ಋಣವನ್ನು ತೀರಿಸ್ತಕ್ಕಂಥ ಕೆಲಸ ನಾನು ಮಾಡಲೇಬೇಕು ಅಂತ ಛಲದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಶಾಸಕ ಅಂತ ಹೇಳಿದ್ರೆ ಅದು ನಮ್ಮ ಅಶೋಕ್ ರೈ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಆ ಒಂದು ಛಲ, ಆ ಒಂದು ಇಚ್ಛಾಶಕ್ತಿ ಇರೋದ್ರಿಂದಲೇ ಬಹುಶಃ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು. ಅದು ಅವ್ರ ಮುಖ್ಯಮಂತ್ರಿಗಳಿಗೆ ಅಶೋಕ್ ರೈ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ಆ ಕಾರಣವೇ ಇವತ್ತು ಮುಖ್ಯಮಂತ್ರಿ ಅವರೇ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಹಬ್ಬದ ದಿವಸ, ಎಲ್ರಿಗೂ ರಜಾ ಇದೆ, ಆದರೆ ಇವತ್ತು ಮುಖ್ಯಮಂತ್ರಿಯವರು ಹಬ್ಬದ ದಿವಸ ಕೂಡ ಇದಕ್ಕೆ ಕಾರ್ಯಕ್ರಮ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಈ ಕಾರಣ ಅಶೋಕ್ ರೈ ಅವರ ವ್ಯಕ್ತಿತ್ವ, ಅವರ ಒಂದು ಪರ್ಸನಾಲಿಟಿ, ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸವನ್ನು ನೋಡಿ ಇವತ್ತು ಈ ಥರದ ಒಂದು ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದಾರೆ. ನಾನು ಕೂಡ ಕಳೆದ ವರ್ಷ ನನ್ನ ಕರೆದಿದ್ರು, ನಾನು ನಾನಾ ಕಾರಣಗಳನ್ನು ಬರೋಕ್ಕಾಗಿರಲಿಲ್ಲ. ಆದ್ದರಿಂದ ಈ ವರ್ಷ ನಾನು ಕೂಡ ಬಂದು ಇದನ್ನು ನೋಡಿ ಸ್ವಲ್ಪ ನಾನು ವಿಚಲಿತದ, ಏನಪ್ಪ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾರಲ್ಲ ಅಂತ ನನಗೆ ಭಾಳ ಖುಷಿನೂ ಕೂಡ ಆಗ್ತಾ ಇದೆ, ಸಂತೋಷ ಕೂಡ ಆಗ್ತಾ ಇದೆ. ಇವತ್ತು ಈಗಾಗಲೇ ಅವರು, ನಾನು ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಮುಖ್ಯಮಂತ್ರಿಯವರು ಮಾತನಾಡ್ತಾರೆ. ಈಗಾಗಲೇ ಹಲವಾರು ವಿಷಯಗಳನ್ನು ಈಗಾಗಲೇ ನಮ್ಮ ಶಾಸಕರು, ಪುತ್ತೂರು ಶಾಸಕರು ಹೇಳಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಮತ್ತು ಜನರಿಗೆ ಇವತ್ತು ಯಾವ ರೀತಿಯಾಗಿ ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರು ತೊಂದರೆಯಲ್ಲಿದ್ದಾರೆ, ಅದು ರೈತರೇ ಇರ್ಬೋದು, ಮಹಿಳೆಯರೇ ಇರ್ಬೋದು, ಯಾವುದೇ ಒಂದು ಇರ್ಬೋದು, ಅಂಥವ್ರಿಗೆ ಇವತ್ತು ಶ್ರೀರಕ್ಷೆಯಾಗಿ ಸರ್ಕಾರದ ಒಂದು ಹಣವನ್ನು, ಸರ್ಕಾರದ ಸಂಪತ್ತನ್ನು ಇವತ್ತು ಜನರಿಗೆ ಹಂಚುವ ಮುಖಾಂತರ ಜನರ ಅಭಿವೃದ್ಧಿಯನ್ನು, ಅವರ ಜೀವನದಲ್ಲಿ ಬದಲಾವಣೆ ತರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂಥ ಮುಖಾಂತರ ಇವತ್ತು ದೊಡ್ಡ ಒಂದು ಇತಿಹಾಸವನ್ನೇ ನಮ್ಮ ಮುಖ್ಯಮಂತ್ರಿಯವರು ಸೃಷ್ಟಿ ಮಾಡಿದ್ದಾರೆ. ಇಡೀ ದೇಶದಲ್ಲೇ ನಮ್ಮ ಕಾರ್ಯಕ್ರಮಗಳು ಇವತ್ತು ಬೇರೆಯವರು ನಮ್ಮ ಕಾರ್ಯಕ್ರಮಗಳು ನೋಡಿ ಅವರ ರಾಜ್ಯಗಳಲ್ಲಿ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಮ್ಮ ಗ್ಯಾರಂಟಿ ಯೋಜನೆಗಳು, ನಮ್ಮ ಸಾಮಾಜಿಕ ನ್ಯಾಯಕ್ಕೋಸ್ಕರ ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು, ಇದೆಲ್ಲವನ್ನು ನೋಡಿ ಇವತ್ತು ನಮ್ಮನ್ನ ಕಾಪಿ ಮಾಡುವಂತ ಕೆಲಸ ಇವತ್ತು ಯಾರು ನಮ್ಮನ್ನ ಟೀಕೆ ಮಾಡ್ತಾ ಇದ್ರು ಅವರೇ ಅದನ್ನು ಅನುಸರಿಸಿ ಇವತ್ತು ಬೇರೆ ರಾಜ್ಯಗಳು ಮಾಡಿಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇದೆ, ಅದನ್ನ ಸಹಿಸಿಕೊಳ್ಳೋದಕ್ಕೆ ಆಗದೇನೆ ಇವತ್ತು ನಮ್ಮ ಮೇಲೆ ಟೀಕೆಗಳು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಜನ ತಿಳ್ಕೊಳ್ಬೇಕು, ಇಡೀ ದೇಶದಲ್ಲೇ ಇವತ್ತು ಅತಿ ಹೆಚ್ಚು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ರಾಜ್ಯ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಹಣ ಕೊಡ್ತಾ ಇರ್ತಕ್ಕಂಥ ರಾಜ್ಯ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯ, ಕರ್ನಾಟಕದ ಜನ ಅಂತ ಯಾರು ಕೂಡ ಮರಿಬಾರ್ದು. ಆ ಬೆಳವಣಿಗೆ ಆಗ್ತಾ ಇದೆ, ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗ್ತಾ ಇದೆ. ವಿದೇಶದಿಂದ ಬರ್ತಕ್ಕಂಥ ಬಂಡವಾಳ ಹೂಡಿಕೆಯಲ್ಲಿ ಇಡೀ ದೇಶದಲ್ಲೇ ಯಾವುದು ನಂಬರ್ 1 ರಾಜ್ಯ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮುಖಾಂತರ ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯಕ್ಕೆ ಆಕರ್ಷಣೆ ಆಗ್ತಾ ಇದೆ. ತೆರಿಗೆ ಕೊಡೋದ್ರಲ್ಲಿ ನಂಬರ್ 1 ಇದ್ದೀವಿ, ಬಂಡವಾಳ ಹೂಡಿಕೆಯಲ್ಲಿ ನಂಬರ್ 1 ಇದ್ದೀವಿ. GDP ಪರ್ ಕ್ಯಾಪಿಟಲ್ ನೋಡಿದಾಗ ಇವತ್ತು ದೇಶದಲ್ಲೇ ಪ್ರಥಮ ಸ್ಥಾನಕ್ಕೆ ನಮ್ಮ ರಾಜ್ಯ ಹೋಗಿದೆ ಅಂತ ಹೇಳಿದ್ರೆ ಇದೇನು ತೋರಿಸುತ್ತೆ? ಇದು ರಾಜ್ಯದ ಅಭಿವೃದ್ಧಿ ಯಾವ ತರ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ಎಲ್ಲೂ ದಿವಾಳಿ ಆಗಿಲ್ಲ ಈ ರಾಜ್ಯ. ರಾಜ್ಯದ ಹಣ ಜನರಿಗೆ ಮುಟ್ಟಿಸಿದ್ದೇವೆ ಹೊರತು ಇನ್ನೆಲ್ಲೂ ಕೂಡ ಕಳಿಸ್ಕೊಟ್ಟಿಲ್ಲ ನಾವು. ಜನರಿಗೆ ಆ ದುಡ್ಡು ಸಿಕ್ಕಿ ಇವತ್ತು ಅವರ ಸ್ವಂತ ಜೀವನದಲ್ಲಿ ಅವರ ಅನೇಕ ಅವ್ರು ಬೇಕಾಗಿರ್ತಕ್ಕಂಥ ವಸ್ತುಗಳಿರ್ಬೋದು, ಆಸ್ಪತ್ರೆ ಇರ್ಬೋದು, ಔಷಧಿಗಳಿರ್ಬೋದು, ಶಾಲೆ ಇರ್ಬೋದು, ಏನಾದರೂ ಒಂದು ಇರ್ಬೋದು, ತಗೊಳ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಮತ್ತೆ ಅದು ಮರು ಇನ್ವೆಸ್ಟ್ ಆಗ್ತಾ ಇದೆ, ಮರು ಮಾರ್ಕೆಟಿಗೆ ಬರ್ತಾ ಇದೆ, ನಮ್ಮ ಆರ್ಥಿಕ ವ್ಯವಸ್ಥೆ ಬೆಳೀತಾ ಇದೆ. ಇದು ಇವತ್ತು ಆಗ್ತಾ ಇರ್ತಕ್ಕಂಥದ್ದು. ಅದರಿಂದ ವಿಶೇಷವಾಗಿ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ, ಇವತ್ತು ಕೂಡ ಮಹಿಳೆಯರ ದೊಡ್ಡ ಕಾರ್ಯಕ್ರಮ ಇದು ಅಲ್ವಾ? ಎಲ್ಲ ಉಡುಗೊರೆ ಇವತ್ತು ಮಹಿಳೆಯರಿಗೆ ಹೆಚ್ಚಿನ ಅಂಶ. ಇಬ್ರು ಇದ್ದಾರೆ, ಪುರುಷರು ಇದ್ದಾರೆ, ಮಹಿಳೆಯರು ಇದ್ದಾರೆ. ಇವತ್ತು ಖಾಸಗಿ ಸಂಸ್ಥೆ ಅವರು ಒಂದು ಸರ್ವೆ ಮಾಡಿದ್ರು ಕರ್ನಾಟಕದಲ್ಲಿ. ನಮ್ಮ ಸರ್ಕಾರ ಬಂದ ಮೇಲೆ ಮಹಿಳೆಯರ ಒಂದು ಜೀವನದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಸರ್ವೆ ಮುಖಾಂತರ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಮಾಡಿರುವಂಥ ಸರ್ವೆ ಅಲ್ಲ. ಇವತ್ತು ರಾಜ್ಯದಲ್ಲಿ ಮಹಿಳೆಯರ ಅವರಲ್ಲಿರುವಂಥ ಆತ್ಮ ಗೌರವ ಹೆಚ್ಚಾಗಿದೆ,
ಅವರು ಇವತ್ತು ಹೆಚ್ಚು ಮನೆಯಿಂದ ಹೊರಗೆ ಬಂದು ದುಡಿತಾ ಇದ್ದಾರೆ. ಅವರು ಧೈರ್ಯ ಬಂದಿದೆ, ಅವ್ರಿಗೊಂದು ಸ್ವಾಭಿಮಾನ ಬಂದಿದೆ. ಅವರಿಗೆ ಹೆಚ್ಚು ಒಂದು ರೀತಿ ಈ ಸಮಾಜವ ನಮ್ಮ ಜೊತೆಯಲ್ಲಿ ಇದೆ, ಸರ್ಕಾರ ನಮ್ಮ ಜೊತೆಯಲ್ಲಿ ಇದೆ ಅಂತ ನಿಂತಿರ್ತಕ್ಕಂಥ ಒಂದು ಏನು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅಂತ ಹೇಳಿದ್ರೆ, ಮಹಿಳೆಯರು ಇವತ್ತು ಹೆಚ್ಚಾಗಿ ಒಂದು ಅತ್ಯಂತ ಪರಿಣಾಮಕಾರಿಯಾಗಿ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಬದುಕ್ತಕ್ಕಂಥದ್ದಕ್ಕೆ ಅವಕಾಶಗಳು ಮಾಡಿಕೊಟ್ಟಿರ್ತಕ್ಕಂಥದ್ದು ಅದು ನಮ್ಮ ಗ್ಯಾರಂಟಿ ಯೋಜನೆಗಳು, ಅದು ನಮ್ಮ ಸರ್ಕಾರ. ಇವತ್ತು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಇದು ಸಾಮಾಜಿಕದ ಬದಲಾವಣೆ. ಇದರಲ್ಲಿ ಜಾತಿ, ಮತ, ಧರ್ಮ, ಭೇದ ಭಾವ ಏನೂ ಇಲ್ಲ. ಎಲ್ರಿಗೂ ಕೂಡ ನಾವು ಒಂದಾಗಿ ನೋಡ್ತಕ್ಕಂಥದ್ದು. ಅದರಿಂದ ಇವತ್ತು ಅನೇಕ ಜನ ಅನೇಕ ಟೀಕೆಗಳು ಮಾಡ್ಬೋದು, ಆದರೆ ಎಲ್ಲರ ಜೊತೆ ನಿಲ್ತಕ್ಕಂಥ, ಎಲ್ಲರ ಪರವಾಗಿ ನಿಲ್ತಕ್ಕಂಥ ಸರ್ಕಾರ ನಮ್ಮದಾಗಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕಾನೂನು ಸುವ್ಯವಸ್ಥೆಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೇವೆ. ಇಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಯಾರೇ ಕಾನೂನು ಉಲ್ಲಂಘನೆ ಮಾಡಲಿ ಅವ್ರ ಮೇಲೆ ಕ್ರಮ ಆಗಬೇಕು. ಇದರಲ್ಲಿ ಪಕ್ಷ, ಜಾತಿ, ಧರ್ಮ ನೋಡೋಕೆ ಹೋಗೋದಿಲ್ಲ. ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಜಿಲ್ಲಾಡಳಿತ ಇವತ್ತು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೇವೆ. ಯಾಕಂದ್ರೆ ಈ ಜಿಲ್ಲೆ ಇವತ್ತು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು, ಇನ್ನು ಹೆಚ್ಚು ಇಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು, ಹೆಚ್ಚು ಇಲ್ಲಿ ಬಂಡವಾಳ ಹೂಡಿಕೆ ಆಗಬೇಕು ಅಂತ ಉದ್ದೇಶ ಇದೆ. ಆದರೆ ಇನ್ನು ಹೆಚ್ಚು ಹೇಳ್ದೇನೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸರ್ಕಾರ ಏನು 5 ವರ್ಷ ಪೂರೈಸಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಕೂಡ ಮುಂದಿನ ಚುನಾವಣೆಯಲ್ಲಿ ಪುತ್ತೂರು ಒಂದೇ ಇಲ್ಲ, ಇನ್ನೆಲ್ಲ ಕ್ಷೇತ್ರಗಳು ಕೂಡ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ, ಅಶೋಕ್ ರೈ ಅವರ ಒಂದು ಕೆಲಸ ಕಾರ್ಯಗಳು ಮುಂದಿನ ದಿವಸಗಳಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಈ ಒಂದು ಕ್ಷೇತ್ರದ ಅಭಿವೃದ್ಧಿ, ಒಬ್ಬ ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬೇಕು, ಜನರಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಕೆಲಸ ಏನು ಅಶೋಕ್ ರೈ ಮಾಡ್ತಾ ಇದ್ದಾರೆ. ಅವರ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡು ಇದೇ ರೀತಿ ಮಾಡಿಕೊಂಡು ಹೆಚ್ಚು ಅವರಿಗೆ ಇನ್ನೂ ಶಕ್ತಿಯನ್ನು ತುಂಬಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎರಡನೇ ಬಾರಿ ಪುತ್ತೂರಿಗೆ ಆಗಮಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರವರು. 2018ರಲ್ಲಿ ಕ್ಷೇತ್ರಕ್ಕೆ ಬಂದಿದ್ರು, 2025ರಲ್ಲಿ ಮತ್ತೆ ಬಂದಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರ ಮೂಲಕ ಭವ್ಯ ಸನ್ಮಾನ, ಕೃಷಿ ಪರಂಪರೆಯನ್ನು ಸಾರುವ ಬೆಳ್ಳಿಯ ನೊಗ, ಜನಪದ ಕ್ರೀಡೆ ಕಂಬಳದ ಪ್ರತೀಕ ಬೆಳ್ಳಿಯ ಬೆತ್ತ, ತುಳುನಾಡಿನ ಪರಂಪರೆಯ ಮುಂಡಾಸು, ಪುತ್ತೂರು ಮಹಾಲಿಂಗೇಶ್ವರನ ಬೆಳ್ಳಿಯ ಭಾವಚಿತ್ರ, ಫಲ, ಪುಷ್ಪ, ಶಾಲು ಮತ್ತು ಅಭಿನಂದನಾ ಪತ್ರದ ಮೂಲಕ ಕರುನಾಡಿನ ದೊರೆಯನ್ನ ಪುತ್ತೂರು ಕ್ಷೇತ್ರದ ಮಹಾಜನತೆಯ ಪರವಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಸನ್ಮಾನಿಸಲಾಗುತ್ತಿದೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕಿ, ಸಿದ್ದರಾಮಯ್ಯ ಕಿ. ಬೋಲೋ ಸಿದ್ದರಾಮಯ್ಯ ಕಿ. ಸಿದ್ದರಾಮಯ್ಯ ಅಂದ್ರೆ ಅದು ಅಭಿವೃದ್ಧಿ, ಸಿದ್ದರಾಮಯ್ಯ ಅಂದ್ರೆ ಅದು ಪ್ರಗತಿ, ಸಿದ್ದರಾಮಯ್ಯ ಅಂದ್ರೆ ಅದು ಸಾಮರಸ್ಯ, ಸಿದ್ದರಾಮಯ್ಯ ಅಂದ್ರೆ ದೂರದೃಷ್ಟಿ, ಸಿದ್ದರಾಮಯ್ಯ ಅಂದ್ರೆ ಚಲನಶೀಲತೆ, ಸಿದ್ದರಾಮಯ್ಯ ಅಂದ್ರೆ ಅದು ಕಾಳಜಿ. ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸುವುದರೊಂದಿಗೆ ಈಗ ನಮ್ಮನ್ನುದ್ದೇಶಿಸಿ ನಮ್ಮ ಕರುನಾಡಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ. ಆದರಣೀಯ ಬಂಧುಗಳೇ, ಪಂಚ ಗ್ಯಾರಂಟಿಗಳ ಸರದಾರ ಸಿದ್ದರಾಮಯ್ಯರವರ ರಾಜಕೀಯ ಜೀವನ ಯಾವ ರಾಜಕುಟುಂಬದ ಬೆಂಬಲದಿಂದಲೂ ಪ್ರಾರಂಭವಾಗಿಲ್ಲ. ಅದು ಜನಸಾಮಾನ್ಯರ ಪ್ರೀತಿ, ನಂಬಿಕೆ ಮತ್ತು ಕಣ್ಣೀರಿನಿಂದ ಆರಂಭವಾಯಿತು. 1970ರ ದಶಕದಲ್ಲಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಸಮಾಜವಾದಿ ತತ್ವಗಳಿಂದ ಪ್ರೇರಿತರಾದರು. ಶಾಂತವೇರಿ ಗೋಪಾಲಗೌಡರಂತಹ ಮಹಾನ್ ಮುತ್ಸದ್ದಿಗಳ ಆದರ್ಶದೊಂದಿಗೆ ಬೆಳೆದವರು ನಮ್ಮ ಅನ್ನರಾಮಯ್ಯ. ದಾಖಲೆಯ 16 ಬಾರಿ ಜನಸಾಮಾನ್ಯರ ಧ್ವನಿಯಾಗಿ ಬಜೆಟ್ ಮಂಡಿಸಿದ ಕೀರ್ತಿಗೆ ಭಾಜನರಾದವರು ನಮ್ಮ ಜ್ಯೋತಿರಾಮಯ್ಯ. ಅವರ ಅನ್ನಭಾಗ್ಯದ ಯೋಜನೆ ಒಂದು ಅಂಕಿಯಲ್ಲ, ಅದು ಲಕ್ಷಾಂತರ ಹಸಿದ ಹೊಟ್ಟೆಯ ಆಶೀರ್ವಾದ. ಆತ್ಮೀಯರೇ, ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ
ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ ಅವಾರ್ಡ್ಗೆ ಭಾಜನರಾಗಿದ್ದು ಇಲ್ಲಿವರೆಗೆ ಸುಮಾರು 560 ಕೋಟಿ ತಾಯಂದಿರು ಇಲ್ಲಿವರೆಗೆ ಉಚಿತ ಪ್ರಯಾಣದ ಮೂಲಕ ಸಿದ್ದರಾಮಯ್ಯರವರ ಮಹಿಳಾ ಸಬಲೀಕರಣದ ಆಶೋತ್ತರಗಳಾಗಿದೆ. ಮೊನ್ನೆ ತಾನೇ ಜಾರಿಗೆ ತಂದ ಸರ್ಕಾರಿ ತಾಯಂದಿರ ಮಾಸಿಕ ರಜೆ ತಾಯಂದಿರ ನೋವು ಶಮನಗೊಳಿಸಿದೆ. ನಮ್ಮ ಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜನ್ನು ಮಂಜೂರುಗೊಳಿಸಿದ ಮಹಾನ್ ಮಾನವತಾವಾದಿ ಸಿದ್ದರಾಮಯ್ಯರವರೇ ಮುಂದಿನ 5,000 ವರ್ಷದಲ್ಲಿ ಪುತ್ತೂರಿನ ಇತಿಹಾಸದಲ್ಲಿ ತಾವು ಸೇರ್ತೀರಿ. ವಿಶೇಷವಾಗಿ ನಮ್ಮನ್ನುದ್ದೇಶಿಸಿ ಸನ್ಮಾನ್ಯ ಸಿದ್ದರಾಮಯ್ಯರವರು ಮಾತಾಡ್ತಾರೆ. ಕರುನಾಡಿನ ನಮ್ಮ ದೊರೆ ಸಿದ್ದರಾಮಯ್ಯ. ನಮ್ಮ ಋಣ ಇದೆ ಸರ್ ನಮಗೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪೂಜ್ಯ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರ ಕ್ರಿಶ್ಚಿಯನ್ ಧರ್ಮಗುರುಗಳಾದಂಥ ಪೂಜ್ಯ ವಾರೆನ್ಸ್ ಮಾಸ್ಕರನೀಸ್ ಅವರ, ಮುಸ್ಲಿಂ ಧರ್ಮಗುರುಗಳಾದಂಥ ಪೂಜ್ಯ ದಾರಿಯಾ ಸುನ್ನಿ ವಿದ್ವಾಂಸರು, ಇವರಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರ, ಮಾಜಿ ಸಚಿವರಾದಂಥ ರಮಾನಾಥ್ ರೈ ಅವರ, ಇನ್ನೊಬ್ಬರು ಮಾಜಿ ಸಚಿವರಾದಂಥ ಅಭಯಚಂದ್ರ ಜೈನ್ ಅವರ, ಮಾಜಿ ಸಚಿವರು ಪ್ರಚಾರ ಸಮಿತಿಯ ಅಧ್ಯಕ್ಷರು ಆದಂಥ ವಿನಯ್ ಕುಮಾರ್ ಸ್ವರ್ಕಿ ಅವರ, ಮೇಲ್ಮನೆಯ ಸದಸ್ಯರಾದಂಥ ಐವಾನ್ ಡಿಸೋಜಾ ಅವರ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ಮಂಗಳೂರು ವಿದ್ಯುತ್ ಪ್ರಸರಣ ನಿಗಮದ ಅಧ್ಯಕ್ಷರು ಆದಂಥ ಶ್ರೀ ಹರೀಶ್ ಕುಮಾರ್ ಅವರ, ಕರಾವಳಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಗಫೂರ್ ಅವರ, ಈ ಸಮಾರಂಭದ ಅಧ್ಯಕ್ಷರು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರ, ಶ್ರೀಮತಿ ಸುಮಾ ಅಶೋಕ್ ಕುಮಾರ್ ರೈ ಅವರ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಮಮತಾ ಗಟ್ಟಿಯವರೇ, ಪರಿಸರ ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಪಿಂಟೋ ಅವರೇ, ಸಾವಯವ ಕೃಷಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಲಾವಣ್ಯ ಅವರೇ, ಮಾಜಿ ಶಾಸಕರಾದಂಥ ಶಕುಂತಲಾ ಶೆಟ್ಟಿ ಅವರೇ,
ಲೋಕಸಭೆ ಚುನಾವಣಾ ಅಭ್ಯರ್ಥಿಯಾದಂಥ ಪದ್ಮರಾಜ ಪೂಜಾರಿ ಅವರೇ, ಮಾಧ್ಯಮದ ಸ್ನೇಹಿತರೇ, ಇವತ್ತು ಅಶೋಕ್ ರೈ ಅವರು ರೈ ಎಸ್ಟೇಟ್ಸ್ ಎಜುಕೇಷನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅದರ ವತಿಯಿಂದ ಅಶೋಕ ಜನಮನ 2025 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾಳೆ ಇವತ್ತಿನಿಂದ ದೀಪಾವಳಿ ಹಬ್ಬ, ಇವತ್ತು ನಾಳೆ ನಾಳಿದ್ದು 3 ದಿನ ದೀಪಾವಳಿ ಹಬ್ಬ. ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಅಶೋಕ್ ರೈ ಅವರು ಮತ್ತು ಅವರ ಕುಟುಂಬ ವರ್ಗದವರು ಸುಂದರಪ್ಪ ವಸ್ತ್ರ ವಿತರಣಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನ ಮಾಡ್ತಾ ಇದ್ದೇನೆ. ಅಶೋಕ್ ಅವರು ಶಾಸಕರಾಗಿ ಬಹಳ ಉತ್ತಮ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅವರ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ದೀಪಾವಳಿ ಸಂದರ್ಭದಲ್ಲಿ ವಸ್ತ್ರಾಭರಣಗಳನ್ನು ಜನರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 13 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಇವತ್ತು 1 ಲಕ್ಷ ಜನರಿಗೆ ವಸ್ತ್ರಾಭರಣಗಳನ್ನು ಕೊಡ್ತಾ ಇದ್ದಾರೆ. ಅವರು ಸಮಾಜದಲ್ಲಿ ಬೇರೆ ಶ್ರೀಮಂತ ವರ್ಗದ ಜನರಿಗೆ ಮಾರ್ಗದರ್ಶಿಗಳಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಒಳ್ಳೆಯ ಕೆಲಸ. ಮನುಷ್ಯ ತಾನು ಗಳಿಸಿದ್ದನ್ನು ಸಮಾಜದಲ್ಲಿರ್ತಕ್ಕಂಥ ನಿರ್ಗತಿಗರಿಗೆ ಸ್ವಲ್ಪ ಭಾಗವನ್ನು ಹಂಚತಕ್ಕಂಥದ್ದು ಬಹಳ ಒಳ್ಳೆಯ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ಸಮಾಜದಲ್ಲಿ ಶ್ರೀಮಂತರು ಬಡವರಿದ್ದಾರೆ, ಮೇಲ್ಜಾತಿ ಕೆಳಜಾತಿಯವರಿದ್ದಾರೆ. ಇಂಥ ಸಮಾಜ ಇರುವಾಗ ನಾವು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ, ಸಮ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ. ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕಾದ್ರೆ, ಸಮ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಉಳ್ಳವರು ಇಲ್ಲದೇದವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರಬೇಕಾಗ್ತದೆ. ಇದನ್ನೇ ಬಸವಣ್ಣವರು ಹೇಳಿದ್ರು. ಬಸವಣ್ಣವರು ಏನಂತ ಹೇಳಿದ್ದಾರೆ ಅಂತಂದರೆ, 2 ತತ್ವಗಳನ್ನು ನಮ್ಮೆಲ್ಲರಿಗೂ ಕೂಡ ಇಡೀ ನಾಡಿನ ಜನತೆಗೆ ಹೇಳಿದ್ದಾರೆ. ಕಾಯಕ ದಾಸೋಹ, ಕಾಯಕ ದಾಸೋಹ. ಕಾಯಕ ಮಾಡುವಾಗ ಎಲ್ಲರೂ ಭಾಗವಹಿಸಬೇಕು, ಯಾರು ಕೂಡ ಕೂತ್ಕೊಂಡು ತಿನ್ನಬಾರ್ದು.
ಅಥವಾ ಇನ್ನೊಬ್ಬರು ಉತ್ಪಾದನೆ ಮಾಡಿದಂಥದ್ರಲ್ಲಿ ನಾವು ಅದನ್ನು ಅನುಭವಿಸಬಾರದು. ನಾವು ಉತ್ಪಾದನೆ ಮಾಡಬೇಕು, ಉತ್ಪಾದನೆ ಮಾಡಿದದನ್ನು ಎಲ್ರಿಗೂ ಹಂಚ್ಕೊಂಡು ತಿಂತಕ್ಕಂಥ ಕೆಲಸವನ್ನು ಮಾಡಬೇಕು. ಇದೇ ಇಂಗ್ಲೀಷ್ನಲ್ಲಿ ಬಸವಣ್ಣವ್ರು ಹೇಳಿದಂಥ ಕಾಯಕ ದಾಸೋಹ ಏನಪ್ಪ ಅಂತಂದರೆ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಉತ್ಪಾದನೆ ಮಾಡಬೇಕು, ಉತ್ಪಾದನೆ ಮಾಡಿದದನ್ನು ಎಲ್ಲರೂ ಹಂಚ್ಕೊಂಡು ತಿನ್ನಬೇಕು. ಇದು ಬಸವಣ್ಣ 12ನೇ ಶತಮಾನದಲ್ಲಿ ಹೇಳಿದ್ರು. ಇದನ್ನು ಇವತ್ತು ಅಶೋಕ್ ರೈ ಅವರು ಶಾಸಕರಾಗಿ ತಮ್ಮ ಉದ್ಯಮದಲ್ಲಿ ಸಂಪಾದನೆ ಮಾಡೋದನ್ನು ಇನ್ನೊಬ್ರಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಸಮಾಜಮುಖಿಯಾದಂಥ ಉತ್ತಮವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮಗೆ ಇದನ್ನು ಮುಂದುವರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬೇರೆಯವರು ಕೂಡ ಇದನ್ನೇ ಅನುಸರಿಸಲಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಮಾಜ ಸುಮ್ಮನೆ ನಿರ್ಮಾಣ ಆಗಲ್ಲ. ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅಸಮಾನತೆಯನ್ನು ಹೋಗಲಾಡಿಸಿದಾಗ ಮಾತ್ರ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಅಸಮಾನತೆ ಇದೆ, ಅಂದರೆ ತಾರತಮ್ಯ ಇದೆ. ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ. ಹೇಗೆ ಹೋಗೋದು ಬಡತನ? ಸಮಾಜ ಹೆಂಗೆ ನಿರ್ಮಾಣ ಆಗೋದು? ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುವಾಗ ಒಂದು ಮಾತನ್ನು ಹೇಳಿದ್ದಾರೆ, ಎಲ್ಲಿವರೆಗೆ ನಾವು ಈ ಅಸಮಾನತೆಯನ್ನು ತೊಡೆದಾಕಲ್ಲ ಅಲ್ಲಿವರೆಗೆ ಅಸಮಾನತೆಯಿಂದ ಯಾರು ನರಳುತ್ತಾ ಇದ್ದಾರೆ, ಬಡತನದಿಂದ ಯಾರು ನರಳುತ್ತಾ ಇದ್ದಾರೆ, ಆ ಜನರೇ ಸ್ವಾತಂತ್ರ್ಯದ ಸೌಧವನ್ನು ನಿರ್ನಾಮ ಮಾಡ್ತಾರೆ, ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಈ ಎಚ್ಚರಿಕೆಯ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥವ್ರು, ಅವ್ರು ಹೇಳಿದಂಥ ಮಾತುಗಳು. ಯಾವಾಗ ಇದು ಹೇಳಿದ್ದು ನೀವೆಲ್ಲ ತಿಳ್ಕೊಳ್ಳಿ. 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿದಂಥ ಮಾತುಗಳು. ಅಲ್ಲಿ ಒಂದು ಭಾಷಣ ಮಾಡ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಇದನ್ನ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಮಾಡಿದಾಗ ಮಾತ್ರ ಸಮಾಜ, ಸಾಮಾಜಿಕ ನ್ಯಾಯ, ಎಲ್ರಿಗೂ ಸಮಾನ ಅವಕಾಶಗಳು ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನ, ನಾನು ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ, 2ನೇ ಸಾರಿ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಾ ಇದ್ದೀನಿ. ಕಾರಣ ಯಾಕಪ್ಪ ಅಂತಂದ್ರೆ ಸಂವಿಧಾನ ಎಲ್ರಿಗೂ ಅರ್ಥ ಆಗಬೇಕು. ಸಂವಿಧಾನ ಅರ್ಥ ಆಗದೆ ಹೋದರೆ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣ ಹೇಳಿದ್ರು 850 ವರ್ಷಗಳ ಹಿಂದೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ, ತಾರತಮ್ಯ ಇದೆ, ವರ್ಗರಹಿತವಾದಂಥ, ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು. ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ. ಈಗ ಇವರು 3 ಜನ ಇದ್ದಾರೆ, ಮುಸ್ಲಿಂ ಧರ್ಮದವರು ಇದ್ದಾರೆ, ಹಿಂದೂ ಧರ್ಮದವರು ಇದ್ದಾರೆ, ಕ್ರಿಶ್ಚಿಯನ್ ಧರ್ಮದವರು ಕೂಡ ಇದ್ದಾರೆ. ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳಲ್ಲ. ಗೊತ್ತಾಯ್ತಾನಪ್ಪ ಅಶೋಕ್ ಕುಮಾರ್ ರೈ? ದ್ವೇಷ ಮಾಡಿ ಅಂತ ಹೇಳಲ್ಲ.
ಪ್ರತಿಯೊಬ್ಬರನ್ನು ಪ್ರೀತಿಸಿ ಅಂತ ಹೇಳ್ತದೆ ಹೊರತು ಧರ್ಮಗಳಿದ್ರೆ ಅದಕ್ಕೆ ನಮ್ಮಲ್ಲಿ ಏನಪ್ಪಾ ಅಂತ ಇದ್ರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಸಾಧನೆ ಮಾಡಬೇಕು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಮಾಡಬೇಕು. ಮಾಡ್ಕೊಳ್ಳಿ. ಆ ಧರ್ಮದಲ್ಲಿ ಹುಟ್ಟಿದ್ದಾರೆ, ಆ ಧರ್ಮದ ತತ್ವ ಆದರ್ಶಗಳನ್ನು ಪಾಲನೆ ಮಾಡಲಿ. ಆದರೆ ಯಾವುದೇ ಧರ್ಮ, ಹಿಂದೂ ಧರ್ಮ ಆಗ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗ್ಬೋದು, ಬೌದ್ಧ ಧರ್ಮ ಆಗ್ಬೋದು, ಅದಕ್ಕೆ ನಾವು ಕುವೆಂಪು ಅವರು ಒಂದು ಮಾತನ್ನು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಹೊರತು ಪರಸ್ಪರ ಕಚ್ಚಾಡ್ತಕ್ಕಂಥ, ದ್ವೇಷ ಮಾಡ್ತಕ್ಕಂಥ ಸಮಾಜ ನಿರ್ಮಾಣ ಆಗಬಾರ್ದು. ಅಸಮಾನತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬಾರ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಏನಪ್ಪಾ ಅದು ಅಂತಂದ್ರೆ, ಸಹಿಷ್ಣುತೆ ಇರಬೇಕು. ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು. ಸಹಿಷ್ಣುತೆ, ಸಹಬಾಳ್ವೆ, ಇದನ್ನ ಪ್ರತಿ ಒಂದು ಧರ್ಮದವರು ಕೂಡ ಪಾಲನೆ ಮಾಡಿದಾಗ, ಸಂವಿಧಾನವನ್ನು ಪಾಲನೆ ಮಾಡಿದಾಗ, ಸಂವಿಧಾನವನ್ನು ಎತ್ತಿ ಹಿಡಿದಾಗ ಆಗ್ತದೆ. ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಪಾಲನೆ ಮಾಡಿದಾಗ ಆಗ್ತದೆ. ಇದು ನಾವೆಲ್ಲರೂ ಕೂಡ ಕಲ್ತ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಅದರಿಂದ ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ, 2000 ಮತ್ತೆ ಮುಖ್ಯಮಂತ್ರಿ ಆಗಿರುವಾಗ 2023ರಿಂದ 2023ವರೆಗೆ 2 ಸಾರಿ ಮುಖ್ಯಮಂತ್ರಿ ಆಗಿರುವಾಗ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕ್ಬೇಕು. ನೀವು ಹೇಳಿದ್ರಲ್ಲ, ಅಶೋಕ್ ರಾಯ್ ಅವರು ಹೇಳಿದ್ರು, ನಾನು ಯಾಕೆ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಒಂದಿನ ಹೇಳಿದೆ, ನಾನು ಅನ್ನಭಾಗ್ಯ ಕಾರ್ಯಕ್ರಮ ಮಾಡೋದನ್ನು ಯಾಕೆ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಯಾರೂ ಕೂಡ ಇನ್ನೊಬ್ರು ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಕೈ ಒಡ್ಡಬಾರದು. ಪ್ರತಿಯೊಬ್ರು ಕೂಡ ಅನ್ನ ತಿನ್ನಬೇಕು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಪ್ರತಿಯೊಬ್ಬರಿಗೂ ಕೂಡ 2 ಹೊತ್ತು ಊಟ ಸಿಕ್ಕಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಆಗ ಗುಂಡೂರಾಯರು, ದಿನೇಶ್ ಗುಂಡೂರಾವ್ ಅವರು ಹಣಕಾಸು ಆಮೇಲೆ ಆಹಾರ ಸಚಿವರಾಗಿದ್ದರು. ನಾನು ಮುಖ್ಯಮಂತ್ರಿ ಆದಂಥ 2013ರಲ್ಲಿ ಮುಖ್ಯಮಂತ್ರಿ ಆದಾಗ ಮೊದಲು ₹1 ಕೊಡೋಕ್ಕೆ ಶುರು ಮಾಡಿದೆ. ಆಮೇಲೆ 5 kg ಪುಕ್ಕಟೆ ಕೊಟ್ಟೆ. ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ 5 kg ಜೊತೆಗೆ ಇನ್ನೂ 5 kg ಕೊಡೋಕ್ಕೆ ಪ್ರಾರಂಭ ಮಾಡಿದೆ. ಯಾಕಂತಂದ್ರೆ ಯಾರು ಹಸಿದು ಮಲಗಬಾರ್ದು, ಯಾರು ಹಸಿದು ಮಲಗಬಾರ್ದು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಯಾಕೆಂದರೆ ನಮಗೆ ಅನ್ನದ ಮಹತ್ವ ಗೊತ್ತಿದೆ. ನಾವೆಲ್ಲ ಹುಡುಗರಾಗಿದ್ದಾಗ ನಮ್ಮ ಊರಿನಲ್ಲಿ ನೀರಾವರಿ ಜಮೀನಿಲ್ಲ. ನಿಮ್ಮಲ್ಲಿ ನೀರಾವರಿ ಜಮೀನು ಇರಬೇಕು, ಭತ್ತ ಬೆಳಿತೀರಿ ನೀವು. ಎಲ್ಲರೂ ಭತ್ತ ಬೆಳೆಯಲ್ಲ, ನೀವೆಲ್ಲ ಬುದ್ಧಿವಂತರು. ದಕ್ಷಿಣ ಕನ್ನಡ ಜಿಲ್ಲೆ ಜನ ಅಡಿಕೆ, ತೆಂಗು, ಭತ್ತ ಇವೆಲ್ಲ ಬೆಳಿತೀರಿ. ಭಾಳ ಸಂತೋಷ. ಓಕೆ ಮಾಡಿ, ಬೇಡ ಅಂತ ಹೇಳೋದಿಲ್ಲ. ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಮಾಡಪ್ಪ, ಬೇಡ ಅಂತ ಹೇಳಿದವರು ಯಾರು? ಆದರೆ ನಾವು ಏನೇ ಬೆಳೆದರೂ ಕೂಡ, ಈಗ ನಮ್ಮನೇಲಿ ನೀರಾವರಿ ಪ್ರದೇಶಕ್ಕೆ ಬಹಳ ಕಡಿಮೆ ಇತ್ತು. ಅದಕ್ಕೆ ನಾವೆಲ್ಲ ಅನ್ನ ಉಣ್ತಿದ್ದದ್ದು ಯಾವಾಗ ಗೊತ್ತಾ? ಹಬ್ಬ ಬಂದಾಗ, ನೆಂಟರುಗಳು ಬಂದಾಗ ಅನ್ನ ಉಣ್ತಿದ್ದದು. ಇಲ್ಲದ್ರೆ ಅನ್ನನೇ ಉಣ್ತಿರ್ಲಿಲ್ಲ, ಮುದ್ದೆ ತಿಂತಿದ್ದವು. ಹಿಟ್ಟು ಅಂತ ಕರಿತೀವಿ ನಾವು ಕಡೆ, ಮುದ್ದೆ. ಅದಕ್ಕೆ ನಮ್ಮ ಅಜ್ಜಿ ಹೇಳ್ತಾ ಇದ್ಲು, ಹೊಟ್ಟೆ ತುಂಬ ಅನ್ನ, ಹಿಟ್ಟು, ಬಾಯಿ ತುಂಬ ಅನ್ನ ಅಂತ ಹೇಳ್ತಾ ಇದ್ರು.
ಅಂದರೆ ಅನ್ನಕ್ಕೆ ಅಷ್ಟೊಂದು ಮಹತ್ವ ಇತ್ತು. ಅದಕ್ಕೆ ನಾನು ಕಣ್ಣಾರೆ ಕಂಡಿದ್ದೆ ಇದನ್ನು. ಅದಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಬಂದದ್ದು. ಗೊತ್ತಾಯ್ತಾ? ಅದಕ್ಕೆ ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಒಂದು ಶಕ್ತಿ ಯೋಜನೆ, ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಬಹುದು. ಯಾರಾದ್ರೂ ದುಡ್ಡು ಕೊಡ್ತೀರಾ? ಈಗ ಇಲ್ಲಿ ಬಂದಿದ್ದೀರಲ್ಲ ಹೆಣ್ಮಕ್ಳು, ಯಾರಾದ್ರೂ ದುಡ್ಡು ಕೊಟ್ಬಿಟ್ಟು ಬಂದಿದ್ದೀರಾ ಬಸ್ನಲ್ಲಿ? ಇಲ್ಲ. ಶ್ರೀಮಂತರ ಮಕ್ಕಳು ಕೂಡ ಕಾರ್ ಇಟ್ಕೊಂಡಿದ್ರೆ ತಿರುಗಾಡಿ, ಬೇಡ ಅಂತ ಹೇಳಲ್ಲ ನಾನು. ಸ್ಕೂಟ್ರ್ ಇಟ್ಕೊಂಡಿದ್ರೆ ತಿರುಗಾಡಿ. ಯಾರಿಗೆ ಕಾರ್ ಇಲ್ಲ, ಯಾರಿಗೆ ಸ್ಕೂಟ್ರ್ ಇಲ್ಲ, ಅವರೆಲ್ಲರೂ ಕೂಡ ಫ್ರೀಯಾಗಿ, ಏನಮ್ಮ ಶಕುಂತಲಾ ಶೆಟ್ಟಿ, ಫ್ರೀಯಾಗಿ ತಿರುಗಾಡೋದು. ಸುಮಾರು 7 ಕೋಟಿ ಜನರಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದಾರೆ. ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ ಇರತಕ್ಕಂಥದ್ದು ಜನಸಂಖ್ಯೆ ಸುಮಾರು 7 ಕೋಟಿ. ಅದರಲ್ಲಿ 50% ಮಹಿಳೆಯರು. 50% ಮಹಿಳೆ. ನಾನು ಮೊನ್ನೆ ಹಸನಾಂಬ ಜಾತ್ರೆಗೆ ಹೋಗಿದ್ದೆ. ಹಾಸನದಲ್ಲಿ ಹಸನಾಂಬ ಜಾತ್ರೆ ಅಂತ ನಡೀತಾ ಇದೆ. ಈ ಸಾರಿ ಇದ್ದಕ್ಕಿದ್ದಾಲೆ ಜಾಸ್ತಿ ಭಕ್ತರು ಬರಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕಂತಂದ್ರೆ ಆ ಬಂದ ಭಕ್ತರಲ್ಲಿ 70% ಮಹಿಳೆಯರು. ಮಹಿಳೆಯರು ಅಂದ್ರೆ ಫ್ರೀ ಬಸ್ ಇರೋದ್ರಿಂದ ಅವರು ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ನಾವು ಮಾಡಿದ ಮೇಲೆ ತಲಾ ಆದಾಯ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1. ಕರ್ನಾಟಕ ನಂಬರ್ 1. ಇದು ಸುಮ್ಮನೆ ಸಾಧ್ಯ ಆಗ್ತದ? ಕೆಲವರು ಟೀಕೆ ಮಾಡ್ತಾರೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಬಿಟ್ಟು ದುಡ್ಡಿಲ್ಲದೆ ಹೋದ್ರೆ ನಿಮಗೆ ಮೆಡಿಕಲ್ ಕಾಲೇಜ್ ಕೊಡೋಕ್ಕಾಯ್ತಿತ್ತ? ಈಗ ಅಶೋಕ್ ರೈ MLA ಆದಮೇಲೆ 2.5 ವರ್ಷದಲ್ಲಿ 2,000 ಕೋಟಿಗೂ ಹೆಚ್ಚು ರೂಪಾಯಿಗಳ ಅನುದಾನ ತಗೊಬಂದಿದ್ದಾರೆ. ಎಲ್ಲಿಂದ ತರಕಾಯ್ತಿತ್ತು? ತರಕಾಯ್ತಿತ್ತ? ಟೀಕೆ ಮಾಡೋರು ಸುಮ್ಮನೆ ಟೀಕೆ ಮಾಡೋದು. ಯಾಕಂತಂದ್ರೆ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಜಗಳ ಅಂಟಾಕೋದು ಇದೆಯಲ್ಲ, ನಿಮ್ಮ ಜಿಲ್ಲೆ ನಂಬರ್ 1 ಇತ್ತು. ಈಗ ಅದಕ್ಕೆಲ್ಲ ಕಡಿವಾಣ ಹಾಕಿದೀವಿ ನಾವು. ಹೌದಾ ಅಲ್ಲ? ಮೊದಲು ಏನು ಈ ಹುಷಾರಾಗಿರ್ಬೇಕು ನೀವು. ನಾನು ಜನರಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಯಾರು ಎತ್ಕಡ್ತಾರಲ್ಲ ಅವ್ರ ಮಕ್ಕಳು ಯಾರು ಕೂಡ ಬರಲ್ಲ. ಬೇರೆಯವರು ಹೊಡೆದಾಟ ಮಾಡೋರು ನೀವು ನೋಡಿದ್ದೀರಾ? ಮೇಲ್ಜಾತಿಯವ್ರ ಮಕ್ಕಳು, ಶ್ರೀಮಂತರ ಮಕ್ಕಳು ಜೈಲಿಗೆ ಹೋಗೋದು ನೋಡಿದ್ದೀರಾ? ಮರ್ಡರ್ ಆಗೋದು ನೋಡಿದ್ದೀರಾ? ಅಟೆಂಪ್ಟ್ ಟು ಮರ್ಡರ್ ಆಗೋದು ನೋಡಿದ್ದೀರಾ? ಎಲ್ಲ ಯಾರು ಅಂತಂದ್ರೆ ಅಮಾಯಕ ಜನರು ಪಾಪ. ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೋಸ್ಕರವಾಗಿ ನಾನು ಈ ಸಾರಿ ತೀರ್ಮಾನ ಮಾಡಿದೆ, ಯಾರ ಮಾತು ಕೇಳಲಿಲ್ಲ. ಅಧಿಕಾರಿಗಳನ್ನ ಚೇಂಜ್ ಮಾಡಿ ದಕ್ಷವಾಗಿರ್ತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡಿದೆ. ಪೊಲೀಸ್ ಕಮಿಷನರು
SP ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈಗ ಸುಧಾರಣೆ ಆಗಿದೆಯಾ ಇಲ್ಲ? ಸುಧಾರಣೆ ಆಗಿದೆಯಾ ಇಲ್ಲ? ನೋಡಿ, ಇಬ್ರು ದಕ್ಷ ಅಧಿಕಾರಿಗಳಿದ್ರೆ ಅದು ಪೊಲೀಸ್ ಅಧಿಕಾರಿಗಳು ಹೇಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪರಸ್ಪರ ಅನ್ಯೋನ್ಯವಾಗಿ ಕೆಲಸ ಮಾಡಬೇಕು, ಕೋಆರ್ಡಿನೇಷನ್ ಇರಬೇಕು. ನಾವು ಅಮಾಯಕ ಮಕ್ಕಳನ್ನ ಸಾಯಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಬಾರದು, ಬಡವ್ರ ಮಕ್ಕಳನ್ನ ಸಾಯಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಬಾರದು, ಬೇರೆ ಧರ್ಮದವರನ್ನ ದ್ವೇಷಿಸತಕ್ಕಂಥ ಕೆಲಸ ಮಾಡಬಾರದು. ಎಲ್ಲರೂ ಮನುಷ್ಯರಲ್ವಾ? ಈಗ ನೋಡಿ, ನಿಮ್ಗೊಂದು ಮಾತು ಹೇಳ್ತೀನಿ. ನಾನು ಕಾಯಿಲೆ ಬರ್ತದೆ, ನನಗೆ ಆಪರೇಷನ್ ಮಾಡಿಸ್ಕೋಬೇಕು. ಆಪರೇಷನ್ ಮಾಡಿಸ್ಕೋಬೇಕಾದ್ರೆ ಬ್ಲಡ್ ಬೇಕು. ನಮ್ಮ ಜಾತಿ ಬ್ಲಡ್ಡೇ ಬೇಕು ಅಂತ ಕೇಳ್ತೀನ? ಅದು ಕ್ರಿಶ್ಚಿಯನ್ರ ಬ್ಲಡ್ ಆರ ಹೋಗ್ಬೋದು, ಹಿಂದೂಗಳ ಬ್ಲಡ್ ಆರ ಹೋಗ್ಬೋದು, ಮುಸಲ್ಮಾನರ ಬ್ಲಡ್ ಆರ ಹೋಗ್ಬೋದು, ಯಾರ ಬ್ಲಡ್ ಆರ ಹೋಗ್ಬೋದು ಅಲ್ಲ? ಯಾಕಂತಂದ್ರೆ ಬದುಕಕ್ಕೋಸ್ಕರ ಸ್ವಾರ್ಥ ಹೆಂಗಿದೆ ನಮ್ಮಲ್ಲಿ ಅಂತಂದ್ರೆ, ಬದುಕಕ್ಕೋಸ್ಕರ ಯಾರ ಬ್ಲಡ್ನಾರು ಕೊಡಪ್ಪ, ನನ್ನ ಜೀವ ಉಳಿಸು ಸಾಕು ಡಾಕ್ಟ್ರೇ ಅಂತ ಹೇಳ್ತೀವಿ ನಾವು, ಅಲ್ವಾ? ಹೌದಾ ಅಲ್ಲ? ಹೇಳಿ ಸ್ವಾಮೀಜಿ ಇದನ್ನೆಲ್ಲ. ಹೇಳಿ ಇದನ್ನ. ನೋಡಿ, ನನ್ನ ಜಾತಿಯವನೇ, ನಮ್ಮ ವಂಶದವನೇ ಬ್ಲಡ್ ಆಗಬೇಕು ಅಂತ ಕೇಳ್ತೀನ? ಯಾರು ಬ್ಲಡ್ ಆರು ಸರ್? ಪ್ರಾಣ ಉಳ್ಕೊಂಡ ಮೇಲೆ ಆಮೇಲೆ ನೀನು ಕ್ರಿಶ್ಚಿಯನ್ನು, ನೀನು ಹಿಂದೂ, ನೀನು ಮುಸಲ್ಮಾನ್ ಅಂತ ಹೇಳೋದಿದೆಯಲ್ಲ, ಇದು ಅಮಾನವೀಯವಾದಂಥ ಕೆಲಸ ಅಲ್ವಾ? ಅಮಾನವೀಯವಾದಂಥ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮನುಷ್ಯರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಬಹಳ ಜನ ಅನುಮಾನ ಇದೆ, ಮೆಡಿಕಲ್ ಕಾಲೇಜು ಈಗ ಅಶೋಕ್ ರೈ ಇದನ್ನೆಲ್ಲ ಕಳೆದ ವರ್ಷನೇ ಹಿಡಿದು ಬಿಟ್ಟಿದ್ದ. ನನಗೆ ಇದೊಂದೇ, ನಾನು ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ, ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ. ಆಮೇಲೆ ನಾನು ಹೇಳಿದೆ, ಮುಂದಿನ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡೋಣಪ್ಪ, ಈ ವರ್ಷ ಬೇಡ ಅಂತ ಹೇಳಿದೆ. ಆಮೇಲೆ ಈ ವರ್ಷ ಮತ್ತೆ ಬಜೆಟ್ಗಿಂತ ಮುಂಚಿತವಾಗಿ ಬಂದ. ನಾನು ಹೇಳಿದೆ, ಈ ಸಾರಿ ಮಾಡೇ ಮಾಡ್ತೀನಪ್ಪ ಅಂತ ಹೇಳಿದೆ. ಅದು ಹೇಳಿದ ಮೇಲೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೆಡಿಕಲ್ ಕಾಲೇಜು ಪುತ್ತೂರಿನಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಬೇಕಾದಂತ ಆಸ್ಪತ್ರೆನೂ ಕೂಡ ಮಾಡ್ತೀನಿ. ಯಾರಿಗೂ ಅನುಮಾನ ಬೇಡ. ನಮ್ಮ ವಿರೋಧಿಗಳು, ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ. ಅಶೋಕ್ ರಾಯ್ ಸುಳ್ಳು ಹೇಳ್ಬಿಟ್ಟಿದ್ದಾರೆ, ಸಿದ್ದರಾಮಯ್ಯ ಸುಮ್ಮನೆ ಬಜೆಟ್ನಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ನಮ್ಮ ಸರ್ಕಾರ ಏನು ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ. ಏನು ಹೇಳ್ತೀವಿ ಅದನ್ನು ಮಾಡೇ ತೀರ್ತೀವಿ. ನುಡಿದಂತೆ ನಡೆಯುವ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನುಡಿದಂತೆ ನಡೆದಿದೆ. ಈಗ 5 ಗ್ಯಾರಂಟಿ ಯೋಜನೆಗಳನ್ನ ಮಾಡಕ್ಕಾಗದೇ ಇಲ್ಲ ಅಂತ ನರೇಂದ್ರ ಮೋದಿಯವರೇ ಹೇಳಿದ್ರು. ಅಶೋಕ್ ರಾಯ್ ರಾಜಸ್ಥಾನದಲ್ಲಿ ಅಶೋಕ್ ರಾಯ್ ಭಾಷಣ ಮಾಡ್ತಾ ಹೇಳಿದ್ರು, ಈ 5 ಗ್ಯಾರಂಟಿ ಯೋಜನೆಗಳನ್ನ ಮಾಡ್ಲಿಕ್ಕಾಗಲ್ಲ,
ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಈಗ ನಾವು 1,00,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ. ಎಷ್ಟು? 1,00,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ದಿವಾಳಿ ಆಗಿದೆಯಾ? ದಿವಾಳಿ ಆಗಿದೆಯೇನ್ರಿ? ಹೇಳಬೇಕು ನೀವೆಲ್ಲ. ದಿವಾಳಿ ಆಗಿಲ್ಲ, ಆಗದೂ ಇಲ್ಲ, ಆಗದೂ ಇಲ್ಲ. ಗೊತ್ತಾಯ್ತಾ? ಈಗ ವಿರೋಧಿಗಳು, ನಮ್ಮ ವಿರೋಧಿಗಳಿದ್ದಾರಲ್ಲ, ಇನ್ಮೇಲೆ ಮುಂದಿನ ಚುನಾವಣೆಯಲ್ಲಿ ಈಗೇನು ಆಶೀರ್ವಾದ ಮಾಡಿದ್ರಿ, ಪಾಪ ರೈ ಒಬ್ಬನಿಗೆ ಆಶೀರ್ವಾದ ಮಾಡಿದ್ರಿ, ರೈ ಒಬ್ಬರಿಗೆ. ಮುಂದಿನ ಚುನಾವಣೆಯಲ್ಲಿ 8 ಕ್ಷೇತ್ರಗಳಿಗೆ ಆಶೀರ್ವಾದವನ್ನು ಮಾಡಬೇಕು. ನಮಗೆ ಕೇಳ ಹಕ್ಕಿದೆ, ಯಾಕಂದ್ರೆ ನುಡಿದಂತೆ ನಡೆದಿದ್ದೀವಿ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ, ಜಾರಿ ಮಾಡಿದ್ದೀವಿ. ಈಗ ಅಶೋಕ್ ರಾಯ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೇಳಿದ್ರು, ಅದಕ್ಕೆ ಎಷ್ಟೇ ಖರ್ಚಾಗಲಿ ಮಾಡೇ ತೀರ್ತೀನಿ. ಮಾಡೇ ತೀರ್ತೀನಿ. ಆಸ್ಪತ್ರೆನೂ ಮಾಡ್ತೀನಿ, ಮೆಡಿಕಲ್ ಕಾಲೇಜು ಕೂಡ ಮಾಡ್ತೇನೆ. ನಮ್ಮ ಬದ್ಧತೆ, ನಾವು ಕೊಟ್ಟಿರ್ತಕ್ಕಂಥ ಮಾತು, ಎಲ್ಲ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೇನೆ. ಒಂದು ಮೆಡಿಕಲ್ ಕಾಲೇಜು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು. ಇಲ್ಲಿವರೆಗೆ 22 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳು, ಆಸ್ಪತ್ರೆಗಳನ್ನ ಮಾಡಿದ್ದೇವೆ. ಇಲ್ಲಿವರೆಗೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಯಾವುದೇ ಕಾರಣಕ್ಕೆ ಬಡವರ ಕೆಲಸ ನಿಲ್ಲಿಸಲ್ಲ. ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಆಮೇಲೆ ಯುವ ನಿಧಿ ನಿಲ್ಲಿಸ್ತೀವ. 1,00,000 ಕೋಟಿ ರೂಪಾಯಿಗಳನ್ನ 2.5 ವರ್ಷದಲ್ಲಿ ಖರ್ಚು ಮಾಡಿದ್ದೀವಿ. 1,00,000 ಕೋಟಿ ನಿಲ್ಲಿಸಕ್ಕೆ ಹೋಗ್ತೀವ? ದಿವಾಳಿ ಆಗಿದೆಯಾ? ನಮ್ಮನ್ನು ಕಾಪಿ ಹೊಡೆದ್ಬಿಟ್ಟಿದ್ದಾರೆ. ಈಗ ನಮ್ಮನ್ನ ಕಾಪಿ ಹೊಡೆದು ಬಿಟ್ಟಿದ್ದಾರೆ. ಈಗ ಜೊತೆಗೆ ಈಗ ಇತ್ತೀಚೆಗೆ ನಡೆದಂತ ಒಂದು ಬೆಳವಣಿಗೆಯನ್ನ ನಿಮ್ ಜೊತೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. GST, ಗೂಡ್ಸ್ ಮತ್ತೆ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಇದನ್ನ ಜಾರಿಗೆ ತಗೊಂಡ್ಬಂದವರು ಯಾರು? ಇದೇ ನರೇಂದ್ರ ಮೋದಿ 2017ರಲ್ಲಿ ಜಾರಿಗೆ ತಗೊಂಡ್ಬಂದವರು ಯಾರು? ಮೋದಿ ಸರ್ಕಾರ. 8 ವರ್ಷ ಆಯ್ತು ಇಲ್ಲಿಗೆ ಜಾರಿಗೆ ಬಂದು. 8 ವರ್ಷ ಎಲ್ಲ ಟ್ಯಾಕ್ಸ್ನೆಲ್ಲ ಹೊಡೆದ್ಬಿಟ್ಟು ಈಗ ದಿವಾಳಿ ಗಿಫ್ಟ್, ದಿವಾಳಿ ಗಿಫ್ಟ್ ಅದಕ್ಕೂ ಚಪ್ಪಾಳೆ ತಟ್ಟದು ನೋಡಿ. ಹೆಂಗೆ ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂತಂದ್ರೆ,
8 ವರ್ಷ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ. GST ರೇಟ್ಗಳು ಮಾಡಿದವರು ಅವರೇ, ಇದೇ ನರೇಂದ್ರ ಮೋದಿ. ಈಗ ರ್ಯಾಷನಲೈಸ್ ಮಾಡಿಬಿಟ್ಟು 2 ರೇಟ್ ಮಾಡಿ ಈಗ ಬೆಂತಟ್ಟಿಗೆ ಇರೋರು ಇದ್ದಾರೆ. ಹಾಗಾದ್ರೆ ಕೊಟ್ಬಿಡಿ, 8 ವರ್ಷ ತೆರಿಗೆ ವಸೂಲು ಮಾಡಿದ್ದೀರಲ್ಲ. ಇದರಿಂದ ಏನು ಪರಿಣಾಮ ಆಗಿದೆ ಅಂತಂದ್ರೆ, ಕರ್ನಾಟಕ ಸರ್ಕಾರ ಒಂದಕ್ಕೇನೆ 15,000 ಕೋಟಿ ನಷ್ಟ ಆಗ್ತಾ ಇದೆ. ರಾಜ್ಯಗಳಿಗೆಲ್ಲ ಬಡತನ ಬರಾಗ ಮಾಡಿಬಿಟ್ಟಿದ್ದಾರೆ. ಇವ್ರು ಮಾಡಿ ಅಂತ ಹೇಳಿದವ್ರು ಯಾರು? GST ತಗೋಬರಿ ಅಂತ ಹೇಳಿದವ್ರು ಯಾರು ಇವರಿಗೆ? 4 ರೇಟ್ ಮಾಡಿ ಅಂತ ಹೇಳಿದವ್ರು ಯಾರು ಇವರಿಗೆ? ಈಗ 4 ರೇಟ್ ಮಾಡಿಬಿಟ್ಟು 2 ರೇಟ್ ಮಾಡಿ ದೀಪಾವಳಿ ಗಿಫ್ಟ್ ನೀನು ವಸ್ತ್ರಾಭರಣ ಕೊಟ್ರೆ ಅವ್ರು ಗಿಫ್ಟ್ ಅಂತ. ಏನ್ ನೋಡಿ, ಇದು ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನ ಕೋಮು ಸೌಹಾರ್ದವನ್ನ ಹಾಳು ಮಾಡಿದ್ರು ಯಾರು ಅಂತಕ್ಕಂಥದನ್ನ ನಾನು ಹೇಳಕ್ ಹೋಗಲ್ಲ. ಹಾಳು ಮಾಡಿದವರು ಯಾರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಕೋಮು ಸೌಹಾರ್ದತೆಯನ್ನ ಹಾಳು ಮಾಡಿದವರು ಯಾರು? ಈ ಕೋಮು ಸೌಹಾರ್ದತೆ ಇದ್ರೆ ಯಾವುದೇ ಜಿಲ್ಲೆ ಆಗ್ಬೋದು, ಯಾವುದೇ ರಾಜ್ಯ ಆಗ್ಬೋದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ, ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಕೋಮು ಸೌಹಾರ್ದತೆ ಇದ್ರೆ ಆತಂಕದಲ್ಲಿ ಬದುಕಬೇಕಾಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕೋಮು ಸೌಹಾರ್ದವನ್ನು ಕಾಪಾಡಬೇಕು. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವನ್ನ ಬಹಳ ಎಚ್ಚರಿಕೆಯಿಂದ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಗಮನ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಅವ್ರು ಏನೂ ಮಾಡಲ್ಲ. ಹಿಂದಿನ ಸರ್ಕಾರ ಏನಾದ್ರು ಮಾಡಿತ್ತಾ? ಏನು ಮಾಡಿಲ್ಲ. ಆದರೂ ಟೀಕೆ, ಸುಳ್ಳುಗಳು ಹೇಳೋದು. ಅದಕ್ಕೆ ನಾವು ಈ ಸಾರಿ ಮಿಸ್ಇನ್ಫಾರ್ಮೇಶನ್, ಸುಳ್ಳು ಹೇಳೋರ ಮೇಲೆ ಒಂದು ಕಾನೂನು ತರ್ತಾ ಇದ್ದೀವಿ ನಾವು. ಈಗ ಅವ್ರ ಮೇಲೆಲ್ಲ ಕೇಸ್ ಹಾಕ್ತೀವಿ. ಅಪಪ್ರಚಾರ ಮಾಡೋದು, ಸುಳ್ಳು ಮಾಹಿತಿಗಳನ್ನು ಕೊಡೋದು ಜನಗಳಿಗೆ, ಮತ್ತೆ ಈ ತರ ಕೋಮು ಸೌಹಾರ್ದ ಹಾಳು ಮಾಡ್ತಕ್ಕಂಥವ್ರು ಅಂಥವ್ರ ಮೇಲೆಲ್ಲ ಕಾನೂನು ತಗೊಬರ್ತಕ್ಕಂಥ ಪ್ರಯತ್ನವನ್ನು ನಾನು ಹೇಳಿದ್ದೀನಿ. ಈಗಾಗಲೇ HK ಪಾಟೀಲ್ರಿಗೆ ಕಾನೂನು ತರ್ರಿ ಅಂತ, ಪ್ರಿಯಾಂಕ್ ಖರ್ಗೆ ಮತ್ತೆ HK ಪಾಟೀಲ್ ಅವರಿಬ್ಬರು ಈಗ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆಮೇಲೆ 2013 ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿರುವಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ನಿಂದ ಯಾವುದೇ ಸಂಘಟನೆ ಸಾರ್ವಜನಿಕ ಅಥವಾ ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆಗಳನ್ನು ಮಾಡಿದ್ರೆ ಅದನ್ನು ನಿಷೇಧಿಸಬೇಕು ಅಂತೇಳಿ ಕಾನೂನು ಸುತ್ತೋಲೆ ಹೊರಡಿಸಿದ್ದಾರೆ. ಯಾರು ಹೊರಡಿಸಿರೋರು? ಮಿಸ್ಟರ್ ಜಗದೀಶ್ ಶೆಟ್ಟರ್. ದೆನ್ ಯು ವಾಸ್ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ನಾವು ಅದನ್ನೇ ಮಾಡಿದ್ದೀವಿ. ಯಾವುದೇ ಆರ್ಗನೈಸೇಷನ್, ಎನಿ ಆರ್ಗನೈಸೇಷನ್ ಸಾರ್ವಜನಿಕ ಜಾಗಗಳಲ್ಲಿ ಮಾಡಬಾರ್ದು. ಅದನ್ನು ಮಾಡಿದ್ರೆ ನಮಗೆ RSS ಬಲಿ ಹಾಕ ಕೊಟ್ಬಿಟ್ಟಿದ್ದಾರೆ, ಮಟ್ಟ ಹಾಕ ಕೊಟ್ಬಿಟ್ಟಿದ್ದಾರೆ.
ಯಾರು ಏನ್ರಿ ಇದು ಅರ್ಥ ಆಗೋದಿಲ್ಲ. ಅವ್ರು ಮಾಡಿದ್ರೆ ಮಾಡ್ಬೋದು, ನಾವು ಮಾಡಿದ್ರೆ ಅದಕ್ಕೆ ಬಣ್ಣ ಕಟ್ಟೋದು, ಜಾತಿ ಬಣ್ಣ ಕಟ್ಟೋದು. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಏನಪ್ಪ ಮಾಡ್ತೇನೆ ಅಂತಂದ್ರೆ, ಇಂಥ ಸೂಕ್ಷ್ಮಗಳನ್ನ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥ ಭಾವನೆ ನಂದು. ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಸಾಕು ಅಂತ ಅನಿಸುತ್ತೆ. ಮೇಲೆ ಇಷ್ಟು ಮಾತ್ರ ಹೇಳ್ತೀನಿ, ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು. ಇದು ಹಬ್ಬದ ದಿನ ಕಣೆಯ ಅಂತಂದ್ರು ಬಿಡ್ಲಿಲ್ಲ ರೈ. ಇಲ್ಲ ನಾನು 1 ಲಕ್ಷ ಜನರಿಗೆ ವಸ್ತ್ರ ವಿತರಣೆ ಮಾಡ್ತಾ ಇದ್ದೀನಿ, ನೀವು ಬರಲೇಬೇಕು ಅಂತ ಹೇಳಿದ್ರು. ನಾನು ಹಬ್ಬನು ಬಿಟ್ಬಿಟ್ಟು ಬಂದಿದ್ದೀನಿ ಇವತ್ತು. ಈ ಹಬ್ಬದ ದಿನ ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗೂ ಕೂಡ ಬಹಳ ಸಂತೋಷ ಆಯಿತು. ಇಷ್ಟು ಜನರಿಗೆಲ್ಲ ವಸ್ತ್ರ ವಿತರಣೆ ಮಾಡಿರ್ತಕ್ಕಂಥದ್ದು ಬಹಳ ಉತ್ತಮವಾದಂಥ ಕೆಲಸ. ನೀವು 5 ಕೋಟಿ ಹುಡುಗಿ 5 ಹೇಳ್ಬಿಡಿ ಸರ್. ಕುಲ ಕಚ್ಚಿದ ಹುಡುಗಿ ಸತ್ತಿದಲ್ಲ ಸರ್, ಮಗು ಸತ್ತಿದಲ್ಲ. ನೀವು ಬಡದ್ರು. ಆಮೇಲೆ ಅಶೋಕ್ ರೈ ಒಂದು ಪತ್ರ ಕೊಟ್ಟರು. ಆ ಪತ್ರದಲ್ಲಿ ಏನು ಹೇಳಿದ್ರು ಅಂತಂದ್ರೆ, ಈ ಜೇನು ಕಚ್ಚಿ ಒಬ್ರು ಹೆಣ್ಮಗಳು ಸತ್ತೋಗಿದ್ದಾಳೆ ಅಂತ ಹೇಳಿದ್ರು. ಅದಕ್ಕೆ 5 ಲಕ್ಷ ರೂಪಾಯಿಗಳನ್ನ ಕೊಡುತ್ತೇನೆ. 5 ಲಕ್ಷ ರೂಪಾಯಿಗಳನ್ನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿಗಳನ್ನ ಕೊಡುತ್ತೇನೆ. ನಾ ಈಗಾಗಲೇ ಆದೇಶ ಮಾಡಿದ್ದೀನಿ, ಸ್ವಲ್ಪ ದಿನದಲ್ಲೇ ಬರ್ತದೆ, ದುಡ್ಡು ಬರ್ತದೆ. ಅದರಿಂದ ಅಶೋಕ್ ಕುಮಾರ್ ರೈ ಬೇರೆಯವರಿಗೆ ಮಾದರಿಯಾಗಲಿ. ನಿಮಗೆ ಶಕ್ತಿ ಇಲ್ಲದ್ರೆ ಮಾಡಕ್ ಹೋಗಬೇಡಿ. ಯಾರ್ಯಾರಿಗೆ ಶಕ್ತಿ ಇದೆ ಅದನ್ನ ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಸ್ವಲ್ಪ ನಿಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಭಾಗನಾದರೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಅಶೋಕ್ ರೈ ಮತ್ತು ಅವರ ಕುಟುಂಬ ವರ್ಗದವರಿಗೆ ಆಯುಷು, ಆರೋಗ್ಯ, ಇನ್ನೊಂದಷ್ಟು ಐಶ್ವರ್ಯ ಕೊಡಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. बोलो भारत माता की, सिद्धरामैया की, बोलो सिद्धरामैया की, अशोक कुमार रೈ की. ಈ ಕಾರ್ಯಕ್ರಮದಲ್ಲಿ ಬಂಟರ ಭವನಕ್ಕೆ ಮುಖ್ಯಮಂತ್ರಿಗಳ ವಿಶೇಷವಾದ ಸಹಕಾರದೊಂದಿಗೆ ಈ ಕ್ಷೇತ್ರದ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು ಜಮೀನನ್ನು ಮಂಜೂರು ಮಾಡಿದ್ದಾರೆ. ಬಂಟರ ಸಂಘದ ಅಧ್ಯಕ್ಷರಾದಂತಹ ಕಾವು ಹೇಮನಾಥ್ ಶೆಟ್ಟಿ ದಂಪತಿಗಳು ಶಾಲು ಹಾಕಿ ಸನ್ಮಾನ್ಯ ಸಿದ್ದರಾಮಯ್ಯರವರನ್ನು ಗೌರವಿಸ್ತಾ ಇದ್ದಾರೆ. ಸುಯೋಗದ ನಾಡಿಗೆ ಮುನ್ನುಡಿಗಾರರು, ನಿಸ್ವಾರ್ಥ ಸೇವೆಯನ್ನು. बोलो सिद्धरामैया की, बोलो सिद्धरामैया की. ಚಿಂತಿಸುವ ಮನಸ್ಸು, ದಯಾಪರ ಗುಣಗಳ ನಿರ್ಮಲ ಹೃದಯವು, ಜನಮನದಲ್ಲಿ ನೆಲೆಯಾದ ನಾಯಕ. ಅಶೋಕ ಜನಮನ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ತಲುಪ್ತಾ ಇದೆ.
ಅತ್ಯಂತ ವಿಶಿಷ್ಟವಾಗಿ ನಡೆದಂತಹ ಒಂದು ಕಾರ್ಯಕ್ರಮ. ವಿಶೇಷವಾಗಿ ಶಕ್ತಿಯ ನೆನಪಿಗೆ ಉಚಿತ ಟಿಕೆಟ್ಗಳ ಒಂದು ಹಾರವನ್ನ ಕರುನಾಡಿನ ದೊರೆ ಶಕ್ತಿಯ ವಿಚಾರಧಾರೆಗಳಿಗೆ ಶಕ್ತಿಯನ್ನು ಕೊಟ್ಟ ಸನ್ಮಾನ್ಯ ಸಿದ್ದರಾಮಯ್ಯರವರಿಗೆ ಉಚಿತ ಟಿಕೆಟಿನ ಹಾರ ಅರ್ಪಣೆ. ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರ ನಮ್ಮನಲ್ಲಿನ ಅಶೋಕಣ್ಣ. ಶಿಕ್ಷಣದ ದೀಪವನು ಮನೆ ಮನಗಳಲ್ಲಿ ಬೆಳಗಿದವರು ಅಕ್ಷರದ ಬೆಳಕು ಹರಡಿದ ಸಂಭಾವಿತರು ಬಡದೀನರ ನೋವು ಮರೆಸುವ ಯೋಗಿಯು ಜರ್ಜರಿತ ಮನಗಳಿಗೆ ಸಾಂತ್ವನ ಅಕ್ಷಯವು ಜನಮನದಲ್ಲಿ ಸಾಂಕೇತಿಕ ದೀಪಾವಳಿಯ ಉಡುಗೊರೆಯನ್ನ ಸಾಂಕೇತಿಕವಾಗಿ ವಿತರಿಸ್ತಾ ಇದ್ದಾರೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯರವರು 5 ಜನರಿಗೆ ಸಾಂಕೇತಿಕವಾಗಿ ದೀಪಾವಳಿಯ ಹಬ್ಬದ ಈ ಉಡುಗೊರೆಯನ್ನ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ನಡೆದಂತ ಅಶೋಕ ಜನಮನ, ಇದು ಜನಸಾಮಾನ್ಯರ ನಾಡಿ ಮಿಡಿತ ದೀಪಾವಳಿ ಪ್ರಯುಕ್ತ ಈ ಒಂದು ಉಡುಗೊರೆ ಕಾರ್ಯಕ್ರಮವನ್ನ ಸಾಂಕೇತಿಕವಾಗಿ ವಿತರಣೆ ಮಾಡ್ತಾ ಇದ್ದಾರೆ. ಗೌರವಿಸುವ ಸಿರಿತನವು ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರ ನಮ್ಮನಲ್ಮೆಯ. ಈ ಕಾರ್ಯಕ್ರಮಕ್ಕೆ ಸಭಾ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯನ್ನ ಧನ್ಯವಾದವನ್ನು ಸಮರ್ಪಿಸ್ತಾರೆ. ರೈ ಎಸ್ಟೇಟ್ಸ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟಿನ ಇನ್ನೋರ್ವ ಪ್ರವರ್ತಕರು ಉಡುಗೈ ದಾನಿಗಳು ಆದಂತಹ ನಿಹಾಲ್ ಶೆಟ್ಟಿ ಇವರು. ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸರಿ ಹೃದಯಪೂರ್ವಕ ವಂದನೆಗಳು. ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಸ್ಫೂರ್ತಿ ನೀಡಿದ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವಚನ ನೀಡಿದ ಶ್ರೀ ಕ್ಷೇತ್ರ ಮಾಣಿಲ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಅವರಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೇನೆ. ರೆವರೆನ್ಸ್ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಧರ್ಮ ಗುರುಗಳು ಮೈಲದೇವಸ್ ಚರ್ಚ್ ಪುತ್ತೂರು ಇವರಿಗೆ ಧನ್ಯವಾದಗಳು. SB ದಾರಿಮೀರ್ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪಕ್ಷದ ನಾಯಕರುಗಳಿಗೆ, ಹಿತೈಷಿಗಳಿಗೆ, ಪ್ರಮುಖರಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಚಂದಗಾಣಿಸಿದ ಎಲ್ಲರಿಗೂ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಈ ನಾಡಿನ ಜನರ ಹೃದಯವನ್ನು ಗೆದ್ದ ಧೀಮಂತ ನಾಯಕ, ಜನಸೇವೆಯನ್ನೇ ಧರ್ಮವೆಂದು ನಂಬಿರುವ ನಮ್ಮ ಶಾಸಕರು, ಈ ಕಾರ್ಯಕ್ರಮದ ರೂವಾರಿ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರಿಗೆ ರೈ ಎಸ್ಟೇಟ್ಸ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಈ ಪ್ರದೇಶದ ಜನರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಈಗ ನಮ್ಮ ರಾಷ್ಟ್ರಗೀತೆಯ ಸಮಯ. ನಾನು ವಿನಮ್ರವಾಗಿ ವಿನಂತಿಸುತ್ತೇನೆ, ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಮತ್ತು ಎಲ್ಲ ಹಾಗೂ ಸಭೆಗೀತೆ ರಾಷ್ಟ್ರಗೀತೆಯನ್ನ ಆಡಿದ ಶ್ರೀರಾಮಕೃಷ್ಣ ವಿದ್ಯಾಸಂಸ್ಥೆ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಬಲ್ಲೆ ತೆಲಿಪಾಲೆ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತೆರಳಿದ ಬಳಿಕ.
ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿ ಮಿಡಿತ 2025 ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕರ್ನಾಟಕ ಗಣ ಸರ್ಕಾರದ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಇವರು ಕಾರ್ಯಕ್ರಮದಿಂದ ತೆರಳುತ್ತಿದ್ದಾರೆ. ಕಾರ್ಯಕ್ರಮದ ವತಿಯಿಂದ ಕೃತಜ್ಞತೆಗಳನ್ನ ಸಮರ್ಪಿಸ ವೇದಿಕೆಯಲ್ಲಿ ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಬಲೆ ತಿಳಿಪಾಲೆ ಸಾಂಸ್ಕೃತಿಕ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವ ದಯಾನಂದರೇ ಕೋರಮಂಡ ಇವರು ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಿರ್ವಹಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ದೀಪಕ್ ರೈ ಪಾಣಾಜೆ ನೇತೃತ್ವದಲ್ಲಿ ಬಲೆ ತಿಳಿಪಾಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಈ ಕಾರ್ಯಕ್ರಮದ ನಿರ್ವಹಣೆ ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ಶ್ರೀ ದಯಾನಂದರೇ ಕೋರಮಂಡ ಇವರಿಂದ. ಆರೋಗ್ಯ ಸೇವೆಗೆ ಸದಾ ಕೈ ಜೋಡಿಸುವ ಕರುಣಾಳು, ಬಾಡಿದ ಬದುಕಲಿ ಸಂತಸಾಲೆಯಾಗಿಸಿದವರು, ನೋವುಂಡ ಜೀವದಲ್ಲಿ ಖುಷಿಯ ನಲಿಸಿದವರು, ನಗು ಮರೆತ ಮೊಗದಲ್ಲಿ ನಗುವನ್ನು ಅರಳಿಸಿದವರು, ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರ ನಮ್ಮನಲ್ಲಿಮೆಯ ಅಶೋಕಣ್ಣ. ಶಿಕ್ಷಣದ ದೀಪವನ್ನು ಮನೆ ಮನಗಳಲ್ಲಿ ಬೆಳಗಿದವರು, ಅಕ್ಷರದ ಬೆಳಕು ಹರಡಿದ ಸಂಭಾವಿತರು, ಬಡದೀನರ ನೋವು ಮರೆಸುವ ಯೋಗಿಯು, ಜರ್ಜರಿತ ಮನದ ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿ ಮಿಡಿತ. ಈ ಕಾರ್ಯಕ್ರಮ ಇದೀಗ ಮುಂದುವರಿಯುತ್ತಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡಲಿರುವ ದೀಪಕ್ ರೈ ಪಾಣಾಜೆ ನೇತೃತ್ವದ ತಂಡ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಯಾರಿಯನ್ನ ಮಾಡಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅಶೋಕ ಜನಮನ 2025 ಸಾಂಸ್ಕೃತಿಕ ಕಾರ್ಯಕ್ರಮದ ಉಸ್ತುವಾರಿಯನ್ನ ವಹಿಸಿಕೊಂಡಿರುವ ಸರ್ವರು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ದೀಪಕ್ ರೈ ಪಾಣಾಜೆ ನೇತೃತ್ವದಲ್ಲಿ ಬಲೆ ತಿಳಿಪಾಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಅಶೋಕ ಜನಮನ 2025 ಮತ್ತೊಂದು ವಿಶೇಷತೆ ಗೂಡು ದೀಪ ಸ್ಪರ್ಧೆ. ಈ ಗೂಡು ದೀಪ ಸ್ಪರ್ಧೆಯ ಫಲಿತಾಂಶ ರೆಡಿ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಫಲಿತಾಂಶ ಮತ್ತು ಬಹುಮಾನ ವಿತರಣೆಯನ್ನ ವೇದಿಕೆಯಲ್ಲಿ ನೆರವೇರಿಸುವವರಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸ್ಪರ್ಧಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆತ್ಮೀಯರೇ, ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿ ಮಿಡಿತ. ಈ ಕಾರ್ಯಕ್ರಮದಲ್ಲಿ ಗೂಡು ದೀಪ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿದೆ. ಈಗಾಗಲೇ ಜಯಪ್ರಕಾಶ್ ಮುದಿನಾರು ಇವರ ನೇತೃತ್ವದಲ್ಲಿ ಫಲಿತಾಂಶ ಕೂಡ ಅಂತಿಮಗೊಂಡು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಮತ್ತು ಬಹುಮಾನ ವಿತರಣೆ ನಡೆಯಲಿದೆ. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ. ಗೂಡುದೀಪ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಜೇತರಿಗೆ ಬಹುಮಾನವನ್ನು ನೀಡುವ ವ್ಯವಸ್ಥೆ ಈಗ ಕೀರ್ತಿಶೇಷ ಸಂಜೀವ ರೈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಕುಟುಂಬ ಸದಸ್ಯ ಅಶೋಕ್ ಕುಮಾರ್ ರೈ ಅವರ ಕುಟುಂಬ ಸದಸ್ಯರು ಈ ವೇದಿಕೆಗೆ ಬರಬೇಕು ಮತ್ತು ಈ ಗೂಡುದೀಪ ಸ್ಪರ್ಧೆಯ ಸಮಿತಿಯ ಸದಸ್ಯರುಗಳು ಇದಕ್ಕಾಗಿ ಶ್ರಮಿಸಿರುವ ಸಮಿತಿಯ ಸದಸ್ಯರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲೊಂದು ಬ್ಯಾಗ್ ಸಿಕ್ಕಿದೆ, ಅದರಲ್ಲಿ ಆಧಾರ್ ಕಾರ್ಡ್ ಇದೆ ರೇವತಿ ಅಂತೇಳಿ. ದಯವಿಟ್ಟು ಯಾರಾದರೂ ಕಳ್ಕೊಂಡಿದ್ರೆ ನೀವು ಮೈಕ್ ಪಾಯಿಂಟ್ ಅಥವಾ ಮಾಹಿತಿ ಕೇಂದ್ರದ ಬಳಿ ಬಂದ ನೀವು ತಗೊಳ್ಬೇಕು.
ಅದೇ ರೀತಿಯಲ್ಲಿ ಒಂದು ಬೈಕ್ನ ಕೀ ಸಿಕ್ಕಿದೆ. ಯಾರಾದ್ರೂ ಕಳ್ಕೊಂಡಿದ್ರೆ ನೀವು ಮಾಹಿತಿ ಕೇಂದ್ರ ಅಥವಾ ಮೈಕ್ ಪಾಯಿಂಟ್ ಬಳಿ ನೀವು ಅದನ್ನ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತೇವೆ. ಒಂದು ಬ್ಯಾಗ್ ಮಿಸ್ ಆಗಿದೆ, ಇಲ್ಲಿ ಇದೆ, ಅದು ಒಬ್ರು ಪೊಲೀಸ್ ಅಧಿಕಾರಿಗೆ ಸಿಕ್ಕಿದೆ, ಅವರು ತಂದು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಕೀ ಸಿಕ್ಕಿದೆ, ಅದು ಕೂಡ ನಮ್ಮಲ್ಲಿ ಇದೆ. ಯಾರಾದ್ರೂ ಕಳ್ಕೊಂಡಿದ್ರೆ ಆದಷ್ಟು ಬೇಗ ಅದನ್ನ ಬಂದು ನೀವು ತಗೊಳ್ಬೇಕು. ನೋಡಿ, ಶಾಂತಿಗೂಡಿನಿಂದ ಅಜ್ಜಿಯ ಜೊತೆ ಬಂದಿರುವಂತ ಅನನ್ಯ, ಶಾಂತಿಗೂಡಿನಿಂದ ಅಜ್ಜಿಯ ಜೊತೆ ಬಂದಿರುವ ಅನನ್ಯ, ನೀನೆಲ್ಲ ಇದ್ರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ನಿನ್ನ ಅಜ್ಜಿ ವೇದಿಕೆಯಲ್ಲಿದ್ದಾರೆ. ಶಾಂತಿಗೂಡಿನಿಂದ ಅಜ್ಜಿಯ ಜೊತೆ ಬಂದಿರುವ 6ನೇ ತರಗತಿಯ ಅನನ್ಯ, ನೀನು ಎಲ್ಲ ಇದ್ರೂ ಕೂಡ ತಕ್ಷಣ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ನಿನ್ನ ಅಜ್ಜಿಯನ್ನ ವೇದಿಕೆಯಲ್ಲಿ ಸಂಪರ್ಕಿಸಿ ಅವರ ಜೊತೆ ನೀನು ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶಾಂತಿಗೂಡಿನಿಂದ ಬಂದಿರುವ 6ನೇ ತರಗತಿಯ ಅನನ್ಯ, ನೀನು ಎಲ್ಲೇ ಇದ್ರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ತುರ್ತಾಗಿ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅಶೋಕ ಜನಮನ, ಇದು ಜನಸಾಮಾನ್ಯರ ನಾಡಿಬಿಡಿತ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳುವುದಿದೆ. ಬಲೆ ತಿಳಿಪಾಲೆ ದೀಪಕ್ ರೈ ಪಾಣಾಜೆ ನೇತೃತ್ವದಲ್ಲಿ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ದೀಪಕ್ ರೈ ನೇತೃತ್ವದ ತಂಡ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವ ಸಮಿತಿಯವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ವೇದಿಕೆಯಿಂದ ಆಸನಗಳ ತೆರವು ಆದ ನಂತರ ಮೊದಲಿಗೆ ಗೂಡು ದೀಪ ಸ್ಪರ್ಧೆಯ ಬಹುಮಾನವನ್ನ ವಿತರಿಸುವ ಕಾರ್ಯಕ್ರಮ ಪ್ರಸ್ತುತಗೊಳ್ಳುತ್ತೆ. ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದೀಪಕ್ ರೈ ಪಾಣಾಜೆ ನೇತೃತ್ವದಲ್ಲಿ ಬಲೆ ತಿಳಿಪಾಲೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಶಾಂತಿಗೂಡಿನಿಂದ ಅಜ್ಜಿಯ ಜೊತೆ ಬಂದಿರುವಂತಹ 6ನೇ ತರಗತಿಯ ಅನನ್ಯ, ಸದೆಬೆಟ್ಟು ಎಲ್ಲೇ ಇದ್ರೂ ಕೂಡ ತಕ್ಷಣ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶಾಂತಿಗೂಡಿನಿಂದ ಅಜ್ಜಿ ವೇದಾವತಿಯ ಜೊತೆ ಬಂದಿರುವ ಅನನ್ಯ, ಸೊ ಎಲ್ಲೇ ಇದ್ರೂ ಕೂಡ ತಕ್ಷಣ ವೇದಿಕೆಗೆ ಹತ್ರ ಬರಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮಾಹಿತಿ ಕೇಂದ್ರದಲ್ಲೂ ಕೂಡ ಇದನ್ನ ಒಮ್ಮೆ ಅನೌನ್ಸ್ ಮಾಡುವಂತೆ ಕೋರಿಕೆ. ಸಾಲಿಯಾನ್ ಸಂಸ್ಥೆಯ ವತಿಯಿಂದ ಒಬ್ಬರು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಇವತ್ತಿನ ಸಂಪೂರ್ಣ ಶಾಮಿಯಾನದ ನಿರ್ವಹಣೆಯನ್ನ ಮಾಡಲಿರುವ ಸಾಲ್ಯಾನ್ ಸಂಸ್ಥೆಯ ಪ್ರತಿನಿಧಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಸ್, ಈ ಒಂದು ಅಶೋಕ ಜನಮನ ಈ ಕಾರ್ಯಕ್ರಮದ ಪ್ರಯುಕ್ತ ರೀಲ್ಸ್ ಅನ್ನ ಮಾಡಿ ಪ್ರಚಾರವನ್ನ ಕೊಟ್ಟಿರುವಂತಹ ನವೀನ್ ಪಕ್ಕಳ ನೇತೃತ್ವದ ತಂಡ ದಯವಿಟ್ಟು ವೇದಿಕೆಗೆ ಬರಬೇಕು. ನಂತರ ಸನ್ಮಾನ್ಯ ಅಶೋಕ್ ಕುಮಾರ್ ಇವರಿಂದ ಗೌರವದ ಶಾಲು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಹಲೋ, ಇಲ್ಲೊಂದು ಮಗು ತಪ್ಪಿಸಿಕೊಂಡಿದೆ. ಅವರು ಆ ಮಗು ನಮ್ಮ ಕೈಯಲ್ಲಿ ಇದ್ದಾರೆ. ಯಾರಾದ್ರೂ ತಪ್ಪಿಸ್ಕೊಂಡಿದ್ರೆ ಆದಷ್ಟು ಬೇಗ ಅವರ ಹೆತ್ತವರು ಸಂಪರ್ಕಿಸಬೇಕು. ವೇದಿಕೆಯಲ್ಲಿದ್ದಾರೆ ಆ ಮಗು, ಸಣ್ಣ ಮಗು. ಎಲ್ಲರೂ ಕೂಡ ಆರಕ್ಷಕ ಸಿಬ್ಬಂದಿಗಳಿಗೆ ಸಿಗ್ತಾ ಇದ್ದಾರೆ. ಅವ್ರು ತಂದು ಇಲ್ಲಿ ವೇದಿಕೆಗೆ ಕೊಟ್ಟಿದ್ದಾರೆ. ಯಾರಾದ್ರೂ ಕಲ್ಕೊಂಡಿದ್ರೆ ಅಂದ್ರೆ ಪೋಷಕರು ಯಾರಾದ್ರೂ ಇದ್ರೆ ಆದಷ್ಟು ಬೇಗ ನೀವು ಬಂದು ವೇದಿಕೆ ಹತ್ರ ಆ ಮಗುವನ್ನು ಮನೆ ಕರ್ಕೊಂಡು ಹೋಗ್ಬೇಕು.
ಅವಳೊಂಜಿ ಬಾಳೆಹಣ್ಣು ಒಂಜಿ ಒಂಜಿ ಬಾಳೆಹಣ್ಣು ಮಿಸ್ ಆಗ್ತದೆ. ನೋಡಿ, ಇಬ್ಬರು ಮಕ್ಕಳು ತಪ್ಪಿಸಿಕೊಂಡಿದ್ದಾರೆ. ಆ ಇಬ್ಬರು ಮಕ್ಕಳು ಕೂಡ ವೇದಿಕೆಯಲ್ಲಿದ್ದಾರೆ. ಆ ಕಡೆ ಅದಕ್ಕೆ ಸಂಬಂಧಪಟ್ಟ ಪೋಷಕರು ಜವಾಬ್ದಾರಿಯಿಂದ ಇರಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ, ನಿಮ್ಮ ಮಗು ಇನ್ನೂ ತಪ್ಪಿಸಿಕೊಂಡಿದೆ, ಈ ತನಕ ನೀವು ಬರಲಿಲ್ಲ, ಆದ್ರೆ ದಯವಿಟ್ಟು ಅಲ್ಲಿ ಇದ್ದವರು ತಕ್ಷಣ ವೇದಿಕೆಗೆ ಬಂದು ಮಕ್ಕಳನ್ನ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಿ. ಈ ಕಾರ್ಯಕ್ರಮಕ್ಕೂ ಬತ್ತಿನಂಚಿನ ಪೋಷಕರನ ಗಮನಗೆ ರಟ್ಟು ಜೋಕ್ಲು ನಿಕ್ಲನ ಕೈಡಿತ ತಪ್ಪಾದೇರಿ, ಬಟ್ ಎಂಕ್ಲನ ಕೈಕ ತಿಕ್ಕದೇರಿ ಸಿಂಚನ ಸುಳ್ಯ ಬುಕ್ಕ ಮುಂಜೆ ಆನಬಾಲೆ ಇದಕ್ಕೆ ಸಂಬಂಧಪಟ್ಟನ ಪೋಷಕರೇ ಐನಾತ್ ಬೇಕ ವೇದಿಕೆಗೆ ಬರೋಡು ಜೋಕ್ಲೆಲ್ಲಿ ತುಂಬೋಡು. ಸಮ್ಮಾಸ್ ಕೆಯ್ಯೂರು ನೀನೆಲ್ಲೇ ಇದ್ರು ಕೂಡ ವೇದಿಕೆಗೆ ಬರಬೇಕು. ಸಮ್ಮಾಸ್ ಕೆಯ್ಯೂರು ಸರ್, ದಯವಿಟ್ಟು ಎಲ್ಲ ಮಾಹಿತಿಗಳನ್ನ ಮಾಹಿತಿ ಕೇಂದ್ರ ಕೊಡಿ, ಇಲ್ಲ ಅಂತ ಹೇಳಿದ್ರೆ ಕಾರ್ಯಕ್ರಮ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲರೂ ವೇದಿಕೆಗೆ ಬಂದ್ರೆ ಮಾಹಿತಿಯನ್ನು ಇಲ್ಲಿ ಕೊಟ್ರೆ ಇನ್ನು ಕಾರ್ಯಕ್ರಮ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ಅವ್ರ ಮಾಹಿತಿ ಕೇಂದ್ರಕ್ಕೆ ಸಂಪರ್ಕಿಸಬೇಕು. ಅಲ್ಲೇ ನಿಂತ್ಕೊಂಡ್ರೆ ಅವ್ರ ಮಾಹಿತಿ ಕೇಂದ್ರ ಮಾಡ್ಲಿಕ್ಕೆ ಸುಲಭ ಆಗತ್ತೆ. ಮತ್ತೆ ಅಲ್ಲಿ ಊಟ ಮತ್ತು ವಸ್ತ್ರ ಕೊಡ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ಯಾರೂ ಕೂಡ ನೂಕುನುಗ್ಗಲು ಮಾಡಬಾರದು. ಅಲ್ಲಿ ಒಂದಷ್ಟು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವರು ಹೇಳಿದ ರೀತಿಯಲ್ಲಿ ನೀವು ಸಹಕಾರವನ್ನ ಮಾಡಬೇಕು. ಅದರ ಜೊತೆಗೆ ಅಗ್ನಿಶಾಮಕ ಇಲಾಖೆಯವರು ಕೂಡ ಇದ್ದಾರೆ, ಅವರ ಸಹಕಾರವನ್ನ ಕೂಡ ನಾವು ನಿಮಗೆ ನೀಡ್ತಾ ಇದ್ದಾರೆ. ಯಾರು ಕೂಡ ನೂಕುನುಗ್ಗಲು ಮಾಡಬಾರದು. 1 ಲಕ್ಷಾಂತರ ಜನರಲ್ಲಿ ನಾವು ಸೇರಿದ್ದೇವೆ. ಎಲ್ಲರೂ ಕೂಡ ಯಾರಾದರೂ ಮಕ್ಕಳನ್ನ ತಪ್ಪಿಸಿಕೊಂಡಿದ್ರೆ ಪೊಲೀಸ್ ಸಿಬ್ಬಂದಿಗಳು ಅತಿ ಹೆಚ್ಚಾಗಿ ನೀವು ಊಟದ ಮತ್ತು ವಸ್ತ್ರ ವಿತರಣೆ ಮಾಡುವಲ್ಲಿ ನೀವು ನಮ್ಮೊಂದಿಗೆ ಸಹಕಾರವನ್ನ ಕೊಡಬೇಕು. ಸ್ವಯಂ ಸೇವಕರು ಕೂಡ ಇದ್ದಾರೆ, ಅವರು ಕೂಡ ಆದಷ್ಟು ಸಹಕಾರವನ್ನ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ದಯವಿಟ್ಟು ಯಾರಾದರೂ ತಪ್ಪಿಸ್ಕೊಂಡಿದ್ರೆ ನೀವು ಮಾಹಿತಿ ಕೇಂದ್ರದ ಹತ್ರ ಹೋಗಿ ನೀವು ಅವರನ್ನ ಸಂಪರ್ಕ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ನೋಡಿ, ಯಾವುದೇ ಮಕ್ಕಳು ತಪ್ಪಿಸಿಕೊಂಡರೆ ಅಥವಾ ನಿಮ್ಮ ಜೊತೆ ಬಂದವರು ತಪ್ಪಿಸಿಕೊಂಡರೆ ಮಾಹಿತಿ ಕೇಂದ್ರವನ್ನ ಸಂಪರ್ಕ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದೇವೆ. ದಯವಿಟ್ಟು ಮಾಹಿತಿ ಕೇಂದ್ರವನ್ನ ಸಂಪರ್ಕ ಮಾಡುವಂತೆ ಕೋರಿಕೆ. ವೇದಿಕೆಯಲ್ಲಿ ಗೂಡುದೀಪ ಸ್ಪರ್ಧೆಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ ಇಡೀ ತಂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ದಯವಿಟ್ಟು ತಾವೆಲ್ಲ ಸಾಲಾಗಿ ನಿಂತು ನಮ್ಮ ಜೊತೆ ಸಹಕಾರವನ್ನ ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಜಯಪ್ರಕಾಶ್ ಬದಿನಾರ್ ಅವರ ನೇತೃತ್ವದಲ್ಲಿ ಇಡೀ ತಂಡ, ಜೊತೆಗೆ ಲಕ್ಷ್ಮಿ ಅಕ್ಕ ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರ ನೇತೃತ್ವದಲ್ಲಿ ತಂಡ ರೆಡಿ ಇದೆ. ಅನ್ನ ಸಾಲಿಯಾನ್ ಸಂಸ್ಥೆಯ ವತಿಯಿಂದ ದಯವಿಟ್ಟು ಇಬ್ಬರು ವೇದಿಕೆಗೆ ಬರಬೇಕು. ಗೂಡುದೀಪ ಸ್ಪರ್ಧೆ ನಮ್ಮ ವೇದಿಕೆಯ ಬಲಭಾಗದಲ್ಲಿ ಅತ್ಯಂತ ಮನಮೋಹಕವಾಗಿ ಪ್ರೇಕ್ಷಕರ ಮನ ಸೆಳೆಯುವ ರೀತಿಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಮೂಡಿ ಬಂದಿದೆ. ಇದರ ಫಲಿತಾಂಶವನ್ನ ಕೂಡ ನಿರ್ಧಾರ ಮಾಡಿ ಆಗಿದೆ. ಬಹುಮಾನ ವಿತರಣೆಯ ಕಾರ್ಯಕ್ರಮದಲ್ಲಿ ನಾವುಗಳಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲ ಸಮಿತಿಯ ಸದಸ್ಯರನ್ನ ವೇದಿಕೆಗೆ ಆಹ್ವಾನಿಸಿ ನಿಮ್ಮ ಸೇವೆಯನ್ನ ಸ್ಮರಿಸಿಕೊಳ್ಳುವಂತ ಕಾರ್ಯ ಸಾಗಿ ಬರ್ತಾ ಇದೆ. ಅಣ್ಣ, ಅಕ್ಕ, ಎಲ್ಲರ ಸಿಂಗಲ್ ಲೈನ್ ಅಲ್ಲಿ ನಿಂತ್ಕೊಳ್ಳಿ. ಸಮಿತಿಯವರು ಒಂದೇ ಲೈನ್ ಅಲ್ಲಿ ನಿಲ್ಲಿ. ಅಕ್ಕ, ಸಿಂಗಲ್ ಲೈನ್, ಯು ಶೇಪ್ ಬೇಡ. ಶಾಮಿಯಾನದವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇವೆ. ಒಂದಿಬ್ರು ವೇದಿಕೆಯಲ್ಲಿ ಅಶೋಕ ಜನಮನ, ಇದು ಜನಸಾಮಾನ್ಯರ ನಾಡಿಮಿಡಿತ. ವಸ್ತ್ರ ವಿತರಣಾ ಕಾರ್ಯಕ್ರಮದ ಪ್ರಯುಕ್ತ ಗೂಡುದೀಪ ಸ್ಪರ್ಧೆಯನ್ನ ಬೆಳಗಿನಿಂದ ಈ ತನಕ ಅತ್ಯಂತ ಯಶಸ್ವಿಯಾಗಿ ಮಾಡಿ ಇದೀಗ ವಿಜೇತರಿಗೆ ಬಹುಮಾನವನ್ನ ನೀಡುವಂತ ಕಾರ್ಯಕ್ರಮಗಳಲ್ಲಿ ನಾವುಗಳಿದ್ದೇವೆ. ಆ ನಿಟ್ಟಿನಲ್ಲಿ ಈ ಒಂದು ಗೂಡುದೀಪ ಸ್ಪರ್ಧೆಯ ತೀರ್ಪುಗಾರಿಕಾ ಪೀಠದಲ್ಲಿ ಪುತ್ತೂರಿನ ಪ್ರಸಿದ್ಧ ಚಿತ್ರ ಕಲಾವಿದರನ್ನ ಒಟ್ಟು ಸೇರಿಸಿಕೊಂಡು ಚಿತ್ರಕಲಾ ಶಿಕ್ಷಕರನ್ನ ಈ ಒಂದು ಗೂಡುದೀಪ ಸ್ಪರ್ಧೆಯ ತೀರ್ಪುಗಾರರನ್ನಾಗಿ ಆಯ್ಕೆ ಮಾಡಿ ಕಳೆದ ವರ್ಷ ಕೂಡ ಅತ್ಯಂತ ಯಶಸ್ವಿಯಾಗಿ ಹೇಗೆ ತೀರ್ಪು ಬರಬೇಕಿತ್ತು ಅದೇ ತೀರ್ಪನ್ನ ಕೊಟ್ಟಿದ್ರು. ಮತ್ತೆ ಅದೇ 3 ಜನ ತೀರ್ಪುಗಾರರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಪ್ರಥಮವಾಗಿ ಪ್ರಸಾದ್ ಕೊಯ್ಲ ಕಲಾವಿದರಾಗಿ
ಗುರುತಿಸಿಕೊಂಡವರು. ಅವರಿಗೆ ಅಶೋಕ ಜನಮನ 2025ರ ಪರವಾಗಿ ತುಂಬು ಹೃದಯದ ಧನ್ಯವಾದ, ಅಭಿನಂದನೆಗಳನ್ನ ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಮತ್ತೋರ್ವರು ಚಿತ್ರಕಲಾ ಅಧ್ಯಾಪಕರು ಪ್ರಕಾಶ್ ವಿಟ್ಲ, ಚಿತ್ರಕಲಾ ವಿಭಾಗದಲ್ಲಿ ಅತ್ಯಂತ ಮೇರು ವ್ಯಕ್ತಿತ್ವದವರು. ಸರ್, ತಮಗೆ ವಿಶೇಷವಾಗಿ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಮತ್ತೋರ್ವರು ಸುಂದರ್ ಬೆಳ್ಳಿಪಾಡಿ, ಚಿತ್ರಕಲಾ ಶಿಕ್ಷಕರಾಗಿ ಸೇವೆಯನ್ನ ನೀಡುತ್ತಾ ಇರುವವರು. ಇವತ್ತಿನ ತೀರ್ಪುಗಾರಿಕಾ ಪೀಠದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ತೀರ್ಪನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ತಮಗೂ ಕೂಡ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಮರ್ಪಿಸ್ತಾ, ಗೂಡು ದೀಪವನ್ನ ಅಷ್ಟನ್ನ ಕಟ್ಟಿದ್ದೇವೆ, ಯಾವ ರೂಪದಲ್ಲಿ ಫಲಿತಾಂಶವನ್ನ ನಿರ್ಧಾರ ಮಾಡಿದ್ದೇವೆ ಅನ್ನುವ ಕುತೂಹಲ ಎಲ್ಲರಿಗಿರಬಹುದು. ಸದನ್ನ ನಮ್ಮ ಇವತ್ತಿನ ತೀರ್ಪುಗಾರಿಕಾ ವಿಭಾಗದ ಮುಖ್ಯಸ್ಥರಾಗಿರುವ ಪ್ರಕಾಶ್ ವಿಟ್ಲ ಅವರು ಹೇಗೆ, ಯಾವ ರೂಪದಲ್ಲಿ ಫಲಿತಾಂಶವನ್ನ ಕೊಟ್ಟಿದ್ದೇವೆ ಅನ್ನುವುದರ ವಿವರ ಮತ್ತು ವಿಶ್ಲೇಷಣೆಯನ್ನ ನೀಡುವವರಿದ್ದಾವೆ. ಅವರನ್ನ ಸ್ವಾಗತಿಸುತ್ತಿದ್ದೇವೆ. ಆತ್ಮೀಯರೇ, ಕಳೆದ 2 ವರ್ಷಗಳಿಂದ ಈ ಗೂಡುದೀಪ ಸ್ಪರ್ಧೆಯಲ್ಲಿ ನಿರ್ಣಾಯಕನಾಗಿ ಭಾಗವಹಿಸ್ತಾ ಇದ್ದೇನೆ. ಇದು ನನಗೆ ಅತ್ಯಂತ ಹೆಮ್ಮೆಯ ವಿಷಯ ಕೂಡ ಆಗಿದೆ. ಯಾಕಂದ್ರೆ ಇಷ್ಟು ಉತ್ತಮವಾದ ಕಾರ್ಯಕ್ರಮದಲ್ಲಿ ಇಂತಹ ಒಂದು ನಮ್ಮ ತೀರ್ಪುಗಾರಿಕೆಯಲ್ಲಿ ನಮ್ಮ ಪಾಲು ಪಡೆಯುವುದು ಬಹಳ ನಮ್ಮ ಒಂದು ಸುಯೋಗ ಅಂತ ತಿಳ್ಕೊಳ್ಬಹುದು. ಈ ಬಾರಿ ಕೂಡ ಕಳೆದ ವರ್ಷ 2 ವಿಭಾಗ ಇರಲಿಲ್ಲ, ಈ ಬಾರಿ ಜೂನಿಯರ್ ಮತ್ತು ಸೀನಿಯರ್ 2 ವಿಭಾಗ ಮಾಡಿದ್ದಾರೆ. ಸೀನಿಯರ್ ವಿಭಾಗದಲ್ಲಿ ತೀರ್ಪುಗಾರಿಕೆ ಬಹಳ ಕ್ಲಿಷ್ಟಕರವಾಗಿತ್ತು. ಒಂದು 4ರಿಂದ 5 ಬಹಳ ಟಫ್ ಕಾಂಪಿಟಿಷನ್ ಕೊಟ್ಟಿದೆ. ಆದರೆ ಅಲ್ಟಿಮೇಟ್ ಆಗಿ ನಾವು ಏನನ್ನು ನೋಡಿದ್ದೇವೆ ಅಂದರೆ, ಒಂದು ಸೃಜನಶೀಲತೆ ಮತ್ತೆ ಅವರು ಮಾಡಿರುವಂಥ ವರ್ಕ್, ಹ್ಯಾಂಡ್ ವರ್ಕ್ ಏನು ಮಾಡಿದ್ದಾರೆ ಅದನ್ನು ನೋಡಿ ಕೊಟ್ಟಿದ್ದೇವೆ. ಇದರಲ್ಲಿ ಬೇರೆ ಯಾವುದೇ ಇನ್ಫ್ಲುಯೆನ್ಸ್ ಆಗಲಿ ಏನೂ ಇಲ್ಲ. ಒಂದು ಅವರು ಮಾಡಿರುವಂಥ ಹ್ಯಾಂಡ್ ವರ್ಕ್, ಕ್ರಿಯೇಟಿವಿಟಿ ಮತ್ತೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಎಷ್ಟು ಚೆನ್ನಾಗಿ ಕ್ರಿಯೇಟಿವಿಟಿಯನ್ನು ತೋರಿಸಿದ್ದಾರೆ. ಈ 3 ಪಾಯಿಂಟ್ಸ್ ಅನ್ನು ಇಟ್ಕೊಂಡು ನಾವು ತೀರ್ಪುಗಾರಿಕೆಯನ್ನು ಕೊಟ್ಟಿದ್ದೇವೆ. ಅದರಲ್ಲೂ ಕೂಡ ಮತ್ತೆ ಜೂನಿಯರ್ ವಿಭಾಗ ಅಂತೂ ಸ್ವಲ್ಪ ಅಲ್ಲಿ ಸಾಂಪ್ರದಾಯಿಕ ಶೈಲಿಯನ್ನು ಬಿಟ್ಟು ಅನ್ಯ ಎಲ್ಲ ಇತ್ತು. ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುವ ಇಬ್ಬರು, ಜಗದೀಶ್ ಅಮೀನ್ ಮತ್ತು ಉಮೇಶ್, ದಯವಿಟ್ಟು ವೇದಿಕೆಗೆ ಬಂದು ನಗದು ಬಹುಮಾನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಪ್ರಶಸ್ತಿ ಪತ್ರ ಮತ್ತು ನಗದು ಬಹುಮಾನ. ಸೀನಿಯರ್ ವಿಭಾಗ ತೃತೀಯ ಬಹುಮಾನ ಇಬ್ಬರಿಗೆ ಹೋಗಿದೆ, ಉಮೇಶ್ ಮತ್ತು ಜಗದೀಶ್ ಅಮೀನ್. ದಯವಿಟ್ಟು ವೇದಿಕೆಗೆ ಬನ್ನಿ. ಅಲಂಕಾರಿಕ ಮತ್ತು ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರ ಇವರು ಬಹುಮಾನವನ್ನ ನೀಡಿ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಉಮೇಶ್ ಅವರು, ಅಣ್ಣ ಉಮೇಶ್ ಇದ್ದೀರಾ? ಎಸ್, ಕೃತಜ್ಞತೆಗಳು. ಮತ್ತೆ ಸಂಪರ್ಕ ಮಾಡಿ ಕಾರ್ಯಕ್ರಮದಲ್ಲಿ ಮುಂದಿನ 2ನೆಯ ಬಹುಮಾನವನ್ನ ಜಯಪ್ರಕಾಶ್ ಬದಿನಾರು ಇವರು ವಿತರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಅಂಕಿತ್ ಅನ್ವಿತ್ ಶೆಟ್ಟಿ ಅಭಿನಂದನೆಗಳು. ಅಂಕಿತ್ ಮತ್ತು ಅನ್ವಿತ್ ಶೆಟ್ಟಿ ಅವರು 2ನೇ ಬಹುಮಾನವನ್ನ ತಮ್ಮದಾಗಿಸಿಕೊಂಡಿದ್ದೀರಿ. ಅಭಿನಂದನೆಗಳನ್ನ ಸಮರ್ಪಿಸ್ತಾ ವೇದಿಕೆಗೆ ಆಮಂತ್ರಿಸುತ್ತಿದ್ದೇವೆ. ಅಂಕಿತ್ ಮತ್ತು ಅನ್ವಿತ್ ಇಲ್ಲಿ ಆ ಕಡೆಯಿಂದ ಅಂಕಿತ್ ಮತ್ತು ಅನ್ವಿತ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. ಕಳೆದ 3 ವರ್ಷದಿಂದ 2 ವರ್ಷ ಪ್ರಥಮ, ಈ ವರ್ಷ ದ್ವಿತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಅಂಕಿತ್ ಅನ್ವಿತ್ ಸಹೋದರರು. ಅಂಕಿತ್ ಮತ್ತು ಅನ್ವಿತ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. ಅಕ್ಕರೆ ನ್ಯೂಸ್ ಇದರ ಸಂಸ್ಥಾಪಕರಾಗಿರುವ ಜಯಪ್ರಕಾಶ್ ಬದಿನಾರು ಇವರಿಂದ ಬಹುಮಾನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ, ಸತತ 3 ವರ್ಷಗಳಿಂದ ಬಹುಮಾನವನ್ನ ಪಡ್ಕೊಳ್ಳುವವರು ಅನ್ವಿತ್ ಮತ್ತು ಅಂಕಿತ್ ಶೆಟ್ಟಿ. ಅಭಿನಂದನೆ, ಚಪ್ಪಾಳೆ ಬರಲಿ. ಸೀನಿಯರ್ ವಿಭಾಗದ ಪ್ರಥಮ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಒನ್ ಅಂಡ್ ಓನ್ಲಿ ರಕ್ಷಿತ್ ಕುಮಾರ್. ಅಭಿನಂದನೆಗಳು ರಕ್ಷಿತ್ ಕುಮಾರ್ ಅವರೇ.
ಸೀನಿಯರ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ನಿಮ್ಮದಾಗಿಸಿಕೊಂಡಿದ್ದೀರಿ. ಎಸ್, ಬರ್ತಾ ಇದ್ದಾರೆ ರಕ್ಷಿತ್ ಕುಮಾರ್. ಇವರಿಗೆ ಈ ಸಮಿತಿಯ ಗೂಡುದೀಪ ಸ್ಪರ್ಧೆಯ ನೇತೃತ್ವವನ್ನು ವಹಿಸಿಕೊಂಡಿರುವ ಲಕ್ಷ್ಮಿ ಅಕ್ಕ ಅವರು ಬಹುಮಾನವನ್ನ ನೀಡಬೇಕು. ರಶ್ಮಿ ನಿರಂಜನ್ ರೈ ಅವರು ಬಹುಮಾನವನ್ನ ನೀಡಬೇಕು ಅನ್ನುವ ಕೋರಿಕೆಯೊಂದಿಗೆ ರಕ್ಷಿತ್ ಕುಮಾರ್ ಸದಬಿಟ್ಟು ವೇದಿಕೆಗೆ ತುರ್ತಾಗಿ ಬರಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನು ನಡೀಲಿಕ್ಕಿದೆ. ಎಸ್, ಬರ್ತಾ ಇದ್ದಾರೆ ರಕ್ಷಿತ್ ಕುಮಾರ್. ಒಂದು ದೊಡ್ಡ ಚಪ್ಪಾಳೆ ನಮ್ಮ ರಕ್ಷಿತ್ ಕುಮಾರ್ ಅವರಿಗೆ ಬರಲಿ. ಈ ಕೂಟದ ಅತ್ಯಂತ ಮನಮೋಹಕವಾಗಿರುವಂತ ಗೂಡುದೀಪ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ತಮ್ಮದಾಗಿಸಿಕೊಂಡ ರಕ್ಷಿತ್ ಕುಮಾರ್ ಅವರಿಗೆ ಅಭಿನಂದನೆಗಳು. ಮುಂದಕ್ಕೆ ಜೂನಿಯರ್ ವಿಭಾಗದ ಬಹುಮಾನವನ್ನ ನೀಡುವವರಿದ್ದೇವೆ. ಈ ಭಾಗದಲ್ಲಿ ತೃತೀಯ ಸ್ಥಾನ ಪ್ರಶಾಂತ್ ಬೀರಮಲೆ. ಪ್ರಸಾದ್ ಅವರು ಈ ಬಹುಮಾನವನ್ನ ವಿತರಿಸಬೇಕು. ನಮ್ಮ ತೀರ್ಪುಗಾರರಾಗಿರುವ ಪ್ರಸಾದ್ ಅವರು. ಪ್ರಶಾಂತ್ ಬೀರಮಲೆ ಜೂನಿಯರ್ ವಿಭಾಗದ ತೃತೀಯ ಸ್ಥಾನ ಪ್ರಶಾಂತ್ ಬೀರಮಲೆ. ದಯವಿಟ್ಟು ವೇದಿಕೆಗೆ ಬಂದು ಬಹುಮಾನವನ್ನ ಸ್ವೀಕರಿಸಿ. ದ್ವಿತೀಯ ಸ್ಥಾನ ಯಕ್ಷಿತ್, ಪ್ರಥಮ ಸ್ಥಾನ ಶ್ರಾವಣಿ ನೆಡುಪಳ್ಳಿ. 3 ಜನರನ್ನ ಒಟ್ಟಿಗೆ ಅನೌನ್ಸ್ ಮಾಡಿದ್ದೇವೆ. ಪ್ರಥಮ ಶ್ರಾವಣಿ ನೆಡುಪಳ್ಳಿ, ದ್ವಿತೀಯ ಯಕ್ಷಿತ್, ತೃತೀಯ ಪ್ರಶಾಂತ್ ಬೀರಮಲೆ. ಗೂಡುದೀಪ ಸ್ಪರ್ಧೆ ಜೂನಿಯರ್ ವಿಭಾಗ ಪ್ರಥಮ ಶ್ರಾವಣಿ ನೆಡುಪಳ್ಳಿ, ದ್ವಿತೀಯ ಯಕ್ಷಿತ್, ತೃತೀಯ ಪ್ರಶಾಂತ್ ಬೀರಮಲೆ. ಸದಬಿಟ್ಟು ವೇದಿಕೆಗೆ ಬರಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಗೂಡುದೀಪ ಸ್ಪರ್ಧೆಯಲ್ಲಿ ಪ್ರಥಮ ಶ್ರಾವಣಿ ನೆಡುಪಳ್ಳಿ, ದ್ವಿತೀಯ ಯಕ್ಷಿತ್, ಪ್ರಶಾಂತ್ ಬೀರಮಲೆ. ಎಸ್, ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಶ್ರಾವಣಿ ನೆಡುಪಳ್ಳಿ ಪರವಾಗಿ ಅವರ ತಂದೆ ಈ ಬಹುಮಾನವನ್ನ ಸ್ವೀಕಾರ ಮಾಡುತ್ತಾ ಇದ್ದಾರೆ. ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ದ್ವಿತೀಯ ಮತ್ತು ತೃತೀಯ ಯಕ್ಷಿತ್ ಅಂಡ್ ಪ್ರಶಾಂತ್ ಬೀರಮಲೆ. ಯಕ್ಷಿತ್ ಅಂಡ್ ಪ್ರಶಾಂತ್ ಬೀರಮಲೆ ಸದಬಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಯಕ್ಷಿತ್ ಮತ್ತು ಪ್ರಶಾಂತ್ ಬೀರಮಲೆ. ಎಸ್, ಕಾರ್ಯಕ್ರಮವನ್ನ ಮುಂದುವರಿಸ ಮತ್ತೆ ನಮ್ಮನ್ನ ಸಂಪರ್ಕ ಮಾಡಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಗೂಡುದೀಪ ಸ್ಪರ್ಧೆಯನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವ ರಶ್ಮಿ ನಿರಂಜನ್ ರೈ, ಜಯಪ್ರಕಾಶ್ 16 ಇಡೀ ನೇತೃತ್ವದ ತಂಡಕ್ಕೆ, ಪ್ರತ್ಯೇಕವಾಗಿ ತೀರ್ಪುಗಾರರಿಗೆ ನಿಮ್ಮ ದೊಡ್ಡ ಚಪ್ಪಾಳೆಯ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ನಿಮ್ಮ ಸೇವೆಗಾಗಿ ಅಶೋಕ ಜನಮನ 2025 ಪರವಾಗಿ ಧನ್ಯವಾದ ಧನ್ಯವಾದ ಧನ್ಯವಾದ. ಎಸ್, ಉಮೇಶ್ ರಶ್ಮಿಕ ಉಮೇಶ್ಗೆ ಕೊಡಿ. ಸೀನಿಯರ್ ವಿಭಾಗ ತೃತೀಯ ಸ್ಥಾನ. ಎಸ್, ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರ್ವಹಣೆಗಿಂತ ಮುಂಚೆ ರೀಲ್ಸ್ ಅನ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಪ್ರಚಾರವನ್ನ ಕೊಟ್ಟಿರುವ ನವೀನ್ ಪಕ್ಕಳ ಅವರ ನೇತೃತ್ವದ ತಂಡ, ತುಳುನಾಡ ಮೇಸ್ತ್ರಿ ರೀಲ್ಸ್ ತಂಡ 8 ಜನರು ಸೇರಿ ರೀಲ್ಸ್ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಮಟ್ಟದ ಸಹಕಾರವನ್ನ ಕೊಟ್ಟಿದ್ದಾರೆ. ಇಡೀ ತಂಡವನ್ನ ವೇದಿಕೆಗೆ ಸ್ವಾಗತಿಸ ಇವರಿಗೆ ಶಾಲು ಹಾಕಿ ಗೌರವವನ್ನ ನೀಡಬೇಕು ಅನ್ನುವ ವಿನಂತಿ. ದಯವಿಟ್ಟು ಬೇಗ ಬರಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಈಗಾಗಲೇ ಆಗಬೇಕಿತ್ತು, ಇನ್ನು ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದರಿಂದ ನಿಮ್ಮ ಸಹಕಾರ ಇರಲಿ. ತುಳುನಾಡ ಮೇಸ್ತ್ರಿ ನವೀನ್ ಪಕ್ಕಳ ಅವರ ನೇತೃತ್ವದ ತಂಡ ಇವತ್ತು ಅಶೋಕ ಜನಮನ 2025 ಕಾರ್ಯಕ್ರಮದ ಪ್ರಚಾರದ ದೃಷ್ಟಿಯಿಂದ ವಿಶೇಷವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಇಡೀ ತಂಡಕ್ಕೆ ಅಶೋಕ ಜನಮನ 2025 ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಮರ್ಪಿಸ್ತಾ ವೇದಿಕೆ ಮುಂಭಾಗಕ್ಕೆ ಬರಬೇಕು. ನಮ್ಮ ಮಹಮ್ಮದ್ ಬಡಗನ್ನೂರ್ ಅವರು ಶಾಲು ಹಾಕಿ ಅವರಿಗೆ ಗೌರವವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಎಸ್, ತುಳುನಾಡ ಮೇಸ್ತ್ರಿ ರೀಲ್ಸ್ ತಂಡ ಇವತ್ತು ವಿಶೇಷವಾಗಿ ರೀಲ್ಸ್ ಮಾಡುವ ಮೂಲಕ ಒಂದು ಸಹಕಾರವನ್ನು ಕೊಟ್ಟಿದ್ರಿ. ಮಕ್ಕಳ ತಂಡ ನವೀನ್ ಪಕ್ಕಳ ಅವರು ಇದಕ್ಕೆ ಸಪೋರ್ಟ್ ಮಾಡಿ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ವಿಶೇಷ ಕೃತಜ್ಞತೆ.
ಮೊಹಮ್ಮದ್ ಬಡಗನೂರ್ ಅವರು ಈ ಎಲ್ಲ ಮಕ್ಕಳಿಗೆ ಮತ್ತು ನವೀನ್ ಪಕ್ಕಳ ಅವರಿಗೆ ಶಾಲು ಹಾಕಿ ಗೌರವದ ಸ್ಮರಣಿಕೆ ಶಾಲು ಹಾಕಿ ಅವರಿಗೆ ಗೌರವವನ್ನ ನೀಡಬೇಕು, ಕೃತಜ್ಞತೆಗಳನ್ನ ಸಮರ್ಪಿಸಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನವೀನ್ ಪಕ್ಕಳ ನೇತೃತ್ವದ ತುಳುನಾಡ ರೀಲ್ಸ್ ತಂಡ ಈ ಕಾರ್ಯಕ್ರಮದ ರೀಲ್ಸ್ ಅನ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಅನ್ನ ಮಾಡಿದಿರಿ. ತಮಗೆ ಶಾಲಿನ ಗೌರವವನ್ನ ನೀಡಿ ಗೌರವಿಸುವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಪ್ರೇಕ್ಷಕರ ಒಂದು ಕೃತಜ್ಞತೆಯ ಚಪ್ಪಾಳೆ ತುಳುನಾಡ ರೀಲ್ಸ್ ತಂಡಕ್ಕೆ. ದಯವಿಟ್ಟು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತದೆ. ಯಾರಾದ್ರೂ ತಪ್ಪಿಸಿದ್ರೆ ಮಾಹಿತಿ ಕೇಂದ್ರವನ್ನ ಸಂಪರ್ಕಿಸಬೇಕು. ನೋಡಿ, ಯಾರಾದ್ರೂ ತಪ್ಪಿಸಿದ್ರೆ ದಯವಿಟ್ಟು ಮಾಹಿತಿ ಕೇಂದ್ರವನ್ನ ಸಂಪರ್ಕಿಸಿ. ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ದಯವಿಟ್ಟು ಸಾಂಸ್ಕೃತಿಕ ಸಮಿತಿಯವರನ್ನ ಬಿಟ್ಟು ಉಳಿದವರೆಲ್ಲ ವೇದಿಕೆಯನ್ನ ತೆರವುಗೊಳಿಸಬೇಕು. ದಯವಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆರಂಭ ಮಾಡುವವರಿದ್ದೇವೆ. ನೋಡಿ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆರಂಭ ಮಾಡುವವರಿದ್ದೇವೆ. ವೇದಿಕೆಯಲ್ಲಿ ದಯವಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವವರನ್ನ ಬಿಟ್ಟು ಮತ್ತೆಲ್ಲರೂ ಹೊರಭಾಗಕ್ಕೆ ತೆರಳಬೇಕು ಅನ್ನುವ ಕೋರಿಕೆ. ನೋಡಿ, ಒಂದು ಪುಟ್ಟ ಮಗುವನ್ನ ನಮ್ಮ ವೇದಿಕೆಯ ಹತ್ರ ನಮ್ಮ ಸಮಿತಿಯವರ ಕೈಯಲ್ಲಿ ಕೊಟ್ಟು ಹೋಗಿದ್ದೀರಿ. ಯಾವ ಹೆತ್ತವರು ಈ ತನಕ ಸುಮ್ಮನಿದ್ದೀರಿ ಅಂತ ನಮಗೆ ಚಿಂತೆ ಕಾಡುತ್ತಾ ಇದೆ. ಯಾವ ಮಾತಿನಲ್ಲಿ ನಿಮಗೆ ಹೇಳಬೇಕು ಅಂತ ನಮಗೆ ಗೊತ್ತಿಲ್ಲ. ದಯವಿಟ್ಟು 1.5 ಗಂಟೆಯಿಂದ ನಿಮಗಾಗಿ ಕಾಯ್ತಾ ಇದ್ದೇವೆ. ಸಂಬಂಧಪಟ್ಟ ಪೋಷಕರ ಗಮನಕ್ಕೆ 2 ತಿಂಗಳ ಮಗುವನ್ನ 1.5 ಗಂಟೆ ಬೇರೆಯವರ ಕೈಯಲ್ಲಿ ಕೊಟ್ಟು ನೀವು ಸುದ್ದಿಯಲ್ಲೇ ಇಲ್ಲ ಅಂತ ಹೇಳಿದ್ರೆ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬೇಕಾಗತ್ತೆ. ದಯವಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡುವ ವೇದಿಕೆಯನ್ನ ತೆರವುಗೊಳಿಸಬೇಕು ಅನ್ನುವ ಕೋರಿಕೆ. ದಯವಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ದೀಪಕ್ ರೈ ಪಾಣಾಜಿಯವರ ನೇತೃತ್ವದಲ್ಲಿ ಬಲೆ ತೆಲಿಪಾಲೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದಯವಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮದವರನ್ನ ಬಿಟ್ಟು ಉಳಿದಿರುವ ಸರ್ವರು ಕೂಡ ವೇದಿಕೆಯಿಂದ ತೆರವುಗೊಳ್ಳಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರುವುದಿದೆ. 1.5 ಗಂಟೆ ಲೇಟ್ ಆಗಿ ಆರಂಭ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆಯನ್ನ ಬಿಟ್ಕೊಡ್ತಾ ಉಳಿದ ಎಲ್ಲರೂ ಕೂಡ ವೇದಿಕೆಯಿಂದ ತೆರವುಗೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಲೋ, ഷാമിയാനത് ദയതീത് മൂജി മൈക്ക് സെറ്റ് ബോർഡ് ഗേഡ് പന്തന്
ಸೌಂಡ್ಸ್ ಮುಂದೆ ದೀಪಕ್ ರೈ ಪಾಣಾಜೆ ಅವರಿಂದ ವೈವಿಧ್ಯಮಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಆದಷ್ಟು ಬೇಗ ಕಾರ್ಯಕ್ರಮ ನಡೆಯುತ್ತೆ. ಸೌಂಡ್ಸ್ ಕಾರ್ಯಕ್ರಮ ಪಟ್ಟಿಯೋಡು ಒಂಜಿ ಬೆಟ್ಟಂಪಾಡಿದ ಚಿಕ್ಕ ಪ್ರೈಕಲ್ ತಪ್ಪದೇರು ಆರ್ನ ಬುಡಿದಿ ಮುಳುಕ ಹಾತುಕೊಳ್ಳುದೆ ರತ್ನಾವತಿ ಮೂಲು ಅನೌನ್ಸ್ ಬೆಟ್ಟಂಪಾಡಿದ ಚಿಕ್ಕ ಪ್ರೈಕಲ್ ತಪ್ಪಾದರಿಗೆ ಮೂಲು ಏರು ರತ್ನಾವತಿ ಪನ್ಪುನಾರು ಕಾತೊಂದುಲ್ಲರಿಗೆ ಮಾಹಿತಿ ಕೇಂದ್ರ ಅದು ಮಾಹಿತಿ ಬತ್ತನು ಸ್ಟೇಜ್ ಎದುರುಗ ಬರಡು ಆಯ್ನಾತ ಬೇಗ ದಯದಿದು ಎಂಗಲ್ ಕಾರ್ಯಕ್ರಮ ಶುರು ಮಲ್ಪ ನಾನು ಎಂಚಿನ ಐತಲ್ಲ ಮಾಹಿತಿ ಕೇಂದ್ರದ ಮೂಲಕನೇ ಹೂವೇ ಮೂಲ ಪಾತೆರ್ನ ಅಂಚಿಡ್ ಕೇನುಜಿ ದಯದಿದು ಪನೊಂದುಲ್ಲ ಮೂಲ ಪಾತೆರ್ನ ಅಂಚಿಗೆ ಕೇನುಜಿ ಮಾಹಿತಿ ಕೇಂದ್ರ ಇಪ್ಪನಂಜಿನ ಮೈಕ್ ಅಲ್ಲ ಪೂರಕ್ಲೆಲ್ಲ ಕೇಂಡು ಅಂಚ ಏವೇ ಎಂಚಿನನೇ ಡೌಟ್ಸ್ ಇತ್ತಲ್ಲ ಏರೇ ತಪ್ಪಾದಿತ್ತಲ್ಲ ಮಾಹಿತಿ ಕೇಂದ್ರಕ್ಕೆ ಬೋದು ಮಾಹಿತಿ ಕೊರಡು ಒಂದು ಕೇನೊಂದುಲ್ಲ ಅಲ್ಲೇ ಎಂಚಿನ ಇತ್ತಲ್ಲ ಮೈರದ ಚಂದ್ರಾವತಿ ಅಕ್ಕಲ ತೋಜ್ಜೇರು ಸ್ಟೇಜ್ ದಡಿ ಬರ್ರೆ ಮಲ್ಲ ಯಾರು ಕಾತೊಂದಿಲ್ಲ ಮೈರದ ಚಂದ್ರಾವತಿ ಅಕ್ಕ ತೋಜ್ಜೇರಿಗೆ ರೇವತಿ ಅಕ್ಕ ಉಳ್ಳರಿಗೆ ಮಾಹಿತಿ ಕೇಂದ್ರದ ಮೂಲಕನೇ ಬರೋಡಕ್ಕ ದಯದಿದು 100 ಜನತ್ತ ಪ್ರಾಬ್ಲಮ್ಸ್ ಉಂಡು ಆಪುಜಿ ಮೂಲು ಪಾತೆರ್ನ ಆಡೆಗೆ ಕೇನುಜಿ ಜನತ್ತ ನಡುಕು ಕೇನುಜಿ ಅಕ್ಕ ಹೂ ಅಲ್ಲ ಮಾಹಿತಿ ಕೇಂದ್ರ ಉಂಡು ನಡುಟು ಅಲ್ಲೇ ಪನ್ಲೆ ದೀಪಕ್ ರೈ ತಂಡದಿಂದ ವೈವಿಧ್ಯಮಯ ಕಾರ್ಯಕ್ರಮ ಇನ್ನೇನು ನಡೀಲಿಕ್ಕಿದೆ. ಹಲೋ ಸಮಿತ್ ಪನ್ಪನ ಉಡುಗೆ ಕಡಿಶ್ವಾಲ್ಯದ ಆರ್ನ ಅಜ್ಜಿ ಸೀತಾ ಮಾಹಿತಿ ಕೇಂದ್ರದಲ್ಲಿ ಕಾತೊಂದು ದಯದೀದ್ ಸಮಿತ್ ಪನ್ಪನ ಉಡುಗೆ ತಪ್ಪದೆಗೆ ಆರ್ನ ಅಜ್ಜಿ ಕಡಿಶ್ವಾಲ್ಯದ ಸೀತಾ ಪನ್ಪನ ಮಾಹಿತಿ ಕೇಂದ್ರದಲ್ಲಿ ಮಾಹಿತಿ ಕೇಂದ್ರದಲ್ಪ ಮೊಹಿನ್ ಮಗ ಆರ್ನ ಅಮ್ಮ ನಸೀರಾ ಮಾಡನೂರು ಮನೆ ಮಾಹಿತಿ ಕೇಂದ್ರದಲ್ಪ ಉಳ್ಳೇರು ಹುಡುಗಿ ವರ್ಷ ಪನ್ಪನ ಬಾಲೆ 5 ವರ್ಷದ ಗೀತಾ ಆರ್ನ ಅಮ್ಮ ಬಂಡಾರಿ ಬೆಟ್ಟು ಮನೆ ಮಾಹಿತಿ ಕೇಂದ್ರದಲ್ಪ ಉಳ್ಳೇರು ಅಂಚಿನ ಶ್ರೇಯಸ್ ಬೆತ್ತರಿಕೆ ಶಾಲೆ ಆರ್ ನಮ್ಮ ಭಾರತಿ ಮಾಹಿತಿ ಕೇಂದ್ರದಲ್ಪ ಅಡೆಗೆ ಬರೋಡು ಮಾತಿರ್ಲ ದಯದೀದು ವೇದಿಕೆ ದಡಿ ಏರ್ಲ ಬರೋಡ್ಚಿ ಮಾತೆರಡಲ ಒಂಜಿ ವಿನಂತಿ ದಾದ ಅಂತ ಪಂಡ ಮಲ್ಲ ಕಾರ್ಯಕ್ರಮ ಒಂದು ಒಂತೆ ಜೋಕುಲು ಪ್ರಾಯದಕ್ಕಲು ಒಂಚೂರು ಕಣ್ಣು ತಪ್ಪಾದ ಅಂಚಿಂಚಿ ಪೋದುಪ್ಪೇರ್ಲ ಯಾವು ಐಕ್ ಬೋರ್ಡ್ ಮಾಹಿತಿ ಕೇಂದ್ರದ ವ್ಯವಸ್ಥೆ ಉಂಡು ದಯಮಲ್ತದೆ ನಿಖಲ್ ಮಾಹಿತಿ ಕೇಂದ್ರದ ರಿಪೋರ್ಡು ದಯಮಲ್ತದೆ ಕಾರ್ಯಕ್ರಮ ನಮ್ಮ ಶುರು ಮಲ್ಪ ನಿಖಲ್ ಮಾತೆರ್ಲ ಸಹಕಾರ ಕೊರೋಡು ಓಲ್ ಅಂಚಿಂಚಿ ಪೋಪಿಚೇರಿ ಮೂಲೆ ಉಳ್ಳೇರು ಈ ಪರಿಸರಡೆ ಉಳ್ಳೇರು ನಿಖಲ್ ದಾಲ ಗಡಿಬಿಡಿ ಮಲ್ತ ನೋಡ್ಚಿ ಪೂರೆರ್ಲ ಮಾಹಿತಿ ಕೇಂದ್ರಕ್ಕೆ ಪೋಲೆ ಏರು ಮಾತ ನಿಖಲ ಜೋಕುಲು ಪ್ರಾಯದಕ್ಕಲು ಏರು ಇಜ್ಜೇರು ಅಕ್ಕಲು ಮಾತೆರ್ಲ ಅನಿಕೇತ್ ಒಲ್ಲಾಲ್ ಓಲಿತಾರ್ನಲ್ಲ ಸ್ಟೇಜ್ ಎದುರದ ಮಿಕ್ಕ ಬಲೆ ಮಲ್ಲ ಕಾರ್ಯಕ್ರಮ ಏನಿರ್ತದ ಒಂಜಿ ಚೂರು ಅಂಚಿಂಚಿ ಆಪುಂಡು ನಿಖಲ್ ಮಾತೆರ್ಲ ಸುಧಾರಣೆ ಮಲ್ತೋ ನೋಡು ಮಾಹಿತಿ ಕೇಂದ್ರ ಐಕ್ ಬೋರ್ಡದೆ ಇತ್ತಿ ನಾವು ದಯಮಲ್ತದ ಮಾತೆರ್ಲ ಸಹಕಾರ ಕೊರ್ಲೆ ದಯಮಲ್ತದ ಎಲ್ಲಿ ಜೋಕುಲು ಅಂತ ಪ್ರಾಯದಕ್ಕಲು ಅಂಚಿಂಚಿ ಅದುಪ್ಪೆರ್ಲವು ಪೂರೆಲ್ಲ ಮಾಹಿತಿ ಕೇಂದ್ರದಡೆ ಬರ್ಪೇರು ಮೂಲ ಎಂಕಲ್ ಪಾತೆರ್ನ ಅಡೆಮುಟ್ಟ ಕೇನು ಜಕ್ಕ ದಯಮಲ್ತದ ಸಹಕಾರ ಕೊರ್ಲೆ ಇತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಶುರು ಆಪುಂಡು
ದೂರೋಡು ವನಸ್ಸು ಮಲ್ತದ ಆಯ್ನಕಲ್ ಮುಳು ಅಂಗನೋಡಿ ಇತ್ತಿನ ಆಸನ ಬತ್ತ ಸ್ವೀಕಾರ ಮಲ್ಪಲೆ ಕಾರ್ಯಕ್ರಮ ಸುರು ಮಲ್ಪಿನಲ್ಪ ನಿಕಲ ಸಹಕಾರ ಬೋಡು. गजाननयुतं गणेश्वरं 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 भजामि सततं सूरेश्वरं गजाननयुतं गणेश्वरं भजामि सततं सूरेश्वरं गजाननयुतं गणेश्वरं भजामि सततं सूरेश्वरं गजाननयुतं भजामि सततं गजाननयुतं गणेश्वरं भजामि सततं सुरेश्वरं गजाननयुतं गणेश्वरं तक्क तिम्मि तर्गिडतक तक्क तिम्मि तर्गिडतक तित्तं तक्किट्ट तिन्न तित्तं तक्किट्ट तिन्न अजेन्द्र पूजित विघ्नेश्वरो अजेन्द्र पूजित विघ्नेश्वरो गणाधि सम्मुत पद पद्मकरं गणाधि सम्मुत पद पद्मकरं कुञ्जरभञ्जन चतुरधरकरं कुञ्जरभञ्जन चतुरधरकरं कुञ्जरभञ्जन चतुरधरकरं कुञ्जरभञ्जन चतुरधरकरं गुरुगुहाग्रजं प्रणवाकारं गजाननयुतं भजामि सततं कुञ्जरभञ्जन चतुरधरकरं गुरुगुहाग्रजं प्रणवाकारं गजाननयुतं गणेश्वरं भजामि सततं सूरेश्वरं गजाननयुतं गणेश्वरं गजाननयुतं गणेश्वरं गजाननयुतं गणेश्वरं ಮುಂದಿನ ಕಾರ್ಯಕ್ರಮ ಯಕ್ಷಗಾನ ನೃತ್ಯ. ದೀಪಕ್ ರೈ ಅವರ ತಂಡದಿಂದ ಯಕ್ಷಗಾನ ನೃತ್ಯ ಮುಂದಿನ ಕಾರ್ಯಕ್ರಮ. Three, two, one.
ಅಯಕಡೊಂಜಿ ಪೊಣ್ಣಗಾಳಿ ಬಿಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಲೆ ಬಂದಿಗೆ ಊರೋಡೆ ಪಲ್ಲಕ್ಕಿದ ಅದೆಟ್ಟಿ ತೂಪಿನ ಕೂಡಲದ ರಸಿನ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಅವರ ದೂರದ ರಾಜಕುವರನೇ ಸೇರುನ ಆಸೆ ನಮ್ಮ ಕುವರಿಗೆ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಅಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಒನೆದರ ಗಿಡಿ ಪೊರ್ಲಾಕಲಿಗೆ ಮೂಡುಂಡಿಗೆ ಅಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಲೆ ಬಂದಿಂಡಿಗೆ ತೊಂತರಿ 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 ದಿರಿನ 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 ತೊಂತರಿ 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 ದಿರಿನ ದಿರಿ 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 ದಿರಿನ ದಿರಿನ ಬಿರ್ಸೆ ಕತ್ತಡೆನೆ ನಡತೆಗೆ ಕನ್ನಡಿಡಿ ಆಲೆ ಕಂಡದೇನೆ ತುಯಲಿಗೆ ಉಡಲ್ಡೆ ಸಾರ ಭ್ರಮರದ ಝಿಂಕರಗೆ ಮುಗುರು ತೆಲ್ಲಿ ಕೆಡಿ ಭೂಬರ್ಸ ಪನಿಡಿಗೆ ಇಲ್ಲಿ ಬಗಿಲೆ ಅಲೆನುಲ ಇಡಿ ಮುಂಜಾಯಿನ ಅರಸಿ ಇಮ್ಮೆನೆಗೆ ಇಲ್ಲಿ ಬಗಿಲೆ ಅಲೆನುಲ ಇಡಿ ಮುಂಜಾಯಿನ ಅರಸಿ ಇಮ್ಮೆನೆಗೆ ಆಯನ ಕಣ್ಣ ನೋಟುಡು ಸಾವಿರ ಮೆಚ್ಚಿದ ಪರ್ಬಗೆ ಅಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಒನೆದರ ಗಿಡಿ ಪೊರ್ಲಾತಲಿಗೆ ಮೂಡುಂಡಿಗೆ ಅಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಲೆ ಬಂದಿಂಡಿಗೆ ಅಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಒನೆದರ ಗಿಡಿ ಪೊರ್ಲಾತಲಿಗೆ ಮೂಡುಂಡಿಗೆ ಅಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಲೆ ಬಂದಿಂಡಿಗೆ ಗಣಪತಿ ಸ್ತುತಿ ಆಂಡ್ ಭಾರಿ ಶೋಕದ ಯಕ್ಷಗಾನ ನೃತ್ಯ ಆಂಡ್ ನನ್ನ ದುಂಬುಗು ಪಿಲಿ ನಲಿಕೆ ಕಾರ್ಯಕ್ರಮ ನಮ್ಮ ದುಂಬುಡು ನಡಪೆರಂಡು ದೀಪಕ್ ರೈ ಪಾಣಾಜೆ ತಂಡಡ್ದು ಪಿಲಿ ನಲಿಕೆ ನಡಪೆರಂಡು ಅನೌನ್ಸ್ಮೆಂಟ್
ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು 10 ನಿಮಿಷಗಳ ಕಾಲ ಸ್ಥಗಿತವಾಗುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸೇರಿರುವ ಎಲ್ಲ ಸಜ್ಜನ ಬಂಧುಗಳೇ, ಒಂದು ವಿನಂತಿಯನ್ನ ಮಾಡಿಕೊಳ್ಳುತ್ತೇವೆ. 1 ಲಕ್ಷಕ್ಕೂ ಅಧಿಕ ಜನ ಇಲ್ಲಿ ಸೇರಿರುವ ಕಾರಣ ನೂಕುನುಗ್ಗಲನ್ನ ಮಾಡಬೇಡಿ. ದಯವಿಟ್ಟು ಅಲ್ಲೊಂದು 10-15 ಮಕ್ಕಳು ನಿಮ್ಮ ಕೈ ತಪ್ಪಿಸಿಕೊಂಡು ಇಲ್ಲಿ ನಮ್ಮ ಹತ್ರ ಇದ್ದಾರೆ. ಒಂದು 2 ಜನರಿಗೆ ಅಲ್ಲಿ ತುಂಬಾ ಕಷ್ಟ ಆಗ್ತದೆ ಉಸಿರಾಡ್ಲಿಕ್ಕೆಲ್ಲ. ಆದ ಕಾರಣ ಯಾರು ಕೂಡ ನಿಮ್ಮ ಮಕ್ಕಳನ್ನ ಕೈ ಬಿಡಬೇಡಿ, ಕೈಯಲ್ಲೇ ಇಟ್ಕೊಳ್ಳಿ. ಸಂಜೆ ತನಕ ನಿರಂತರವಾಗಿ ಕಾರ್ಯಕ್ರಮ ನಡೀತದೆ. ಇಲ್ಲಿ ನೀವು ನಮ್ಮೊಂದಿಗೆ ಯಾರು ತಪ್ಪಿಸಿಕೊಂಡಿದ್ರು ಕೂಡ ಯಾರು ಕೂಡ ಭಯಪಡಬೇಡಿ. ಒಂದು ವೇದಿಕೆ ಹತ್ರ ಇಲ್ಲ ಅಂತ ಹೇಳಿದ್ರೆ ನೀವು ಸೀದಾ ಮಾಹಿತಿ ಕೇಂದ್ರದ ಹತ್ರ ನೀವು ಅಲ್ಲಿ ತೆರಳಿದ್ರೆ ನಿಮಗೆ ಸಿಗ್ತಾರೆ. ದಯವಿಟ್ಟು ಯಾರು ಕೂಡ ನಮ್ಮ ಮಕ್ಕಳನ್ನ ಕೈಯಿಂದ ಯಾರು ಕೂಡ ತಪ್ಪಿಸದಂತೆ ನೋಡಿಕೊಳ್ಳಿ. ಜೊತೆಗೆ ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇವೆ, ಒಂದು ವೇಳೆ ಮಕ್ಕಳು ತಪ್ಪಿಸಿಕೊಂಡ್ರೆ ಅಲ್ಲಿ ಬ್ಯಾಜ್ ಹಾಕಿದವರು ಇದ್ದಾರೆ, ಯಾರಾದ್ರೂ ಬ್ಯಾಜ್ ಹಾಕಿದವರು ಇದ್ರೆ ಅವ್ರ ಹತ್ರ ನೀವು ಸಂಪರ್ಕ ಮಾಡಿಕೊಂಡು ನೀವು ಮಾಹಿತಿ ಕೇಂದ್ರದ ಬಳಿಗೆ ನೀವು ತೆರಳಿದ್ರೆ ನಿಮ್ಮನ್ನ ಆದಷ್ಟು ಬೇಗ ನಿಮ್ಮ ಸಂಬಂಧಿಕರ ಅಥವಾ ಯಾರು ತಪ್ಪಿಸಿಕೊಂಡಿದ್ದಾರೆ ಅವರ ಹತ್ರ ನಿಮ್ಮನ್ನ ಸೇರಿಸಿಕೊಳ್ಳಲಿಕ್ಕೆ ಈಸಿ ಆಗತ್ತೆ. ದಯವಿಟ್ಟು ಯಾರು ಕೂಡ ಕೀ ಮಿಸ್ ಆಗಿದೆ, ಬ್ಯಾಗ್ ಮಿಸ್ ಆಗಿದೆ ಅಥವಾ ಆಧಾರ್ ಮಿಸ್ ಆಗಿದೆ, ನೀವು ಯಾರು ಕೂಡ ಭಯಪಡಬೇಡಿ ಅಥವಾ ಏನೂ ವಿಚಲಿತರಾಗಬೇಡಿ. ನಿಮ್ಮನ್ನ ಇಲ್ಲಿಂದ ಸುರಕ್ಷಿತವಾಗಿ ನಿಮ್ಮ ಮನೆಗೆ ನಾವು ತಲುಪಿಸ್ತೇವೆ. ಅದರಲ್ಲಿ ಯಾವುದೇ ನಿಮಗೆ ಸಂದೇಹ ಬೇಡ. ದಯವಿಟ್ಟು ಯಾರು ಕೂಡ ನೂಕುನುಗ್ಗಲು ಮಾಡಬೇಡಿ. ಸಂಜೆ 5 ಗಂಟೆಯ ತನಕ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ. ನೀವು ನಮ್ಮೊಂದಿಗೆ ಸಹಕಾರ ಕೊಟ್ಟರೆ ಆದಷ್ಟು ಬೇಗ ಆಗ್ತದೆ. ಆದ ಕಾರಣ ಒಂದು 10 ನಿಮಿಷದ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸ್ಥಗಿತ ಮಾಡ್ತೇವೆ. ನಂತರ ನಾವು ಮುಂದುವರಿಸ್ತೇವೆ. ಯಾರು ಕೂಡ ಮಕ್ಕಳು ತಪ್ಪಿಸಿಕೊಂಡ್ರೆ, ಮನೆಯವರು ತಪ್ಪಿಸಿಕೊಂಡ್ರೆ ಭಯ ಪಡಬೇಡಿ. ಯಾರಾದರೂ ನಿಮ್ಮ ಹತ್ರ ಅಲ್ಲಿ ವಾಲಂಟಿಯರ್ಸ್ ಬಂದ್ರೆ ಅವರ ಹತ್ರ ನೀವು ಭೇಟಿಯಾಗಿ ನೀವು ಮಾಹಿತಿ ಕೇಂದ್ರವನ್ನ ಸಂಪರ್ಕ ಮಾಡಬೇಕು. ಇದು ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇವೆ. ನೋಡಿ, ಗೀತಾ ಕುಮಾರಿ ಕಡಬ, ಸಾಯಿಪ ಬಪ್ಪಲಿಗೆ ಇವರೆಲ್ಲರೂ ಕೂಡ ಎಲ್ಲಿ ತಪ್ಪಿಸಿಕೊಂಡಿದ್ದೀರೋ ನೀವು ನೇರವಾಗಿ ಮಾಹಿತಿ ಕೇಂದ್ರದ ಬಳಿಗೆ ಹೋಗಬೇಕು. ಇಲ್ಲೊಂದು ಸಣ್ಣ 2 ವರ್ಷದ ಮಗು ನಮ್ಮೊಂದಿಗಿದೆ. ನೀವು ಯಾರು ತಪ್ಪಿಸಿಕೊಂಡಿದ್ದೀರಿ ಆ ಮಗು ಇಲ್ಲಿ ಆರಾಮದಲ್ಲಿ ಕೂತ್ಕೊಂಡಿದೆ. ಯಾವುದೇ ಭಯ ಪಡಬೇಡಿ. ಯಾರಾದ್ರೂ ನೀವು ತಪ್ಪಿಸಿಕೊಂಡವರಿದ್ರೆ ಇಲ್ಲಿ ಬಂದು ಆ ಮಗುವನ್ನ ಕರ್ಕೊಂಡು ಹೋಗ್ಬೇಕು. ಇದು ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇವೆ. ಯಾರು ಕೂಡ ತಪ್ಪಿಸಿಕೊಂಡ್ರೆ ನೀವು ಮಾಹಿತಿ ಕೇಂದ್ರದ ಬಳಿ ಹೋಗಿ ಅಲ್ಲಿ ನೀವು ಸಹಕಾರವನ್ನ ಕೊಡಬೇಕು. ಒಂದು ಸಣ್ಣ ಮಗು, ಒಂದು 6 ತಿಂಗಳು ಅಥವಾ 1 ವರ್ಷದ ಮಗುವನ್ನ ಕೈಯಲ್ಲಿ ಕೊಟ್ಟು ಹೋಗಿದಿರಿ. ಸುಮಾರು ಒಂದು 2 ಗಂಟೆ ಆಯ್ತು. ಸಣ್ಣ ಮಗು ಒಂದು 6 ತಿಂಗಳು 1 ವರ್ಷದ ಒಳಗಿನ ಮಗುವನ್ನ ಒಂದು ನಮ್ಮ ಕಾರ್ಯಕರ್ತೆಯ ಕೈಯಲ್ಲಿ ಕೊಟ್ಟು ಹೋಗಿದಿರಿ. ನೀವು ಎಲ್ಲಿದ್ದೀರಿ, ಹೇಗಿದ್ರು ಕೂಡ ನೀವು ತಕ್ಷಣ ನೀವು ವೇದಿಕೆ ಹತ್ರ ಬರಬೇಕು. ಆಗ ಒಮ್ಮೆ ನೀವು ಆ ಮಗುವನ್ನ ಕಳ್ಕೊಂಡವರು ದಯವಿಟ್ಟು ನೀವು ವೇದಿಕೆ ಹತ್ರ ನೀವು ಬರಬೇಕು. 1 ವರ್ಷದ ಮಗುವನ್ನ ಕೈಯಲ್ಲಿ ಕೊಟ್ಟು ಹೋಗಿದ್ದೀರಿ. ಆ ಮಗುವನ್ನ ಕರ್ಕೊಂಡು ಹೋಗ್ಬೇಕು. ಆದಷ್ಟು ಬೇಗ ನೀವು ವೇದಿಕೆ ಹತ್ರ ಬರಬೇಕು. ಯಾರು ಕೂಡ ಇಲ್ಲಿ ತಪ್ಪಿಸಿಕೊಂಡ್ರೆ ಮಾಹಿತಿ ಕೇಂದ್ರದ ಬಳಿಗೆ ನೀವು ಹೋಗ್ಬೇಕು. 12 ವರ್ಷದ ಇಫ್ರತ್ ಫಾತಿಮಾ ತಪ್ಪಿಸಿಕೊಂಡಿದ್ದೀರಿ. ನೀವು ಎಲ್ಲಿದ್ರು ಕೂಡ ನೀವು ಮಾಹಿತಿ ಕೇಂದ್ರ ಅಥವಾ ವೇದಿಕೆ ಹತ್ರ ನೀವು ಬರಬೇಕು. ರಾಮಕೃಷ್ಣ ಕಲ್ಲಡ್ಕ ನಿಮ್ಮ ತಾಯಿ ಕಾಯ್ತಾ ಇದ್ದಾರೆ. ನೀವು ಎಲ್ಲಿಯಾದ್ರೂ ತಪ್ಪಿಸಿಕೊಂಡಿದ್ರೆ ನೀವು ವೇದಿಕೆ ಹತ್ರ ನೀವು ಬಂದು ನಿಮ್ಮ ತಾಯಿಯನ್ನು ಕರ್ಕೊಂಡು ಹೋಗ್ಬೇಕು.
ಚಿಕ್ಕ ಪ್ರೈಗಳು ತಪ್ಪದೇರಿ ಆರ್ನ ಯಜಮಾನಿ ಮುಲ್ಪ ಒಳ್ಳೆರು ರತ್ನಾವತಿ ಕಕ್ಕೂರು ಬೆಟ್ಟಂಪಾಡಿದ ರತ್ನಾವತಿ ಮುಲ್ಪ ಒಳ್ಳೆರು ಯಜಮಾನ ತಪ್ಪದರಿಗೆ ನೀವು ದಯದೀದು ವೇದಿಕೆ ದಂಡೆ ಬತ್ತು ಅಲ್ಲೇ ತಂಬೋಡು ಸುಂದರ್ ಹಲೋ 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 ಬೈದಿನ ಮಾತ ಬಂದೊಳ್ಳಿ ವಿನಮ್ರವಾಯಿನ ವಿನಂತಿ ದಯಮಲ್ತದೆ ಏರ್ಲ ಗಡಿಬಿಡಿ ಮಲ್ಪೊಡ್ಚಿ ಬಾರಿ ಮಲ್ಲ ಕಾರ್ಯಕ್ರಮ ವ್ಯವಸ್ಥೆದ ಒಟ್ಟುಗೂ ನಮ್ಮ ಸಹಕಾರ ಮಲ್ತೊಂದು ಪೋಡು ಕೆಲವೊಂದು ಎಲ್ಲಿಯ ಜೋಕುಲು ಒಂತೆ ಪ್ರಾಯದಕ್ಕಲು ಮಾತ ಒಂಚೂರು ಅಂಚಿ ಕಣ್ಣು ತಪ್ಪದೇರಿ ಅಕ್ಕಲು ಓಲ್ಲ ಪೋಪುಜೇರಿ ನಮ್ಮ ಒಟ್ಟಿಗೆ ಉಪ್ಪೇರಿ ಆ ರಶ್ ಆಪಿನಲ್ಪ ಜೋಕ್ಲಿನ ಮಾತ ನಿಕ್ಕಲು ಬೇತೆಕಲ್ನ ಕೈಟ್ ಗುರ್ತಜ್ಜನ್ನಕಲ ಕೈಟ್ಲ ಕೊಡ್ದು ಹೋಗ್ತಾರೆ ಒಂದು ತಪ್ಪು ದಯಮಲ್ತದೆ ನಿಖಲ್ನ ಸೊತ್ತು ನಿಖಲ್ನ ಜೋಕುಲು ನಿಖಲ್ನ ಸಂಬಂಧದಕ್ಕಲೊಂದು ನಿಖಲ್ನ ಜವಾಬ್ದಾರಿ ಆ ದೃಷ್ಟಿ ದಯಮಲ್ತದ ಶಾಂತ ರೀತಿದ ಸಹಕಾರ ಕೊರಡು ಹೆಚ್ಚಿನ ಮಾಹಿತಿ ಬೋರ್ಡ್ ಮಾಹಿತಿ ಕೇಂದ್ರ ಅವಕ್ಕೆ ಬೋರ್ಡದೆ ಅಲ್ಪ ದೀತೆರಿ ಅಕ್ಕಳ ಪಾತೆರ್ಲೆ ಎಲ್ಲೆಲ್ಲ ರಡ್ಡು ಜೋಕುಲು ತಪಡಾಯಿನಕಲು ಮುಳು ವೇದಿಕೆದ ಎದುರ್ದ ಬಾಗೋಡು ಬರ್ತದೆ ಅಕ್ಕಲು ಕುಳ್ಳಾದೇರಿ ಒಂದು 5-10 ನಿಮಿಷಡು ಮುಳು ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಪುಂಡು ನಿಕಲು ಒಣಸ್ಸು ಮಲ್ತದ ಆಯ್ನಕಲಿ ಆಯ್ತಾ ಒಟ್ಟುಗು ಇಂಚಿನ ದೀಪಾವಳಿ ಪರ್ಬದ ಕೊಡುಗೆ ಉಂಡ ಇನ್ನು ಮಾತ್ರ ಸ್ವೀಕಾರ ಮಲ್ತದೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಶುರು ಮಲ್ಪಿನ ಉದ್ದೇಶರು ಅಂಗನಡಿತಿನ ಆಸ್ಥಾನ ಬತ್ತ ನಿಕಲು ಮಾತೆಲ್ಲ ಸ್ವೀಕಾರ ಮಲ್ಪಡು ಜಿಲ್ಲೆದ ಪ್ರಸಿದ್ಧ ಕಲಾವಿದರು ಹಿಡಿದು ಪೊರ್ಲಕಂಠದ ಕಾರ್ಯಕ್ರಮ ಈ ವೇದಿಕೆ ನಡಪುಂಡು ದಯಮಲ್ತದೆ ಏರ್ಲ ಗಡಿಬಿಡಿ ಮಲ್ಪೊಡ್ಚಿ ಎಲ್ಲಿ ಜೋಕುಲು ಕೈ ತತ್ತದೇರು ಒಡೆಗ ಪೋತೇರಂದು ಬಂಪಿನ ಆ ಟೆನ್ಷನ್ ಬೋಡ್ಚಿ ದಯಪಂಡ ಕಾರ್ಯಕ್ರಮಕ್ಕೆ ಬೋಡಾದ ಜವಾಬ್ದಾರಿ ದೆತ್ತೊನ್ನಕ್ಲ ಆ ಜವಾಬ್ದಾರಿ ಮಾತ ನಿರ್ವಹಣೆ ಮಲ್ಪಿನ ಜವಾಬ್ದಾರಿ ದಾಖಲು ಮಾತೆಲ್ಲ ಉಳ್ಳೇರು ನಿಕಲಿಗೆ ದಾದಾಲ ಸಮಸ್ಯೆ ಇತ್ತು ನಂದಾಂಡ ಮುಲ ಅವೇತ ಸ್ವಯಂ ಸೇವಕರು ಇಂಕಲ ಒಟ್ಟುಗುಳ್ಳೇರಿ ಅವಿತ ಒಟ್ಟುಗು ಮಾಹಿತಿ ಕೇಂದ್ರಡ್ಲ ಮಾಹಿತಿ ಕೊರಪಿನಕಲು ಉಳ್ಳೇರಿ ಮುಕಲ ಒಟ್ಟುಗು ನಿಕಲು ಸಂವಹನ ಮಲ್ಪುಣಿತ ಮುಖಾಂತರ ದಾದ ಸಮಸ್ಯೆ ಇತ್ತಲ್ಲ ಈಗ ಸ್ಪಂದಿಸವನಂಚಿನ ಸ್ವಯಂ ಸೇವಕರು ನಮ್ಮ ಈ ಕೂಟೋಡು ಉಳ್ಳೇರಿ ದಯಮಲ್ತದ ಮಾತೆರ್ಲ ಏರ್ಲ ಒಣಸದಲ್ಪ ಅವಡು ವಾ ವಿಭಾಗೊಡ್ಲ ಅವಡು ಗಡಿಬಿಡಿ ಮಲ್ಪೊಡ್ಚಿ ಅಮ್ಮಸಾರ ಮಲ್ಪೊಡ್ಚಿ ಆರಾಮವಾದ ಇನಿತ ದಿನ ನಮ್ಮ ಒಂದು ಪಂಡದ ಎನ್ನಿದೆ ಈ ಕಾರ್ಯಕ್ರಮನ ಅಭೂತಪೂರ್ವವಾದ ಯಶಸ್ಸು ಮಲ್ಪಿನಕ್ಲು ಅವಳು ನಿಖಲ್ ಮಾತೆರ್ಲ ಕೈ ಜೋಡಿಸದ ಸಹಕಾರ ಕೊರೋಡು ಪಂಡದೆ ಅಶೋಕ ಜನಮನ ಕಾರ್ಯಕ್ರಮದ ಪರವಾದ ಇಂಕಲ ವಿನಂತಿ ಮಲ್ತೊಂದುಲ್ಲ ದಯಮಲ್ತದೆ ದಾದಕ್ಕ
ಒಂಜಿ ವಿನಂತಿ ಕೆಬಿಕೊರೋಡು ದಯಮಾಲ್ತ ನಿಖಲ್ ಒಣಸು ಮಲ್ತೊಂದು ಪುಳೆ ವಾ ಗಡಿ ಬಿಟ್ಟಿಟ್ಟು ಪುಳೆ ಕೆಲವೊಂಜಿ ಜೋಕುಲು ತಪುಡಾದ ಬೇತಕಲ್ನ ಕೈಟ್ ಮೂಲು ಉಳ್ಳೇರು ವೇದಿಕೆದ ಎದುರುಡು ಸಬ್ಜಾನ್ ಸಾಯಿಬೇರಿ ಇರು ಓಳಿತಲ್ನ ಬರೋಡನ್ನ ಇರ್ನ ಇಲ್ಲದಕ್ಕಲು ಇರೆಗೆ ಓಡದ ಮೂಲಕ ಕಾತುಕೊಳ್ಳುದೇರು ವೇದಿಕೆದ ಎದುರುದ ಬಾಗೋಡು ಬಣ್ಣೂರುದಾರು ಸಬ್ಜಾನ್ ಸಾಯಿಬೇರಿ ಅಮಸರ ಮಲ್ಪೊಡ್ಚಿ ಗಡಿಬಿಡಿ ಮಲ್ಪೊಡ್ಚಿ ಇಂಜಿ ಕಾಲು ಗಂಟೆದ ಕಾಲಾವಕಾಶ ಅಲ್ವಾ ಕುಂಜೂರು ಪಂಪಿನ ಊರ್ದಾರ ಸಬ್ಜಾನ್ ಸಾಯಿಬೇರಿ ಇರ್ನ ಇಲ್ಲದಕ್ಕಲು ಇರೆಗೆ ಬಡದ ಮೂಲಕ ಕಾತುಕೊಳ್ಳುದೇರು ವೇದಿಕೆ ಎದುರುಡು ಇರೆಗೆ ಎಂಕಲ್ ಪಾತ್ರನ ಕೇಳುಂದಾಂಡ ಬಲೆ ಇದು ಎದುರು ಬಲೆ ಪೃಥ್ವಿನ್ ಎನ್ ಕೆ ಪಂಪಿನ ಒಂಜಿ ಬಾಲೆ ತೋಜಿ ಒಂದಿಜಿಗೆ ವೇದಿಕೆ ಎದುರು ಬಲೆ ನಿಖಲು ದಯಮಲ್ತ ಎದುರು ಪೊಲೆ ಅವೇ ಮೂಳಿತ್ತಾರ ನನ್ನ ತೋಜಿ ಎಂಕಲ್ ಮಾತ್ರ ತೋಜುನು ಅಡೆ ಎದುರು ಪೊಲೆ ಅಲ್ಪ ಎದುರು ಅಂತೊಲ್ಲೆ ಬರ್ಪೇರಿತ್ತೆ ಕಲ್ಲಡ್ಕ ರಾಧಾಕೃಷ್ಣ ಆರೆ ನೀಡಿ ಬರ್ರೆ ಬರಲಿ ಕಲ್ಲಡ್ಕ ರಾಧಾಕೃಷ್ಣನ್ನ ಈರ್ನ ಅಮ್ಮ ಈರೇನು ಮೂಲ ವೇದಿಕೆ ದೇತೋಡು ಕಾತೊಂದುಲ್ಲೇರು ಬಲೆ ಅವೇ ಆಯ್ನಾತ್ ಬೇಗ ಬಲೆ ಮುಬಶಿರ ಬೊಕ ಆಯಿಷಾ ನಿಖಲ್ ಓಲಿತ್ತಲ್ಲ ಬರೋಡಿಗೆ ಜೋಕುಲಿನಲ್ಲಿ ತಂದು ವೇದಿಕೆ ಎದುರೋಡು ಬಲೆ ನಿಖಲ್ ಐನಾತ್ ನಿಖಲೆ ಮಾಹಿತಿ ಕೇಂದ್ರ ಉಂಡು ಅಡೆ ಬರ್ಪೇರು ಮಾತಾ ಅಂದೆ ಬತ್ತೇರತೆ ಮಕ್ಕಳೇನಾ ಫಾತಿಮಾ ಪಂಪಿನ ಬಾಲೆ ಒಲ್ತಾರೆ ಊರೋಳು ಗೊತ್ತಿಲ್ವಾ ಅಯ್ಯೋ ಫಾತಿಮಾ ಪಂಪಿನ ಒಂಜಿ ಎಲ್ಲೆ ಬಾಲೆ ಎಂಕಲ್ಲ ಕೈಟೊಂಡು ಮೂಲು ಸ್ಟೇಜ್ ಇದೆ ಆ ಬಾಲೆದ ಅಮ್ಮ ಓಲಿತ್ತಾರ ಬಲ್ಲೆಕ್ಕ ಒಂಜಿ 10 ನಿಮಿಷದೊಳ ಬರೋಡು ತಡಾಣ ನಡಬೊಕ್ಕ ಮಾಹಿತಿ ಕೇಂದ್ರದ ಬೋದು ನಿಕಲ್ ಪಾತೆರೋಡು ಅವ್ರದ್ದು ಬೊಕ್ಕ ಮೂಲು ವೇದಿಕೆ ಕಾರ್ಯಕ್ರಮ ಶುರು ಆಪುಂಡು ಅಂಬಟೆ ಮೂಲೆದ ಭವ್ಯಶ್ರೀ ಪಂಪಿನ ಮೂಜಿನೇ ಕ್ಲಾಸ್ದ ಬಾಲೆ ಅಂಬಟೆ ಮೂಲೆದ ತಪ್ಪುಡಾದ ಪೋತೆರಿಗೆ ಒಲಾನ್ಲ ಇತ್ತನಂದಾಂಡ ವೇದಿಕೆ ದಡೆ ಇಜಿನ ಮಾಹಿತಿ ಕೇಂದ್ರ ದಡೆ ಬಲೆ ನಿಖಲ್ ಗಡಿಬಿಡಿ ಮಲ್ತನಂದಾಂಡ ನಿಖಲ್ನ ಜೋಕುಲುಂದತ್ತು ಎಂಕಲ್ಲ ಇತ್ತೆ ತಪ್ಪುಡಾದ ಪೋಪಿನ ಸಾಧ್ಯತೆ ಉಂಡು ನಿಖಲ್ ಆರಾಮವಾದ ಬರೋಡು ಆರಾಮವಾದ ಗಡಿಬಿಡಿ ಮಲ್ಪೊಡ್ಚಿ ದಯಪಂಡ ಈ ಕಾರ್ಯಕ್ರಮನ ಆಯೋಜನೆ ಮಲ್ಪೊಡುದನ್ನ ಮಲ್ಲ ಬೇಲೆ ಉಂಡನ್ನ ನಿಖಲ್ ಒಂಜಿ 2 ನಿಮಿಷ ಅಕ್ಕಲಿಜ್ಜೇರು ಮುಕ್ಕಲಿಜ್ಜೇರು ಬತ್ತೊಂದು ಬತ್ತಾರಂದಾನ ದಾಲ ಮಲ್ಪಿಲೆಕ್ಕೆ ಇಜ್ಜಿ ಜನಾರ್ದನ ಗೌಡರಂದು ಪಂಪಿನಾರೇನ ಅರ್ನ ಬೊಡಿದಿಕ್ಕೆ ಏನೊಂದು ಬತ್ತೇರಿಗೆ ಅವ್ರದ್ದು ಬೊಕ್ಕ ಬಂಡರಿಗೆ ಯಾರು ದೇವಸ್ಥಾನ ಹೋತೇರಿಗೆ ಅಂದುಲ್ಲ ಇಲ್ಲಿ ಸಮಸ್ಯೆ ದಾದ ಅನ್ಕೊಂಡು ಮಲ್ಲ ಕಾರ್ಯಕ್ರಮ ಆರ್ ಪೋಯರ್ ನಾನು ಬಾರಿ ಖುಷಿ ಇಲ್ಲಡೆ ಗುಲಾಬಿ ಪಂಪಿನಾರು ಈರ್ನ ಬುಧರ್ ಮಲ್ಲೆ ಕಕ್ಕೆ ಪದವದ ಹರೀಶಣ್ಣನ ಅಮ್ಮ ಗುಲಾಬಿ ಪಂಪಿನಾರು ತತ್ತರದು ಪೋತೇರಿಗೆ ಅಮ್ಮ ಇರು ಒಲಾನ್ಲ ಇತ್ತನ ಬಲ್ಲೆ ಹರೀಶಣ್ಣ ಏರಿ ವೇದಿಕೆ ಎದುರು ಕಾತೊಂದುಲ್ಲೇರು ಬೆಟ್ಟಂಪಾಡಿದಾರು ಚಿಕ್ಕಪ್ಪ ರೈಕಲೆ ಈರ್ನ ಮಿಸ್ಸಸ್ ಬೊಡಿದಿ ಈರೇನು ಕಾತುಗುಳುದೆ ರೆಕಾರ್ಡ್ ದಿಂಚಿ ಈರೆ ಕೇಂಡುಂದಾಂಡ ದಯಮಾಲ್ತದ ಬಲೆ ಓಲಾನ್ ಲೈತಾರ ನಮಸ್ಕಾರ ಮಲ್ಪೊಡ್ಚಿ ಈರ್ನ ಬುದಾರ ಎಂಚಿನ ಈರ್ನ ಬುದಾರಿ ಎಂಚಿನ ಸುಮಯ ಕಾಸರಗೋಡು ತಪ್ಪಡದಾರಿಗೆ ಈರ್ನ ಮಗೆ ಮೂಲು ವೇದಿಕೆ ದಲ್ಪ ಕಾತು ಗೇಟ್ ದಲ್ಪ ಎದುರು ಗೇಟ್ ದಲ್ಪ ಒಳ್ಳೆ ರವೆ ಸೀದಾ ಅಡೆ ಬೋಲೆ ಒಂಜಿ ಅರ್ಧ ಗಂಟೆ ಅಂಚಿಂಚಿ ಆಪುಂಡು ದಯಮಾಲ್ತದೆ ಸೀದಾ ಸುದ್ದಿ ಅಲ್ಪ ಸುದ್ದಿ ಅಂಕಲ ಮಾಹಿತಿ ಕೇಂದ್ರ ಉಂಡು ಅವಳು ಪೋದು ಬಂಡರನ್ನ ಬೇಗ ತಿಕ್ಕುವರು ಪೂರ ಐತೆ ಅಡೆ ಬತ್ತದುಲ್ಲೇರು ಖೈರುನ್ನಿಸಾ ಮುಳುಲೇರು ಆಯಿಷಾ ಆಸ್ಯಮ್ಮ ಖೈರುನ್ನಿಸಾ ಮುಳುಲೇರು ವೆಯ್ಟ್ ಮಲ್ತಂದುಲೇರು ಸ್ಟೇಟ್ ಇದೆ ಬಲಿ ಸುಮಯ್ಯ ಕಾಸರಗೋಡು ನಿಮ್ಮ ಮಗ ಇಲ್ಲಿ ವೇದಿಕೆ ಹತ್ರ ಕಾಯ್ತಾ ಇದ್ದಾನೆ. ಹಲೋ 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 ಕಾರ್ಯಕ್ರಮ ಅಡೆ ಸೀದಾ ಮಾಹಿತಿ ಕೇಂದ್ರಗೂ ಪೂರ ನಿಕಲ್ ಮಾತಾರ ಅಲ್ಪ ಪೂರ ಮಾಹಿತಿ ಏರಿಯರು ತಪ್ಪಡಲ್ಲ ಮಾಹಿತಿ ಅವಳುಂಡು ಸುಂದರ ವೇದಿಕೆ ಕಾತೊಂದುಲೇರು
ಈರು ಓ ಅವಳುಂದೆ ಓ ಅಲ್ಪ ಇಫ್ರತ್ ಗಡಿಯಾರ್ ನಿಮ್ಮ ತಾಯಿ ವೇದಿಕೆ ಮೇಲೆ ಇದ್ದಾರೆ. ಎಡಮಂಗಿಲದ ಪರ್ಲದ ದೇವಕಿ ಪಂಪಿನಾರು ಆತ ಈರ್ನ ತಿರುಪತಿ ಯಾರಿದ್ದೇರಿ ಈರು ಬತ್ತದ ಮಾಹಿತಿ ಇರ ಅಮ್ಮ ಅಕ್ಕ ಮೂಲೂಲೇರು ಕಿನ್ನನ್ ಬಲ್ಲಿ ಮೀನಾಕ್ಷಿ ಇರ ಅಕ್ಕ ಮೂಲೂಲೇರು ಸ್ಟೇಜ್ ಬಲ್ಲಿ ಸವನೂರದು ಆಯಿಷತ್ ರುಫೇದಾ ಒಟ್ಟಿಗೆ ಬೈತಾರೆ ಖತೀಜಾ ಆಯಿಷತ್ ರುಫೇದಾ ವೇದಿಕೆ ಬಲ್ಲಿ ನಿಮ್ಮನ್ನು ವೈಟ್ ಮಾಡ್ತಾ ಇದ್ದಾರೆ. ಮೂಲ ಬತ್ತ ಭಂಡಾರ ಏನು ಜಗನವಸನ ಆವ್ ಆವ್ ಇರು ಕುಲ್ಲೆ ಆವ್ ಆವ್ ಒಂಜಿ ವಿನಂತಿ ಮಾತಾಡಲ್ಲ ಕೆಲವೊಂಜಿ ಜೋಕುಲು ಕೈ ತತ್ತದು ಅಂಚಿಂಚಿ ವೇದಿಕೆ ಬಲ್ಲಿ ಬನ್ನಿ ಒಂಜಿ ಮಾಡ್ತದೆ ಮುಲ್ಪರ್ದಿತ್ತಿನ ಜೋಕುಲು ಅವಡು ಪ್ರಾಯದಕ್ಕಲು ಅಂಚಿಂಚಿ ಒಲ್ಲ ಪೋಪುಜೇರಿ ವೇದಿಕೆ ಬಳಿ ಬನ್ನಿ ಆಯ್ನಾತ್ ತಾಳ್ಮೆ ಉಪ್ಪುಲೆ ದಯ ಮಾಡ್ತದೆ ಮಲ್ಲ ಮಲ್ಲ ಕಾರ್ಯಕ್ರಮ ಆಪಿನಿ ಅವೊಂಜಿ ನಮ್ಮ ಮನಸ್ಸುಡು ಬೋಡು ಶಾಂತಿಯುತವಾದ ಸಹಕಾರ ನಿಕಲ ಮಾತಿರ್ಲ ಬೋಡು ಈ ಕಾರ್ಯಕ್ರಮ ಯಶಸ್ಸು ಆವೋಡುಂದಾಂಡ ಪ್ರತಿ ಉರಿಯನಲ ಬೆಗರುಂಡು ಪಂಪಿನ ವಿಚಾರ ವೇದಿಕೆದ ಮಿತ್ತಿತ್ತಿನ ದಯ ಮಾಡ್ತದ್ದು ತೀರ್ಥ ಬೋಲೆ ಕಾರ್ಯಕ್ರಮ ಶುರುವಾಪುಂಡು ಬೋಲೆ ಬರ್ಪೇರು ಮಾತಾಡ್ಲ ತಿಕ್ಕುವೇರು ಬಾಲೆ ತಿಕ್ಕೊಂಡು ತಿಕ್ಕೊಂಡು ಮಾತಾಡಲ್ಲ ಬರ್ಪೇರು ಮೂಲ ಎದುರು ಕುಳ್ಳಿ ಬರ್ಪೇರು ಮಾತಾ ಬರ್ಪೇರು ಪೂರ ಪೂರ ಇಡೆಗೆ ಬರ್ಪೇರು ಮೂಲ ಕುಳ್ಳಿ ಮುಬಸ್ಸಿರ ಆಯಿಷಾ ಬನ್ನಿ ಮುಬಸ್ಸಿರ ಆಯಿಷಾ ನಳಿನಿ ತಿಂಗಳಾಡಿ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ನಳಿನಿ ತಿಂಗಳಾಡಿ ವಿದ್ಯಾಶೆಟ್ಟಿ ಬಜಲ್ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ವಿದ್ಯಾಶೆಟ್ಟಿ ಬಜಲ್ ಕವಿತಾ ನಳಿನಿ ದೀಕ್ಷಾ ನೀರುಮಾರ್ಗ ಮಂಗಳೂರು ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ರಾಜೀವ್ ಅವರು ಸ್ಟೇಜ್ ಬಳಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಕವಿತಾ ನಳಿನಿ ದೀಕ್ಷಾ ನೀರುಮಾರ್ಗ ಮಂಗಳೂರು ರಾಜೀವಿ ನಿಮ್ಮನ್ನು ಸ್ಟೇಜ್ ಬಳಿ ಕಾಯ್ತಾ ಇದ್ದಾರೆ. ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. 4 ಗಂಟೆಗೆ ಆಯಿಷಾ ಪಂಪಿನ ವೇದಿಕೆ ಬಳಿ ಬರಬೇಕು. ನಿಮ್ಮ ಸಂಬಂಧಿಕರು ಕಾಯ್ತಾ ಇದ್ದಾರೆ. ಮಹಮ್ಮದ್ ನಿಶಾಂತ್ ವೇದಿಕೆ ದಡೆ ಬಳಿ ಬರ್ಪೇರು ಕುಳ್ಳಿ ಎದುರು ಕುಳ್ಳಿ ನಬಿಸಾ ಕಡಬ ಪಾತು ಮಲದ ಪಡವೆ ನಬಿಸಾ ಕಡಬ ವೇದಿಕೆ ಬಳಿ ಬರಬೇಕು. ನಬಿಸಾ ಕಡಬ 10ನೇ ಕ್ಲಾಸ್ ಸಂಧ್ಯಾ ಮತ್ತು ಶಶಿಕಲಾ ಗೋರಿಕಟ್ಟೆ ಅವರು ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ತಪುಡದಿಜೇರು ಮೂಲೆ ಉಳ್ಳೇರಿ ಆರಾಮ್ ಅಂತಲ್ಲಿ ಕುಳ್ಳಿ ಕುಳ್ಳಿ ಎದುರು ಕುಳ್ಳಿ ಬರ್ಪೇರು ನಿಕ್ಲೆ ನಾಡು ಪ್ರೀತಮ್ ಅನಂತಾರಿ ವೇದಿಕೆ ಬಳಿ ಬರಬೇಕು. ಪ್ರೀತಮ್ ಅನಂತಾರಿ ಪುತ್ತಿಲ ಕೇಂದ್ರ ನಡಬಲ್ಲ ವೇದಿಕೆ ಬಳಿ ಬರಬೇಕು. ಸ್ವಾತಿ ತಸ್ಮೀನಾ ರಂಜಲಾಡಿ ವೇದಿಕೆ ಬಳಿ ಬರಬೇಕು. ಸಬ್ಜಾನ್ ಸಾಹೇಬ್ ನಿಮ್ಮ ಮಗಳು ಕಾಯ್ತಾ ಇದ್ದಾರೆ. ಸಬ್ಜಿನ್ ಸಾಹೇಬ್ ನಿಮ್ಮ ಮಗಳು ಕಾಯ್ತಾ ಇದ್ದಾರೆ. ಮೋಹಿನಿ ಬೊಕ್ಕ ರೇಷ್ಮಾ ನಿಖಲ್ ಒಣಸದಲ್ಪ ಒಲ ತಪ್ಪುದರ್ಗೆ ಎದುರು ಬಲೆ ವೇದಿಕೆದ ಎದುರು ಕಾತಂದುಲ್ಲ ನಿಖಲ ಇಲ್ಲದ ಪುಲೆ ಅಲ್ಪ ಎದುರು ಕುಲ್ಲೆ ಬರ್ಪೇರಿ ಇಡೀಗೆ ಪೃಥ್ವಿನ್ ನಲ್ಲಿಗುಡ್ಡೆ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ನಿಮ್ಮ ಸಂಬಂಧಿಕರು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಸಬ್ಜಿನ್ ಸಾಹೇಬ್ ಶೀಲಾವತಿ ಈಶ್ವರ ಮಂಗಲ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಶೀಲಾವತಿ ಈಶ್ವರ ಮಂಗಲ ಸುಜಾತ ಮತ್ತು ಕಾವೇರಿ ಪಲ್ಲತ್ತಾರ್ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ನಮ್ಮ ಕಾತೊಂದು ಪುಷ್ಪ ಆಲೆಟಿ ಫಾತಿಮಾ ರೈಶಾನಾ ನಬಿಸಾ ಕಡಬ
ವೇದಿಕೆ ಬಳಿ ಬರಬೇಕು. ಭವ್ಯ ಕಾಣಿಯವರು ಇವ್ರ ನಮ್ಮ ಮೂಲ ವೇದಿಕೆ ದಲ್ಪ ಕಾತಂದುಳ್ಳೇರು ಬಲ್ಲೆ ಭವ್ಯ ಇವ್ರ ನಮ್ಮ ಸವಿತಾ, ನಿಮ್ಮ ತಾಯಿ ನಿಮ್ಮನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಸವಿತಾ, ಬೇಬಿ ಪೆರ್ವಾಯಿ, ನಿಮ್ಮ ತಾಯಿ ನಿಮ್ಮನ್ನು ಕಾಯ್ತಾ ಇದ್ದಾರೆ ವೇದಿಕೆ ಬಳಿ. ಬೇಬಿ ಪೆರ್ವಾಯಿ. ಲೀನಾ ಪುತ್ತೂರು ವೇದಿಕೆ ಬಳಿ ಬರಬೇಕು. ಆಯಿಷಾ ತಫೀಜಾ ವೇದಿಕೆ ಬಳಿ ಬರಬೇಕು. ಆಯಿಷಾ ತಫೀಜಾ, ಕವಿತಾ, ನಳಿನಿ, ದೀಕ್ಷಾ, ನೀರುಮಾರ್ಗ ಮಂಗಳೂರು, ರಾಜೀವಿ ಸ್ಟೇಜ್ ಬಳಿ ಕಾಯ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಒಂದು ಸ್ವಯಂ ಸೇವಕ್ಕೆ ಸಾತ್ವಿಕ ಪಂಪಿನ ಕೌಡಿಚಾರದ ವೇದಿಕೆ ದಡೆ ಬರೋಡು ದಯಮಾಲ್ತದ ನಿಖಲ್ ಕಾರ್ಯಕ್ರಮ ಶುರು ಮಾಡ್ಕೊಡು ಅಣ್ಣ. ವೀಕ್ಷಾ ವೇದಿಕೆ ಬಳಿ ಬರಬೇಕು. ವೀಕ್ಷಾ ನೆಬಿಸಾ ಕಡಬ ಇತ್ತಾರ ವೇದಿಕೆದ ಎದುರು ಇರನ್ ಕಾತಂದುಲೇರಿ ಇರ್ನ ಇಲ್ಲದಕ್ಕಲು ಬಲೆ ಅಣ್ಣ ಇರ್ ಮೈಕ್ ಇಂಚಿ ಕೊಡ್ಲಿ ಕಾರ್ಯಕ್ರಮ ಶುರು ಮಾಡ್ತಾರ ಬೊಕ್ಕ ಬಾತೇರ್ಗ ನಮ್ಮ ಓಕೆ ಓಕೆ ದಯಮಾಲ್ತದೆ ಒಂದು ನಿಮಿಷ ಅಣ್ಣ ಪಾತ್ರ ಎದುರು ವೇದಿಕೆದ ಎದುರು ಒಂದು ನಿಮಿಷ ಪ್ರಶಾಂತ್ ಅಣ್ಣ ತುಲೆ ಏರು ಪೂರ ತಪುಡಾಯಿನ ಅಕ್ಕಲ ಪೋಷಕರು ಮಾತ ವೇದಿಕೆದ ಕೈತಲುಳ್ಳೇರಿ ಕೆಲವು ದಕ್ಕಲು ಒಣಸು ಮಲ್ಪಿನ ಅಲ್ಪೊಳ್ಳೇರಿ ಕೆಲವು ದಲ್ಪ ಪಾರ್ಕಿಂಗ್ ದಲ್ಪ ಉಳ್ಳೇರಿ ನಿಖಲ್ ಗಡಿ ಬಿಡಿ ಮಲ್ತೊಂದು ಅನೌನ್ಸ್ ಮಾಡ್ಕೊಳ್ಳಿ ಬಂಡ ಅಕ್ಕಲಿಗೆ ಕೇನುಜಿ ಅಂಕಲ್ ಪಾತೇರಣ ದಯ ಮಲ್ತದೆ ಒಂಜಿ ಬರೀತು ಉಂತಲೆ ಏರು ಪುರ ತಪಡಾದ ಪೋತೇರ ಮಾತೆರ್ಲ ಇದೆ ಬರ್ಪೇರಿ ಮಾಹಿತಿ ಕೇಂದ್ರ ಪಂಪಿನ ಐಕು ಬೆತ್ತದ ಅಲ್ಪ ಉಳ್ಳೇರು ಮಾಹಿತಿ ಕೊರ್ಪಿನಕಲ್ ದಯ ಮಲ್ತದ ಸಹಕಾರ ಕೊರೋಡು ಕಾರ್ಯಕ್ರಮ ಶುರು ಮಲ್ಪಿನಲ್ಪ ದಯಮಲ್ತದ ವನಸ್ಸು ಮಲ್ತದ ಆಯ್ನಕಲು ಅಂಗನದ ಎದುರು ಇತ್ತನ ಆಸನನ್ನು ಬತ್ತು ಸ್ವೀಕಾರ ಮಲ್ಪಲೆ ಕಾರ್ಯಕ್ರಮ ಶುರುವಾಪುಂಡು ದಯಮಾಲ್ತದೆ ಏರು ಪೂರ ನಿಕ್ಕಲ್ನ ಎಲ್ಲಿಯ ಜೋಕಲ್ನ ವಾಡು ಪ್ರಾಯದಕ್ಕಲ್ನ ನಿಕ್ಕಲ್ನ ಪೇರೆಂಟ್ಸ್ ನಕಲ್ ಏರಾನ್ಲ ತಪುಡಾದು ಪೋಯಿರಂದಾಂಡ ಒಂಜಿ ಕಾಲು ಗಂಟೆದ ಅವಕಾಶ ಉಂಡು ವೇದಿಕೆದ ಎದುರು ಸೀದ ಬಲೆ ನಿಕ್ಕಲ್ ಗಂಚೆಲ್ಲ ಗೊತ್ತಾಯ್ಜಿ ನನ್ನ ಮಾಹಿತಿ ಕೇಂದ್ರ ನಿನ್ನ ಬಗ್ಗೆ ವಿಚಾರಣೆ ಮಲ್ಪಲೆ ನಿಕ್ಕಲ್ ಅಮಸರ ಮಲ್ತಾರಂದಾಂಡ ಗಡಿಬಿಡಿ ಮಲ್ತಾರಂದಾಂಡ ವ್ಯವಸ್ಥಿತವಾದ ಕಾರ್ಯಕ್ರಮ ನಡಪುಡವನವಳು ಬಂಗಾಪುಂಡು ಮಾತೆಲ್ಲ ಸಹಕಾರ ಕೊರೋಡು ಮಲ್ಲ ಕಾರ್ಯಕ್ರಮ ಬೇಬಿ ಬುಲೇರಿ ಕಟ್ಟೆ ಇವರ ಸಂಬಂಧಿಕರ ವೇದಿಕೆ ಸ್ವಲ್ಪ ಕಾತೊಂದುಳ್ಳರು ದಯಮಾಲ್ತದ ಏರು ಜೋಕುಲು ಪ್ರಾಯದಕ್ಕಲು ತಪುಡದರ ವೇದಿಕೆದ ಎದುರು ಬಲೆ ಕಾಲು ಗಂಟೆಡಿ ನಿಕ್ಕಲ್ ಪೋಷಕರನ್ನು ಕೈಕು ಕೊರ್ಪಿನ ಜವಾಬ್ದಾರಿ ಉಂಡು ಸಹಕಾರ ಕೊರೋಡು ಮಾತಿರಲ್ಲ ದಯಮಾಲ್ತ ಲೀಲಾವತಿ ಕುಂಡರ್ಕ ವೇದಿಕೆ ಬಳಿ ಬರಬೇಕು. ಆಯಿಷಾ ತಸ್ಲಿಮಾ ಇಬ್ರು ಮಕ್ಕಳು ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಆಯಿಷಾ ತಸ್ಲಿಮಾ ಇಬ್ರು ಮಕ್ಕಳು ಸಲಾವುದ್ದೀನ್ ಮತ್ತು ಸಾದಿಕ್ ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಯಾರು ಮಿಸ್ ಆಗಿದ್ರೆ ಸ್ಟೇಜ್ ಬಳಿ ಕಳಿಸಿ. ಸದಾಶಿವರೈ ಬಾಂಬಾರ್ ವೇದಿಕೆ ಬಳಿ ಬರಬೇಕು. ಸದಾಶಿವರೈ ಬಾಂಬಾರ್. ಲೀನಾ ಪುತ್ತೂರು ವೇದಿಕೆ ಬಳಿ ಬರಬೇಕು. ಲೀನಾ ಪುತ್ತೂರ್ ಮರಕ್ಕೂರುದ ನೆಬಿಸಕ್ಕ ಈ ಇತ್ತಾರ ನನ್ನ ಬರಡು ಈರ್ನ ಮರ್ಮಲ್ ಮುಳುಗಾತೊಂದುಳ್ಳೇರು ವೇದಾವತಿ ಬರನೆ ವೇದಿಕೆ ಬಳಿ ಬರಬೇಕು. ವೇದಾವತಿ ಬರನೆ ನಸೀಮಾ ಕೋರಾಜೆ ವೇದಿಕೆ ಬಳಿ ಬರಬೇಕು. ಇಂಚಿ ಬಲೆ ಆಶಿಕ್ ಹೊಂಬಾಲಿ ವೇದಿಕೆ ಬಳಿ ಬರಬೇಕು. ಆಯಿಷಾ ತಫೀಜಾ ಕಂಬಳ ಬೆಟ್ಟದ ಸಾರಮ್ಮ ಇರ್ನ ಅಮ್ಮ ನಿಖಲ ರಡ್ಡು ಜೋಕಲ ಅಮ್ಮ ಮೂಲುಳ್ಳೇರಿ ನಿಖಲ್ ಒಣಸು ಮಲ್ತದಾಂಡ ಐನಾತ್ ಬೇಗ ಕೈ ದೆಕ್ಕಂದೆ ಬತ್ತನಲ್ಲ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಆಯಿಷಾ ತಫೀಜಾ ವೇದಿಕೆ ಬಳಿ ಬರಬೇಕು. ನಬಿಸಾ ಮರುತೂರು
ನಬಿಸಾ ಮರ್ತೂರು ವೇದಿಕೆ ಬಳಿ ಬರಬೇಕು, ತಾಯಿ ಕಾಯ್ತಾ ಇದ್ದಾರೆ. ವೀಣಾ ಕನ್ಯಾನ ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು. ರತ್ನಾವತಿ ಕೊಲಕ್ಕೆ ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು, ತಾಯಿ ಕಾಯ್ತಾ ಇದ್ದಾರೆ. ರಮೇಶ ಪಂಚೇರ್ ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು. ರಮೇಶ ಪಂಚೇರ್, ದೀಕ್ಷಾ, ಕವಿತಾ, ಬೇಬಿ ಕಡಂಗೋಡು, ನಳಿನಾಕ್ಷಿ, ಓಲಿತುಲ್ಲ ವೇದಿಕೆ ಬಳಿ ಬರಬೇಕು. ಬೆಟ್ಟಂಪಾಡಿ ನೀರು ಮಾರ್ಗ ಓಲಿತುಲ್ಲ ವೇದಿಕೆ ನಡುವಲ್ಲಿ. ಮಹಮ್ಮದ್ ನಿಶಾಂತ್ ಕಮ್ಮಾರ ವೇದಿಕೆ ನಡೆ. ಆಯಿಷಾ ಬೀಸೂರ ತಾಯಿ ಕಾಯ್ತಾ ಇದ್ದಾರೆ. ಕಕ್ವೆ ವೇದಿಕೆ ನಡುವಲ್ಲಿ. ಮೀನಾಕ್ಷಿ ಕಲ್ಯಾಣ ಕಿನ್ನತ್ ಬೈಲು ವೇದಿಕೆ ನಡ್ಕೊಂಡರು ಬಲೆ ಕಾಯ್ತಾ ಇದ್ದಾರೆ. ಸ್ವಾದಿಕಾ ಸಲಾವುದ್ದೀನ್ ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಏನು ತಪ್ಪೈನಕ್ಳು ಇತ್ತಲ್ಲ, ಏನು ತಪ್ಪೈನಕ್ಳ ಇಲ್ಲೊಂದಕ್ಳು ಇತ್ತಲ್ಲ ವೇದಿಕೆಗೆ ಗೊತ್ತು ನಿಫ್ರತ್ ಫಾತಿಮಾ ತಾಯಿ ಕಾಯ್ತಾ ಇದ್ದಾರೆ. ತಪ್ಪೈನಕ್ಳು ಇತ್ತಲ್ಲ, ಏರಾನು ತಪ್ಪೈನಕ್ಳು ವೇದಿಕೆ ಬಳಿ ತಪ್ಪೈನ ಪಾರ್ಟಿದಕ್ಕೆಲ್ಲ ಉಳ್ಳೇರು, ತಪ್ಪೈನ ಇಲ್ಲೊಂದಕ್ಕೆಲ್ಲ ಉಳ್ಳೇರು. ಮೂರು ಸಿಲೆಕ್ಷನ್ ಬಂತೋಳಿ ನಿಕ್ಲೆಗೆ ಏರ್ಲ ತರಬೇತಿ ಮನ್ಪುಣ ಅಗತ್ಯ ಇಜ್ಜಿ ಪೂರ ಮೂಲೆ ಉಳ್ಳೇರು, ಗ್ರೌಂಡ್ ಉಳ್ಳೇರು. ತಪ್ಪೈನಕ್ಲು ಸೀದಾ ಇಡೀ ನಾಡೊಂದು ಬಲೆ ಮೂರು ಜೋಕುಲ್ಲ ಉಳ್ಳೇರು, ಇಲ್ಲೊಂದಕ್ಕೆಲ್ಲ ಉಳ್ಳೇರು. ನಸೀಮಾ ಕೋಡಾಜೆ ಮಕ್ಕಳು ಮಿಸ್ ಆಗಿದೆ, ವೇದಿಕೆ ಬಳಿ ಕಲಿಸಿ. ತುಂಬಾ ತಾಯಂದಿರು ಕಾಯ್ತಾ ಇದ್ದಾರೆ ಇಲ್ಲಿ. ಸಣ್ಣ ಮಕ್ಕಳು ಪಾತಿನ ಬಂದ್ಬಿಡ ಒಂದು ಎಲ್ಲ ಬಣ್ಣು ಬಾಲೆ ಮೂರು ವೇದಿಕೆ ತಲ್ಕೊಂಡು ಅಕ್ಲ ಇಲ್ಲೊಂದು ಅಕ್ಲ ಇತ್ತಿನ ಇದಕ್ಕೆ ಬೆಲೆ ಏನ ಮಗನ ಬದಲಿಂಚ ಪವನ್ ಬಂದ್ಬಿಡ ಬಾಲೆದ ಇಲ್ಲೊಂದು ಅಕ್ಲ ಮೂರು ಉಳ್ಳೇರು ಏರಲ್ಲ ಪವನ್ ಬಂದ್ ಬಾಲೆ ಎತ್ತಿನ ವೇದಿಕೆ ಎದುನ್ ಬಲೆ. ಏನಾಯ್ತು ವಾರಿಜಕ್ಕ ರತ್ನಾವತಿ ಕೊಳಕ್ಕೆ ವೇದಿಕೆ ಹತ್ರ ಬರಬೇಕು. ವೇದಿಕೆ ಮನೆಯವರು ಸಿಗದಿದ್ರೆ ದಯಮಾಡಿ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಎಲ್ಲರೂ ಇಲ್ಲಿದ್ದಾರೆ. ಯಶೋಧ ಯಮುನಾಜೆ ಆರ್ನ ಇಲ್ಲದಾರ ಮೂಲಕ ಕಾತೊಂದುಳ್ಳೇರು ಪಾರ್ಟಿದಾಗ್ಲಿ ಇತ್ತನ್ನ ಬಲೆ. ನಬಿಸಾ ಮರ್ಕೋರು ನಿಮ್ಮ ಕುಟುಂಬದವರು ಇಲ್ಲಿ ಕಾಯ್ತಾ ಇದ್ದಾರೆ. ಒಂಜಿ ಎಲ್ಲಿಯ ಬಾಲೆ ವೇದಿಕೆ ತೋಜೊಂದು ಏರಲ್ಲ ಆರ್ನ ಇಲ್ಲದಾಗ್ಲಿ ಇತ್ತನ್ನ ಬಲೆ. ಕೈರು ನಿಶ ಬಂದ ಒಂದು ಪ್ರಾಯದಾರ ಉಳ್ಳೇರು ಅಗ್ಲ ಇಲ್ಲದಕ್ಲು ಆಯಿಷಾ ಬಂದ ಇತ್ತನ ಬರೋಡು. ಕೊಡಿಯಾಳ ಗ್ರಾಮದ ಸುಳ್ಯದ ವೇದಿಕೆ ನಡೆಬಲೆ. ಶ್ರೀಮತಿ ಲೀಲಾವತಿ ಓಲಿತ್ತನರ ವೇದಿಕೆ ವಿಶಾಲಾಕ್ಷಿ ಬರವಾಳು ಲೀಲಾವತಿ ಸದಾಶಿವರೈಕುಲು ಶ್ರೀಮತಿ ಲೀಲಾವತಿ ಓಲಿತ್ತನ ವೇದಿಕೆ ಬರಲು. ದೇವಕಿ ಬಂದ ಮೂಲರು ಆರ್ನ ಇಲ್ಲೊಂದಕ್ಲು ಇತ್ತನ ಇಡಬಲೆ ನಾಡೊಂದು. ಸ್ವಾದಿಕಾ ಸಲಾವುದ್ದೀನ್ ಸಣ್ಣ ಮಕ್ಕಳು ಯಾರಿಗಾದ್ರೂ ಸಿಕ್ಕಿದೆ ವೇದಿಕೆಗೆ ತಲುಪಿಸಿ. ಸ್ವಾದಿಕಾ ಸಲಾವುದ್ದೀನ್ ಸಣ್ಣ ಮಕ್ಕಳು ಯಾರಿಗಾದ್ರೂ ಸಿಕ್ಕಿದೆ ವೇದಿಕೆಗೆ ಮುಟ್ಟಿಸಿ. ಸುಶಾನ ಬಂದ್ಬಿಡ ಬಾಲದ ಸುಶಾನ ಬಂದ್ಬಿಡ ಬಾಲದ ಅಮ್ಮೇರು ಇತ್ತನ ವೇದಿಕೆ ನಡೆಬಲೆ ಮೂರು ಬಾಲೆಯರನ್ನು ಕಾತೊಂದುಂಡು. ಕುಂದಡಗದ ಆಶೇಮ ಇತ್ತಿನ ವೇದಿಕೆ ನಡೆಬಲೆ ಇನ್ನು ಇಲ್ಲೊಂದಕ್ಲು ಮೂರು ಕಾತೊಂದುಳ್ಳೇರು. ನಳಿನಿ ತಿಂಗಳಾಡಿ ಬಂದ್ಬಿಡ ವಿಜಯಲಕ್ಷ್ಮಿ ಮೋಷಿತಾ ಸುಳ್ಯ ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಇಶ್ರತ್ ಫಾತಿಮಾ ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಇಶ್ರತ್ ಫಾತಿಮಾ ವೃಕ್ಷಾಣ ಬಂದ್ಬಿಡ ಬಾಲೆ ವೇದಿಕೆ ಇಲ್ಲೊಂದಕ್ಲಿತ್ತಿನ ಭತ್ತದ ಬಾಲೆ ತಂದು ಸವಿತಾ ಕುಂಟಮಡಲು ನಿಮ್ಮ ಅತ್ತೆ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಸವಿತಾ ಕುಂಟಮಡಲು ಆಯಿಷತ್ ಹಫೀಜಾ ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಕೆದಿಲದವರು ಆಯಿಷತ್ ಹಫೀಜಾ ಕೆದಿಲ ವೇದಾವತಿ ಕುಮ್ರಾ
ಲತಾ ಬಂದ ಕಾತೊಂದುಳ್ಳರು ವೇದಾವತಿ ಕುಂಬರ ಮಲ್ಪನಾರೇನು ರತ್ನ ಶಿವಾಜಿನಗರ ವಿಟ್ಲ ವೇದಿಕೆ ಬಳಿ ಬರಬೇಕು. ರತ್ನ ಶಿವಾಜಿನಗರ ವಿಟ್ಲ. ಮೊಹಮ್ಮದ್ ರೈಫ್ 8 ವರ್ಷ ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಮೊಹಮ್ಮದ್ ರೈಫ್ 8 ವರ್ಷ. ದಯವಿಟ್ಟು ಯಾರು ಗಾಬರಿ ಪಡಬೇಡಿ, ಯಾರಾದರೂ ತಪ್ಪಿಸಿಕೊಂಡು ವೇದಿಕೆ ಹತ್ರ ಬನ್ನಿ. ಯಾರು ಗಾಬರಿ ಪಡಬೇಡಿ, ಎಲ್ಲರೂ ವೇದಿಕೆ ಹತ್ರ ಇದ್ದಾರೆ. ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಮತ್ತು 11 ಪ್ಯಾನಿಕ್ ಆಗಬೇಡಿ, ಗಡಿಬಿಡಿಗೆ ಹೋಗಬೇಡಿ. ನಿಮ್ಮ ಮಕ್ಕಳು ನಿಮಗೆ ಸಿಗ್ತಾರೆ, ಸ್ವಲ್ಪ ಗಡಿಬಿಡಿ ಮಾಡಬೇಡಿ. ಗಾಡಿಗಳು ಓಡಾಡ್ತಿರ್ತವೆ, ನೀವು ಅಲ್ಲಿ ಇಲ್ಲಿ ಓಡಾಡಕ್ಕೆ ಹೋಗ್ಬೇಡಿ. ಈಗಾಗಲೇ ಪಿಕಪ್ಗೆಲ್ಲ ಸ್ವಲ್ಪ ತೊಂದರೆ ಆಗಿದೆ. ದಯವಿಟ್ಟು ಮನ್ವಿತ್ ಚಿಲ್ಮಿ ಎಲ್ಲಿದ್ರಲ್ಲಿ ವೇದಿಕೆ ಹತ್ರ ಏನೇ ಸಮಸ್ಯೆ ಬನ್ನಿ. ಯಾರು ತಪ್ಪಿಸಿಕೊಂಡಿದ್ದಾರೆ ಅವರು ಮಾತ್ರ ವೇದಿಕೆ ಹತ್ರ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಫಾತಿಮಾ ಅಂತ ಒಂದು ಚಿಕ್ಕ ಮಗು, 4 ವರ್ಷದ ಮಗು ತಪ್ಪಿಸ್ಕೊಂಡಿದೆ. ಅದರ ತಾಯಿ ವೇದಿಕೆ ಹತ್ರ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಮಗು ಅಲ್ಲುಕೊಳ್ಳಲಿ ಎದುರ್ಕೊಳ್ಳಲಿ. ಯಾರಾದ್ರೂ ಬೇಕಾದಲ್ಲಿ ಇಲ್ಲಿ ಮಗು ಮುಂದೆ ಕೂತಿದೆ. ಮೂಲು ಸೇರ್ತಿನಂಚಿನ ಮಾತ ಆತ್ಮೀಯ ಬಂಧುಲ್ದ ಒಂಜಿ ವಿನಮ್ರವೈನ ವಿಜ್ಞಾಪನೆಂದು ಬಾರಿ ಮಲ್ಲ ಕಾರ್ಯಕ್ರಮ ಅಶೋಕ ಜನಮನ ಪಂಪಿನ ಕಾರ್ಯಕ್ರಮ ನಿರೀಕ್ಷಿರ್ದಲ ಜಾಸ್ತಿ ಜನಕ್ಕಳು ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿದರೆ ಒಂಜಿ ಚೂರು ಅಂಚಿಂಚಿ ವ್ಯವಸ್ಥೆ ಲೀಲಾವತಿ ಕೊಡಿಯಾಲ ಒಂಚೂರು ಒಂಜಿ 2 ನಿಮಿಷ ಅಂತಲೇ ದಯಮಲ್ತದ ಏರ್ ಪುರ ತಪುಡಾದೇರ ಅಕಲ್ ಮಾತ ಇಡೇಗೆ ಬರ್ಪೇರಿ. ಆ ತಪುಡಾಯಿನ ಪೋಷಕರು ಏರುಳ್ಳೇರು ಅಕಲ್ ಮಾತ ಮೂಲು ನಮ್ಮ ಸ್ಟೇಜಿದ ಎದುರುಡುಳ್ಳೇರಿ. ಅಮಸ್ಸರ ಮಲ್ಪೊಡ್ಚಿ ಇವತ್ತೆ ವನಸದ ಅಲ್ಪ ಉಳ್ಳೇರಿ, ಕೆಲವು ದಕ್ಕಲು ಅಲ್ಪ ಉಡುಗೊರೆ ದೆತ್ತೊನ್ನ ಉಳ್ಳೇರಿ, ಕೆಲವರು ದಕ್ಕಲು ಪಾರ್ಕಿಂಗ್ ದಕ್ಕಲು ಅಲ್ಪ ಉಳ್ಳೇರಿ. ತಪುಡಾಯಿನ ಅಕಲು ಜೋಕುಲು ಏರಲ್ಲ ನಿಕ್ಕಲಿಗೆ ಅನುಮಾನಾಸ್ಪದ ಇತ್ತೇರು ನನ್ನ ಅಕ್ಲೇನು ಲೆತ್ತೊಂದು ಬಲೆ ಸ್ವಯಂ ಸೇವಕರು 10 ಜನ ಮೂಲ ಉಳ್ಳೇರಿ. ಅಕಲ ಪೋಷಕರೆಲ್ಲ ಮೂಲ ಉಳ್ಳೇರಿ. ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಪಿನ ಪುರ್ತುಲ 15 ನಿಮಿಷ ದುಂಬು ಪಾಡ್ದ ದಾಯಂದು ಪಂಡ ಮೂಲು ಏರ್ಲ ಅಂಚಿಂಚಿ ಆಪುಜೇರಿ ಮಹಾಲಿಂಗೇಶ್ವರನ ಕ್ಷೇತ್ರ ಅಂದು ಸರ್ವಧರ್ಮದ ದೈವ ದೇವರು ನಿಲಯತಿನ ಊರೊಂದು ನಮ್ಮ ಪೆರ್ಮೆದ ಪುತ್ತೂರು ಮೂಲು ಅಂಚಿಂಚಿ ಆನಂದ ನಾಲ್ಕಲ್ಲಿ ಇಡೇಗೆ ಬರ್ಪೇರಿ. ದಯಮಲ್ತದ ಏರ್ಲ ಪೋಷಕರು ಟೆನ್ಷನ್ ಮಲ್ತ ನೋಡ್ಚಿ ಎಲ್ಲಿಯ ಜೋಕುಲ್ ಅಂಚನೆ ದಾಲ ಅಂಚಿಂಚಿ ಪೋಡ್ಚಿ ನಿಕಲಿಗೆ ಪರಿಚಯ ಇಜ್ಜನ್ ನಕಲಿ ಏರ್ಲ ಮುಲ್ತು ಲೆತ್ತೊಂದು ಪೋಯರು ಜೋಕುಲಿನ ಕೊನೊಪ್ಪಿನಂಚಿನ ವ್ಯವಸ್ಥೆ ಮೂಲಿಜಿ ದಯಪಂಡ ಅವಳು CC ಕ್ಯಾಮರಾದ ವ್ಯವಸ್ಥೆ ಉಂಡು, ಪೊಲೀಸ್ ವ್ಯವಸ್ಥೆ ಅಕ್ಕಲ ಕರ್ತವ್ಯನು ನಮ್ಮ ಎನ್ನಿನೇರದಲ್ಲ ಜಾಸ್ತಿ ಮಲ್ತೊಂದುಲ್ಲ ಇರಂದು ಬಣ್ಣಗ ಇಡೇ ಬೈದಿ ನಕಲಿ ಏರ್ಲ ಪೋಡಿಪುನ ಅವಶ್ಯಕತೆ ಇಜ್ಜಿ ದಯಮಲ್ತದಿ ಎನ್ನ ಜೋಕುಲಿಜ್ಜೇರಿ ಎನ್ನ ಅಮ್ಮೆರಿಜ್ಜೇರಿ ಎನ್ನ ಬಾಲೆಜ್ಜಿಂದ ದಯಮಲ್ತದ ಏರ್ಲ ಟೆನ್ಷನ್ ಮಲ್ತ ನೋಡ್ಚಿ ಓಲಿತ್ತಲ್ನ ಇಡೇಗೆ ಬರ್ಪೇರು 15 ನಿಮಿಷದ ಬೊಕ್ಕ ಕಾರ್ಯಕ್ರಮ ಶುರು ಮಲ್ಪುವ ದಯಮಲ್ತದ ಮೈಕ್ ಅನೌನ್ಸ್ ಮಲ್ತ ಕೇಂಜಿ ಮಾತೆಲ್ಲ ಇಡೇ ಬರ್ಪೇರಿ ದಯಮಲ್ತದೆ. ಸ್ವಯಂ ಸೇವಕರು ನಮ್ಮ ಈ ಕಾರ್ಯಕ್ರಮಕ್ಕೆ ಬೋಡಾದು ಅವೇತೋ ದಿನೋರ್ದಿಂಚೆ ಇನಿ ಮುಟ್ಟಲ ಬೇಲೆ ಮಲ್ಪಿನಕಲಿ ಈ ಕಾರ್ಯಕ್ರಮದ ಅಕೇರಿ ಮುಟ್ಟಲ ಎಂಚಿನ ಸಮಸ್ಯೆ ಅಲ್ಲ ಈಗ ಸ್ಪಂದಿಸವನ ಮಲ್ಲ ಮನಸ್ಸದಕಲಿ ಈ ಕಾರ್ಯಕ್ರಮದ ಸ್ವಯಂ ಸೇವಕರಿಂದ ಪಂಪಿನ ನಮ್ಮ ಮನಸ್ಸು ಉಪ್ಪಾಡು ದಯಮಲ್ತದ ಎಂಗ್ಲಿ ಅನೌನ್ಸ್ ಮಲ್ಪೋಡು ನಿಜಿ ಮಾತಿರ್ಲ ಏರು ತಪುಡಾದ ಪೋತಾರೆ ಅಕಲಿ ಇಡೆಗೆ ಬರ್ಪೇರಿ ದಯಮಲ್ತದ ಸಹಕಾರ ಕೊರೋಡ್ ನಿಕಲ್ ಮಾತಿರ್ಲ. ಸದಾಶಿವರೇ ವೇದಿಕೆ ಬಲಿದ್ದಾರೆ. ಕಡಬ ಸದಾಶಿವರೇ ವೇದಿಕೆ ಬಲಿದ್ದಾರೆ. ವನಸದ ಅಲ್ಪ ಉಳ್ಳೇರಿ ಟೆನ್ಷನ್ ಮಲ್ತ ಬರ್ಪೇರಿ ಬರ್ಪೇರಿ ಇರು ಮೂಲೆ ಉಂತಲೆ ಅಂಕಿತ್ ಲೀಲಾವತಿ ರಾಜೇಶ್ ಅಲಂಕಾರ್ ವೇದಿಕೆ ಬಲಿ ಬನ್ನಿ. ಖತೀಜಾ ನಿಮ್ಮ ಮಗಳು ವೇದಿಕೆ ಬಲಿ ಕಲ್ಲಡ್ಕ ಇತ್ತಾರೆ ನಾನು ಎದುರು ಬಲೆ ಇರ್ನ ಬಾಲೆ ಮೂಲ ಕಾತೊಂದುಂಡು. ಖತೀಜಾ ಕೂಡ ಅನೌನ್ಸ್ ಮಲ್ಪುಜೆ ನಿಮ್ಮ ಮನೆಯವರು ವೇದಿಕೆ ಕೊಡ್ಬಹುದಾ, ಮಾಹಿತಿ ಕೇಂದ್ರದಲ್ಲಿ ಕೊಡ್ಬಹುದು. ಋತ್ವಿ ವೇದಿಕೆ ಬಲಿ ಬರಬೇಕು. ಋತ್ವಿ ಮೂಲೊಂಜಿ ಪರ್ಸ್ ದಕ್ಕದ ಬೋತನು ಮಾಹಿತಿ ಕೇಂದ್ರ ಕಲೆಕ್ಟ್ ಮಾಡ್ತೊಳ್ಳೆ. ಸ್ವಾದಿಕಾ ಸಲಾವುದ್ದೀನ್ ನಿಮ್ಮ ತಾಯಿ ವೇದಿಕೆ ಬಲಿ ಕಾಯ್ತಾ ಇದ್ದಾರೆ. ಸ್ವಾದಿಕಾ ಮತ್ತು ಸಲಾವುದ್ದೀನ್ ನಿಮ್ಮ ತಾಯಿ ವೇದಿಕೆ ಬಲಿ ಕಾಯ್ತಾ ಇದ್ದಾರೆ. ಅಶೋಕ್ ಅಶೋಕ್ ನಿಮ್ಮ ತಂದೆ ವೇದಿಕೆ ಬಲಿ ಕಾಯ್ತಾ ಇದ್ದಾರೆ. ಅಶೋಕ್ ಎಲ್ಲಿದ್ದಾರೆ ವೇದಿಕೆ ಬಲಿ ಬರಬೇಕು. ನಿಮ್ಮ ತಂದೆ ವೇದಿಕೆ ಬಲಿ ಕಾಯ್ತಾ ಇದ್ದಾರೆ. ಅಶೋಕ್ ಪೆರ್ಲಂಬಾಡಿ ರಾಜೇಶ್ ಎಲ್ಲಿದ್ದಾರೆ ವೇದಿಕೆ ಬಲಿ ಬರಬೇಕು. ನಿಮ್ಮ ತಾಯಿ ವೇದಿಕೆ ಬಲಿ ಕಾಯ್ತಾ ಇದ್ದಾರೆ. ಜನಾರ್ದನ ನಾಯಕ ಇರಂತಾಜೆ ಎಲ್ಲಿದ್ದರೂ ವೇದಿಕೆ ಬಲಿ ಬರಬೇಕು.
ಅಜರುದ್ದೀನ್ ಬೇರೆಮೊಗೇರು, ಅಜರುದ್ದೀನ್ ಬೇರೆಮೊಗೇರ್, ಅಜರುದ್ದೀನ್ ಬೇರೆಮೊಗೇರ್ ಎಲ್ಲಿದ್ದಾರೆ ವೇದಿಕೆ ಮೇಲೆ ಬನ್ನಿ. ದಯವಿಟ್ಟು ಸ್ವಯಂ ಸೇವಕರ್ನಕ್ಲೆ ಒಂಚೂರು ಓಲ ತಟಪಟ ಅಂಡ ಅಕ್ಲೆಗೆ ಒಂಚೂರು ಸಪೋರ್ಟ್ ಮಲ್ಪ್ಲೆ ಅಕ್ಲೇನ ಮಾಹಿತಿ ಕೇಂದ್ರದ ಅಡೆ ಜನ ಈಡೆಲ್ಲ ತಮ್ಮಲ್ಲಿ ದಯವಿಟ್ಟು ಸ್ವಯಂ ಸೇವಕರ್ನಕ್ಲೆ. ಲೀನಾ ಪುತ್ತೂರು ನಿಮ್ಮ ಚಿಕ್ಕಮ್ಮ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಲೀನಾ ಪುತ್ತೂರು, ಲೀನಾ ಪುತ್ತೂರು ನಿಮ್ಮ ಚಿಕ್ಕಮ್ಮ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಬ್ಯಾರಿಕೇಡ್ಲೆ ಓಲಾಂಡ ಅಡ್ಡ ಇತ್ತಂಡ ಆಯ್ನ ತೆರವುಗೊಳಿಸವಡೊಂದು ಕೇನೊಂದುಲ್ಲ ಅನಗತ್ಯ ಬ್ಯಾರಿಕೇಡ್ಲೆ ಅಡ್ಡ ಇತ್ತಂಡ ಅಂಡ ಐನೂರ ದಯದೀದು ತೆರವುಗೊಳಿಸಲಿ. ಶಾಮಿಯಾನದ ಕಲ್ಡ ಲೀಲಾವತಿ ಕುಂಡರ್ಕ ಅಡ್ಡ ಲೀಲಾವತಿ ಕುಂಡರ್ಕ ತೆರವುಗೊಳಿಸಲಿ. ಲೀಲಾವತಿ ಕುಂಡರ್ಕ ಬಳಿ ಬರಬೇಕು. ಮೇಘನಾ ಬೇಲ್ಪಾಡಿ, ಶ್ರೇಯಾ ಬೇಲ್ಪಾಡಿ ಆಕ್ಟಿವ್ ಆದ ಕೀ ತಕ್ಕದ ಬರಲಿ. ಅಶ್ವಿನಿ ನಿಮ್ಮ ತಾಯಿ ವೇದಿಕೆ ಬಳಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಅಶ್ವಿನಿ ನಿಮ್ಮ ತಾಯಿ ವೇದಿಕೆ ಬಳಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಅಶ್ವಿನಿ ಒಂಜಿ ಬ್ಯಾಗ್ ಸುಮಾ ಪ್ರಭು ಕಲ್ಲರ್ಕ, ಸುಮಾ ಪ್ರಭು ಕಲ್ಲರ್ಕ, ಸುಮಾ ಪ್ರಭು ಕಲ್ಲರ್ಕ ನಿಮ್ಮ ತಾಯಿ ವೇದಿಕೆ ಬಳಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ನಿಮ್ಮ ಮಗಳು ವೇದಿಕೆ ಬಳಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಮೊಬೈಲ್ ಸುಮಾ ಪ್ರಭು ಕಲ್ಲರ್ಕ ನಿಮ್ಮ ಮಗಳು ವೇದಿಕೆ ಮೇಲೆ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಒಂಜಿ ಬ್ಯಾಗ್ ದುಲಾಯ್ಡ್ ಮೊಬೈಲ್ ತತ್ತದು ಪೋತನಿಗೆ ವೇದಿಕೆದ ಮಿತ್ ಆರು ಕಾತೊಂದುಲ್ಲೇರು ಆರು ಬೂರ್ನಗ ಎರೆಗ ಕೊರಿಯರ್ಗೆ ಬ್ಯಾಗ್ ಆ ಬ್ಯಾಗ್ ಮಿಸ್ ಆಗಿ ಸಿಕ್ಕಿದರೆ ವೇದಿಕೆಗೆ ತಲುಪಿಸಿ. 11 ವರ್ಷ ಮತ್ತು 2 ವರ್ಷದ ಮಗು ಸ್ವಾಲಿಯಾ ಮೊಬೈಲ್ ಉಂಟು, ಮೊಬೈಲ್ ಉಂಟು. ನಬಿಸಾ ಕಡಬ, ನಬಿಸಾ ಕಡಬ ಎಲ್ಲಿದ್ದಾರೆ ವೇದಿಕೆ ಬಳಿ ಬರಬೇಕು. ಹಲೋ, ನಿಜಾ ಫಾತಿಮಾ 10 ವರ್ಷದ ಬಾಲೆ ಓಲಿತೆಲ್ಲ ಇಡ ವೇದಿಕೆ ತಡೆ ಬರಡು. ನಿಜಾ ಫಾತಿಮಾ ರೈಫ್ ಮೊಹಮ್ಮದ್, ರೈಫ್ ಮೊಹಮ್ಮದ್ 8 ವರ್ಷದ ಮಗು ಯಾರಿಗಾದ್ರೂ ಸಿಕ್ಕಿದೆ ವೇದಿಕೆಗೆ ತಲುಪಿಸಿ. ರೈಫ್ ಮೊಹಮ್ಮದ್ ಅವರ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ರೈಫ್ ಮೊಹಮ್ಮದ್ ಎಲ್ಲಿಯಾದ್ರೂ ಸಿಕ್ಕಿದೆ ವೇದಿಕೆಗೆ ತಲುಪಿಸಿ. ರೈಫ್ ಮೊಹಮ್ಮದ್ ಸ್ವಯಂ ಸೇವಕರಿಗೆ ಎರಗಂಡ ಗೊತ್ತಿತ್ತಿಲ್ಲ ತನುಶ್ರೀ ಪನ್ಪನ ಬಾಲ ತರೆ ತಿರುಗಿದ ಬೂರ್ದಿ ತಲೆಗೆ ಓಡೆ ಕೊನೆಯರಿಂದ ಏನೊಂದುಲ್ಲೇರು. ಶ್ರಾವ್ಯ ಗೌಡ ನಿಮ್ಮ ಮಗಳು ನಿಮ್ಮನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಶ್ರಾವ್ಯ ಗೌಡ, ಶ್ರಾವ್ಯ ಗೌಡ ನಿಮ್ಮ ಮಗಳು ನಿಮ್ಮನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ತನುಶ್ರೀನ ಅಚ್ಚೇರಿ ಮೂಲಕ ಕಾತೊಂದುಲ್ಲೇರು. ರಮೇಶ್ ಬೇರರ್ಗ ಪಂಚಲು ವೇದಿಕೆ ಬಳಿ ಬರಬೇಕು. ಆಯಿಷಾ ಸುಳ್ಯಪದವು ಎಲ್ಲಿದ್ದಾರೆ ವೇದಿಕೆ ಬಳಿ ಬರಬೇಕು. ಆಯಿಷಾ ಸುಳ್ಯಪದವು ಮನ್ವಿತ್ ಚಿರಿ ಮೊಹಮ್ಮದ್ ನಿಸಾನ್ ಬರಬೇಕು. ನಿಮ್ಮ ತಾಯಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಮನ್ವಿತ್ ಚಿಲಿಮಿ, ಲಕ್ಷ್ಮೀ ಕೊಕ್ಕಡ, ಲಕ್ಷ್ಮೀ ಕೊಕ್ಕಡ ಎಲ್ಲಿದ್ದಾರೆ ವೇದಿಕೆ ಬಳಿ ಬರಬೇಕು. ಲಕ್ಷ್ಮೀ ಕೊಕ್ಕಡ ಎಲ್ಲಿದ್ದಾರೆ ವೇದಿಕೆ ಬಳಿ ಬರಬೇಕು. ಉಚಿತ ಬೊಕ ರಚಿತ ನಿಂತಿಗಲ್ದಾಗಲು ಶೇಖರ ತಿಂಗಳಾಡಿ ಉಚಿತ ಬೊಕ ರಚಿತ ನಿಂತಿಗಲ್ದಾಗಲು ಓಲಿತೆಲ್ಲ ವೇದಿಕೆ ಬರಡು. ಇಸ್ರತ್ ಫಾತಿಮಾ, ಇಸ್ರತ್ ಫಾತಿಮಾ 12 ವೇದಿಕೆ ಬಳಿ ಬರಬೇಕು. ಒಂದು ಹ್ಯಾಂಡ್ ಬ್ಯಾಗ್ ಮತ್ತು ಒಂದು ಮೊಬೈಲ್ ಸಿಕ್ಕಿದ್ರೆ ಯಾರಾದ್ರೂ ಇಲ್ಲಿ ಒಂದು ವೇದಿಕೆ ಬಳಿ ಬರಬೇಕು. ನಬಿಸಾ ಕಡಮ, ರಂಜಿತ್ ಕನ್ಯಾಲ ಎಲ್ಲಿದ್ದಾರೆ ವೇದಿಕೆ ಬಳಿ ಬರಬೇಕು. ರಂಜಿತ್ ಕನ್ಯಾಲ ಎಲ್ಲಿದ್ದಾರೆ ವೇದಿಕೆ ಬಳಿ ಬರಬೇಕು. ಕುರಿಯದ ಪಯಾಜ್ ಓಲಿತೆಲ್ಲ ವೇದಿಕೆ ಬರಡು. ರೇವತಿ ಎಡಮಂಗಿಲ ಅಂಜನೆ ಸಾರಮ್ಮ ಪೆರುವಾಯಿ, ಗುಲಾಬಿ ಕಕ್ಕೆ ಪದವು ನಿಮ್ಮ ಅಮ್ಮ ಇಲ್ಲಿ ಕಾಯ್ತಾ ಇದ್ದಾರೆ. ನೀವು ವೇದಿಕೆ ಹತ್ತ ಬರಬೇಕಾಗಿ ವಿನಂತಿ. ಗುಲಾಬಿ ಕಕ್ಕೆ ಪದವು ಎಲ್ಲಿದ್ರು ವೇದಿಕೆ ಹತ್ತ ಬನ್ನಿ. ನಿಮ್ಮ ಅಮ್ಮ ಇಲ್ಲಿ ನಿಮಗಾಗಿ ಕಾಯ್ತಾ ಇದ್ದಾರೆ. ಜುಬೈರ್ ಕಂಬ್ಲಬೆಟ್ಟು, ಜುಬೇರ ಸಲಾಹುದ್ದೀನ್, ಸ್ವಾದಿಕಾ ಸಲಾಹುದ್ದೀನ್ ನಿಮ್ಮ ಅಮ್ಮ ನಿಮಗಾಗಿ ಇಲ್ಲಿ ವೇದಿಕೆ ಹತ್ತ ಕಾಯ್ತಾ ಇದ್ದಾರೆ. ವೇದಿಕೆ ಹತ್ತ ತಕ್ಷಣ ಬನ್ನಿ. ಇಂದಿರಾ ಸಲಾಹುದ್ದೀನ್, ಇಂದಿರಾ ವಿದ್ಯಾ ಪಿಲಿ ಬಂಜಾರದಾಗಲೇ ಓಲಿತೆಲ್ಲ ವೇದಿಕೆ ತಡೆ ಬರಡು. ಆಯಿಷತ್ ಹಫೀಜಾ, ಆಯಿಷತ್ ಹಫೀಜಾ ನಿಮ್ಮ ಅಮ್ಮ ಇಲ್ಲಿ ವೇದಿಕೆ ಹತ್ತ ಇದ್ದಾರೆ. ಇಲ್ಲಿಗೆ ಬನ್ನಿ, ತಕ್ಷಣ ವೇದಿಕೆ ಹತ್ತ ಬನ್ನಿ. ಆಯಿಷತ್ ಹಫೀಜಾ
ರಿಫಾ ರಿಫಾ ಎಂಬ ಮಗು ಇಲ್ಲಿ ಇದ್ದರು, ವೇದಿಕೆ ತಗೊಂಡು. ನಿಮ್ಮ ಅಮ್ಮ ಕೂಡ ಇಲ್ಲಿ ಇದ್ದಾರೆ, ಕಾಯ್ತಾ ಇದ್ದಾರೆ ನಿಮಗೆ. ರಿಫಾ ರಿಫಾ ಪೇರೆಮುಗರು, ರಿಫಾ ಪೇರೆಮುಗರು. ಧನ್ಯಶ್ರೀ, ಹರ್ಷಿತಾ, ಹರ್ಷಿನ್ 3 ಜನ ಇಲ್ವಾ? ನೀವು ಯಾರು ಅವರ? ಧನ್ಯಶ್ರೀ, ಹರ್ಷಿತಾ, ಮೂರು ಮಕ್ಕಳು. ಹರ್ಷಿತಾ, ಹರ್ಷಿನ್, ನಿಮ್ಮ ಹಸ್ಬೆಂಡ್ ಇಲ್ಲಿ ವೇದಿಕೆ ಇದ್ದಾರೆ, ದಯವಿಟ್ಟು ವೇದಿಕೆ ತಗೊಂಡಿ. ಹರ್ಷಿತಾ, ಹರ್ಷಿನ್. ಪ್ರಖ್ಯಾತ ಅಲಂಕಾರ ಹೋಲಿತಲ್ಲ ವೇದಿಕೆ ನಡೆಬರಡು. ಪೃಥ್ವಿ ನೆಲ್ಲಿಗುಡ್ಡೆ ಎಲ್ಲಿದ್ದಾರೆ ವೇದಿಕೆ ಬಳಿ ಬರಬೇಕು. ಪೃಥ್ವಿ ನೆಲ್ಲಿಗುಡ್ಡೆ, ಮಣ್ಣಿತ್ತು ಚಿಲಿಂಬಿ ಹೋಲಿತಲ್ಲ ವೇದಿಕೆ ನಡೆಬರಡು. ಮಣ್ಣಿತ್ತು ಚಿಲಿಂಬಿ. ಮುಚ್ಚಿಪದ ಲಲಿತಾ ಮೂಲ ವೇದಿಕೆದಲ್ಲಿ ವೇಟ್ ಮಾಡ್ತಾ ಮಲ್ಲರು ಆರ್ನ ಸಂಬಂಧಿಕರು ತಪ್ಪದ ಹೋದರಿಗೆ ಇಡಬರಡು ವೇದಿಕೆ ತಡಬರಡು. ರುತ್ತಿ ಕುಂಟಿಗಾನ ಅವನ ಬಾಲ್ಯ ತಪ್ಪದಂದ್ರೆ ಇಡಬರಡಿಗೆ. ಹರ್ಷಿತಾ ಮಾಡವ್ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಹರ್ಷಿತಾ ಮಾಡವ್, ಅರ್ಪಿತಾ ಮಾಡವ್ ಹೋಲಿತಲ್ಲ ವೇದಿಕೆ ನಡೆಬರಡು. ಯಮುನಾ, ಜಾನಕಿ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಯಮುನಾ ಮತ್ತು ಜಾನಕಿ. ಕವಿತಾ ಸುಬ್ರಹ್ಮಣ್ಯ ಮತ್ತು ಲೀಲಾ ಹೋಲಿತಲ್ಲ ವೇದಿಕೆ ನಡೆಬರಡು. ಯಶೋಧ ಕೆಮನಾಜೆ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಯಶೋಧ ಕೆಮನಾಜೆ. ಪುಷ್ಪ ಅಲೆಟ್ಟಿ ಹೋಲಿತಲ್ಲ ವೇದಿಕೆ ನಡೆಬರಡು. ಮರಿಯಮ್ಮ, ನಿಮ್ಮ ಮಗಳು ಫಾತಿಮಾ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಮರಿಯಮ್ಮ, ನಿಮ್ಮ ಮಗಳು ಫಾತಿಮಾ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಲಲಿತಾ ಕುರಿಯ ಹೋಲಿತಲ್ಲ ವೇದಿಕೆ ನಡೆಬರಡು. ಮೂಲತ ಕಾತನಲ್ಲರು ಲಲಿತಾ ಕುರಿಯ ಹೋಲಿತಲ್ಲ ವೇದಿಕೆ ನಡೆಬರಡು. ಲಲಿತಾ ಕುರಿಯ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ದೇವಕಿ ಬಜ್ಪಾಲ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. 14 ನಂಬರ್ ಕೌಂಟರ್ದವಳು ಒಂದು ಬ್ಯಾಗ್ ಬೂರ್ದುಗೆ ಒಲ್ಲ ತಿಕ್ಕಂಡ ವೇದಿಕೆ ನಡೆಕೊಂಡು ತಗೊರಡು. ಇನ್ನು ಸಾತ್ವಿಕ್ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಸಾತ್ವಿಕ್. ಗುಂಡ್ಯಾಡ್ಕ ಆಸಿಯಮ್ಮ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಗುಂಡರ್ಕ ಆಸಿಯಮ್ಮ. ಅರುಣ ಹರ್ಷಿತಾ ಕಾರವಾಡಿ ಹೋಲಿತೆಲ್ಲ ವೇದಿಕೆ ನಡೆಬರಡು. ನಬಿಸಾ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ನಬಿಸಾ. ಬಲ್ಲಾಡಿ ಲೀಲಾ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಬಲ್ಲಾಡಿ ಲೀಲಾ. ಕಂಬಳ ಬೆಟ್ಟದ ಸಾರಮ್ಮ ರಡ್ಡು ಜೋಕುಲ್ ತಪ್ಪ ವೇದಿಕೆ ಬಳಿ ಬರಬೇಕು. ಉಚಿತ ಆರಂಭಿ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಅರ್ಶಿನಿ ವೇದಿಕೆ ಬಳಿ ಬರಬೇಕು. ಅಶೋಷ ಮತ್ತು ಅರ್ಶಿನಿ ವೇದಿಕೆ ಬಳಿ ಬರಬೇಕು. ಲೀಲಾವತಿ ಬಲ್ನಾಡು ಹೋಲಿತಲ್ಲ ವೇದಿಕೆ ನಡೆಬರಡು. ಮೊಹಮ್ಮದ್ ಇಶಾನ್ ಕೆಮ್ಮಾಯಿ ವೇದಿಕೆ ಬಳಿ ಬರಬೇಕು. ಕಡಂಜ ಬೆಳ್ಳಾರೆ ಅವರ ಅಮ್ಮ ಇಲ್ಲಿದ್ದಾರೆ. ಮೋಕ್ಷ ವೇದಿಕೆ ಬಳಿ ಬರಬೇಕು. ಸಿಜಾ ಫಾತಿಮಾ ಕಲೆಂಜ ಬೆಳ್ಳಾರೆ ಇವರ ಅಮ್ಮ ಇಲ್ಲಿದ್ದಾರೆ. ಎಲ್ಲಿದ್ರು ಇಲ್ಲಿ ಬರಬೇಕು, ವೇದಿಕೆ ಹತ್ರ ಬರಬೇಕು. ಮಂಜುಳಾ ಮಲ್ಲಿಕಾ ಮೋಕ್ಷ ಎಲ್ಲಿದ್ರು ವೇದಿಕೆ ಬಳಿ ಬರಬೇಕು. ಜಾನಕಿ ಬರಣ್ಯ ವೇದಿಕೆ ಬಳಿ ಬರಬೇಕು. ಸೀತಮ್ಮ ಬೀಜಂದಡ್ಕ ಹೋಲಿತೆಲ್ಲ ವೇದಿಕೆ ನಡೆಬರಡು.
ಅಶ್ವಿನಿ ಬರುವಾಯಿ ವೇದಿಕೆ ಬಳಿ ಬರಬೇಕು. ತಾಯಿ ಕಾಯ್ತಾ ಇದ್ದಾರೆ. ಕುರಿಯದ ಫಯಾಜ್ ಓಲಿತಲ್ಲ ವೇದಿಕೆ ನಡೆ ಬರಡು. ಸದಾಶಿವರೈ ಲೀಲಾವತಿ ನಿಮ್ಮನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಸದಾಶಿವರೈ ಲೀಲಾವತಿ ನಿಮ್ಮನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಪುಷ್ಪಾವತಿ ಕಮಿಲ ಓಲಿತಲ್ಲ ವೇದಿಕೆ ನಡೆ ಬರಡು. ವಾಡಿಬಲ್ಲೂರು ವೇದಿಕೆ ಬಳಿ ಬರಬೇಕು. ವಸಂತಿಗೌಡ ಬಾರಿಕೆ ವೇದಿಕೆ ಬಳಿ ಬರಬೇಕು. ಪೆರಾಜ ಜಯಶ್ರೀ ಓಲಿತಲ್ಲ ವೇದಿಕೆ ನಡೆ ಬರಡು. ನಳಿನಿ ತಿಂಗಳಾಡಿ ವೇದಿಕೆ ಬಳಿ ಬರಬೇಕು. ನಬಿಸಾ ಇಬ್ರಾಹಿಂ ವೇದಿಕೆ ಬಳಿ ಬರಬೇಕು. ಒಂಜಿ ನಿಮಿಷ ದಯಮಾಲ್ತದೆ ಮಾತಾರಲ್ಲ ಒಂಜಿ ನಿಮಿಷ ಎಂಕಲಿ ಎಂಚಿನ ಬೇಲೆಡಿತ್ತಾರನ ಹೊರ ಗಮನ ಕೊರ್ಲೆ ಫೋನೋಡು ಪಾತೆರೊಂದಿತ್ತಾರಂದ ಒಣಸು ಮಲ್ತೊಂದಿತ್ತಾರಂದ ಅಂಚಿಂಚಿ ಫೋನ್ದಿತ್ತಾರಂದ ಒಂಜಿ ನಿಮಿಷ ಗಮನ ಕೊರೋಡು ಮೂಲ ದಾನ್ಯಾತನದ ಪಂಡ ಕೈರ್ದು ಜೋಕುಲು ಪ್ರಯಾದಕಲು ಬುರ ತಪಡಾದ ಪೋತಿರೋದು ಪಂಡ ಒಂಜಿ ಎಲ್ಲಿಯ ಸಮಸ್ಯೆ ಎತ್ತಾವು ಐನು ನಮ್ಮ ಸಮಸ್ಯೆಯನ್ನು ಮಲ್ತೊಂದನಿ ಏರು ಪುರ ತಪಡಾದ ಪೋತೇರ ಅಕ್ಲೇನು ಮಾತೆರಲ್ಲ ಎಂಕಲು ಸೇಜಿಗೆ ಮಿತ್ತು ಲೆಪ್ಪುವ ಅಕ್ಕಲು ಮಾತ ಮಿತ್ತು ಬರ್ಪೇರು ನಿಕ್ಲು ಅಲ್ತರದು ತೂದು ಆ ಜೋಕುಲ ಪೋಷಕರು ಏರುಲ್ಲೇರ ಅಕ್ಕಲು ಬತ್ತದ ಅಕ್ಕಲು ನಿಕ್ಕಲ ಸಂಬಂಧ ಪಡ್ನ ಜೋಕುಲೇನು ಪ್ರಾಯದಕ್ಲೇನು ನಿಕ್ಕಲು ಲೆತ್ತೊಂದು ಪೋಲೆ ದಯ ಮಲ್ತದ ಗಡಿಬಿಡಿ ಮಲ್ಪೋಡ್ ಚಕ ದಾಲ್ ಆಪುಜಿ ಮೂಲ್ ಪೊಟ್ಟಾರೆ ಪಾತೆರೊಂದು ಪನ್ನೊಂದು ಮತ್ತ ಬಲೆ ಏರು ಪುರ ತಪುಡಾದ ಬೋತಿನ ಜೋಕುಲು ಏರುಲ್ಲೇರ ಅಕ್ಕಲು ಬರೋಡು ಅವೇರ್ದು ಬೊಕ್ಕ ಏರ್ನ ಜೋಕುಲು ಅಕ್ಕಲ ಪೋಷಕರು ಮಿತ್ತು ಬಲೆ ಒರಿ ಬತ್ತಾರನ ಯಾವ ಖೈರುನ್ನಿಸಾ ಮತ್ತು ಮೋಸಿನಾ ಬಾನು ವೇದಿಕೆ ಬಳಿ ಬರಬೇಕು. ಖೈರುನ್ನಿಸಾ ಮತ್ತು ಮೋಸಿನಾ ಬಾನು ಬಲೆ ಮಿತ್ತು ಬಲೆ ಏರು ಜೋಕುಲು ಬರ ತಪ್ಪಡಾದೇರು ಮಿತ್ತು ಬಲೆ ಒರಿ ಬತ್ತಾರನ ಯಾವ ಅಣ್ಣ ಒಂದು ನಿಮಿಷ ಅನೌನ್ಸ್ ಮಾಡ್ಕೊಡ್ಸಿ ಒರಿ ಬಲೆ ಏರು ಪುರ ಏರ್ನ ಜೋಕುಲು ಏರ್ನ ಇಲ್ಲದಕ್ಕಲು ತಪ್ಪಡಾದೇರು ತಪ್ಪಾಯಿನ ಜೋಕುಲು ಇತ್ತಾರನಲ್ಲ ಮಿತ್ತು ಬಲೆ ಐಸಾ ಫಾತಿಮಾ ಬಲೆ ಮಿತ್ತು ಬಲೆ ಏರ್ನ ಜೋಕುಲು ಇಲ್ಲದಕ್ಕಲು ಮತ್ತೆ ತಪ್ಪಡಾದೇರು ನಿಕ್ಕಲು ಮಾತಾರಲ್ಲ ಮಿತ್ತು ಬಲೆ ಎಂಕಲ್ ಬರೀಕ್ ಬೋಪ ಅಪ್ಪಗ ನಿಕ್ಕಲು ಆಮೆ ಇಟ್ಟು ತೂಪೇರು ಅಲ್ಪ ಚಾನೆಲ್ ದಕ್ಕಲು ಆಯ್ತು 5 ವರ್ಷದ ಬಾಲೆ ಲೀಲಾ ಪುತ್ತೂರು ಇವರ ಚಿಕ್ಕಮ್ಮ ವೇದಿಕೆ ಕಾತೊಂದುಲ್ಲೇರು ಲೀಲಾ ಪುತ್ತೂರು ಚಿಕ್ಕಮ್ಮ ವೇದಿಕೆ ಕಾತೊಂದುಲ್ಲೇರು ಓಲು ಅಣ್ಣ ಹೊರ ನಮ್ಮ ಸ್ವಯಂ ಸೇವಕರು ಒಂತೆ ಬರಿಕೆ ಬೋಯ್ಗೆ ಬಲ್ಲೆ ಅಣ್ಣ ಒಂತೆ ಬರಿಕೆ ಬಲೆ ಅಲ್ಪ ಚಾನೆಲ್ ಅಕ್ಕಲು ಸ್ಕ್ರೀನ್ ಪಾಡುವರಿ ಸರ್ ಲೈವ್ ಚಾನೆಲ್ ದಾಖಲೆ ಇತ್ತಾರ ನಂದೇನು ಒಂಜಿ ಕವರೇಜ್ ಮಾಡ್ಕೊಳ್ಳಿ ಅವು ಅಡೆ ಮಟ್ಟ ತೋಜುಂಡತೆ ದಯ ಮಾಡ್ತದೆ ಓಕೆ ಅಶೋಕ್ ಬೊಕ್ಕ ಅರ್ಶಿನಿ ಒಲ್ಲ ಇತ್ತಾರ ನನ್ನ ವೇದಿಕೆ ದಡೆ ಬಲೆ ಅವೇ ಅರೆಗೆ ಪಾತೆರೇರ ಬಾಯಿ ಬರ್ಪುಜಿ ಈಗ ಅವ್ರು ಚೀಟಿಡು ಬರೆದು ಕೊಡ್ತೇರು ಇವ್ರು ಮೂಳೆ ಬರೀಟು ಅಂತಲೇ ಬರ್ಪೇರಕ್ಕಲ್ಲ ಅವೇ ಉಚಿತ ಮತ್ತು ರಚಿತಾ ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಉಚಿತ ಮತ್ತು ರಚಿತಾ ಮರ್ದಾಲ ಪಾರ್ವತಿ ಇತರ ನನ್ನ ಬಲ್ಲೆ ಮೂಲ ಕಾತುಕೊಳ್ಳುದೇರಿ ಈರೆಗೆ ಅಣ್ಣ ನಸೀಮಾ ಕೊಡಾಜೆ ವೇದಿಕೆ ಅಡಿತ್ತೆ ಒಂದು 5 ನಿಮಿಷದ ಅದು ಬಿಡ್ತು ನಂಗೆ ಅಗತ್ಯ ಹೆಜ್ಜಿಂದ ನಾನು ಒಂತೆ ಬರಿಕ್ போய் ಅಕ್ಕಲ ತೂವಾಡಲ್ತಿರ್ದಿ ಅಕ್ಕಲ ಪೋಷಕರು ಮೂಲ ಉಳ್ಳೇರು ಅಕ್ಕಲ ಪ್ಯಾನಿಂಗ್ ಮಲ್ತಂದುಳ್ಳೇರು ಚಾನೆಲ್ ದಾಖಲೆ ದಯಮಾಡ್ತದಂತೆ ಬರಿಕ್ போய் ನಿಖಲ್ ಮೂಲ ನಸೀಮಾ ಕೊಡಾಜೆ ವೇದಿಕೆ ಬಳಿ ಬರಬೇಕು. ನಸೀಮಾ ಕೊಡಾಜೆ ದಯಮಾಡ್ತದೆ ಪಿರೋದ ಮೇಟಿ ಎರಾಲ ಜೋಕುಲು ಅಕ್ಕಲ ಪೇರೆಂಟ್ಸ್ ನಕಲ ಕೈಟ್ ಇಜ್ಜೆ ಇருந்து ನಿಖಲಿಗೆ ಅಂದಾಜ ಆನಂದ ಅಕ್ಕಲಿನ ಲೆತ್ತೊಂದು ವೇದಿಕೆಗೆ ಲೆತ್ತೊಂದು ಬಲೆ ದಯಮಾಡ್ತದೆ ಒಂಜಿ ಕೊಡಿಟ್ಟು ಬರ್ಸ ಬರೋನುಂಡು ಆಯ್ತಾ ಪ್ರಕೃತಿದ ಒಟ್ಟುಗೂ ನಮ್ಮ ನಿರ್ವಹಣೆ ಮಲ್ತೊಂದು ಪೋಯಿ ಮಲ್ಲ ಕಾರ್ಯಕ್ರಮ ನಿರೀಕ್ಷೆರ್ದು ಜಾಸ್ತಿ ಯಶಸ್ಸಾತನ ಆಯ್ತಾ ಒಟ್ಟುಗೂ ನಿರೀಕ್ಷೆರ್ದು ಜಾಸ್ತಿ ಜನ ಬೈದೇರೊಂದು ಪಂಪಿನ ಸಂತೋಷದ ಒಟ್ಟುಗುಲ ಒಂಜಿ ಎಲ್ಲಿಲ್ಲ ವ್ಯವಸ್ಥೆದ ಒಟ್ಟುಗೂ
ಮಲ್ಲ ವ್ಯವಸ್ಥೆದ ಒಟ್ಟಿಗೂ ಒಂಚೂರು ಅವ್ಯವಸ್ಥೆ ಅಂಡ ಸಹಕಾರ ಕೊರೋಡ್ ನಿಖಲ್ ಮಾತಾಡಲು. ದೀಕ್ಷಾ, ಅದ್ವಿತ್, ಯಶ್ವಿತ್ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ತಾಯಿ ಕಾಯ್ತಾ ಇದ್ದಾರೆ. ದೀಕ್ಷಾ, ಯಶ್ವಿತ್, ಅದ್ವಿತ್ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ನಿಮ್ಮ ತಾಯಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಸುಮಾ ಪ್ರಭು ಕಲ್ಲಡ್ಕ ನಿಮ್ಮ ಮಗಳು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಸುಮಾ ಪ್ರಭು ಕಲ್ಲಡ್ಕ ನಿಮ್ಮ ಮಗಳು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಚಿತ್ರಕ್ಕ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಮುತ್ತುರಾಜ್ ವೇದಿಕೆ ಬಳಿ ಬರಬೇಕು. ಮುತ್ತುರಾಜ್, ಚಿತ್ರಕ್ಕ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಸುಬ್ರಹ್ಮಣ್ಯದ ಕವಿತಾ ಒಲಾಲ ಇತ್ತಾರನ ಬಲ್ಲೆಕ್ಕ ವೇದಿಕೆಡಿ ಅರ್ಧ ಗಂಟೆ ಕಾತೊಂದುಳ್ಳೇರಿ ಬಲ್ಲೆ. ಹೊನ್ನಮ್ಮ ವೇದಿಕೆ ಬಳಿ ಬರಬೇಕು. ಹೊನ್ನಮ್ಮ ವೇದಿಕೆ ಬಳಿ ಬರಬೇಕು. ಎಲ್ಲಿಯ ಜೋಕುಲು ಇತ್ತಾರನಂಡ ಅಕ್ಕಲ ಎದುರುಂತಲೆ ತೋಜೇರಿ ಪಿರವಡಿತ್ತಾರನಂಡ ಎದುರುಂತಲೆ. ದೀಕ್ಷಾ ನವೀನ ಕವಿತಾ ವೇದಿಕೆ ಬಳಿ ಬರಬೇಕು. ಆಚು ಬಂಡದು ಸುಳ್ಯದಾರೆ ಈರೇನ್ ಮೂಲಕ ಆತ ಈ ವಿಷಯಕ್ಕೆ ಏನು ನಂಡ ಬಲ್ಲೆ ಇದೆ ವೇದಿಕೆ ದಡಿ ಬಲೆ. ಸವಿತಾ ಕುಂಟುಗುಡೇಲು ಅತ್ತೆ ಕಾಯ್ತಾ ಇದ್ದಾರೆ. ಸವಿತಾ ಕುಂಟುಗುಡೇಲು ಅಕ್ಕ ಕಾಯ್ತಾ ಇದ್ದಾರೆ. ಬೇಬಿ ಕೊಂಬಾರ್, ಕುಕ್ಕಾಡಿ ಸಂಪ್ಯ ವೇದಿಕೆ ಬಳಿ ಬರಬೇಕು. ಅನನ್ಯ ಇಂಚಾರ ವೇದಿಕೆ ಬಳಿ ಬರಬೇಕು. ಲೀಲಾ ಕಿನ್ನಿಮಜಲ್, ಶೀತಾ ಬೆಲ್ಲಾರೆ ವೇದಿಕೆ ಬಳಿ ಬರಬೇಕು. ಕಾಸಿಂ ಕುಂಬಾಲೆ, ಪವಿತ್ರ ಪ್ರತಿಮಾ ಕಂಟಿಕ ಅವರ ಅಮ್ಮ ಇಲ್ಲಿದ್ದಾರೆ ಸ್ಟೇಜ್ ಹತ್ರ. ಎಲ್ಲಿದ್ರು ವೇದಿಕೆ ತಗೊಂಡಿ ಅವರು. ಲೀಲಾ ನೆಟ್ಲ ಎಲ್ಲಿದ್ದಾರೆ ವೇದಿಕೆ ಬಳಿ ಬರಬೇಕು. ಲೀಲಾ ನೆಟ್ಲ, ಪೃಥ್ವಿ ನೆಲ್ಲಿಗುಡ್ಡೆ ನಿಮ್ಮ ಅಮ್ಮ ಇಲ್ಲಿ ವೇದಿಕೆ ಎತ್ತಿದ್ದಾರೆ. ತಕ್ಷಣ ಬಳಿ ವೇದಿಕೆ ಎತ್ತ. ರೇವತಿ ಎಡಮಂಗಿಲ ಅವರ ಅಮ್ಮವ ನೀವು. ಪ್ರಖ್ಯಾತಿ ಆಲಂಗಾರು ಅವರ ಸಂಬಂಧಿಕರು ಇಲ್ಲಿ ವೇದಿಕೆ ಎತ್ತಿದ್ದಾರೆ. ತಕ್ಷಣ ಬನ್ನಿ. ಲೀಲಾ ಆರ್ಯಾಪು ಕಿಲಿಮಜಲು ಅವರ ಮನೆಯವರಿದ್ದಾರೆ ಇಲ್ಲಿ ವೇದಿಕೆ ಎತ್ತ. ಬೇಬಿ ಕುಂಬಾರು ಗಿರಿಜಾ ಅಜ್ಜ ಅವರ ಸುಳ್ಯ ವೇದಿಕೆ ಬಳಿ ಬರಬೇಕು. ರಿಫಾ ಪ್ಯಾರಮಗೇರ್ ವೇದಿಕೆ ಬಳಿ ಬರಬೇಕು. ರೋಹಿಣಿ ಬೊಲ್ಲಾರು ಉಪ್ಪಿನಂಗಡಿ ಮುಲ್ಪ ಕಾತಂದುಳ್ಳರು ಆರ್ನ ಜೋಕುಲು ಓಲಿತೆಲ್ಲ ವೇದಿಕೆ ನಡೆ ಬರಡು. ರೋಹಿಣಿ ಬೊಲ್ಲಾರು. ಅಸ್ಮಾ ನಿಮ್ಮ ತಾಯಿ ನಬಿಸಾ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಸಾರಬ್ಬ ಕಟ್ಟತ್ತಾರ್ ವೇದಿಕೆ ಬಳಿ ಬರಬೇಕು. ಕಾಸಿಂ ವೇದಿಕೆ ಬಳಿ ಬರಬೇಕು. ಪವನ್ ವೇದಿಕೆ ಬಳಿ ಬರಬೇಕು. ಕಾಸಿಂ ಮುಂಡೂರು ವೇದಿಕೆ ಬಳಿ ಬರಡು. ರೋಹಿತಾ ಮೋಹಿನಿ ಸವಿತಾ ವೇದಿಕೆ ಬಳಿ ಬರಬೇಕು. ಯಶೋಧಾ ಕೆಮನಾಜ ಓಲಿತೆಲ್ಲ ವೇದಿಕೆ ನಡೆ ಬರಡು. ಯಶೋಧಾ ಕೆಮನಾಜ ಯಾರಾದರೂ ಕಾಣೆಯಾಗಿದ್ದರೆ ವೇದಿಕೆ ಬಳಿ ಬನ್ನಿ. ಲಕ್ಷ್ಮೀ ಕೊಕ್ಕಡ ವೇದಿಕೆ ಬಳಿ ಬನ್ನಿ. ಕೈರುಣಿಸ ಕಂಬಳಬೆಟ್ಟು ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ದೀಪಾ ತುಂಬಾ ಬೆರ್ನೆ
ದೀಪಾತುಮಾ ಬೇರೆ ವೇದಿಕೆ ಬಳಿ ಬರಬೇಕು. ರಮೇಶ ಪಂಚರ್ ಉಪ್ಪಿನಂಗಡಿ ಹೋಲಿತಲ್ಲ ವೇದಿಕೆ ದೊಡ್ಡವರಡು. ಮಾರ್ನಬೈಲ್ ಮಾಲತಿ ಮಾರ್ನಬೈಲ್ ವೇದಿಕೆ ಬಳಿ ಬರಬೇಕು. ಸುಮತಿ ಸಿದ್ಯಾಲ ಹೋಲಿತಲ್ಲ ವೇದಿಕೆ ದೊಡ್ಡವರಡು. ಭಾಗವತಿ ನಿಮ್ಮ ಮನೆಯವರು ಮನೆಗೆ ತಲುಪಿದ್ದಾರೆ. ಪುಷ್ಪ ಆಲಟಿ ಸುಳ್ಯ ವೇದಿಕೆ ಬಳಿ ಬರಬೇಕು. ಸೀತಾ ಉದಯಶಂಕರ್ ಮಲಾರ್ ರಿಫರತ್ ಫಾತಿಮಾ ಅವರ ಚಿಕ್ಕಮ್ಮಲ್ಲಿ ವೇದಿಕೆ ಎತ್ತಿದ್ದಾರೆ. ಎಲ್ಲಿದ್ರು ಬನ್ನಿ ತಕ್ಷಣ. ಮೊಹಮ್ಮದ್ ಇಶಾನ್ ಅವರು ವೇದಿಕೆ ಹತ್ರ ಬನ್ನಿ. ಮೊಹಮ್ಮದ್ ಇಶಾನ್ ನಿಮ್ಮ ಅಮ್ಮ ವೇದಿಕೆ ಎತ್ತಿದ್ದಾರೆ. ರೇವಾ ಅವರ ಅಮ್ಮ ಗೀತಾ ಅವರು ವೇದಿಕೆ ಎತ್ತಿದ್ದಾರೆ. ಪೊಮ್ಮಿ ಎನ್ನುವರು ವೇದಿಕೆ ಎತ್ತ ಬನ್ನಿ. ರೇವತಿ ಸೃಜನ್ ಸಂಟ್ಯರ್ ಜ್ಯೋತಿ ಕೃಷ್ಣನಗರ ಇವರು ತಮ್ಮ ವೇದಿಕೆ ಎತ್ತಿದ್ದಾರೆ. ಜ್ಯೋತಿ ಕೃಷ್ಣನಗರ ರೇವತಿ ಸೃಜನ್ ಸಂಟ್ಯರ್ ಇವರು ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ನಜೀರ್ ಸ್ನೇಹ ವೇದಿಕೆ ಬಳಿ ಬರಬೇಕು. ನಜೀರ್ ಸ್ನೇಹ ಪ್ರಖ್ಯಾತ್ 4ನೇ ತರಗತಿಯ ಪ್ರಖ್ಯಾತ್ ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಪ್ರಖ್ಯಾತ್ ವೇದಿಕೆ ಬಳಿ ಬನ್ನಿ. ಬೇಬಿ ಕಡಂಗುಡಲ್ ವೇದಿಕೆ ಬಳಿ ಬನ್ನಿ. ಶಶಿಧರ ಕಲೋಜೆ ಹೋಲಿತಲ್ಲ ವೇದಿಕೆ ದೊಡ್ಡವರಡು. ಸ್ವಾದಿಕಾ ಸಲಾಹುದ್ದೀನ್ ನಿಮ್ಮ ತಾಯಿ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ. ಸ್ವಾದಿಕಾ ಸಲಾಹುದ್ದೀನ್ ವೇದಿಕೆ ಬಳಿ ಬನ್ನಿ. ಮೀನಾಕ್ಷಿ ಕುಂಟೇನ ಹೋಲಿತಲ್ಲ ವೇದಿಕೆ ದೊಡ್ಡವರಡು. ರಾಹುಲ್ ಕಿಸಾನ್ ಮಾಹಿ ಎಲ್ಲಿದ್ದರು ವೇದಿಕೆ ಬಳಿ ಬನ್ನಿ. ಕವಿತಾ ಲೀಲಾ ಸುಬ್ರಹ್ಮಣ್ಯ ಹೋಲಿತಲ್ಲ ವೇದಿಕೆ ದೊಡ್ಡವರು. ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಸುಮಾಪ್ರಭು ಕಲ್ಲಡ್ಕ ವೇದಿಕೆ ಬಳಿ ಬನ್ನಿ. ಮಹಮ್ಮದ್ ಬಾಲಯ ತಿಂಗಳಡಿ ಹೋಲಿತಲ್ಲ ವೇದಿಕೆ ದೊಡ್ಡವರಡು. ಮಹಮ್ಮದ್ ಬಾಲಯ BM ಇಬ್ರಾಹಿಂ ಅಲೆನೆರಂಕಿ ಎಲ್ಲಿದ್ದರು ವೇದಿಕೆ ಬಳಿ ಬನ್ನಿ. BM ಇಬ್ರಾಹಿಂ ಅಲೆನೆರಂಕಿ ಇರಿಮಾ ಮಾರ್ನಬೈಲು ಹೋಲಿತಲ್ಲ ವೇದಿಕೆ ದೊಡ್ಡವರಡು. ಯಚಿತಾ ಉಚಿತ ವೇದಿಕೆ ಬಳಿ ಬನ್ನಿ. ಅಮೀನ್ ಶೇಖ್ ಎಲ್ಲಿದ್ದರು ವೇದಿಕೆ ಬಳಿ ಬನ್ನಿ. ತಾಹಿರ್ ನಿಮ್ಮ ಅಜ್ಜಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ತಾಹಿರ್ ವೇದಿಕೆ ಬಳಿ ಬರಬೇಕು. ಎಡಮಂಗಿಲ ಶ್ರೀಪತಿ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಎಡಮಂಗಿಲ ಶ್ರೀಪತಿ. ಸ್ವಾತಿಕಾ ನಿಮ್ಮ ತಂದೆ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಸ್ವಾತಿಕಾ ನಿಮ್ಮ ತಂದೆ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಸಾಜಿದಾ ವೇದಿಕೆ ಬಳಿ ಬರಬೇಕು. ಕುಬ್ರ ಮಂಗಲ ಬದವ್ ಎಲ್ಲಿದ್ರು ಬರಬೇಕು. ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಫಾತಿಮಾ ಸಾರಾ ನಿಮ್ಮನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಮೊಹಮ್ಮದ್ ಈಶಾನ್ ಕೆಮ್ಮಾರ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ನಿಮ್ಮ ಅಮ್ಮ ಕಾಯ್ತಾ ಇದ್ದಾರೆ ಅಲ್ಲಿ. ಆಸಿಫ್ ಅಂಬಾಲಿ ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು. ವಾರಿಜ ನಿಮ್ಮನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ವಾರಿಜ ಬಲ್ಲಗೋಡಿ ಶಶಿಕಲಾ ತ್ರಿಷಿಕಾ ನಿಮ್ಮನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಇಸ್ರತ್ ಫಾತಿಮಾ ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು. ದೀಪಾತುಮಾ ಆಯಿಷಾ ಬೆರ್ರೆ ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು. ಸಾರಮ್ಮ ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು. ಕಮಲ ಮನೆ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಒಂದು ಕಮಲ ಮನ್ಪನವರ ನಗದು ಇತ್ತಿನ ಬರ್ಸದಕ್ಕರು ಹೋದನ್ನು ಏರೆಲ್ಲ ತಿಕ್ಕನ ಇಡ ಕೊನತು ಕೊರ್ಲಿ ಇದನ್ನ ಮಾಹಿತಿ ಕೇಂದ್ರ ಕೊರ್ಲಿ ದಯಮಾಡ್ತದೆ. ಕೌಶಿಕೆ ಪೂಜಿತೆ ಸುಜಾತ ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು.
ಕೌಶಿಕ್, ಪೂಜಿತ್, ಸುಜಾತ ಎಲ್ಲಿದ್ದಾರೆ ವೇದಿಕೆ ಬಳಿ ಬರಬೇಕು. ಮಲ್ಲಿಕಾ, ಮೋಕ್ಷ, ಇಹಾನ್, ಮಂಜುಳಾ ಎಲ್ಲಿದ್ದಾರೆ ವೇದಿಕೆ ಬಳಿ ಬರಬೇಕು. ಹಾಜಿರಾ ಪಾಟ್ರಗೋಡಿ ಎಲ್ಲಿದ್ದಾರೆ ವೇದಿಕೆ ಬಳಿ ಬರಬೇಕು. ನಳಿನಿ, ವಿಶಾಲಾಕ್ಷಿ, ಪ್ರತೀಕ್ಷಾ, ಸೈನಿ ಚೊಕ್ಕಾಡಿ ವೇದಿಕೆ ಬಳಿ ಬರಬೇಕು. ಮಮ್ತಾಜ್ ತೆಕ್ಕರು ಓಲಿತೆಲ್ಲ ವೇದಿಕೆ ಬಳಿ ಬರಡು ಇರ ಜೋಕುಲು ಮೇಲೆ ಕಾತೊಂದಿಲ್ಲರು. ಮಮ್ತಾಜ್ ತೆಕ್ಕರು, ಸೀತಾಬಾ ಬೀಜನ್ ತಡ್ಕ ಎಲ್ಲಿದ್ದಾರೆ ವೇದಿಕೆ ಬಳಿ ಬರಬೇಕು. ಸೀತಾಬಾ ಬೀಜನ್ ತಡ್ಕ ಎಲ್ಲಿದ್ದಾರೆ ವೇದಿಕೆ ಬಳಿ ಬರಬೇಕು. ಸಾಂಸ್ಕೃತಿಕ ಕ್ಯಾನ್ಸರ್ ಅಂಚನೆ ಮಾಡ್ಬೋದ ಪೂರ ಕಾರ್ಯಕ್ರಮ ಬಜೆಪ್ಪಳದ ದೇವಕ್ಕಿ ಓಲಿತೆಲ್ಲ ವೇದಿಕೆ ನಡಬೇಡು ಇರನ್ನು ಕುಸುಮ ಬಂಧನರ ಮೂಲಕ ಆತೊಂದುಳ್ಳರು. ನಾನೊಂದು ಮೈಕದಾಗಲ್ಲ ಒಂಜಿ ನಿಮಿಷ ಪಾತ್ರ ಹೊಡ್ಚಿ ದಯಮಾಡ್ತದೆ ಮಾತ ಬಂದಲು ಒಂಜಿ ನಿಮಿಷ ಕೆಬಿಕೊರೋಡು ಪ್ರಕೃತಿ ಒಂಚೂರು ನಮ್ಮ ಒಟ್ಟಿಗೂ ಸಹಕಾರ ಕೊರೊಂದಿಜ್ಜಿ ಅಂಡ ಬರ್ಸನಂಕ ಅನಿವಾರ್ಯ ಆನಂದಿತ್ತ ಪ್ರಕೃತಿದ ಒಟ್ಟಿಗೂ ನಮ್ಮ ಪೋಂದು ಪೋಡು ದಯಪಂಡ ಅದ್ಭುತವಾಯಿನ ಮಲ್ಲ ಕಾರ್ಯಕ್ರಮ ಅಂದು ಇತ್ತೆ ಪ್ರಧಾನ ದಾದ ಅಂದ ಪಂಡ ಈ ಕಾರ್ಯಕ್ರಮ ಜೋಕುಲು ಹಿರಿಯಾಕಲ್ ಪುರ ಏರ್ ಕೈ ತತ್ತದು ಪೋತಾರ ಅಕ್ಕಲ್ನ ಕೈಗೆ ಒಪ್ಪಿಸವನೊಂಜಿ ಜವಾಬ್ದಾರಿ ಇತ್ತನೇ ಇರ್ತಾದೆ ಮಾತೆರ್ಲ ಅಡೆಮುಟ್ಟ ಶಾಂತ ರೀತಿದ ತಾಳ್ಮೆದ ಸಹಕಾರ ನಿಖಲ್ನ ಒಟ್ಟಿಗೂ ಬೋಡು ಅಶೋಕನ್ನ ಮಲ್ಲ ಕಣ ಅಂದು ಈ ಕಾರ್ಯಕ್ರಮ ನಿಖಲ್ ಮಾತೆರ್ಲಿಯರಂದಾಂಡ ಈ ಕಾರ್ಯಕ್ರಮ ಅಪ್ಪೆಮ್ಮೆ ಜೋಕುಲು ದಯಮಲ್ತದ ಗಡಿಬಿಡಿ ಮಲ್ಪೊಡ್ಚಿ ಮುಲ್ತು ವಾ ಜೋಕುಲ್ಲ ವಾ ಹಿರಿಯಾಕಲ್ಲ ನಮ್ಮ ಕೈರ್ದು ತತ್ತು ಪೋಪುಜೇರಿ ಮೂಲೆ ಒಲಾನ್ಲ ಉಳ್ಳೇರಿ ನಮ್ಮೊಟ್ಟಿಗೆ ಒಂತೆ ಪೊರ್ತು ಬತ್ತು ಸೇರುವನ್ವೇರು ಪಂಪಿನ ನಿರೀಕ್ಷೆ ನಮ್ಮ ಮಾತೆರ್ಲ ಉಪ್ಪುಗ ಅದರದ್ದು ಬೊಕ್ಕದ ಕಾರ್ಯಕ್ರಮ ಬೊಕ್ಕ ಮಲ್ತೊಂದು ಪೋಯಿ ನಮ್ಮ ಏರ್ನಾಲ್ಲ ಪರ್ಸ್ ಮೊಬೈಲ್ ಇಂಚಿನ ಮಾತ ನಿಖಲ್ದ ಇಜ್ಜಿಂದಾಂಡ ಅವು ಎಂಕಲ್ನ ಸ್ವಯಂ ಸೇವಕರಿಗೆ ತಿಕ್ಕಣಂದಾಂಡ ನಮ್ಮ ಆಫೀಸ್ ಅಶೋಕಣ್ಣನ ಆಫೀಸ್ ಅವು ಒಪ್ಪುಂಡು ಭದ್ರವಾದ ಒಪ್ಪುಂಡು ನಿಖಲ್ ಅವಳು ಬತ್ತದಲ್ಲ ಕಲೆಕ್ಟ್ ಮಲ್ತನೋಲಿ ಇನ್ ದಯಪಂಡ ಪಿದೈ ಪೋನಗ ಅವೇತ ಜನ ಕೋಟೆ ಮಾತ ಪತನಂದೆ ಬೈದೇರಿ ಆ ದೃಷ್ಟಿದೆ ಮಾತೆಲ್ಲ ಸಹಕಾರ ಕೊರೋಡು ಶಾಂತ ರೀತಿಯ ಸಹಕಾರ ಕೊರೋಡು ಕೊಡ್ತಾರೆ ಇಡೆ ಮುಟ್ಟಲ್ಲ ಕೊಡ್ತಾರೆ ಅಕ್ಕೇರಿ ಮುಟ್ಟಲ್ಲ ಕೊರ್ಪರು